അവിടെ കടയില്ലേ അല്ല ಅಂಗಡಿಗೆ ಗಾಡಿ ಗಾಡಿ Bibi, Bibi, Bibi. ಅಲ್ಪ ಸ್ವಾಮಿನ ಚೂರು ಬೇಕು ಸ್ವಾಮಿ ಚೂರು ಕಂಟ್ರೋಲ್ ಮಾಡ್ಬೇಕು ಸ್ವಾಮಿನ ಚೂರು ಬಿರ ಸೈಡ್ ಬರಲ್ಲ ಚೂರು ಸೈಡ್ ಬರಲ್ಲ ಸ್ವಾಮಿಲೆ ಚೂರು ಸೈಡ್
ಲೈಟ್ ಒಂಜಿ ಮೀಟರ್ ಉಂಡು ಮುಗುಲು ಒಂಜಿ ಮೀಟರ್ ಉಂಡು ಲೈಟ್ ಒಂಜಿ ಮೀಟರ್ ಉಂಡು ಮುಗುಲು ಒಂಜಿ ಗಾಡಿ ಉಳ್ಳೇದು ಎಂತ ಕೊಡ್ತೀನಿ ಗಾಡಿ ಒಂಜಿ ದೂರ ಹೋತಿ ಗಾಡಿ 1 ಕಿಲೋಮೀಟರ್ ದೂರ ಹೋತೆ ಕಾರ್ಮ
ಸರಿ
ಭೂಮಿ ನಟ್ಟನಾರ್ಗ ಚಕ್ರಧಾರಿ ಆದಿತ್ಯ ಪುತ್ರ ವಾಮನೆತ್ತಗ ಬಾಳ ಸರ್ತಿ ಕೆತ್ತಿ ನೇರಗ ಸತ್ಯ ಪಂಚ ಕೆಳ್ಳ ಪರಶುರಾಮ ರತ್ನಗ ಕ್ಷತ್ರಿಯರನ್ನು ಬಾಳ ಸತ್ಯ ಕೆತ್ತಿ ನೇರಗ ಸತ್ಯ ಪಂಚ ಕೆಳ್ಳ ಪರಶುರಾಮ ರತ್ನಗ ರಾಮದೇವರತ್ತಗ ಉಪ್ಪು ನೀರ ಕಡಲ ಕಟ್ಟೆ ಕಟ್ಟಿ ನೇರ್ಗ ಸರ್ಪಶಾಹಿ ಪಂಪೆ ರಾಮದೇವರತ್ತಗ
ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿಯಾಣಂ ನಮೋ ವಜ್ರಾಯಾಣಂ ನಮೋ ಲೋಯೇ ಸೌವರ್ಣಾಗೂಢಂ सर्वेशी पढ़मं भवै मङ्गलम् ಭಜನೆ ಮಾಡೋಣ ಬಂದಿರೋ ಜಿನೇಶನ ಭಜನೆ ಮಾಡೋಣ ಬಂದಿರೋ ಕರ್ಮಗಳ ನೋಡಿ ಅರೆಕ್ಷಣದಿ ಸುತ್ತು ನಿರ್ಮಲವ ಮಾಡಿ ಕರ್ಮಗಳ ನೋಡಿ ಅರೆಕ್ಷಣದಿ ಸುತ್ತು ನಿರ್ಮಲವ ಮಾಡಿ ಅಷ್ಟಕರ್ಮಗಳ
ಬನ್ನಿರು
అయ్యప్ప జ్యోతి వెలగింది అయ్యప్ప స్వామి కాంతమలటి జ్యోతి వెలగింది స్వామి అయ్యప్ప శరణమయ్యప్ప శరణమయ్యప్ప స్వామి అయ్యప్ప స్వామి అయ్యప్ప శరణమయ్యప్ప శరణమయ్యప్ప. பழனிமலை முருகந்தே பாலசுபிரமணியந்தே பால் கவடி ஆடிவராம் மேல் முருகாமேல் பால் கவடி ஆடிவராம் மேல் முருகாமேல் பழனிமலையில் முருகந்தே பாலசுபிரமணியந்தே பால் கவடி ஆடிவராம் மேல் முருகாமேல் பால் கவடி ஆடிவராம் மேல் முருகாமேல் சந்தனங்க காவடி திருநாகர் காவடி சந்தனங்க காவடி திருநாகர் காவடி சொர்க்கீய பழனியிலே காவடி ஆட்டம் தேவசேனாபதிக்கு வேல் கொண்டாட்டம் வேல் 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 முருகா வேல் 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 முருகா வேல் 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 முருகா வேல் முருகா வேல்
പഴനിയിലൊരു ദേവനായി ബാലസുബ്രഹ്മണ്യനായി മോഹത്താവടി ഏന്തി വരാമേൽ മുരുകാവേൽ മോഹത്താവടി ഏന്തി വരാമേൽ മുരുകാവേൽ പഴനിയിലൊരു ദേവനായി ബാലസുബ്രഹ്മണ്യനായി മോഹത്താവടി ഏന്തി വരാമേൽ മുരുകാവേൽ മോഹത്താവടി ഏന്തി വരാമേൽ മുരുകാവേൽ പഴമേന്തും ജ്ഞാനമലയിൽ കാവടിയാട്ടോ ഈ സുന്ദരൻ കുമാരൻ ഇന്ന് വേലുറഞ്ഞാട്ടോ വേൽ 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 മുരുക വേൽ 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 മുരുക വേൽ 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 മുരുക വേൽ മുരുക വേൽ ഹരോഹരാ. ഇത്രയും മുരുകനുക്ക്. മലമുകളിലെ ശരവണൻ ബാലസൂര്യസുന്ദരൻ ഭസ്മതവളിയാടി വരാമേൽ മുരുകാമേൽ ഭസ്മതവളിയാടി വരാമേൽ മുരുകാമേൽ മലമുകളിലെ ശരവണൻ ബാലസൂര്യസുന്ദരൻ ഭസ്മതവളിയാടി വരാമേൽ മുരുകാമേൽ ഭസ്മതവളിയാടി വരാമേൽ മുരുകാമേൽ പഴനിമല കോട്ടയിൽ കാവടിയാട്ടോ ഈ ശിവപാർവതി പുത്രൻ ഇന്ന് വേൽ നിറഞ്ഞാട്ടോ വേൽ 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 മുരുക
ಎದುರಿ ಹೋದ್ಲಲ್ಲೋ ಮತ್ತೆ ನಿನ್ನ ನೋಡಿ ಮೋಹಗೊಂಡ್ಲಲ್ಲೋ ರಾಧೆ ಕೃಷ್ಣ ಬೇಗ ಬಾರು ನೀ ನಲಿದಾಡೋಣ ಹಾಡೋಣ ಓಡಿ ಬಾರು ರಾಧೆಯ ಕೃಷ್ಣ ಬೇಗ ಬಾರು ನೀ ನಲಿದಾಡೋಣ ಹಾಡೋಣ ಓಡಿ ಬಾರು ನಟನ ವಿಲೋಲ ಕೃಷ್ಣ ಮನ ಮರೆತು ಆಡುವಂತೆ ಪ್ರಕೃತಿಯು ಪೊಂಗಿ ಆಡಿತು ನಟನ ವಿಲೋಲ ಕೃಷ್ಣ ಮನ ಮರೆತು ಆಡುವಂತೆ ಪ್ರಕೃತಿಯು ಪೊಂಗಿ ಆಡಿತು ರಾಧೆ ಕೃಷ್ಣ ಬೇಗ ಬಾರು ನೀ ನಲಿದಾಡೋಣ ಹಾಡೋಣ ಓಡಿ ಬಾರು ರಾಧೆಯ ಕೃಷ್ಣ ಬೇಗ ಬಾರು ನೀ ನಲಿದಾಡೋಣ ಹಾಡೋಣ ಓಡಿ ಬಾರು ಎಡಬಲ ತಿರುಗಿ ನೀವಯ್ಯರದಿ ಆಡುವಂತೆ ಗೋಪಿಕೆಯು ಕುಣಿದಾಡಿತು ಎಡಬಲ ತಿರುಗಿ ನೀವಯ್ಯರದಿ ಆಡುವಂತೆ ಗೋಪಿಕೆಯು ಕುಣಿದಾಡಿತು ಅವಳ ಅಡಿನುಡಿ ತತ್ತರಿಸಿತು ರಾಧೆಯ ಕೃಷ್ಣ ಬೇಗ ಬಾರು ನೀ ನಲಿದಾಡೋಣ ಹಾಡೋಣ ಓಡಿ ಬಾರು ರಾಧೆಯ ಕೃಷ್ಣ ಬೇಗ ಬಾರು ನೀ ನಲಿದಾಡೋಣ ಹಾಡೋಣ ಓಡಿ ಬಾರು ಹೂಗಳೆಲ್ಲ ಮಲಗಿತು ಕಾಡು ಮೇಡು ಮಲಗಿತು ಗೋಪಿಗೆ ಮಲಗಲಿಲ್ಲಲ್ಲೋ ಹೂಗಳೆಲ್ಲ ಮಲಗಿತು ಕಾಡು ಮೇಡು ಮಲಗಿತು ಗೋಪಿಗೆ ಮಲಗಲಿಲ್ಲಲ್ಲೋ ಅವಳು ಕೃಷ್ಣ ನಿನ್ನ ಮರೆಯಲಿಲ್ಲಲ್ಲೋ ರಾಧೆಯ ಕೃಷ್ಣ ಬೇಗ ಬಾರು ನೀ ನಲಿದಾಡೋಣ ಹಾಡೋಣ ಓಡಿ ಬಾರು ರಾಧೆಯ ಕೃಷ್ಣ ಬೇಗ ಬಾರು ನೀ ನಲಿದಾಡೋಣ ಹಾಡೋಣ ಓಡಿ ಬಾರು ರಾಧೆಯ ಕೃಷ್ಣ ಬೇಗ ಬಾರು ನೀ ನಲಿದಾಡೋಣ ಹಾಡೋಣ ಓಡಿ ಬಾರು ರಾಧೆಯ ಕೃಷ್ಣ ಬೇಗ ಬಾರು ನೀ ನಲಿದಾಡೋಣ ಹಾಡೋಣ ಓಡಿ ಬಾರು వైర్లెస్ రేంజ్ చేయొద్దు ఆపడదా ముందు ఆపడదా Thank you.
ಶಾರದೆ ಗಾನ ಸಾರಬೊಮ್ಮದು ಶಾರದೆ ನಾಮ ನನ್ನಯ ಮನವಿಂದು ಶಾರದೆ ಸದನ
ಶಾರದೆ ಸದನ ಹೃದಯ ಜ್ಯೋತಿ ಬೆಳಗಿತೆನು ಅವಳಿಗೆ ದಿನನ ಹೃದಯ ಜ್ಯೋತಿ ಬೆಳಗಿತೆನು ಅವಳಿಗೆ ದಿನನ ರೋಮಾಂಚನ ತಾಯಿ ಶಾರದೆ ಧ್ಯಾನ ರೋಮಾಂಚನ ತಾಯಿ ಶಾರದೆ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಭಾವದಲಿಯಲಿ ಶಾರದೆ ಗಾನ ರಾಗಬೊಮ್ಮಲು ಶಾರದೆ ನಾಮ ದರ್ಶನದಿಂದ ಅರಳಿತು ವದನ ಅಂಧಕಾರದಾಚೆಯೂ ನೋಡಿತು ನಯನ ತಾಯಿ ದರ್ಶನದಿಂದ ಅರಳಿತು ವದನ ಅಂಧಕಾರದಾಚೆಯೂ ನೋಡಿತು ನಯನ ಸುತ್ತಮುತ್ತಲೂ ಎಲ್ಲ ತಾಯಿ ದರ್ಶನ ಸುತ್ತಮುತ್ತಲೂ ಎಲ್ಲ ತಾಯಿ ದರ್ಶನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಭಾವದಲಿಯಲಿ ಶಾರದೆ ಗಾನ ರಾಗಬೊಮ್ಮಲು ಶಾರದೆ ನಾಮ ಕರುಣಾಮಯಿ ಸಿರಿದೇವಿ ತಾಯಿ ಶಾರದೆ ಕರುಣಾಮಯಿ ಸಿರಿದೇವಿ ತಾಯಿ ಶಾರದೆ ಕರಮುಗಿವೆ ತಾಯಿ ನಿನಗೆ ಶರಣನಾಗಿಹೆ ಕರಮುಗಿವೆ ತಾಯಿ ನಿನಗೆ ಶರಣನಾಗಿಹೆ ನಿನ್ನ ಚರಣ ಸೇವೆ ಭಾಗ್ಯ ಸತತ ಬೇಡುವೆ ನಿನ್ನ ಚರಣ ಸೇವೆ ಭಾಗ್ಯ ಸತತ ಬೇಡುವೆ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಭಾವದಲಿಯಲಿ ಶಾರದೆ ಗಾನ ರಾಗಬೊಮ್ಮಲು ಶಾರದೆ ನಾಮ ಹೃದಯ ಹಾಡಿತು ಶಾರದೆ ಗಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ನೆನೆದರೆ ಕ್ಲೇಶ ಪರಿಹಾರವು ಗುಬ್ಬಿಯಾಳು ನಾರಾಯಣನ ಧ್ಯಾನದಿಂದ ನರಕ ಭಯವಿಲ್ಲವು ಗುಬ್ಬಿಯಾಳು ಮಾಧವನ ನೆನೆದರೆ ಮನೋಭಿಷ್ಟ ಕೊಡುವನು ಗುಬ್ಬಿಯಾಳು ಗೋವಿಂದನ ದಯದಿಂದ ಘೋರ ದುರಿತ ನಾಶವು ಗುಬ್ಬಿಯಾಳು 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 ಗೋವಿಂದ ಗೋವಿಂದ ಗುಬ್ಬಿಯಾಳು ಗೋವಿಂದ ಗೋವಿಂದ ಗುಬ್ಬಿಯಾಳು
ಭಜನೆ ಇಲ್ಲದವಗೆ ವೈಷ್ಣವರ ಜನ್ಮ ಉಂಟೆ ಗುಬ್ಬಿಯಾಳೋ ಮಧುಸೂದನನ ದಾನದಿಂದ ಅತಿಶಯವೂ ಇರುವುದು ಗುಬ್ಬಿಯಾಳು ತ್ರಿವಿಕ್ರಮನ ನೆನೆದರೆ ಸಾವಿತ್ರಿಯಾಗಿಹರು ಗುಬ್ಬಿಯಾಳು ವಾಮನ ದೇವರು ನಮಗೆ ವರಗಳ ಕೊಡುವನು ಗುಬ್ಬಿಯಾಳು ಗುಬ್ಬಿಯಾಳೋ ಗುಬ್ಬಿಯಾಳೋ ಗೋವಿಂದ ಗೋವಿಂದ ಗುಬ್ಬಿಯಾಳೋ ಶ್ರೀಧರನ ನೆನೆದರೆ ಸಿರಿ ನಮಗೆ ಒಲಿವಳು ಗುಬ್ಬಿಯಾಳೋ ಋಷಿಕೇಶನ ಧ್ಯಾನದಿಂದ ಹೃದಯ ಪರಿಶುದ್ಧವು ಗುಬ್ಬಿಯಾಳು ಪದ್ಮನಾಭ ನಮ್ಮೆಲ್ಲರ ಪಾಲಿಸಿ ರಕ್ಷಿಪನು ಗುಬ್ಬಿಯಾಳು ದಾಮೋದರನ ನೆನೆದರೆ ಪಾಮರತ್ವ ಬಿಡಿಸುವನು ಗುಬ್ಬಿಯಾಳು ಗುಬ್ಬಿಯಾಳೋ ಗುಬ್ಬಿಯಾಳೋ ಗೋವಿಂದ ಗೋವಿಂದ ಗುಬ್ಬಿಯಾಳೋ ಸಂಕರ್ಷಣನ ಧ್ಯಾನದಿಂದ ಸಂತಾನ ಅಭಿವೃದ್ಧಿಯು ಗುಬ್ಬಿಯಾಳೋ ವಾಸುದೇವನ ದಯದಿಂದ ವಂಶೋದ್ಧಾರವು ಗುಬ್ಬಿಯಾಳು ಪ್ರದ್ಯುಮ್ನ ನೆನೆದರೆ ಭೂಪ್ರದಕ್ಷಿಣೆ ಫಲವೋ ಗುಬ್ಬಿಯಾಳು ಅನಿರುದ್ಧನ ಸೇವಿಸಿ ಪುನೀತರಾಗಿಯು ಗುಬ್ಬಿಯಾಳು ಗುಬ್ಬಿಯಾಳೋ ಗುಬ್ಬಿಯಾಳೋ ಗೋವಿಂದ ಗೋವಿಂದ ಗುಬ್ಬಿಯಾಳೋ ಪುರುಷೋತ್ತಮ ಪುರಾಣ ಪುರುಷನೆಂದು ತಿಳಿಯಿರೋ ಗುಬ್ಬಿಯಾಳೋ ಅದು ಕ್ಷಜ ನಮ್ಮೆಲ್ಲರಿಗೆ ಆಧಾರವಾಗಿರಲು ಗುಬ್ಬಿಯಾಳು ನಾರಸಿಂಹ ದೇವರು ನಮ್ಮ ಕುಲ ದೈವವು ಗುಬ್ಬಿಯಾಳು ಅಚ್ಯುತ ಲಕ್ಷ್ಮಿಯ ಕೂಡಿ ಸಚ್ಚಿದಾನಂದನು ಗುಬ್ಬಿಯಾಳು ಗುಬ್ಬಿಯಾಳೋ ಗುಬ್ಬಿಯಾಳೋ ಗೋವಿಂದ ಗೋವಿಂದ ಗುಬ್ಬಿಯಾಳೋ ಜನಧನ ದೇವರು ಜಗಕ್ಕೆಲ್ಲ ಶ್ರೇಷ್ಠರು ಗುಬ್ಬಿಯಾಳೋ ಉಪೇಂದ್ರನು ನಮ್ಮ ಪರಾಧವ ಕ್ಷಮಿಸುವ ಗುಬ್ಬಿಯಾಳು ಹರಿನಾಮಾಮೃತಕ್ಕೆ ಸರಿ ಧರೆಯೊಳಗಿಲ್ಲವೋ ಗುಬ್ಬಿಯಾಳು ಶ್ರೀಕೃಷ್ಣ ರಂಗೇಶ ಎಂಬ ಸಿದ್ಧಕ್ರಿಯೆ ಬಲ್ಲರೆ ಗುಬ್ಬಿಯಾಳು ಗುಬ್ಬಿಯಾಳೋ ಗುಬ್ಬಿಯಾಳೋ ಗೋವಿಂದ ಗೋವಿಂದ ಗುಬ್ಬಿಯಾಳೋ
ಸತತವು ಗುಬ್ಬಿಯಾಳು ಗಣಿಯೋಳು ಆ ಚಂದ್ರಾರ್ಥ ತಾರಕವಾಗಿದ್ದರು ಗುಬ್ಬಿಯಾಳು ಹಯವದನನ ಪಾದ ಧ್ಯಾನ ಮರೆಯದೆ ನಿನೆ ಮನವೇ ಗುಬ್ಬಿಯಾಳು ನಮ್ಮ ಹಯವದನನ ಪಾದವೇ ನಿನೆ ಮನವೇ ಗುಬ್ಬಿಯಾಳು 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 ಗೋವಿಂದ ಗೋವಿಂದ ಗುಬ್ಬಿಯಾಳು ಗೋವಿಂದ ಗೋವಿಂದ ಗುಬ್ಬಿಯಾಳು 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 ಗೋವಿಂದ ಗೋವಿಂದ ಗುಬ್ಬಿಯಾಳು ಗೋವಿಂದ ಗೋವಿಂದ ಗುಬ್ಬಿಯಾಳು ಗೋವಿಂದ ಗೋವಿಂದ ಗುಬ್ಬಿಯಾಳು ಗೋವಿಂದ ಗೋವಿಂದ ಗುಬ್ಬಿಯಾಳು. ಓಟೆಂಬ ಕಲ್ಲೊಂದು ನಾನು ಚಿತ್ರಗಳು ಒಂದಿನ
ஐயப்ப
ಹೆಜ್ಜೆ ಸೇವೆಗಳನ್ನು ಮತ್ತು ಸಂಸ್ಥೆ ಕೊಟ್ಟು ಜಗನ ಹೆಜ್ಜೆ ಸೇವೆಯನ್ನು ಸಂತೋಷವು ಸರ್ವಶಕ್ತಿ ಇಲ್ಲ ಸ್ವೀಕಾರವನ್ನು ಮತ್ತೊಂದು ಅವರ ಜೊತೆ ಹೆಜ್ಜೆ ಸೇವೆ ಕೆಟ್ಟ ರೀತಿ ತೊಂದು ಸರ್ವಶಕ್ತಿ ಇಲ್ಲ ಅಲ್ಪಾದ ಕೊರತು ಅಂಚನೆ ಏರು ಬರ್ತದೆ ಭಕ್ತಿಡಿ ಕೈ ಜೋರ್ತು ಪ್ರಾರ್ಥನೆಯನ್ನು ಮಲ್ಪೇರ ತನ್ನ ಮನಸ್ಸು ಇಷ್ಟಾರ್ಥವನ್ನು ಒದಗಾದ ಕೊರತು ಹೆರಿಗೆ ಸಂತಾನ ಭಾಗ್ಯವಂತನ ಜೊತೆ ಸಂತಾನ ಭಾಗ್ಯವನ್ನು ಒದಗಾದ ಕೊರತು ಹೆರಿಗೆ ಕಲ್ಯಾಣ ಭಾಗ್ಯವಂತನ ಅಜ ಕಲ್ಯಾಣ ಭಾಗ್ಯವನ್ನು ಒದಗಾದ ಕೊರತು ವಾಂತರತಲ ಸಿಖ ಸಂಘಟನ ಅಪ್ಪನ ಹಿಂಡಿದ ತೀರ್ಥರು ಸಂಪೂರ್ಣವಾಗಿ ಗುಣಮುಖಾಣಿಯನ್ನು ಪ್ರತಿಪಾದಿಸಿಕೊಂಡು ಅಂಜನೆ ಮಾತಾ ಮಾಲಧರ್ ಅಯ್ಯಪ್ಪ ಸ್ವಾಮಿ ಮಕ್ಕಳು ಆ ಶಬರಿಮಲೆ ಯಾತ್ರೆ ಬಂಧನ ಹೊಂದಿಲ್ಲಿ ಅಲ್ಪಲ ಕಾಲಾಂತರದಲ್ಲ ಹೊಂದುಕೊರದು ಬರಂದ ಅಗ್ನಿ ರಕ್ಷಣೆ ಮಲ್ಪಾದು ಹೋದು ಬಿರ ಬನ್ನಮುಟ್ಟ ಮಹಾಗಣಪತಿ ದುರ್ಗಾಪರಮೇಶ್ವರಿ ಅಂಜನೆ ಅಯ್ಯಪ್ಪ ದೇವಿಯ ತಪ್ಪ ದೇವಿ ಇದಿರಿ ಸರ್ವಶಕ್ತಿನ ವ್ಯವಸಾಯ ನಿತ್ಯರಿಗೆ ಅಗಲನ ಕಷ್ಟವನ್ನು ನಿವಾರಣ ಮಲ್ಪಾದು ಎಲ್ಲಿನಿಗೆಲ್ಲ ಜಯ ಮಲ್ಪಾದು ಮಾತರೆಗಳ ಪ್ರತಿಪತ್ತು ಉತ್ಪತ್ತಿದ ಸಾಧಿ ಮಗಾದ ಹೊರದು ಉಡಲ್ ಬರ್ಪವಾಂತರ ಸಿಖ ಸಂಘಟನೆ ನಿವಾರಣ ಮಲ್ಪಲೆ ಎನ್ನಿನಿಗೆಲ್ಲ ಜಯ ಮಲ್ಪಲೆ ಇನಿತ ಯಕ್ಷಗಾನ ಸೇವೆನೆ ಎಡ್ಡ ರೀತಿ ಕೊರ್ನುಡಿ ಈ ಮಣ್ಣುಡಿ ಯಶಸ್ವಿ ಆದ ಮಲ್ಪಾದು ಕುರಿಯರಿಗೆ ಮಲ್ಪಾದು ಮಹಾಗಣಪತಿಯವರ ವಾದರಂದಗಳಿಗೆ ಗೋವಿಂದಾನಿ ಗೋವಿಂದ ಗುರುದೇವರ ವಾದರಂದಗಳಿಗೆ ಗೋವಿಂದಾನಿ ಗೋವಿಂದ ದುರ್ಗಾ ಪರಮೇಶ್ವರಿ ಅಮ್ಮನವರ ವಾದರಂದಗಳಿಗೆ ಗೋವಿಂದಾನಿ ಗೋವಿಂದ ರಾಮದೇವರ ವಾದರಂದಗಳಿಗೆ ಗೋವಿಂದಾನಿ ಗೋವಿಂದ ದೇವದೇವರ ವಾದರಂದಗಳಿಗೆ ಗೋವಿಂದಾನಿ ಗೋವಿಂದ ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ವಾದರಂದಗಳಿಗೆ ಗೋವಿಂದಾನಿ ಗೋವಿಂದ ಆದಿ ಧೂಮಾವತಿ ಗುಪ್ಪ ಪಂಜುರುಳಿ ಬ್ರಹ್ಮ ಪೈತೃಗಳ ವಾದರಂದಗಳಿಗೆ ಗೋವಿಂದಾನಿ ಗೋವಿಂದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ರಾಜರಾಜೇಶ್ವರಿ ಸ್ವರೂಪಿಣಿ ದೇವಿ ಜಮ್ಮನವರ ವಾದರಂದಗಳಿಗೆ ಗೋವಿಂದಾನಿ ಗೋವಿಂದ गम्मत हो जाए
ಭಕ್ತಾಭಿಮಾನಿಗಳ ವಿನಂತಿ ಏರ್ಲ ತೀರ್ಥ ಪ್ರಸಾದದ ತೊಂದರೆಯಿಂದ ಚೌಕಿಗೆ ಬರ್ತದೆ ಶ್ರೀದೇವಿಯರ್ನ ಸಿರಿಮುಡಿ ಗಂಧ ಪ್ರಸಾದವನ್ನು ಸ್ವೀಕಾರ ಮಾಡ್ಬೋದು ಮಾಡೋದು ವಿನಂತಿ ಮಾಡ್ತಂದಿಲ್ಲ. ತೀರ್ಥ ಪ್ರಸಾದದ ತೊಂದರೆ ಏರ್ಲಿತ್ತಂಡ ಚೌಕಿಗೆ ಬರ್ತದೆ ತೀರ್ಥ ಪ್ರಸಾದದ ತೊಂದಲ್ಲಿ ಮುದದಿಂದ ನಿನ್ನ ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ ಮದವೂರ ವಿಘ್ನೇಶ ದೇವಾ ಜಗದೀಶ ಮುದದಿಂದ ನಿನ್ನ ಅರೆ ನಿನ್ನಯ ಮಹಿಮೆಯನ್ನು ಪೊಗಳಲವಲ್ಲ ಅರೆ ನಿನ್ನಯ ಮಹಿಮೆಯನ್ನು ಪೊಗಳಲವಲ್ಲ ಧರಣಿಯನು ಬೊತ್ತಿರ್ದ ಮಹಾಶೇಷ ಗರಿದು ಹರನ ಸುಕುಮಾರ ಸಕಲಾಗ ಬಗೆ ಸಾಕಾರ ಬರೆಯೊಳು ವಿಶೇಷ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಶರಣು ತೀರುವಗ್ರ ಶಾಲಿ ವಾಹಿನಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಬಳಿರನ್ನ ಊರಿನಿ ಶರಣು ಶರಣು ಸಿಂಹವಾಹಿನಿ ಮಹಿಷಮರ್ದಿನಿ ಈ
पंकजाक्षिणी अखिल गुण परिपालिनी पद्मधारिणी शरणो शरणो पंकजामुखी परम पावने पंकजामुखी परम पावने शंख चक्र गदाधरी शंकर प्रिय देवी तव पद पंकरुह के नमो नमो शंकर प्रिय देवी तव पद पंकरुह के नमो नमो शरणु शरणु ದರೆ ಎಲ್ಲವೂರಿನ ಉದರದುಳಿರುತ್ತಿರು ಸಿರಿ ಎಂಬಳುಳಿನ ಚರಣವನರಿಯಣು ಶರಣಗಜ ರಕ್ಷಾಮಣಿ ನರಹರಿ ಗಗನವೆಲ್ಲವೂರಿನ ನಾಭಿ ನೀಲವೇಣಿನಿ ಬರುಕುಮಿನಿ ವಿಠಲ ಬಾಲಕರಡನೆ ಬಾಲಗೋಪಾಲಕಾಯ ಬಾಲಜನದಿ ಗೋವಳನೊಡನಾಡಿದ ಗಗನವೆಲ್ಲವೂರಿನ ನಾಭಿ ಅನುಪಮ ಗುಣನಿಧಿ ನಿನಂತ ಕೀರುತಿ ಮುಡಿಗಳ ಸನ್ನುದಿ ಗಣಪತಿ ವಾಹನ ಘನತರ ಗದುಗಿನ ವೀರಣರಾಯನ ಗಗನವೆಲ್ಲವೂರಿನ ನಾಭಿ ಗಗನವೆಲ್ಲವೂರಿನ ನಾಭಿ ಗಗನವೆಲ್ಲವೂ ನಿನ್ನ ನಾಭಿ विघ्नद्वान्त निवारणैकधरणी विघ्नाटवी हव्यवा विघ्नव्याल कुलाभिमान गरुडो विघ्नेद पंचानन
ಶೋಧನ ಪವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೋಗಾ ಪ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾಂ ವಿಘ್ನೇಶ್ವರ ರಕ್ಷ ಮಾಂ ಗಜಮುಖದವಗೆ ಗಣಪಗೆ ಚೆಲುವ ತ್ರಿಜಗ ವಂದಿತ ನೀಗಾರತಿ ಎತ್ತೀರೇ ಆರತಿ ಬೆಳಗೀರೇ ಗಜಮುಖದವಗೆ ಗಣಪಗೆ ಹರದೊಳು ಪರಶು ಆಶಾಂಕುಶಧಾರಗೆ ಹರುಷದಿ ಭಕ್ತರ ಪುರೆವಗೆ ಉರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರೇ ಆರತಿ ಬೆಳಗಿರೇ ಗಜಮುಖದವಗೆ ಗಣಪಗೆ ನೆನೆಯಿರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದವೂರ ಗಣನಾಥನ ದೇವರ ದೇವ ಕೃಪಾಕರನ ಆ ಆ ದೇವರ ದೇವ ಕೃಪಾಕರಣ ದೇವರ ದೇವ ಕೃಪಾಕರಣ ಪಾವನ ಚರಿತ ಪುಣ್ಯೋದಯನ ಪಾವನ ಚರಿತ ಪುಣ್ಯೋದಯನ ಸುರಮುನಿ ನಮಿತ ಸರ್ವೇಶ್ವರನ ಆ ಆ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಭರಿತ ಸಿದ್ಧಿಯ ನೀವ ಭವಾರನ ಪರಮಾತ್ಮ ದುರಿತ ಭಯಂಕರನ ವರಮದ ಊರ ವಿಘ್ನೇಶ್ವರನ ವರಮದ ಊರ ವಿಘ್ನೇಶ್ವರನ ದಿಂತನ ದಿನ್ನ ದೈ ದಿನ್ನ ದೈ ದಿನ್ನ ದೈ ಹಿಂದನ ದಿನ್ನ ದೈ ದಿನ್ನ ದೈ ದಿನ್ನ ದೈ ತಗಿಡ ದಗ ದಗ ತಗಿಡ ದಗ ದಗ ತಗಿಡ ದಿನ್ನ ದೈ ಧಿಂ ತಗಿಡ ದಗ ದಗ ತಗಿಡ ದಗ ದಗ ತಗಿಡ ದಿನ್ನ ದೈ ದಿಂದನ ದಿನ್ನ ದೈ ತೈ ದಿನ್ನ ದೈ ತೈ ದಿನ ದೈ ತೈ ದಿನ ದಾದಿನ ತೈ ದಿನ ದಾದಿನ ತೈ ದಿನ ದಾದಿನ ದೈ 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 ದತ್ತ
ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ವಿನಂತಿನ ಮಂತದಲ್ಲ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿ ಜಯಳ ಬಾಲ ನೆನೆಸಿ ಬಾಲಗಿರಿ ಜಯಳ ಬಾಲ ನೆನೆಸಿರಿ ಪೂಜಾಲವ ಧರಿದ ಸುಶೀಲ ದಯಾನಿಧಿಯೇ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ದಿಂದನ ದಿನ್ನ ದೈ ದಿನ್ನ ದೈ ದಿನ್ನ ದೈ ತೊಂದನ ದಿನ್ನ ದೈ ದಿನ್ನ ದೈ ದಿನ್ನ ದೈ ದಿಂದನ ದಿನ್ನ ದೈ ತೈ ದಿನ ದೈ ತೈ ದಿನ ದೈ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ ದಿನ ತಾ ದಿನ ದೈ 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 ದತ್ತ ವಂದೇ ದೇವರ ದೇವ ತೊಂಗದು ಒಂಗದ ಗದದಿಂದ ಹಲ್ 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 ಹಲೋ 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 ಹಲೋ
ಹಲ್ 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 ಹಲ್
ಅಂಬುರು ಹೊದಳಲಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮತೆಗೆ ಕೈ ಮುಗಿದು ಅಂಬುಜಾತಲವಾಣಿಯರಾದ ಪಾದಾಂಬುಜಕ್ಕೆ ಪುರಮಡುತ್ತ ವರ್ಣಿಪೆನಿ ಕಥಾಮೃತವ ಚಂದ್ರಶೇಖರನದ ಹಿಮಗಿರಿ ನದನೆಯುಡೋ ಚಂದ್ರಶೇಖರ ಗದ ಹಿಮಗಿರಿ ನದನೆಯುಡೋ ಪಾರ್ವತಿ ಸ್ವಾಮಿ, ಇದು ಕೈಲಾಸಗಿರಿ, ಪರಮ ಪಾವನವಾದಂತಹ ಕೈಲಾಸಗಿರಿಯಲ್ಲಿ ಪಾರ್ವತಿ ಪರಮೇಶ್ವರರಾದಂತಹ ನಮ್ಮ ವಾಸಸ್ಥಾನವಾಗಿದೆ. ನಿಜ, ಅನೇಕ ಮಂದಿ ಭಕ್ತಾದಿಗಳು ನಮ್ಮನ್ನು ಕಾಣುವುದಕ್ಕಾಗಿ ಆಗಮನಿಸುವವರಿದ್ದಾರೆ. ಅವರನ್ನೆಲ್ಲ ಆಶೀರ್ವಾದಿಸುತ್ತಾ ಲೋಕದ ಹಿತಚಿಂತನೆಯನ್ನು ಕಾಣುತ್ತಾ ಲೋಕದ ಲಯದ ಕಾರ್ಯವನ್ನು ಮಾಡುವವನು. ಜಗದಾದಿಕಾಮಾಯ ಕೊಟ್ಟಂತಹ ನೇಮವಿದು. ಸೃಷ್ಟಿ ಸ್ಥಿತಿ ಲಯದ ಕಾರ್ಯವನ್ನು ಮೂರು ಮೂರ್ತಿಗಳಾದಂತಹ ನಮಗೆ ಒದಗಿಸಿಕೊಟ್ಟ ಕಾಲಕ್ಕೆ ಅವಳಿಂದ ಆಜ್ಞೆಯನ್ನು ಪಡೆದುಕೊಂಡು ನಮ್ಮ ನಮ್ಮ ಲೋಕವನ್ನು ಸೇರಿಕೊಂಡು ನಮ್ಮ ನಮ್ಮ ಕಾರ್ಯದಲ್ಲಿ ನಾವು ತೊಡಗಿಸಿಕೊಂಡವರಿದ್ದೇವೆ. ಸೃಜಿಸುವ ಕಾರ್ಯವನ್ನು ಪಡೆದುಕೊಂಡವ ಸತ್ಯಲೋಕವಾಸಿಯಾಗಿರುವಂತಹ ಬ್ರಹ್ಮನಿದ್ದಾನೆ. ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಜಿಸುವಂತಹ ಕಾಯಕ ಆ ಬ್ರಹ್ಮನದ್ದು. ಪಾಲನಾ ಕಾರ್ಯವನ್ನು ವೈಕುಂಠಾಧಿಪತಿಯಾಗಿರುವಂತಹ ನನ್ನ ಭಾವನಾಗಿರುವಂತಹ ಶ್ರೀಹರಿಯ ಕಾಯಕ. ಇನ್ನು ಲಯದ ಕಾರ್ಯ ಅದನ್ನು ಮಾತೆ ನನಗೆ ಒದಗಿಸಿಕೊಟ್ಟಳು. ಮಾತೆ ಒದಗಿಸಿಕೊಟ್ಟಂತಹ ಯಾವ ಉದ್ಯೋಗ ಉಂಟು ಅದನ್ನು ಬಹಳ ನಿಷ್ಠೆಯಿಂದ ನನ್ನ ಕಾಯಕವನ್ನು ನಾನು ಮಾಡುತ್ತಾ ಇದ್ದೇನೆ. ಎಲ್ಲರೂ ಅಷ್ಟೇ ಅಲ್ವ ಲೋಕದಲ್ಲಿ, ತಮಗೆ ಒದಗಿ ಬಂದಂತಹ ಕರ್ಮವನ್ನು ನಿಷ್ಠೆಯಿಂದ ನಾವು ಮಾಡಬೇಕು. ಸಾಮಾನ್ಯ ಒಬ್ಬ ವ್ಯಕ್ತಿಯೇ ಆಗಿರಲಿ, ಭೂಲೋಕದಲ್ಲಿ ಸುಖವನ್ನೇ ಬಯಸುತ್ತಾ ಅದರ ಬೆನ್ನ ಹಿಂದೆಯೇ ಹೋಗುವುದಲ್ಲ. ಇಲ್ಲ, ಮಾಡುವಂತಹ ಕರ್ಮದಲ್ಲಿ ನಿಷ್ಠೆ ಉಂಟು ಅಂತಾದರೆ ಸುಖವೆನ್ನುವುದು ಬೆನ್ನಟ್ಟಿಕೊಂಡು ನಮ್ಮ ಜೊತೆಯಾಗಿ ಬರುತ್ತದೆ ಎನ್ನುವುದೇ ಸ್ಪಷ್ಟ ಸತ್ಯ. ಲಯದ ಕಾರ್ಯ ಏನು?
ಎದುರಿಗೆ ಸಿಕ್ಕಿದ್ದನ್ನೆಲ್ಲ ಲಯಗೊಳಿಸುವಂತ ಕಾಯಕವನ್ನು ಮಾತೆ ನನಗೆ ಒದಗಿಸಿಕೊಟ್ಟದ್ದ? ಇಲ್ಲವೇ ಇಲ್ಲ. ಕಾಲ ಬರಿತು ಲಯಗೊಳಿಸಬೇಕು. ಪಾಲನಾ ಕಾರ್ಯವಾದರೂ ಅಷ್ಟೇ. ಯಾರಿಗೆ ಎಷ್ಟು ಬೇಕು ಅದನ್ನು ಒದಗಿಸಿಕೊಡುವಂತ ಕಾಯಕವು ನಮಗೆ ಒದಗಿ ಬಂದಿದೆ. ಇನ್ನೊಂದು ವಿಚಾರ, ಈ ಕಾಲಾಂತಕನಾಗಿರುವಂತ ನಾನಾದರೂ ಕಾಲಕ್ಕೆ ಅಧೀನನಾಗಿಯೇ ಬದುಕಬೇಕು. ಅದರಿಂದ ಹೊರತುಪಡಿಸಿದಂತ ಬದುಕು ನಮ್ಮದಾದರೂ ಅಲ್ಲ. ಕಾಲಕ್ಕೆ ಅಧೀನವಾಗಿ ನಮ್ಮ ಹೆಜ್ಜೆಯನ್ನು ನಾವು ಮುಂದಿಡುತ್ತಾ ಹೋಗಬೇಕಾಗುತ್ತದೆ. ಒಂದು ಹೊತ್ತಿನಲ್ಲಿ ದಾಕ್ಷಾಯಿನಿ ಅಂದ್ರೆ ನೀನೇ ದಹಿಸಿಕೊಂಡಂತಹ ಕಾಲಕ್ಕೆ ನಿನ್ನನ್ನೇ ನೀನು ಸಿಟ್ಟುಗೊಂಡೆ, ಲೋಕವನ್ನೇ ಸುಟ್ಟು ಸುಕಾರಿ ಮಾಡುತ್ತೇನೆ ಎನ್ನುವಂತೆ ಮುಂದಾದೆ. ಆಗ ಕೋಪ ನನಗೆ ಬಂದಿತ್ತು. ಅಂದ್ರೆ ನಾನು ಕಾಲಕ್ಕೆ ಅಧೀನನಾದೆ ಎನ್ನುವುದೇ ಸ್ಪಷ್ಟ ಅಲ್ವಾ? ಇಲ್ಲ ಅಂತಂದ್ರೆ ನಾನು ನಿಶ್ಚಲವಾಗಿ ಇರಬಹುದಿತ್ತು. ಸಾಮಾನ್ಯ ಲೋಕದ ಮಂದಿಯ ರೀತಿಯಲ್ಲಿ ನಾನು ಇರುವುದಲ್ಲವಲ್ಲ. ಆದರೂ ಕೂಡ ದೇವನಾದರೂ ಕೂಡ ಕಾಲಕ್ಕೆ ಒಳಪಟ್ಟು ನಮ್ಮ ಬದುಕಾಗಿರುತ್ತದೆ. ಹೀಗಿರುತ್ತಾ ಲೋಕದ ಕುರಿತಾದಂತಹ ಚಿಂತನೆಯನ್ನು ಅನವರತವು ಮಾಡುತ್ತಾ ಇರುವವರು. ಹೌದು, ನಾನು ನಿಷ್ಠೆ ಅಂತ ಹಾಕದಿಂದ ಹೇಳ್ತಾನೆ ಇದ್ದೇನೆ. ಹೌದೌದು, ಆದ್ರೆ ಕೆಲವರು ನಿಷ್ಠೆ ತಪ್ಪಿದರೋ ಅಂತ ನನಗೆ ಅನಿಸುವುದಕ್ಕೆ ಪ್ರಾರಂಭವಾಗಿದೆ. ನಿನ್ನನ್ನು ನಾನು ಒಡಗೂಡಿಕೊಂಡು ಎಷ್ಟು ಸಹಸ್ರ ಕೋಟಿ ವರ್ಷಗಳು ಸಂದು ಹೋಯಿತು. ಯಾವತ್ತಾದ್ರೂ ನೀ ಮಾಡುವಂತ ಕರ್ಮದಲ್ಲಿ ನೀನು ಹಿಂದುಳಿದದ್ದುಂಟ? ಇಲ್ಲಪ್ಪ. ನೀನು ಯಾರು? ಲೋಕಮಾತೆ ಅಲ್ವಾ? ನೀನೇ ತಪ್ಪಿದೆ ಅಂತಾದರೆ ಲೋಕದ ಸಾಮಾನ್ಯರ ಪಾಡೇನು? ತಪ್ಪಿದೆ. ಎಲ್ಲಿ ತಪ್ಪಿದೆ? ನೀನು ಲೋಕಕ್ಕೆ ಮಾತೆ ಲೋಕೇಶ್ವರ, ನಾನು ಲೋಕಕ್ಕೆ ತಂದೆ ಲೋಕೇಶ್ವರ ಅಲ್ವಾ? ಅದು ಒಂದು ಬದಿಯಲ್ಲಿ ಇರುವ ವಿಶ್ವವನ್ನೇ ನಾವು ಕುಟುಂಬ ಅಂತ ಭಾವಿಸಿಕೊಂಡವರು, ವಿಶ್ವದ ಸಕಲ ಮಂದಿಗಳು ನನ್ನ ಮಕ್ಕಳಂತೆ ಅಂತ ನಾವು ಭಾವಿಸುವವರು. ಅದನ್ನು ಬಿಟ್ಟರೆ ಈ ಕೈಲಾಸ ಗಿರಿಯಲ್ಲಿ ನಮಗೊಂದು ಸಂಸಾರ ಇಲ್ವಾ? ನಿಜ. ಕುಟುಂಬ ನಮ್ಮದು ಇದೊಂದು ಉಂಟಲ್ವಾ? ಉಂಟು. ಹಾಗಿದ್ದರೆ ಅನೇಕ ಮಂದಿ ಮಕ್ಕಳು ನಮ್ಮದು ಕಣ್ಣ ಮುಂದೆ ಇದ್ದಾರೆ. ಅವರು ಏನಾದರೂ ತಪ್ಪಿದ ಹೆಜ್ಜೆಯನ್ನು ಇಟ್ಟರು ಅಂತಾದರೆ ಅವರನ್ನು ಸರಿದಾರಿಗೆ ತರುವಂತ ಹೊಣೆಗಾರಿಕೆ ಇರುವುದು ಯಾರಿಗೆ? ತಾಯಿಗೆ ಅಲ್ವಾ? ತಾಯಿಯೇ ಮೊದಲ ಗುರು. ನಿಜ. ಮಕ್ಕಳು ಇದೇ ರೀತಿಯಲ್ಲಿ ಬದುಕಬೇಕು ಎನ್ನುವಂತೆ ತೋರಿಸಿಕೊಳ್ಳುತ್ತಾರೆ. ಅಷ್ಟೇ ಯಾಕೆ, ನೀನು ಜ್ಞಾನೇಶ್ವರಿಯೂ ಹೌದು. ಆದ್ರೆ ಇಂದು ನಿನ್ನನ್ನು ಕಾಣುವಾಗ ತಪ್ಪಿ ಹೆಜ್ಜೆಯನ್ನು ಇಡ್ತಾ ಇದ್ದೀಯಾ ಅಂತ ನನಗೆ ಅನಿಸ್ತಾ ಉಂಟು. ಎಲ್ಲಿ ತಪ್ಪಿದೆ? ಇಲ್ವಾ? ನಿನ್ನ ಕರ್ಮದಲ್ಲಿ ನೀನು ಎಡವಿದ್ದೀಯಾ ಅಥವಾ ಮರೆತು ವ್ಯವಹರಿಸ್ತಾ ಇದ್ದೀಯಾ? ನನ್ನ ಸೇವೆ ಮಾಡುವುದಕ್ಕೆ ನಿನಗೇನು ಔದಾಸೀನ್ಯ ಅಡರಿದೆ ಅಂತ ನನಗೀಗ ಅರ್ಥವಾಗ್ತಾ ಉಂಟು. ಖಂಡಿತವಾಗಿಯೂ ಇಲ್ಲ. ಇಲ್ವಾ? ಅದೇ ಇಲ್ಲ ಅಂತಾದ್ರೆ ಹೇಗಾಗುತ್ತದೆ? ಪ್ರತಿನಿತ್ಯ ಮಾಡುವಂತಹ ಕರ್ಮ ಅದನ್ನು ನೀನು ಮಾಡದೆ ಉಳಿದೆ ಅಂತಾದ್ರೆ ಔದಾಸೀನ್ಯ ಅಂತವೇ ಹೇಳುದಲ್ವ? ಚಾಚು ತಪ್ಪದೆ ಮಾಡುತ್ತಾ ಇದ್ದೇನೆ. ನೆನಪು ಮಾಡಿಕೋ, ನೀನು ನಿಷ್ಠೆಯಿಂದ ಮಾಡುತ್ತಾ ಇದ್ದೇನೆ. ಹೌದಾ? ನಿಜ. ನೀನು ನಿಷ್ಠೆಯಲ್ಲಿ ಮಾಡುದು ಕೆಲಸ ಇಲ್ಲ ಅಂತ ಇಷ್ಟರವರೆಗಿತ್ತ, ಇಲ್ಲಿಯವರೆಗಿತ್ತ ನಿಷ್ಠೆ ಇಲ್ಲಿವತ್ತೆ ಎಲ್ಲಿಗೆ ಹೋಯ್ತು ಅಂತ ನಾನು ಕೇಳುವುದು. ಯಾವ ತಪ್ಪು? ನೋಡಂತೆ ಹೊತ್ತು ಏನಾಯಿತು? ನಿಮ್ಮನ್ನು ದಿನನಿತ್ಯ ನೋಡುತ್ತಾ ಇದ್ದೀನಿ. ನೀನು ಹೊಸದಾಗಿ ನೋಡುವುದಲ್ಲ. ಇಲ್ಲಪ್ಪ, ಎಷ್ಟೋ ವರ್ಷಗಳಿಂದ ನೋಡುತ್ತಲೇ ಇದ್ದಿ. ಆದ್ರೆ ನೋಡುತ್ತಾ ಇದ್ದೀನಿ, ದಿನನಿತ್ಯ ಮಾಡುತ್ತಿರುವಂತಹ ಕಾರ್ಯವನ್ನು ನಿಷ್ಠೆಯಿಂದ ಮಾಡುತ್ತಾ ಇದ್ದೀನಿ.
ಇವತ್ತು ಎಲ್ಲಿ ತಪ್ಪಿದೆ? ಈ ಹೊತ್ತಿಗೆ ನೀನು ಮಾಡಬೇಕಾದ ಕರ್ಮವನ್ನು ಮಾಡಿದ್ದೀಯ ನೀನು? ಏನದು? ನನ್ನ ಮುಖವನ್ನೇ ಕಾಣಿದ್ದೆ, ನಾನು ಮಾತಾಡುವುದನ್ನೇ ಕೇಳುತ್ತಾ ಇದ್ದಿ. ಹೌದು. ಆದ್ರೆ ಭಸ್ಮದಂದು ಕಟ್ಟಿದ್ದೀಯೇನೆ ಇವತ್ತು. ಓ, ಭಸ್ಮದ ವಿಚಾರ. ಹೌದು. ಅದಕ್ಕೊಂದು ಕಾರಣ ಉಂಟು. ಹೋಗ್ಬೇಕಲ್ವ ನೀನು ಬೂದು? ನಮ್ಮ ಶೈಲದ ವಿಭವನೋಡುವ ನಿರ್ಮಲ ದಿನಾಲಿದೆ ತಡೆಯದು
ಸ್ವಾಮಿ, ಪದದ್ವಯಗಳಿಗೆ ಮತ್ತೊಮ್ಮೆ ವಂದಿಸಿಕೊಂಡವಳಿದ್ದೇನೆ. ಶ್ರೇಯಸ್ಸಾಗಲಿ ಸ್ವಾಮಿ, ಮನಸ್ಸಿಗೆ ಬಹಳಷ್ಟು ಸಂತೋಷವಾಗುತ್ತಾ ಉಂಟು. ಸಂತೋಷವ? ಹೌದಪ್ಪ. ಯಾಕೆ? ಯಾವಾಗಲೂ ಸಂತೋಷದಲ್ಲಿ ಇರುವವಳಿ ಲೋಕೇಶ್ವರಿ. ಆದ್ರೆ ಇನ್ನು ವಿಶೇಷವಾದಂತಹ ಸಂತೋಷ. ಕೆಲವರು ಸತ್ಯವನ್ನೇ ಹೇಳ್ತೇನೆ ಇಲ್ಲಿ ಅಂತ ಹೇಳುವುದು, ಅಲ್ಲಿವರೆಗೆ ಸುಳ್ಳು ಹೇಳಿದಂತವ ಇಲ್ಲ. ಆಗ ಹೇಳುವುದು ಪರಮ ಸತ್ಯ ಎನ್ನುವುದು. ಹೌದು. ಹಾಗಂತ ಈ ಪಾರ್ವತಿಯಾದಂತಹ ಅಂಶ ಒಂದಾದ್ರೆ ಮಹಾಲಕ್ಷ್ಮಿ, ಮಹಾ ಸರಸ್ವತಿ ಜೊತೆಗೆ ಪಾರ್ವತಿ ಅಂಶ ಒಂದೆಡೆ ಒಂದು ಶಕ್ತಿ ಆದ್ರೆ ಮತ್ತೊಂದು ತ್ರಿಮೂರ್ತಿಗಳಾದಂತಹ ನೀವು ಪರಮೇಶ್ವರ ದೇವರು, ಬ್ರಹ್ಮದೇವರು, ಆ ಹರಿ ಜೊತೆಗೆ ಒಂದು ಶಕ್ತಿ. ನೋಡುವವರ ಕಣ್ಣಿಗೆ ನೀವು ತ್ರಿಮೂರ್ತಿಗಳು ಬೇರೆ ಬೇರೆ ಆದ್ರೂ ಕೂಡ ಅದು ಕೇವಲ ಒಂದೇ ಶಕ್ತಿ ಅಲ್ವೇ? ಹೌದು ಅಲ್ವೇ? ನೋಡುವವರ ಕಣ್ಣಿಗೆ ಯಾವುದೇ ಬೇರೆ ಬೇರೆ ದೇವರಾದ್ರೂ ಕೂಡ ಅವರು ಅದೆಷ್ಟೋ ವಿಧದ ರೂಪದಲ್ಲಿ ನಿಮ್ಮನ್ನು ಅರ್ಚಿಸುತ್ತಾರೆ, ಮೆಚ್ಚಿಸುತ್ತಾರೆ. ಹೌದಪ್ಪ, ಭೂಲೋಕದಲ್ಲಿ ನೋಡಿ ಈಗ ಅನೇಕ ಮಂದಿ ಕಲ್ಲಿನ ರೂಪದಿಂದ ನಮ್ಮನ್ನು ಪೂಜೆ ಮಾಡುತ್ತಾರೆ. ಹೌದು ಅಲ್ವಾ? ಕೆಲವರು ತನ್ನ ಹೃದಯದಲ್ಲೇ ನಾವಿದ್ದೇವೆ, ದೇವರಿದ್ದಾರೆ ಎನ್ನುವಂತ ನಂಬಿಕೆಯಿಂದ ಬದುಕುತ್ತಾರೆ. ಕೆಲವರು ತಾ ಕಾಣುವಂತ ಸಕಲ ಚರಾಚರಗಳಲ್ಲಿ ಭಗವಂತನಿದ್ದಾನೆ ಎನ್ನುವಂತ ನಂಬಿಕೆಯ ಮೇಲೆ ಪೂಜೆ ಪುರಸ್ಕಾರಗಳನ್ನು ಮಾಡುತ್ತಾರೆ. ಅವರು ಯಾವ ರೀತಿಯಲ್ಲಿ ನಮ್ಮನ್ನು ಕಾಣುತ್ತಾರೋ ಅದೇ ರೀತಿ ಅವರ ಮುಂದೆ ನಾವು ಪ್ರತ್ಯಕ್ಷಗೊಳ್ಳುತ್ತೇವೆ, ಹೌದು, ಕಾಣಿಸಿಕೊಳ್ಳುತ್ತೇವೆ, ಅವರವರ ಭಾವಕ್ಕೆ ಬಿಟ್ಟಂತೆ. ಅದಕ್ಕಾಗಿ ಭಕ್ತರು ಕೊಂಡಾಡುದು ಹೇಗೆ? ಅಣು ರೇಣು ತೃಣ ಕಾಷ್ಟ ಸ್ಥಾವರ ಜಂಗಮಾದಿಗಳಲ್ಲಿ ಐಕ್ಯವಾದವರು ಪರಮೇಶ್ವರ ದೇವರು. ಲೋಕದ ನಾಯಕನಾಗಿರುವ ಕಾರಣ ಲೋಕೇಶ್ವರ. ನಾನು ಲೋಕೇಶ್ವರಿ, ಅರ್ಧನಾರೀಶ್ವರ. ದೇಹದ ಅರ್ಧ ಭಾಗ ನೀವು, ಅರ್ಧ ಭಾಗ ನಾನು, ಅರ್ಧನಾರೀಶ್ವರಿ. ಹೌದು ಸ್ವಾಮಿ, ಒಂದು ಪಾತ್ರೆಗೆ ನಾವು ನೀರನ್ನು ಸುರಿದಾಗ ಆ ಪಾತ್ರೆಯಲ್ಲಿರುವಂತಹ ಆಕಾರ ಏನುಂಟು ಅದು ನೀರು ತಳೆಯುತ್ತದೆ ಹೊರತು ನೀರಿಗೆ ಪ್ರತ್ಯೇಕವಾದಂತಹ ಆಕಾರ ಎನ್ನುವುದು ಇಲ್ಲ ಅಲ್ವೇ? ಅದೇ ರೀತಿಯಲ್ಲಿ ಭೂಲೋಕದ ಮಂದಿಗಳೆಲ್ಲ ಅದೆಷ್ಟು ವಿಧದಲ್ಲಿ ನಮ್ಮನ್ನು ಪೂಜಿಸುತ್ತಾರೆ, ಅರ್ಚಿಸುತ್ತಾರೆ. ಹೌದು. ಅದನ್ನು ಇದುವರೆಗೆ ಅದರ ಸಂತೋಷವನ್ನು ಅನುಭವಿಸುತ್ತಾ ಇರುವವಳು ನಾನು. ಈ ಕಾಲಕ್ಕೆ ನಾನು ಮಾಡುತ್ತಿರುವಂತಹ ಕಾರ್ಯದಲ್ಲಿ ನಾನು ಹಿಂದುಳಿದಿದ್ದೇನೆ. ಅದೇ ಕಾಣುವುದು ನನಗೆ ಯಾಕೆ ಅಂತ ಗೊತ್ತಾಗಲಿಲ್ಲ. ಇಲ್ಲ ಸ್ವಾಮಿ, ಮತ್ತೆ ನೀವು ಭಾವಿಸಿಕೊಂಡದ್ದು ಹಾಗೆ. ಯಾಕೆ? ಯಾವತ್ತು ಈ ಪಾರ್ವತಿ ನಾನು ಮಾಡುತ್ತಿರುವಂತಹ ಕಾರ್ಯದಲ್ಲಿ ಹಿಂದುಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ನಾನು ತಪ್ಪಿದೆ ಅಂತ ನೀನು ಆಡುವುದೇ? ಈಗ ನೀವು ತಪ್ಪಿದ್ದೀರಿ ಅಂತ ನಾನು ಹೇಳುವುದಲ್ಲ, ಮತ್ತೆ ಜೊತೆಗೆ ಈ ರೀತಿಯಾಗಿ ಹೇಳುವುದಕ್ಕೂ ಒಂದು ಕಾರಣ ಉಂಟು. ಏನದು ಸ್ವಾಮಿ? ಇದುವರೆಗೆ ಈ ಕೈಲಾಸ ಪರ್ವತವನ್ನು ಹೊಗಳುತ್ತಾ ಇದ್ದವರು, ವರ್ಣಿಸುತ್ತಾ ಇರುವವರು, ಹೌದು ಅಲ್ವೇ? ಅದರಲ್ಲಿ ವಿಶೇಷತೆಯನ್ನು ಕಂಡವಳು ನಾನಲ್ಲ. ಆದ್ರೆ ಇನ್ನು ನಿಮ್ಮ ಜೊತೆಗೆ ಕುಳಿತುಕೊಂಡು ಈ ಕೈಲಾಸದ ವೈಭವವನ್ನೆಲ್ಲ ನೋಡುತ್ತಾ ಇದ್ದೇನೆ. ನೋಡುವುದು ಮಾತ್ರ, ನೀವು ಮಾತನಾಡುತ್ತಾ ಇರುವಂತಹ ವಿಚಾರವನ್ನು ನಾನು ಕೇಳುತ್ತಾ ಇದ್ದೇನೆ. ಜೊತೆಗೆ ನೀವು ಹೇಳುತ್ತಿರುವಂತಹ ವಿಚಾರವನ್ನು ಕೇಳಿದಾಕ್ಷಣ ಈ ಕೈಲಾಸ ಲೋಕಕ್ಕೆ ಒಂದು ಸೌಂದರ್ಯ ಅನ್ನುವುದು ಹೆಚ್ಚಾಗುತ್ತಾ ಉಂಟು. ಓಹೋ, ಆದ್ರೆ ನನ್ನ ಮಾತಿನ ಮೂಲಕವಾಗಿ ನಿನ್ನನ್ನೇ ನೀನು ಮೈಮರೆತಿದ್ದೀಯ. ನಿಜವಾಗಿಯೂ ಈ ಕೈಲಾಸ ಲೋಕದಲ್ಲಿ ಖಂಡಿತವಾಗಿ ಸೌಂದರ್ಯ ಎನಿಸುವುದಕ್ಕೆ ಸಾಧ್ಯವಿಲ್ಲ. ನೀವು ಇರುವುದರಿಂದಲೇ ಇದಕ್ಕೆ ಸೌಂದರ್ಯ ಬಂದಿರುವುದು. ಅದು ನಾನಿರುವುದರಿಂದ ಅಂತ ಅಲ್ಲ, ಜೊತೆಯಾಗಿ ನೀನಿರುವುದರಿಂದ. ನಿಜ, ನೀನು ಇಲ್ಲ ಎನ್ನುವಂತ ಉದ್ದೇಶದಿಂದಾಗಿ ಅಲ್ವಾ ಒಂದು ಹೊತ್ತಿನಲ್ಲಿ ನಾನು ದರೆಗಿಳಿದು ಹೋಗಿ ತಪಸ್ಸಿನಲ್ಲಿ ನಾನು ತೊಡಗಿಸಿಕೊಂಡದ್ದು. ಅಂದ್ರೆ ನಾವು ಇರುವರೂ ಬೇಕಾಗುತ್ತದೆ. ಹೌದು, ಆ ಹೊತ್ತಿನಲ್ಲಿ ನೀನು ಇಲ್ಲದೆ ಇರುವ ಕಾರಣದಿಂದಲಾಗಿ ನನ್ನ ಭೂಲೋಕಕ್ಕೆ ಹೋಗಿ ತಪಸ್ಸನ್ನು ಆಚರಿಸಿರುವುದು. ಅದೇ ರೀತಿ ಪಾರ್ವತಿ ಪರಮೇಶ್ವರಿ ಇರುವಂತಹ ಈ ಕೈಲಾಸಗಿರಿಯೇ ಕಾಣುವುದಕ್ಕೆ ಚಂದ. ನಿಜ. ಜೊತೆಗೆ ನಾವು ಇಬ್ಬರು ಇರುವುದಿದ್ರೆ ಸಾಕಾಗುದಿಲ್ಲ, ಜೊತೆಗೆ ನಮ್ಮ ಮಕ್ಕಳು ಇರಬೇಕು. ಮತ್ತೆ ಗಂಡ ಹೆಂಡತಿ ನಾವೇ ಇದ್ರೆ ಏನು ಪ್ರಯೋಜನ? ನಿಜ, ಮಕ್ಕಳು ಬೇಕು, ಅದು ಕಾಣುವುದೇ ಒಂದು ಆನಂದ ಅಲ್ವಾ? ಹೌದೌದು. ಈ ಪರ್ವತ ಶಿಖರವನ್ನು ಹೊಗಳುತ್ತಾ ಇತ್ತಿದ್ದಂತೆ ನಾನು ಮೈಮರೆತು ಹೋದೆ. ಹೌದಾ? ಅದಕ್ಕಾಗಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಹುದು. ಇರುವಂತಹ ಕಾರ್ಯ ತರುವುದು ಪಾರ್ವತಿಯೇ ಅಲ್ವಾ ಭಸ್ಮವನ್ನು? ಹೌದು. ಈಗ ಹೊರಟರು ಮತ್ತೆ ತರುವುದು ಭಸ್ಮವನ್ನೇ ಅಲ್ವಾ? ನೀನು ಎಷ್ಟಾದ್ರೂ ಸರಿಯಾದಂತಹ ಸಮಯಕ್ಕೆ ನೀವು ಜ್ಞಾಪಿಸಿದ್ದೀರಿ. ಇನ್ನು ತಡ ಮಾಡುವುದಿಲ್ಲ. ಮತ್ತೆ ಈಗಲೇ ಹೋಗ್ತೀನಿ. ಹೋಗುತ್ತೀಯಾ? ಭಸ್ಮ ತರುತ್ತೀನಿ. ನಿನ್ನ ನಿರೀಕ್ಷೆ ಇರ್ತದೆ, ದಾರಿ ನಿರೀಕ್ಷೆಯಲ್ಲಿ ನಾವಿರ್ತೇವೆ. ಹೀಗೆ ಹೋಗಿ ಹಾಗೆ ಬರ್ತೇವೆ. ಹಾಗೆ ಕಾಣಬೇಕು ನನಗೆ. ಹೀಗೆ ಹೋಗಿ ಹಾಗೆ ಬಂದಾಗಿರ್ಬೇಕು. ಹೋಗಿ ಭಸ್ಮವನ್ನು ತಂದಿದ್ದೀನಿ. ಬಹಳ ವೇಗದಲ್ಲಿ ಬಂದಿದ್ದೀವಿ. ಲೇಪಿಸಬೇಕು. ಲೇಪಿಸು. ಪಾರ್ವತಿ, ಏನು ಸ್ವಾಮಿ? ಏನಿದು? ಏನಾಯ್ತು? ಸುರಿದು ಜಲಮಲ್ಲದ
ವಿರಲಾದ ಕಲ್ಲಿನ ಕಲ್ಲರು ಸಿಗ ನದಿ ವಿಸ್ಮಯದಿ ತಲ್ಲರ ಸಿಗದೇವ ನಾನೊಲ್ಲೆ 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 ನಲ್ಲೆ ನಾನೊಲ್ಲೆ ನಲ್ಲೆ ಅವಸರವಾಗಿ ಭೂಲೋಕವನ್ನು ಸೇರಿಕೊಂಡಂತಹ ನೀನು ಸ್ಮಶಾನದಿಂದಲೇ ಭಸ್ಮವನ್ನು ತೆಗೆದುಕೊಂಡು ಬಂದೆ ಏನೇ ಅವಸರದಲ್ಲಿ ತರುವಾಗ ಏನು ತಪ್ಪಿ ಹೋಯಿತ ನಿನ್ನ ನಡೆಯಲ್ಲಿ ಅವಸರದಲ್ಲಿ ತಂದರೂ ಕೂಡ ಬೇಗ ತಂದಿದ್ದೀನಿ. ಬೇಗ ತಂದಿದ್ದಿಲ್ಲ ಅಂತ ಆಡುವುದಲ್ಲ, ಆದ್ರೆ ಸರಿಯಾಗಿ ಗಮನಿಸದೇ ತಂದಿಯಾ ಅಂತ ಅನಿಸ್ತಾ ಉಂಟು. ಈಗಾಗಲೇ ತಡವಾಗಿ ಹೋಗಿದೆ ಲೇಪಿಸಿ ಸ್ವಾಮಿ. ಲೇಪಿಸುವ ತಡ ಆಗಿದೆ ಅಂತ ನಿನ್ನ ತಲೆಯಲ್ಲಿ ಇರಬಹುದು. ನೀವು ಮಾತನಾಡುತ್ತಾ ಕಾಲಹರಣ ಮಾಡ್ತಾ ಇಲ್ಲ. ಏನು ಅವಸರ ಉಂಟು ಅಂತ ಏನಾದ್ರೂ ಒಂದು ಹೆಜ್ಜೆ ಇಡುವುದಕ್ಕಾಗುತ್ತದ? ಏನಾಯ್ತು? ತಪ್ಪಬಾರದು. ನೋಡಿದೀಯಾ ಏನಿದು? ಕಲ್ಲು ಉಂಟು ಭಸ್ಮದಲ್ಲಿ, ಅದನ್ನು ಉಪಯೋಗಿಸುವ ಹಾಗುಂಟ ಹೇಳು? ಉಪಯೋಗಿಸುವ ಹಾಗಿಲ್ಲ. ನಾನೊಲ್ಲೆ ಆ ಭಸ್ಮವನ್ನು ಲೇಪಿಸುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ಹಾಗಾಗಿ ವ್ಯರ್ಥವಾಗಿ ಹೋಯಿತೆ ಭಸ್ಮ. ಹಾಗಾಗಿ ಇಲ್ಲಿ ಇಟ್ಟುಕೊಂಡು ಏನು ಮಾಡುದು? ಕಲ್ಲನ್ನು ಬೇಡ ಸ್ವಾಮಿ. ಇದಕ್ಕೆ ಕ್ಲೇಶಬೇಕು ಗಿರಿ ಕೆಳಗೆ ಸಮುಸದಿ ಕೆಳಗೆ ಗಿರಿ ಕೆಳಗೆ ಗಿರದಿ ಕೆಳಗೆ ಬದಲೇ ದುರಿತ ಗಡು ತಗದು ಭಸ್ಮವ ಬದಲೇ ದುರಿತ ಗಡು ತಗದು ಭಸ್ಮವ ಮುನಡಿ ಉಲೆಯ ಬಿಟ್ಟು ಮದನಾಟಕಲೇ ಗಿರಿ ಕೆಳಗೆ ದನಿ ಗಿರಿ ಕೆಳಗೆ ಗಿರಿ ಕೆಳಗೆ ದನಿ ಗಿರಿ ಕೆಳಗೆ ಪಾರ್ವತಿ ತಡೀರಿ ತಡೀರಿ. ತಡ ಮಾಡ್ಲಿಕ್ಕಿಲ್ಲ, ನಿಮ್ಮನ್ನು ತಡೀಲಿಕ್ಕೆ ಇಲ್ಲ ಸ್ವಾಮಿ. ಸ್ವಲ್ಪ ಸಾಧಿಸಿಕೊಳ್ಳಿ. ಯಾಕೆ ಹೇಳುತ್ತಾ ಇದ್ದೀನಿ ಈ ಮಾತನ್ನು? ಯಾಕೆ? ನಿಮ್ಮಲ್ಲೇ ಒಂದು ಮಾತನ್ನು ಕೇಳುವುದು. ಹೇಗೆ? ಅಪರಾಧಕ್ಕೆ ಶಿಕ್ಷೆ, ಪ್ರಮಾದಕ್ಕೆ ಕ್ಷಮಾಯಾಚನೆ ಅಂತ ಉಂಟು. ಹೌದು. ಹಾಗಂತ ನಾನು ತಿಳಿದು ಈ ವಿಚಾರವನ್ನು ಮಾಡಿದವಳಲ್ಲ, ತಿಳಿಯದೆ ಈ ವಿಚಾರವನ್ನು ಮಾಡಿದ್ದೇನೆ. ಪ್ರಮಾದಕ್ಕೆ ಕ್ಷಮೆಯಾಚನೆ ಉಂಟು. ಹಾಗಂತ ಭಸ್ಮ ತರುವುದು ಸ್ವಲ್ಪ ತಡವಾಗಿ ಹೋಯಿತು. ಹೌದು. ಅವಸರದಲ್ಲಿ ಏನೋ
ಭಸ್ಮವನ್ನು ತೆಗೆದುಕೊಂಡು ಬಂದಿದ್ದೇನೆ. ಈಗ ಲೇಪಿಸುವುದಕ್ಕಾಗಿ ಮುಂದುವರಿದು ಹೋದಾಗ ಆ ಭಸ್ಮದಲ್ಲಿ ಕಲ್ಲು ಸಿಕ್ಕಿದೆ. ಕಲ್ಲುಂಟು, ಅದನ್ನು ಭೂಲೋಕಕ್ಕೆ ಎಸೆದು ಬಿಡುವ. ಬೇಡ, ಅದು ಉಪಯೋಗಕ್ಕೆ ಬರ್ಲಿಕ್ಕಿಲ್ಲ. ಖಂಡಿತವಾಗಿ ಅಂತಹ ಮನ ಮಾಡದಿರಿ. ಯಾಕೆ ಹೇಳುತ್ತಾ ಇದ್ದೀನಿ ಈ ಮಾತನ್ನು? ನನ್ನಿಂದ ತಪ್ಪಾಗಿದೆ, ಅದಕ್ಕಾಗಿ ನಾನು ಕ್ಷಮೆ ಕೇಳುತ್ತೇನೆ. ಆದ್ರೆ ಈ ಕಲ್ಲನ್ನು ಭೂಲೋಕಕ್ಕೆ ಎಸೆದ್ರಿ ಅಂತಾದ್ರೆ ಒಂದೊಮ್ಮೆಗೆ ಉಳಿತಾದ್ರೆ ಮಗು ಒಳ್ಳೆ. ಯಾಕೆಂತ ಹೇಳಿದ್ರೆ ಲೋಕ ಕಲ್ಯಾಣ ಆದ್ರೆ ನಾವು ಅದನ್ನೇ ಬಯಸುತ್ತಾ ಇರುವುದು. ಸರಿ, ಒಂದು ವೇಳೆ ನನ್ನ ಕೈ ಸ್ಪರ್ಶ ಆಗಿದೆ, ಜೊತೆಗೆ ನಿಮ್ಮ ಕೈಯೂ ಸ್ಪರ್ಶ ಆಗಿದೆ, ಜೊತೆಗೆ ಆ ಗಂಗಾ ಭವಾನಿಯ ಸ್ಪರ್ಶ ಆಗಿದೆ, ಆ ಮೂರು ಶಕ್ತಿ ಸೇರಿಕೊಂಡು ಏನಾದ್ರೂ ಲೋಕಕ್ಕೆ ಕೆಡುಕುಂಟಾದ್ರೆ ಅಥವಾ ಏನಾದ್ರೂ ಕೆಡುಕಾದ್ರು ಅದರಿಂದ ಸೃಷ್ಟಿಯಾದ್ರೆ ನಾವೇನು ಮಾಡುವುದು ಸ್ವಾಮಿ? ಪಾರ್ವತಿ, ನೀನು ಆಡುತ್ತಿರುವಂತಹ ಮಾತುಗಳನ್ನು ತಪ್ಪು ಅಂತ ಆಡುವುದಲ್ಲ. ಆದಿಯಲ್ಲಿ ಆ ಶ್ರೀಹರಿಯ ಕರ್ಣದ ಕಿಲ್ಬಿಷದಿಂದಲೇ ಇಬ್ಬರು ರಾಕ್ಷಸರು ಮುಂದಾದ್ರು, ನಿಜ ಹುಟ್ಟಿಕೊಂಡಿದ್ದಾರೆ. ಅವರಿಂದ ಲೋಕಕ್ಕೆ ಕೆಟ್ಟದೇ ಆದದ್ದು, ನಾನು ಇಲ್ಲ ಅಂತ ಆಡುವುದಲ್ಲ. ಬ್ರಹ್ಮನನ್ನೇ ತಿನ್ನುವುದಕ್ಕಾಗಿ ಮುಂದಾದ್ರು, ಸೃಷ್ಟಿ ಮಾಡಿದಂತ ತನ್ನ ತಂದೆಯನ್ನೇ ತಿನ್ನುವುದಕ್ಕೆ ಮುಂದಾಗಿದ್ದಾರೆ ಮಧುಕೈಟವರು. ಹಾಗೆಂದು ನಂತರ ಲೋಕಕ್ಕೆ ಒಳಿತಾಗಿದೆ. ಹಾಗೆ ಈ ಪ್ರಕರಣದಲ್ಲಿ ಇದೇ ರೀತಿ ಆಗುತ್ತದೆ ಅಂತ ನಾವು ಹೇಳುವುದಕ್ಕೆ ಬರುವುದಿಲ್ಲ. ಆಯ್ತು ಅಂತಾದ್ರೆ ಯಾಕೆ ಚಿಂತಿಸುವುದು? ಕಾಲವನ್ನು ನಾವೆಲ್ಲ ಎದುರಿಸಲೇಬೇಕಾಗುತ್ತದೆ. ಅದಕ್ಕೆಲ್ಲ ಕಾಲ ಎನ್ನುವುದು ಉತ್ತರ ಕೊಡುತ್ತದೆ. ಸರಿ, ಬರುವಂತಹ ಸಮಸ್ಯೆ ಅಲ್ವಾ, ಅದನ್ನು ಪರಿಹರಿಸಿಕೊಳ್ಳುವ ಅಂತದ್ದೇನು ಆಗ್ಲಿಕ್ಕಿಲ್ಲ. ಆದ್ರೆ ಇದನ್ನು ಲೇಪಿಸುವ ಹಾಗಿಲ್ಲ, ಕೈಲಾಸಗಿರಿಯಲ್ಲೇ ಇಟ್ಟುಕೊಳ್ಳುವ ಹಾಗೆ ಇಲ್ಲ. ನಾವು ಇಲ್ಲ. ಯಾಕೆ? ಶಿಲೆ ಎನ್ನುವುದು, ಕಲ್ಲೆನ್ನುವುದು ನಮಗೆ ಏನು ವಜ್ರ ಏನು ಅಲ್ಲ. ಆದ್ರೆ ಇವತ್ತು ನಾನು ಲೇಪಿಸುವುದಕ್ಕೆ ಇದು ಸೂಕ್ತವಾದಂತ ಭಸ್ಮವಲ್ಲ. ಸರಿ, ನೀನು ಮತ್ತೊಮ್ಮೆ ಭೂಲೋಕಕ್ಕೆ ಹೋಗಿ ತರಬಹುದಲ್ಲ ನಿನಗೆ ಭಸ್ಮ? ಹೌದಾ? ಹಾಗಾದ್ರೆ ಯಾಕೆ ತಡ ಮಾಡುವುದು? ಮುಂದೆ ಏನಾಗುತ್ತದೆ ಎನ್ನುವುದು ಕಾಲ ಎನ್ನುವುದು ಉತ್ತರ ಕೊಡ್ಲಿ. ಹಾಗೆಂದು ಕೈಯಲ್ಲಿರುವಂತಹ ಈ ಭಸ್ಮವನ್ನು ಅಥವಾ ಅದರಲ್ಲಿ ಜೊತೆ ಇರುವಂತಹ ಈ ಕಲ್ಲನ್ನು ಹೊರಗೆ ಎಸೆದು ಕೈಲಾಸಗಿರಿಯ ತಪ್ಪಲಿಗೆ ಎಸೀತೇನೆ. ಏನಾಗುತ್ತದೆ ನೋಡುವ.
ಆಶ್ಚರ್ಯವನ್ನು ಕಾಣ್ತಾ ಇದ್ದೇನೆ. ಒಂದೊಮ್ಮೆಗೆ ದೀರ್ಘದೇಹಿಯಾದಂತಹ ನನ್ನ ಜನನ ಮಾತ್ರವಲ್ಲ, ಅತ್ತ ಇತ್ತ ಸುತ್ತ ಮುತ್ತ ನೋಡಿದ ಅತ್ತ ಕಾಣುವುದೇನು ಎತ್ತರವಾದಂತಹ ಬಂಡೆಗಳು, ಗಿರಿಗಳು, ಮರಳ ರಾಶಿ, ಇದರ ಮಧ್ಯದಲ್ಲಿ ನಾನು ಓರ್ವನ ಉದಯ. ಹೇಗೆ ಬಂದೆ, ಎಲ್ಲಿಂದ ಬಂದೆ ಒಂದೂ ತಿಳಿಯದಾಗಿದೆ. ಮೇಲಿಂದ ಬಿದ್ದೇನೋ ಅಥವಾ ಕೆಳಗಿಂದ ಎದ್ದೇನೋ ಯಾರಲ್ಲಿ ಕೇಳುವುದು? ಇರುವುದು ನಾನು ಓರ್ವನೆ. ಅತ್ತ ಇತ್ತ ದೃಶ್ಯನ್ನು ಆರಿಸಿದಾಗ ಏನದು ಗಿರಿಯ ಕಡೆಯಿಂದ ದೃಷ್ಟಿಯನ್ನ ಆರಿಸಿದೆ ಎಂದಾದರೆ ಅದೆಷ್ಟೋ ಮಂದಿ ಅತ್ತಿಂದತ್ತ ಇತ್ತಿಂದತ್ತ ಸಾಗ್ತಾ ಇದ್ದಾರೆ. ಆದರೆ ತಡ ಮಾಡುವುದಲ್ಲ, ಅಲ್ಲಿ ಹೋಗ್ತೇನೆ. ಎತ್ತರ ಬಂದ ಕಲ್ಲನ್ನು ಏರಿಕೊಂಡು ನನ್ನನ್ನು ನೋಡಿ ನಗೆ ಆಡ್ತಾ ಇದ್ದೀಯಲ್ಲ, ಯಾರು ನೀನು? ಇವರೆಲ್ಲ ಯಾರು? ಹಸಿವೆ ನಿಮ್ಮನ್ನೆಲ್ಲ ತಿಂತೇನೆ, ಒಬ್ಬರನ್ನು ಬಿಡುವುದಿಲ್ಲ, ನಿನ್ನನ್ನು ಬಿಡುವುದಿಲ್ಲ. ಇನ್ನು ಬೇಕಾ? ಬೇಡ, ನನ್ನ ಹಸಿವೆಲ್ಲ ನಿವಾರಣೆ ಆಯ್ತು. ಹೌದಾ? ಕುಡಿಯುವುದಕ್ಕೆ ಎಲ್ಲ ಆಯ್ತು, ತಿನ್ನುವುದಕ್ಕೆ ಮತ್ತೆಲ್ಲ ಉಪ್ಪೇರಿ ಹೋಗಿದೆ. ಹೌದಾ? ಹೌದೇನೋ? ಅಲ್ಲ, ಸಿಹಿಯಾದದ್ದು ಸ್ವಲ್ಪ ಉಂಟು, ಬೇಕಾದ್ರೆ. ಇನ್ನೇನು ಬೇಡ, ಎಲ್ಲ ಬಂತು. ಹೊಟ್ಟೆ ತುಂಬಿತು. ಓಹೋ, ಹೌದೇನು? ಏನು? ನನ್ನ ಹೊಟ್ಟೆಯನ್ನು ತುಂಬಿಸಿದ್ದೀಯ, ನನ್ನ ಹಸಿವನ್ನು ನೀಗಿಸಿದ್ದೀಯ. ಆದ್ದರಿಂದಲೇ ಒಂದು ಪ್ರಶ್ನೆ, ಏನು? ಯಾರು ನೀನು? ನೀನು ಮಾತ್ರ ಅಲ್ಲ, ಮತ್ತೆ ನಿನ್ನಿಂದ ಉಂಡವನಂತಹ ನಾನು ಯಾರು? ಎಲ್ಲ ಪ್ರಶ್ನೆಗೆ ಉತ್ತರ ಬೇಕು. ಹೊಟ್ಟೆ ತುಂಬಿದಾಗ ಇಂಥದ್ದೆಲ್ಲ ಪ್ರಶ್ನೆ ಹುಟ್ಟಿಕೊಳ್ಳುತ್ತದೆ. ಅಷ್ಟರವರೆಗೆ ಯಾವುದು ಬೇಡ, ಇಷ್ಟರವರೆಗೆ ಯಾವುದು ಬೇಡ, ಉತ್ತರದ ನಿರೀಕ್ಷೆ. ಹೊಟ್ಟೆ ತುಂಬಿ ಆಯ್ತು, ಇನ್ನು ಮತ್ತಿನದ್ದು ಏನು ಅಂತ ಯೋಚನೆ. ಕೇಳ್ತೀಯಾ? ಯಾರು? ನಮ್ಮ ಸಂಬಂಧ. ನಮ್ಮ ಸಂಬಂಧ ಉಂಟು. ದುಡುಕ ಬೇಡ ದುಡುಕ ಸುಮ್ಮನೆ ದುಡುಕ ಬೇಡ ದುಡುಕ ಸುಮ್ಮನೆ ಬಿಡದಿಯಾತು ನುಡಿವೆ ನನ್ನ ಪಡೆದವನಾಲೆ, ಬಿಡದಿಯಾತು ನುಡಿವೆ ನನ್ನ ಪಡೆದವನಾಲೆ. ಬಿಡದ ಬಿಟ್ಟ ಕೊಡುಲ ಬದುಕದ ಹರಳು, ಬಿಡದ ಬಿಟ್ಟ ಕೊಡುಲ ಬದುಕದ
ನನ್ನೆ ತೊಗಟಿಯಲು ನೀನು ಕಲಿಸಿದ ಮೊದಲು ನಾನು ಒಬ್ಬೆ ಹಾಕಬೇಡ. ನೀನ್ ಯಾರು? ನಾನು ಯಾರು? ನೀನು ಯಾರು? ನೀನು ಯಾಕಾಗಿ ಇಲ್ಲಿಗೆ ಬಂದೆ? ಹೇಗೆ ಹುಟ್ಟಿಕೊಂಡೆ? ಸಕಲಕ್ಕೂ ನಾನೇ ಉತ್ತರ ಕೊಡಬೇಕಾದವನು. ಉತ್ತರ ಉಂಟ ನಿನ್ನಲ್ಲಿ? ಒಬ್ಬೆ ಹಾಕಿದ್ರೆ ಉತ್ತರ ಸಿಗ್ಲಿಕ್ಕಿಲ್ಲ. ಮತ್ತೇನ್ ಮಾಡ್ಬೇಕು ಈಗ? ಸುಮ್ಮನಿರ್ಬೇಕು, ಕೇಳ್ತಾ ಇರ್ಬೇಕು. ನಾನು ಹೇಳಿ ಎಲ್ಲರೂ ಹೆದರಿಕೊಂಡಿದ್ದಾರೆ ನಿನ್ನ ಅಟ್ಟಹಾಸಕ್ಕೆ. ನಮ್ಮದು ಪರಂಪರೆ ಹಾಗೆ. ಪರಂಪರೆ ಅಲ್ಲ, ಎಷ್ಟು ಬೇಗ ಪರಂಪರೆ ತಿಳಿದಾಯ್ತು. ಮತ್ತೆ ಪರಂಪರೆ ಬಿಡು. ಯಾವುದು ತಿಳಿದಿದ್ರು ಪರವಾಗಿಲ್ಲ, ಪರಂಪರೆ ಬಿಡು. ಪರಂಪರೆಯನ್ನೊಮ್ಮೆ ಮೊದಲು ತಿಳಿಬೇಕು ಅಲ್ವಾ? ಈಗ ನಾನು ಯಾರು, ನೀನು ಯಾರು? ನೀನು ಯಾರು? ಪ್ರಾರಂಭದಲ್ಲಿ ಆಗಬೇಕು. ಕೇಳು, ನಾನು ನಿನ್ನ ಅಪ್ಪ, ನೀನು ನನ್ನ ಮಗ. ಹೇಗೆ? ನಾನು ನಿನ್ನ ಅಪ್ಪ, ನೀನು ನನ್ನ ಮಗ. ತಿಳಿತಲ್ವಾ? ನಾನು ನಿನ್ನ ಅಪ್ಪ, ನೀನು ನನ್ನ ಮಗ. ಹೇಗೆ? ಅದು ತಪ್ಪಿತ್ತದು. ತಪ್ಪಿದ? ಎಲ್ಲಿ ತಪ್ಪಿದ್ದು? ಅದು ತಿರುಗಿತಲ್ಲ ಈಗ. ತಿರುಗಿತ? ನೀನೊಮ್ಮ ತಿರುಗಿಸು. ಮತ್ತೊಮ್ಮೆ ತಿರುಗಿಸಲಿಕ್ಕಾಗುವುದಿಲ್ಲ. ತಿರುಗಿಸಲಿಕ್ಕೆ ಆಗುದಿಲ್ವಾ? ನಾನು ಮತ್ತೊಮ್ಮೆ ಹೇಳ್ತೇನೆ. ಹೇಗೆ? ನಾನು ನಿನ್ನ ಅಪ್ಪ, ನೀನು ನನ್ನ ಮಗ. ನೀನು ನನ್ನ ಮಗ, ನಾನು ನಿನ್ನ ಅಪ್ಪ. ಹೀಗೆ ತಿರುಗಿಸಿದೆ, ಹೇಗಾಯ್ತು? ನೀನೇ ತಿರುಗಿಸಿದ್ದ. ನಾನೇ ತಿರುಗಿಸಿದ್ದು. ಅದು ಹಾಗಾಗುವುದಿಲ್ಲ. ಹಾಗಾಗುದಿಲ್ವಾ? ನಾನಂದದ್ದು ನೀನಾಗಬೇಕು, ನೀನಿದ್ದದ್ದು ನಾನಾಗಬೇಕು. ಓಹೋ, ನಾನು ನೀನು, ನೀನು ನಾನು, ನೀನು ನಾನು, ನಾನು ನೀನು. ಎಂತದ್ದು ಅದು? ಈಗ ನಾನು ನಿನ್ನ ಅಪ್ಪ ಹೇಳು. ನೀನು ನನ್ನ ಅಪ್ಪ. ನೋ, ಹ? ನಾನು ನಿನ್ನ ಮಗನೋ? ಅದಾಗ್ಲಿಕ್ಕಿಲ್ಲ. ಹೌದು, ನಿನಗೆ ಸ್ವಲ್ಪ ಜ್ಞಾನದ ಕೊರತೆಯೂ ಇದೆ. ಅದೆಂತದ್ದು? ನಿನಗೆ ನಾನು ಎಷ್ಟು ಹೇಳಿದ್ರೆ ಅರ್ಥವೇ ಆಗುವುದಿಲ್ಲ ಅಂತ ಆದ್ರೆ ಹಾಗೆಲ್ಲ ಉಂಟಾ? ಅಲ್ಲ, ನೀನು ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಳ್ಳ. ಯಾರ ಮಗ ನೀನು? ನನ್ನ ಮಗನಿದ್ದಿ. ಎಂತದ್ದು ಬಾರಿ ಬಾರಿಗೆ? ನೀನು ನನ್ನ ಮಗ, ನಾನು ನಿನ್ನ ಅಪ್ಪನಿದ್ದೇನೆ. ನೀನು ನನ್ನ ಅಪ್ಪ ಮಗನಿದ್ದಿ. ಅದೇ ತಿರುಗುದದು. ಮತ್ತೆ ಹೇಳಿದಾಗೆ ಹೇಳಿದ್ರೆ ಸಾಕಾಗುದಿಲ್ಲ. ಅದಾಗುವುದಿಲ್ಲ. ಭಸ್ಮದಲ್ಲಿ ಕಲ್ಲಿದ್ದ ಕಾರಣ ಅದರಿಂದ ಹುಟ್ಟಿಕೊಂಡವನು ನೀನು. ಆ ಕಾರಣದಿಂದಲಾಗಿ ನನ್ನಿಂದಲೇ ಹುಟ್ಟಲ್ಪಟ್ಟ ಕಾರಣ ನೀನು ನನ್ನ ಮಗನು, ನಾನು ನಿನ್ನ ಅಪ್ಪನು. ಅದೇಗಾಗುತ್ತೆ? ಮತ್ತೆ ಅದಾಗುವುದಿಲ್ಲ. ಅದು ಆಗಬೇಕಲ್ವ? ಅದೇ ಹುಟ್ಟಿದವನು ನಾನು, ಆದ್ದರಿಂದಲೇ ನೀನು ನನ್ನ ಮಗ. ಆಗ್ಲಿಕ್ಕಿಲ್ವಾ? ಏನೋ ಒಂದು ಹೇಳಿದಾಗ ಆಯ್ತು. ಹೌದಾ? ಈಗ ಮತ್ತೊಮ್ಮೆ ಹೇಳು. ನಾನು ನಿನ್ನ ಅಪ್ಪ, ನೀನು ನನ್ನ ಮಗ. ಅರ್ಥ ಆಯ್ತು. ಹೇಗೆ? ನೀನು ನನ್ನ ಅಪ್ಪ, ನಾನು ನಿನ್ನ ಮಗ. ನನ್ನ ಮಗ ಜಾನನಿದ್ದಾನೆ. ತಂದೆಗೆ ಏನು ಬೇಕು? ನಿನ್ನನ್ನು ಕರೆಯುವುದಕ್ಕೆ ಅಪ್ಪ ಅಂತ ನಾನು ಕರೆಯಬಹುದು, ಆದ್ರೆ ಊರವರೆಲ್ಲ ಹೇಗೆ ಕರ್ತಾರಪ್ಪ ನಿನ್ನನ್ನು? ಕರೆಯುವುದಕ್ಕೆ ಒಂದು ಹೆಸರು ಬೇಕಲ್ವ ನಿನಗೆ? ಹೇಗೆ ಹೆಸರಾದೀತು ನಿನಗೆ? ಹೇಗೆ? ನೀನು ಹುಟ್ಟಿಕೊಂಡದ್ದು ಕಲ್ಲಿನಿಂದ. ಕಲ್ಲಿನಿಂದ ಹುಟ್ಟಿದ್ದ? ಹೌದು ಅಪ್ಪ. ಹಾಗಾದ್ರೆ ಹೀಗೆ ಇಡೋಣ, ಕಲ್ಲಪ್ಪ. ಬಹಳ ಚಂದ. ಒಳ್ಳೆ ಕಲ್ಲಪ್ಪ ಕಲ್ಲಪ್ಪ ಅಂತ ಆಗ್ಲಿಕ್ಕಿಲ್ವಾ? ಅದಾಗ್ಲಿಕ್ಕಿಲ್ಲ. ಮತ್ತೆ ನನ್ನ ಮಗನಿಗೆ ಅಂತ ಹೆಸರೇ ಬೇಡ. ಹಾಗೆ ನಿನ್ನ ಪ್ರವೃತ್ತಿ, ನಿನ್ನ ಹುಟ್ಟಿದಂತಹ ಬಗೆ, ಇದನ್ನೆಲ್ಲ ಯೋಚನೆ ಮಾಡುವಾಗ ನಿನ್ನ ಆಸುರಿ ಪ್ರವೃತ್ತಿಯೂ ಉಂಟು, ಅದೂ ಬೇಕು. ಅದರ ಜೊತೆಯಲ್ಲಿ ನೀನು ಹೇಗೆ ಹುಟ್ಟಿರುವುದು? ಭಸ್ಮದ ಮೂಲಕ ಹುಟ್ಟಿರುವವ ನೀನು. ಇನ್ನು ಮುಂದಕ್ಕೆ ಭಸ್ಮಾಸುರ. ಇನ್ನು ಮುಂದೆ ಒಳ್ಳೆದಾಯ್ತು. ಅಪ್ಪ, ಏನು? ನನಗೆ ಕರೆಯುವುದಕ್ಕೆ ಹೆಸರನ್ನು ಇರಿಸಿ ಇದೆ, ಆದರೆ ನಿನ್ನ ಹೆಸರು ಏನಂತ ಇನ್ನೂ ಗೊತ್ತಾಗ್ಲಿಲ್ಲ ಅಪ್ಪ. ನನ್ನ ಹೆಸರು ಬೇಕಾ ನಿನಗೆ? ಅಪ್ಪ, ನಿನ್ನನ್ನು ಹೇಗೆ ಕರೆಯುವುದು? ಅಲ್ಲ, ನನ್ನನ್ನು ಅನೇಕ ವಿಧದಿಂದ ಕರೀತಾರೆ. ಅನೇಕ ಭಕ್ತರು ಅನೇಕ ರೀತಿಯಿಂದ ಕರೀತಾರೆ. ಹೌದಾ? ಹೌದು. ಈಶನೆನ್ನುತ್ತಾರೆ, ಈಶಾ, ಈಶ್ವರನೆನ್ನುತ್ತಾರೆ. ಓಹೋ, ಅನೇಕ ಮಂದಿ ಅನೇಕ ರೀತಿಯಿಂದ ಕರೀತಾರೆ. ಅಪ್ಪ, ಅದೆಲ್ಲ ಹೌದು. ನಿನ್ನನ್ನು ಸರಿಯಾಗಿ ಪರೀಕ್ಷಿಸಿದೆ ಅಂದಾದರೆ ಪರೀಕ್ಷಿಸಿದ್ರೆ ಏನೋ ಒಂದು ವಿಶೇಷ. ಅಪ್ಪ, ಏನಪ್ಪ ಅದು ತಲೆಯಿಂದ ಇಳಿಯುವುದು? ಯಾವುದು? ಅದೇ ತಲೆಯಿಂದ ಗಂಗೆ. ಗಂಗೆ? ಹೌದು. ಏನದು ಗಂಗೆ? ಅದು ನದಿ. ಅದು ಧರೆಗೆ ಬಂದಂತಹ ಶಾಮವನ್ನು ದೂರಗೊಳಿಸುವುದಕ್ಕೂ ಅಥವಾ ಒಬ್ಬರ ಶಾಪವನ್ನು ವಿಮೋಚನೆಗೊಳಿಸುವುದಕ್ಕೂ ಹುಟ್ಟಿ ಬಂದವಳು ಗಂಗೆ. ಅವರ ವೇಗವನ್ನು ತಡೆಯುವುದಕ್ಕಾಗಿ ನಾನು ಶಿರದಲ್ಲಿ ಧರಿಸಿಕೊಂಡಿದ್ದೇನೆ. ಗಂಗಾಧರ. ಗಂಗಾಧರನ. ಅದು ನೀನೇ? ಹೌದು, ನಾನೇ. ಅಪ್ಪ, ಏನು?
ಮತ್ತೊಂದು ಎಂತದ್ದು ಅದು? ಏನು? ಬಿಳಿ 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 ಬಿಳಿ. ಅವನು ಚಂದ ತಲೆಯಲ್ಲಿ ಕಟ್ಟಿಕೊಂಡಿದ್ದೀಯಾ? ಕಟ್ಟಿಕೊಂಡದಲ್ಲ, ಕಟ್ಟಿಕೊಂಡದಲ್ಲ, ಅವನು ಇರುವುದು. ನಾನೆನಿಸಿದ್ದು ಕಟ್ಟಿಕೊಂಡದಂತ. ಅಲ್ಲಪ್ಪ, ಅವನು ಚಂದ್ರ. ಚಂದ್ರಚೂಡ. ಭಯಪಡುವುದೇಕೆ? ಎಲ್ಲರಲ್ಲಿ ಇರುವುದು ಎರಡೆರಡು. ನಿನಗೆ ಆಗಲ್ಲ. ಮನೆಯಲ್ಲಿ ಏನೋ ಒಂದು ವಿಶೇಷತೆ. ಹೆಚ್ಚಿನದ್ದುಂಟಲ್ವ? ಎಂತದ್ದು ಅದು? ಹೆಚ್ಚಿನ ಕಣ್ಣು, ಕಿಚ್ಚಿನ ಕಣ್ಣು. ಅದನ್ನು ನಾನು ತೆರೆದೆ ಅಂತಾದರೆ ಅಖಂಡ ಬ್ರಹ್ಮಾಂಡವೇ ಸುಟ್ಟು ಸುಕಾರಿಯಾಗಿ ಹೋಗುತ್ತದೆ. ಹೌದು. ಹಾಗಾದ್ರೆ ನೀನು ತ್ರಿನೇತಧಾರಿ ತ್ರಯಂಬಕ. ಮುಕ್ಕಣ್ಣ. ನೀನು ಮುಕ್ಕಣ್ಣನ? ಹೌದು. ಮುಕ್ಕು ಅಣ್ಣ. ಮುಕ್ಕು ಅಣ್ಣ ಅಲ್ಲ, ಮುಕ್ಕಣ್ಣ. ವಿಶೇಷವೇ ಹೌದು. ಮತ್ತೊಂದೆಂತದ? ಏನು? ಅದೆಂತದ್ದು ನಿನ್ನ ಗಂಟಲಲ್ಲಿ? ಏನಾಗಿದೆ? ಏನೋ ಒಂದು ಬೇರೆ ಕಲೆ ಕಾಣ್ತಾ ಉಂಟು. ಏನದು? ಅದು ನೀಲಕಂಠ. ನೀಲಕಂಠ ಸಮುದ್ರ ಮಥನದ ಕಾಲದಲ್ಲಿ ಹಾಲಾಹಲವೇ ಒತ್ತಿಗೆ ಬಂದಂತಹ ಹೊತ್ತಿನಲ್ಲಿ ಅದು ಪ್ರಪಂಚಕ್ಕೆ ಮಾರಕವಾಗುತ್ತದೆ ಎನ್ನುವಂತ ಕಾರಣದಿಂದ ಅದನ್ನು ನಾನು ಕುಡಿದೆ. ಆ ಕಾಲಕ್ಕೆ ಪಾರ್ವತಿಯೇ ಬಂದು ನನ್ನ ಕೊರಳಲ್ಲಿ ಹಿಡಿದಿದ್ದಾಳೆ. ಅದು ಅಲ್ಲಿಯೇ ಶೇಖರಣೆ. ಏನೂ ಆಗ್ಲಿಲ್ಲ. ಆ ಕಾರಣದಿಂದಲಾಗಿ ವಿಷಕಂಠ ಎನ್ನುವಂತೆ ನೆಗಳ್ತೇವೆ. ಈಗ ನೀನು ವಿಷಕಂಠ. ನಂಜುಂಡ. ಉಂಡವ. ಹೌದು. ಏನು ತಂದೆ ಅದು ಕಂಠ? ಅದು ನಾಗ. ನಾಗಗಳನ್ನೇ ಆಭರಣವಾಗಿ ಧರಿಸಿಕೊಂಡ. ಬೇರೆ ಏನು ಸಿಗ್ಲಿಲ್ವ? ಏನು ಆಗುವುದಿಲ್ಲ, ನನಗೆ ಅದೇ ಬೇಕು. ಅದೇ ಬೇಕಾ? ಅದೇ ಚಂದ. ನಾಗಾಭರಣ. ಅಯ್ಯೋ ಎಂತದಪ್ಪ ಇದು? ನೀರುಂಟು ಅದೆಲ್ಲ ಉಂಟಂತ ಹೇಳ್ತಿದ್ದಿ. ಎಂತ ವಾಸನೆ ಅದು? ಮತ್ತೆ ನಿನ್ನ ಕಡೆಯಿಂದ ಬರ್ತಾ ಇರು. ಎಂತದ್ದು ಅದು? ಅದು ನನ್ನ ವಸನವೇ ಅಂತಹದು. ಎಂತ ವಸನ ಅದು? ಗಜ ಚರ್ಮಾಂಬರದರ. ಗಜ ಚರ್ಮವ? ಅದೆಲ್ಲಿಂದ ನಿನಗೆ? ವ್ಯಾಘ್ರ ಚರ್ಮ ಧರಿಸಿಕೊಂಡಿದ್ದೇನೆ. ನಿನಗೆ ಬೇರೆ ಕೊಂದಿದ್ದೇನೆ. ಅದನ್ನು ಅವನಿಗೆ ಕೊಂದು ಅವನ ಮೋಕ್ಷವನ್ನು ಒದಿಸಿ ಅವನ ಚರ್ಮವನ್ನೇ ಧರಿಸಿಕೊಂಡಿದ್ದೇನೆ. ಮೋಕ್ಷವನ್ನು ಕೊಟ್ಟವನು. ಹೌದು. ಒಳ್ಳೆಯದು. ಅಪ್ಪ ಇದೆಂತದ್ದು ಕುತ್ತಿಗೆಯಲ್ಲಿ? ಯಾವುದು? ತಲೆ ತಲೆ ತಲೆಯನ್ನು. ರುಂಡಮಾಲ. ನಾನು ರುಂಡಮಾಲವೇ? ಹೌದೌದು. ಹೌದಪ್ಪ. ಬಗೆ ಬಗೆಯಂತಹ ಹೆಸರುಗಳನ್ನು, ಬಗೆ ಬಗೆಯಂತಹ ವಸ್ತ್ರಾಭರಣಗಳನ್ನು ಧರಿಸಿದವನು ನೀನಿದ್ದೀಯ. ಸಂತೋಷವೇ ಹೌದು. ಓಹೋ, ನಿನ್ನನ್ನು ನೋಡಿದರೆ ಮುಗಿಲಿಲ್ಲ. ಮತ್ತೆ ಈ ಸಭೆಯನ್ನೊಮ್ಮೆ ನೋಡುತ್ತಾ ನೋಡುತ್ತಾ ಮುಂದುವರಿದರೆ ಏನುಂಟು? ಯಾವುದು? 6 ಶಿರದವನು. ನಿನ್ನನ್ನು ಮಾತ್ರ ಕಂಡವನಲ್ಲ, ಇಲ್ಲಿರುವವರನ್ನು ಬಗೆ ಬಗೆಯಾಗಿ ಕಂಡವನಿದ್ದೆ. ಅನೇಕ ಮಂದಿ ಇದ್ದಾರೆ. ಒಬ್ಬರಲ್ಲೆಲ್ಲ ಒಂದಲ್ಲ ಒಂದು ವಿಶೇಷತೆಗಳು. ಅದರಲ್ಲೂ ಓ ಅಲ್ಲಿ ನೋಡಂತೆ. ಏನು?
ಏನು ವಿಶೇಷ ಏನು ವಿಶೇಷ? ಏನು ಕಂಡೆ? ಸಾಮಾನ್ಯರಿಗೆ ಒಂದು ತಲೆಯಲ್ಲಿ ಆದರೆ ಹ್ಮ್ ಆತನಿಗೆ ಹಾಗಲ್ಲ, ಹ, 6 ತಲೆ, ಹೆಚ್ಚಿನ ತಲೆ. ಷಡಾನನ. ಹ್ಮ್ ಯಾರಪ್ಪ ಅವನು? ಕುಮಾರ. ಹೇಗೆ? ಕುಮಾರ, ಅವನಿಗೆ ಅನೇಕ ಹೆಸರುಗಳೆಂತ ಉಂಟು. ಹೇಗಲ್ಲ? ಸುಬ್ರಹ್ಮಣ್ಯ ಅಂತಲೂ ಕೊಂಡಾಡುತ್ತಾರೆ. ಸುಬ್ಬಣ್ಣ. ಹೌದು. ತಾರಕಾರಿ. ಹೋ, ತರಕಾರಿ. ತರಕಾರಿ ಅಲ್ಲ, ಎಂತದ್ದು ಅದು? ತಾರಕಾರಿ. ತಾರಕಾಸುರ. ತಾರಕಾಸುರನಿರುವಂತಹ ದಾನವನನ್ನು ವಧಿಸುವುದರ ಮೂಲಕವಾಗಿ ಹ. ಲೋಕಕ್ಕೆ ಕ್ಷೇಮವನ್ನು ಒದಗಿಸಿದ. ಆ ಕಾರಣದಿಂದಾಗಿ ಅವರಿಗೆ ತಾರಕಾರಿ ಎನ್ನುವಂತ ಬಿರುದೂ ಇದೆ. ಷಡಾನನ ಎನ್ನುವಂತ ಹೆಸರೂ ಇದೆ. ಆರುಮುಖದವನು. ಆರುಮೊಗದವನು. ಆರುಮುಖ, ಹಾ. ಷಡಾನನ, ಕುಮಾರ. ಸುಬ್ಬಣ್ಣ, ಹ್ಮ್. ಕುಮಾರಸ್ವಾಮಿ. ಹ. ಓ ಕುಮಾರಸ್ವಾಮಿ! ಅವರು ಸುಮ್ಮನಿದ್ದಾರೆ, ಮಾತಾಡುವಾಗಿಲ್ಲ ಅವರು ಅಂತ ಹೆಚ್ಚು ಈ ವರ್ಷ. ಮಾತಾಡುವುದಿಲ್ಲ. ಈಗ ಮಾತಾಡುದು ಕಮ್ಮಿ ಆಯ್ತಾ ಅಂತ ಸ್ವಲ್ಪ. ಹೌದೌದು. ಹಾ. ಅದು ಇರಲಿ. ಎಂತದಪ್ಪ ಅದು? ಯಾವುದು? ಉದ್ದ ಮೂಗಿನವನು. ಉದ್ದ ಮುಗಿನವನು. ಎಂತದ್ದು ಅದು? ಉದ್ದವಾದಂತಹ ಮೂಗು, ಅಗೋಲವಾದಂತಹ ಕಿವಿ, ಸಣ್ಣ ಕಣ್ಣು. ಅದೇ ಅವರಿಗೆ ಚಂದ ನೋಡಂತೆ. ಅಷ್ಟು ಚಂದದವರು ನಲ್ಲಿ ಕೈಲಾಸಗಿರಿಯಲ್ಲಿ ಯಾರಾದರೂ ಇದ್ದಾರಾ? ಎಂತದಪ್ಪ ಅದು ಅವನ ಹೊಟ್ಟೆ ಹಾಗೆ? ಅದು ಹೊಟ್ಟೆ ಹಾಗೆ. ಯಾರಪ್ಪ ಅವನು? ಅವನೇ ಗಣಪತಿ. ಗಣಪತಿ. ಗಣೇಶ. ಗಣೇಶ. ಗಣಪಣ್ಣ. ಗಣಪಣ್ಣ ನಮಸ್ಕಾರ. ಗಣಪನಿಗೊಂದು ನಮಸ್ಕಾರ ಬಂತು. ನಮಸ್ಕಾರ. ಅದಿರಲಿ. ಓ, ಅತ್ತ ಕಡೆ ನೋಡಿದೆ. ಯಾರು? ನನ್ನಂತೆ ದೀರ್ಘದೇಹಿ, ಬಲಶಾಲಿ, ಆದರೆ ದೊಡ್ಡದಾದಂತಹ ಕಣ್ಣುಗಳು. ಯಾರಪ್ಪ ಅವನು? ಅವನೇ ವೀರಭದ್ರ. ವೀರಭದ್ರ. ವೀರಣ್ಣ. ನಮಸ್ಕಾರ. ನೋಡು, ನಮಸ್ಕಾರ. ಆಶೀರ್ವಾದ ಮಾಡಿದ್ದಾರೆ. ಅಲ್ಲಿಂದಲೇ ಆಶೀರ್ವಾದ. ಹೌದು. ಅದಿರಲಿ. ಮತ್ತೆ ಓ, ಈ ಕಡೆಗೆ ನೋಡಿದರೆ ಯಾರು? ಎಂತದಪ್ಪ? ಕಪ್ಪು ಕಪ್ಪು, ಕಪ್ಪು ಕಪ್ಪು, ಕೇವಲವಾದಂತಹ ಕಣ್ಣುಗಳಿಂದಲೇ ಪ್ರಕಾಶಮಾನವಾಗಿ ಕಾಣ್ತಾ ಇದ್ದಾನೆ. ಕೆದರಿದಂತಹ ಕೂದಲು, ವ್ಯಾಘ್ರನಂತೆ ಕಾಣ್ತಾ ಇದ್ದಾನೆ. ಕಾಲಭೈರವ. ಇವನೇ ಕಾಲಭೈರವ. ಹೌದು. ಕಾಲಣ್ಣ ನಮಸ್ಕಾರ. ಕಲ್ಲನಿಗೂ ನಮಸ್ಕಾರ ಆಯ್ತು. ನಮಸ್ಕಾರ ಆಯ್ತು. ಎಲ್ಲರಿಗೂ ನಮಸ್ಕಾರ ಮಾಡಿದ್ದೆ ತರ ಎಲ್ಲವರು ಎದ್ದು ಹೋಗ್ತಾ ಇದ್ದಾರೆ. ಹೌದು. ಅವರೆಲ್ಲ ಎಲ್ಲಿಗೆ ಹೋಗುದಪ್ಪ? ಕಾಯಕ ಅಂತ ಉಂಟಲ್ವ, ಅವರವರ ಕೆಲಸಕ್ಕೆ ಹೋಗುತ್ತಾರೆ. ಈಗ ಅವರಿಗೆಲ್ಲ ಕೆಲಸ ಉಂಟಾ? ಮತ್ತೆ ಕೆಲಸ ಇಲ್ಲದೆ ಈಗ ನನಗೂ ಏನಿಲ್ವಾ ಹಾಗಾದ್ರೆ? ಅಲ್ಲ, ನೀನೀಗ ಹುಟ್ಟಿದ್ದಲ್ವ ಬಾಯಲ್ಲಿ ಉಂಟು. ಈಗ ಹುಟ್ಟಿದ್ದಷ್ಟೇ ಅಲ್ವಾ? ಅದಾಗ್ಲಿಕ್ಕಿಲ್ಲ. 2 ತಿರುಗಾಟ ಆಗಲಿ. ಹಾಗೆಲ್ಲ ಆಗ್ಲಿಕ್ಕಿಲ್ಲ ಅಪ್ಪ. ಏನು ಕುಡಿದು ತಿನ್ನುವವನಲ್ಲ ನಾನು. ನನಗೂ ಏನಾದ್ರು ಕೆಲಸ ಬೇಕಪ್ಪ. ಕೆಲಸವಾ? ಕೆಲಸ ಕೊಡುವ ಮುಂದಕ್ಕೆ. ಏನಾದ್ರು ಮುಂದಕ್ಕೆ ಬೇಡ, ನನಗೆ ಈಗಲೇ ಬೇಕು. ಹೌದಾ? ಈಗಲೇ ಬೇಕು. ಈಗ ನಿನಗೆ ಯಾವ ಉದ್ಯೋಗ ಕೊಡುದು ಅಂತ ಬೇಕಲ್ವಾ? ಏನಿಲ್ಲ, ಯಾವುದು ಕೂಡಿತು ಅಂತ ನಾನು ಯೋಚನೆ ಮಾಡಬೇಡ. ಏನು ಬೇಕಾದ್ರೂ ಹೇಳಿ, ಎಲ್ಲವನ್ನು ಮಾಡ್ತೇನೆ ನಾನು. ಅಲ್ಲ, ನೀನೆಲ್ಲ ಮಾಡಬಹುದು. ಅಲ್ಲ, ಈಗ ಮಾಡುವವರು ಇದ್ದಾರಲ್ವಾ? ಒಂದೊಂದು ಕಾರ್ಯಗಳಿಗೆ ಒಬ್ಬೊಬ್ರು ಅಂತ ಇದ್ದಾರೆ. ಅವರವರವರ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹೆಚ್ಚಿನದ್ದೇನು ಉದ್ಯೋಗ ಇಲ್ಲ. ಯಾವ ಖಾತೆಯೂ ಬಾಕಿ ಉಳಿದಿಲ್ಲ ನಿನಗಾಗಿ. ಅಯ್ಯೋ, ಖಾತೆ ಬಾಕಿ ಉಳಿಯುವಾಗ ಏನಾದ್ರು ಉದ್ಯೋಗ ಒಂದು ಸೃಷ್ಟಿ ಮಾಡಿ ಆದ್ರೂ ಕೊಡು. ನೀನು ಸ್ವಲ್ಪ ಸೃಷ್ಟಿ ಮಾಡಿ ಆದ್ರೂ ಕೊಡು. ಹೌದು, ಅದು ಉದ್ಯೋಗ ಕೊಡಬಹುದು. ಈಗ ನನಗೆ ಕಾಯಕ ಒಂದು ಕಾಯಕ ಮಾಡುವುದಕ್ಕೆ ಇದ್ದಾರೆ. ಹೌದೌದು. ಅವರಿಗೆ ರಜೆ ಕೊಡು. ಅವರೆಲ್ಲ ಬೇಡ. ನೀನು ಶಾಶ್ವತ ಬಾಗಿಯಲ್ಲಿ ಉಳಿಯುವನಾದ್ರೆ ಅದಕ್ಕೆ ಚಿಂತೆ ಬೇಡ, ನಾನು ಮಾಡ್ತೇನೆ. ಹೌದಾ? ನನಗೆ ಭಸ್ಮ ತಂದು ಕೊಡುವಂತ ಕಾಯಕವನ್ನು ನೋಡು. ಅಪ್ಪ, ಏನು? ಎಲ್ಲವನ್ನು ನೋಡಿದೆ, ಆದ್ರೆ ಇದೊಂದು ಬಾಕಿ ಆಯ್ತಾ? ಇದು ಎಲ್ಲರಿಗಿಂತಲೂ ವಿಶೇಷತೆ ಯಾವುದು? ಯಾವುದು? ಏನು ಪ್ರಕಾಶ, ಏನು ಪ್ರಕಾಶ. ಓಹೋ, ಸ್ವಾಮಿ, ಇವು ನಿಜವಾಗಿ ನಮ್ಮ ಮಗ ಅಲ್ವಾ? ಯಾಕೆ ಇದು ಒಂದು ಅಂತ ಕೇಳ್ತಾ ಇದ್ದೆ. ಅಲ್ಲ, ಅವನಿಗೆ ಗೊತ್ತಿಲ್ಲ. ನೀವು ಹೇಳಬೇಕು. ಚಂದವನ್ನು ನೋಡುವಾಗ ಅಲ್ವಾ? ನನಗೆ ಕೇಳಲಿಕ್ಕೆ ಬಹಳ ಚಂದ ಆಗಿರ್ತದೆ. ಹಾಗೆ ಇರ್ಲಿ. ಬುದ್ಧಿ ಕಡಿಮೆ ಉಂಟು. ಏನು ಅಪ್ಪ? ಏನು ಇದು ಯಾರಂತ ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ವಾ? ನೀನು ಹುಡುಕುವುದು ಬೇಡ, ನಾನೇ ಹೇಳ್ತೇನೆ. ನೀನು ಹೇಳ್ತೀಯ? ಹೌದು. ಇವಳು ನನ್ನ ಹೆಂಡತಿ. ಇವಳು ನನ್ನ ಹೆಂಡತಿ. ಹಾಗಾದ್ರೆ ನನ್ನದು ಹೆಂಡತಿ. ನನ್ನ ಹೆಂಡತಿ ಅಂತ ಹೇಳಿ. ನಿನ್ನ ಹೆಂಡತಿ ಆಗುವ, ನನಗೆ ಹೆಂಡತಿ ಆಗುದು. ಹಾಗೆಲ್ಲ ಹೇಳ್ಬಾರ್ದು. ಮತ್ತೆ ಈಗ ಗಣಪನಿಗೆ ನೀನು ಏನಾಗಬೇಕು? ಗಣಪ ಏನಾಗ್ಬೇಕು ನನಗೆ? ನಿನಗೆ ಅಣ್ಣ ಆಗಬೇಡ್ವಾ? ನನಗೆ ಅಣ್ಣ. ನನಗೇನಾಗಬೇಕು? ಅವನು ನಿನಗೂ ಅಣ್ಣನ ಮಗ ಆಗಬೇಕು. ಮಗನ ಅಲ್ವಾ? ನೀನು ಅದನ್ನು ಮೊದಲೇ ಹೇಳ್ಬೇಡ್ವಾ? ನೀನು ನನ್ನ ನೀನು ಈಗ ಹೇಳಿದ ನೀನು ನನ್ನ ಮಗ.
ನಾನು ನಿನ್ನ ಅಪ್ಪ. ಹಾಗೆ ವ್ಯತ್ಯಾಸ ಎನ್ನುವುದಾಗುತ್ತದೆ. ವ್ಯತ್ಯಾಸ ಉಂಟಾ? ಹೌದು. ನಾನೆನಿಸಿದ್ದು ನಮ್ಮಿಬ್ಬರಲ್ಲಿ ಮಾತ್ರ ವ್ಯತ್ಯಾಸ ಅಂತ. ಇವಳು ನನಗೆ ಹೆಂಡತಿ, ನಿನಗೆ ತಾಯಿ. ತಾಯಿ, ಹೌದು. ಅಮ್ಮ. ದೂರದಲ್ಲೇ ಸಾಕು. ದೂರದಲ್ಲಿ ಮಾತ್ರವಾ? ಹೌದು. ಅಪ್ಪ ಇಡಲಿಕ್ಕಿಲ್ವಾ? ಇಲ್ಲ ಇಲ್ಲ, ಅಲ್ಲಿಂದಲೇ. ಅಮ್ಮ ಹಾ. ವಂದಿಸಿದ್ದೇನೆ. ಶುಭವಾಗಲಿ. ಎಂತದದ್ದು? ಶುಭವಾಗಲಿ. ಶುಭವಾಗಲಿ. ಹಾಗಂದ್ರೆ ಒಳ್ಳೇದಾಗಲಿ ಅಂತ ಹಾರೈಸಿದ್ದು ನಿನಗೆ ತಾಯಿಯಾದವಳು. ಇಷ್ಟರವರೆಗೆ ಅವಳು ನನಗೆ ಭಸ್ಮವನ್ನು ತರುತ್ತಾ ಇದ್ಲು. ಭೂಲೋಕಕ್ಕೆ ಹೋಗುವುದು. ನನ್ನ ಭಕ್ತರೇ ಯಾರಾದರೂ ಸತ್ತರು ಅಂತಾದರೆ ಅವರನ್ನು ಸುಡುತ್ತಾರೆ. ಅದರ ಮೂಲಕವಾಗಿ ಉತ್ಪತ್ತಿಯಾದಂತಹ ಭಸ್ಮವನ್ನು, ಚಿತಾ ಭಸ್ಮವನ್ನು ಇಲ್ಲಿಗೆ ತರಬೇಕು. ಅದನ್ನು ನಾನು ಲೇಪಿಸಿಕೊಳ್ಳು ಅಷ್ಟೇ. ಅದವರ ನಿತ್ಯ ಕಾಯಕ. ನನ್ನ ಕೆಲಸ ಹೋಯ್ತಾ? ನಿನ್ನ ಕೆಲಸ ಒಂದು ಹೋಗುವುದಿಲ್ಲ. ತಪ್ಪಿಗೆ ಅಮ್ಮ, ಶಿಕ್ಷೆ. ಇಲ್ಲ ಇಲ್ಲ ಇಲ್ಲ. ನೀವು ಎಷ್ಟೊತ್ತ ಕೆಲಸ ಮಾಡುದು? ನೀನು ಅಲ್ಲಿ ಸುಮ್ಮನೆ ಕುಳಿತುಕೊಳ್ಳಿ. ನಿನಗೆ ನಿಮ್ಮ ವಿಶ್ರಾಂತಿ. ಸೇವೆಗೆ ನಾನಿದ್ದೇನೆ. ಆದಿ. ಇವರ ಸೇವೆಗೆ ಮತ್ತೆ ಮೊದಲು ನಿಮ್ಮ ಸೇವೆ. ಮಾತ್ರ ನಿಷ್ಠೆಯಿಂದ ಮಾಡಬೇಕು. ಅದರಲ್ಲಿ ತಪ್ಪಿಲ್ಲ ಅವನು ತಪ್ಪವನಲ್ಲ. ಇನ್ನು ಮಗ ದೊಡ್ಡವನಾದ ಮೇಲೆ ತಂದೆ ತಾಯಿ ದುಡಿಬಾರ್ದು. ಕೆಲಸ ಮಾಡಬಾರ್ದು. ಹೌದು. ಕುಳಿತಲ್ಲೇ ಇರ್ಬೇಕು. ಆದಿ. ಅಲ್ಲ, ಇನ್ನೊಂದುಂಟು. ಎಂತದು? ಹೋಗಿ ಬರಬೇಕು. 3 ಹೊತ್ತು ಇದೇ ಕಾಯಕವನ್ನು ಮಾಡುವಂತ ಕಜ್ಜ ನೀನು. ಅಪ್ಪ, ಹ. 3 ಹೊತ್ತ? ಹೌದು. 3 ಹೊತ್ತು ಮಾಡ್ಲೇಬೇಕಾ? ಮಾಡಲೇಬೇಕು. ಹೀಗೆ ಮಾಡಿದ್ರೆ ಹೇಗೆ? ಹೇಗೆ? ಒಂದೇ ಸತ್ತಿಗೆ ಒಂದು ದೊಡ್ಡ ಚೀಲದಲ್ಲಿ ತರುವುದು, ಎಲ್ಲ ರಾಶಿ ಹಾಕುವುದು, ನಿನಗೆ ಬೇಕು ಬೇಕಾದಾಗ ಲೇಪಿಸಿಕೋ. 4 ದಿವಸ ಕಳೆದು ಮತ್ತೆ ಭೂಲೋಕಕ್ಕೆ ಹೋಗುವುದು. ಮತ್ತೆ ಭಸ್ಮಾಸುರ, ನೀನೀಗ ಹಸಿವಾಗುತ್ತದೆ ನಿನಗೆ. ಒಂದು ಹೊತ್ತಿಗೆ ಒಂದು ಊಟ ಮಾಡುತ್ತಿ. ಅದೌದು. ಒಂದು 10 ಹೊತ್ತಿನದು ಒಮ್ಮೆಲೆ ಊಟ ಮಾಡ್ಲಿಕ್ಕೆ ಆಗ್ತದ? ಆದರೆ ತಯಾರಿ ಮಾಡಿಡುವುದು ಒಳ್ಳೇದಲ್ವಾ? ಅದು ಹಾಳಾಗ್ತದೆ. ಅದೆಲ್ಲ ಆಗ್ಲಿಕ್ಕಿಲ್ಲ. ಮತ್ತೆ ಬಿಸಿ ಮಾಡಿದ್ರೆ ಆಯ್ತು. ಬಿಸಿ ಮಾಡಿ ಎಲ್ಲ ತಿನ್ನಬಾರದು, ಅದು ಒಳ್ಳೇದಲ್ಲ ಅಲ್ವಾ? ನೀನು ಭೂಲೋಕಕ್ಕೆ ನಿಮ್ಗೆ ಹೋಗಿ. ಇಲ್ಲಿ ಮಾತ್ರ ಬೇರೆ ಕಡೆ ಎಲ್ಲ ಆಗ್ತಾ ಇತ್ತು ನಿಮ್ಗೆ? ಅದೆಲ್ಲ ಆಗ್ತದೆ. ಅದೆಲ್ಲ ಆಗ್ತದ? ವ್ಯವಸ್ಥೆಗೆ ಅನುಸಾರವಾಗಿ. ಈಗ ಭೂಲೋಕಕ್ಕೆ ಹೋಗಬೇಕು. ಹೋಗಿ ಅಲ್ಲಿರುವಂತ ಚಿತಾಭಸ್ಮವನ್ನು ತರಬೇಕು. ಹೊತ್ತಿಗೆ ಬರಬೇಕು. ಹೊತ್ತಿಗೆ ಬರ್ಬೇಕು. ಮಾಡಬಾರದು. ನಿನ್ನ ನಿರೀಕ್ಷೆಯಲ್ಲಿ ನಾವಿರ್ತೀವಿ. ಹಾಗಾದ್ರೆ ತಡ ಮಾಡುವುದಲ್ಲ, ಹೋಗಿ ಬರ್ತೇವೆ. ಆಶೀರ್ವಾದ. ಹಾಗೆ ಕೈಯೆಲ್ಲ ತರುವುದಾ? ವ್ಯವಸ್ಥೆ ಉಂಟು, ಎಲ್ಲ ವ್ಯವಸ್ಥೆ ಉಂಟು. ಉಂಟಾ? ಅದನ್ನು ಹಿಡಿದು ತಿರುಗಾಟ ನಿನ್ನದು. ಇನ್ನು ಇದ್ರಲ್ಲೇ ತಿರುಗಾಟವ ನಂದು. ಹೌದೌದು. ಬೇರೆ ಏನು ಸಿಗ್ಲಿಲ್ವಾ? ಅಷ್ಟು ಸಾಕಾಗ್ತದೆ. ಇಷ್ಟು ಸಾಕಾಗ್ತದ? ನಿನ್ನ ಹೊಟ್ಟೆ ತುಂಬಲಿಕ್ಕೆ ಅದು ಸಾಕು. ಇದರಲ್ಲಿ ಬಿದ್ದಷ್ಟು ನನಗೆ. ನನಗೆ? ನಿಮಗೆ ಲೇಪಿಸ್ಲಿಕ್ಕೆ. ಆಶೀರ್ವಾದ. ಹೋಗಿ ಬಾ, ಬೇಗ ಬರಬೇಕು. ನೋಡಿದ್ದೀಯಾ ಎಷ್ಟು ವೇಗವಾಗಿ ಹೋಗಿ ಎಲ್ಲ ಅರ್ಥ ಮಾಡಿಕೊಂಡು ನನಗೆ ಬೇಕಾದದನ್ನು ತಂದಿದ್ದಾನೆ. ಸರಿಯಾದ ಸಮಯಕ್ಕೆ ಸರಿಯಾಗಿ ಬಂದಿದ್ದೇನಪ್ಪ. ಮಗನನ್ನು ಕಂಡು ಸಂತೋಷವಾಯಿತು. ಸ್ವೀಕರಿಸಬೇಕು, ಸ್ವೀಕರಿಸಬೇಕು. ಸರಿ ಸರಿ. ಅಪ್ಪ, ವಿಶೇಷವೇ ಏನು? ಕೇವಲ ನಾನು ಭಸ್ಮವನ್ನು ತಂದವನು. ಹೌದು. ನೀನು ಏನೋ ಕೈಯಲ್ಲಿ ಭಸ್ಮವನ್ನು ಹಿಡಿದು ಹೀಗೆ ಮಾಡಿದ್ಯಲ್ಲ, ಎಂತದ್ದು ಅದು? ನನಗೆ ಗೊತ್ತಾಗ್ಲಿಲ್ಲ. ಅದು ಗಂಗೆ. ಓ, ಮೇಲಿನಿಂದ ಇಳಿತಾ ಇದ್ದಾಳೆ. ಎಲ್ಲ ವ್ಯವಸ್ಥೆಗಳೆಲ್ಲ ಅಲ್ಲಿಗೆ. ಅಲ್ಲಿ ಈಗಲ್ಲ, ಹೀಗೆ ಇಳಿತಾ ಇದ್ದಾಳೆ. ಇಳಿದಲ್ಲಿ ಹಿಡ್ದದ? ಹೌದೌದು. ನಾನೆನಿಸಿದೆ ಬೇರೆ ಏನೋ ಸೂಚನೆ ಕೊಟ್ಟೆ ಅಂತ. ಆಯ್ತು. ಇನ್ನು ಅಪ್ಪ, ಆಯ್ತಲ್ಲ, ಇನ್ನು ಸ್ವಲ್ಪ ವಿಶ್ರಾಂತಿಗೊಳ್ತೇವೆ. ಆಯ್ತಾಯ್ತು, ಇನ್ನು ಸಾಕಲ್ಲ. ವಿಶ್ರಾಂತಿ ಇಲ್ಲ ನಿನಗಿನ್ನು. ವಿಶ್ರಾಂತಿ ಇಲ್ವಾ? ಈ ಪ್ರಸಂಗದಲ್ಲಿ ನಿನಗೆ ವಿಶ್ರಾಂತಿ ಇಲ್ಲ. ಪರಿಪೂರ್ಣ ನಿನ್ನದೇ ಇವತ್ತು. ಅಪ್ಪ, ಹೊರಡಬೇಕೀಗಲೇ. ಎಲ್ಲಿಗೆ? ಮತ್ತೊಮ್ಮೆ ಕರಬೇಡುವ ಭಸ್ಮ? ಯಾವಾಗಕ್ಕೆ? ಮಧ್ಯಾಹ್ನದ್ದಾಗಬೇಡ ನನಗೆ. ಈಗ ಮಧ್ಯಾಹ್ನಕ್ಕೆ ಗೊತ್ತಾಯ್ತಾ? ಹೌದು, ನನಗೆ ಗೊತ್ತಾಗ್ಲಿಲ್ಲ. ಗೊತ್ತಾಗಿ ಆಗಿದೆ ಬರುವಾಗ. ಅಯ್ಯೋ, ನೀನು ಹೋಗಿ ಬರುವ. ಇವತ್ತೊಂದು ಸಂಜೆಗೆ ತರ್ತೇನೆ. ಇದು ಬಹಳ ಚಂದ. ಇದು ಕೆಲಸಕ್ಕೆ ನೀನು ಆಗ್ಲಿಕ್ಕಿಲ್ಲ. ನೀನೇ ಮುಂದುವರಿ. ಹಾಗಾಗ್ಲಿಕ್ಕಿಲ್ಲ. ಹಾಗಾದ್ರೆ ನೀನೇ ಮಾಡಬೇಕಾದವನು, ಅದೇ ಹೊತ್ತಿಗೆ ಮಾಡಬೇಕಾದವನು. ನಾನು ಮಾಡುವುದಲ್ಲ? ಹೌದು. ಪರವಾಗಿಲ್ಲ, ಹೋಗ್ತೇನೆ. ಹೌದಾ? ಹೋಗ್ತೇನೆ. ಹೋಗಿ ಬಾ, ಹೋಗಿ ಬಾ. ಭಸ್ಮ ಕೊಡು.
ತಲೆಯಲ್ಲಿ ಏನು ಆಯಾಸ ಆಯ್ತಾ ಹೇಗೆ ನಿನಗೆ? ಇಷ್ಟೇ ಹೌದಾ? ತಲೆಯಲ್ಲಿ ನಿಮ್ಮ ಕೆಲಸವನ್ನು ಹೊತ್ತು ತಂದವನು ನಾನು. ಅಪ್ಪ ಈ ಸಲ ಯಾವಾಗಲೂ ನೀನು ನಿನಗೆ ಲೇಪಿಸಿಕೊಳ್ಳುವುದು. ಹೌದು, ಆದ್ರೆ ಈ ಸಲ ಒಂದು ಬದಲಿ ಮಾಡುವ ನಾನು. ಹೇಗೆ? ನಾನು ನಿನಗೆ ನಾನೊಮ್ಮೆ ನೀನು ಲೇಪಿಸುವುದಾ? ನಾನೊಮ್ಮೆ ಲೇಪಿಸ್ಲಾ? ಆಸೆ ಇಟ್ಟುಕೊಂಡಿದ್ದೀಯಾ? ಆಗ್ಲಿಕ್ಕಿಲ್ವಾ? ಇಲ್ಲಿ ಬಾ, ಇಲ್ಲಿ ನೀನು ಮಗ ಅಲ್ವಾ? ಒಂದು ಸೇವೆ ಮಾಡುವುದಕ್ಕೆ ನನಗೊಂದು ಅವಕಾಶ ಬೇಕು. ಸೇವೆ ಅಲ್ಲ? ಏನು ನಿರೀಕ್ಷೆ ಮಾಡ್ಲಿಕ್ಕಿಲ್ಲ? ನಿರೀಕ್ಷೆ ಏನಿಲ್ಲ, ಎಲ್ಲ ಸೇವೆ. ಸೇವೆ ಅಂತ ಬರುವುದು ಆಗ್ಲಿಕ್ಕಿಲ್ವಾ? ಹೇಗೆ? ಯಾವ ಕೈಯಲ್ಲಿ ಹಿಡಿಯುವುದು ಭಸ್ಮವನ್ನು? ಬಲಗೈಯಲ್ಲಿ ಹಿಡಿ, ಎಡಗೈಯಿಂದ ಮರ್ದಿಸಬೇಕು. ಮರ್ದಿಸ್ಬೇಕಾ? ಹೌದು. ಅಪ್ಪ ಏನು? ಅದನ್ನೊಮ್ಮೆ ಬಿಡು. ಬಿಡ್ಲಿಕ್ಕಿಲ್ಲ. ಬಿಡ್ಲಿಕ್ಕಿಲ್ಲ? ಹಿಡಿದ್ರೆ ಆಯ್ತು. ಅಲ್ಲಿಗೆ ಹಿಡಿಯುವುದಾ? ಮರ್ದಿಸ್ತೇನೆ, ಮರ್ದಿಸ್ತೇನೆ. ಮರ್ದಿಸು. ಮೊದಲೆಲ್ಲಿಗೆ ಅಪ್ಪ? ಹಣೆಗೆ. ಮೊದಲು ಹಣೆಗೆ ಅಲ್ವಾ? ಹೌದು. ಮೊದಲು ಹಣೆಗೆ ಅಲ್ವಾ? ಮೊದಲು ಹಣೆಗೆ ಅಲ್ವಾ? ಇದು ಒಳ್ಳೆದಾಗ್ತದೆ. ಹೌದಾ? ಮತ್ತಲ್ಲಿ ಎದೆಗೆ. ಎದೆಗೆ ಇದಾಗ್ಬಹುದಾ ಅಂತ. ಹೌದಾ? ಒಳ್ಳೆದುಂಟು. ಕೈಗೆ. ಎಂತ ಮೃದು. ನನ್ನ ಶರೀರ, ನಿನ್ನ ಶರೀರ ಕೂಡ ಮೃದು ಉಂಟಲ್ವಾ? ಅಷ್ಟು ಮೃದು. ಅಪ್ಪ ಕೈಗೆ, 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 ಕೈಗೆ. ಆಯ್ತಲ್ಲಪ್ಪ. ನನ್ನ ಮಗನ ಕಾಯ. ಹಣೆಗೆ, ಹಚ್ಚಿದ್ದೇನೆ, ಹಚ್ಚಿದ್ದೇನೆ, ಹಚ್ಚಿದ್ದೇನೆ. ಸಂತೋಷ ಆಯ್ತು. ಆಯ್ತಲ್ಲ? ಆಯ್ತಲ್ವಾ? ಇವತ್ತಿದೆಲ್ಲ ಆಯ್ತಲ್ವಾ? ಇನ್ನು ಸಂಜೆಗೆ ಮಧ್ಯಾಹ್ನದ ಮುಗಿಯಿತು, ಇನ್ನು ಸಂಜೆಗೆ ಹೊರಡುವುದೇ. ಎಂತದಿದು? ಹೊರಡು ಹೊರಡು. ಅಪ್ಪ ಆಯ್ತು, ಆದಷ್ಟು ಬೇಗ ಬೇಗ ಸಂಜೆಗೆ ಬಂದ್ಬಿಡು. ಹಾಗೆ ಆಗಲಿ. ದೇವರಾದಂತಹ ಪರಶಿವನಿಗೆ ನಿತ್ಯ ಭಸ್ಮವನ್ನು ತಂದು ಕೊಡುತ್ತಿದ್ದವನು ನಾನು. ಎಂದಿನಂತೆ ಇಂದು ಕೂಡ ಭೂಲೋಕ ಕೇಳಿದವನು ನಾನು. ಭೂಲೋಕವನ್ನು ಸರಿಯಾಗಿ ಪರೀಕ್ಷಿಸಿದೆ ಎಂದಾದರೆ ಅಪ್ಪೋ ಏನು ವಿಶೇಷತೆ, ಏನು ವಿಶೇಷತೆ ಸಾಮಾನ್ಯವಾಗಿ ಕಾಣ್ತಾ ಇಲ್ಲ. ಏನೋ ಒಂದು ರೀತಿಯಾದಂತಹ ಬದಲಾವಣೆ. ಅಲ್ಲಿ ಹೋಗುವಲ್ಲಿ ಕೇಳಿದರೆ ಹೇಳಿದಂತಹ ಮಾತು ವಸಂತ ಋತು ಅಂತ ಇದು. ಆಹಾ, ಪ್ರಕೃತಿ ಮಾತೆ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದ್ದಾಳೆ. ವಧುವನಾಗಿದ್ದಂತೆ ತೋರ್ತಾ ಇದ್ದಾಳೆ. ಈ ಸೌಂದರ್ಯವನ್ನು ಮತ್ತೊಮ್ಮೆ ಕಾಣಬೇಕೆನ್ನುವಂತಹ ಇಚ್ಛೆಯಿಂದಲಾಗಿ ಮುಂದೆ ಬಂದವನಿದ್ದೇನೆ.
ಮುಂದೆ ಬಂದು ಸರಿಯಾಗಿ ನೋಡಿದೆ ಎಂದಾದರೆ ಏನು ವಿಶೇಷ? ಎರಡು ಗಿಳಿಗಳು, ಕೇವಲ ಗಿಳಿಗಳು ಮಾತ್ರವಲ್ಲ, ಒಂದು ಗಂಡು ಒಂದು ಹೆಣ್ಣು ಗಿಣಿ ಏನೋ ಒಂದು ಆಟವನ್ನು ಆಡ್ತಾ ಇದ್ದಾಳೆ. ಅದನ್ನು ನೋಡಿ ಈ ಕಡೆಗೆ ನೋಡಿದೆ ಎಂದಾದರೆ ಜಿಂಕೆ ಮರಿಗಳು, ಗಂಡು ಜಿಂಕೆ ಹೆಣ್ಣು ಜಿಂಕೆ ಏನೋ ಒಂದು ಸರಸಲಭವನ್ನು ಆಡ್ತಾ ಇದೆ. ಅಷ್ಟು ಮಾತ್ರವಲ್ಲ, ನೇರವಾಗಿ ನೋಡಿದೆ ಎಂದಾದರೆ ಒಂದು ಒಂಟಿ ಸಲಗ, ಎದುರಿನಲ್ಲಿ ಹೆಣ್ಣಾಣೆ ಏನೋ ಒಂದು ಕಾಮದಾಟವನ್ನು ಆಡ್ತಾ ಇದ್ದಾಳೆ. ಅರ್ಥವಿಸಿಕೊಂಡೆ, ಲೋಕದಲ್ಲಿ ಹೆಣ್ಣಿಗೆ ಒಂದು ಗಂಡು ಗಂಡಿಗೊಂದು ಹೆಣ್ಣು ಜೋಡಿಬೇಕು ಎನ್ನುವುದಾಗಿ ಇದನ್ನು ನೋಡುವಾಗ ನನಗೂ ಮನಸ್ಸಿನಲ್ಲಿ ಏನೋ ಒಂದು ರೀತಿಯಾದಂತಹ ಬದಲಾವಣೆ. ಏನಾದ್ರೂ ಬೇಕು, ನನಗೂ ಒಂದು ಹೆಣ್ಣು ಬೇಕು. ಯಾರಲ್ಲಿ ಹೇಳುವುದು? ಅಯ್ಯೋ, ಅಪ್ಪನಾಗಿ ಹೋಗಿ ಹೇಳುವ ಎಂದಾದರೆ ಅಪ್ಪನೂ ಅಷ್ಟೇ ತನ್ನದಂತಹ ಮಡವಿದ್ಯೊಂದಿಗೆ ಸರಸಲ್ಲಾಪದಲ್ಲೇ ಇರ್ತಾನೆ. ಅವನಲ್ಲಿ ಹೋಗಿ ಹೇಳುವುದಾದರೂ ಹೇಳು, ತಡ ಮಾಡುವುದಲ್ಲ. ಈ ಸಲ ಒಂದು ಪ್ರಯತ್ನ ಮಾಡುವುದೇ, ಅವನಲ್ಲದಿದ್ರು ಏನಾದರೂ ಒಂದು ಮಾರ್ಗವನ್ನು ನೋಡಲೇಬೇಕು. ತಡ ಮಾಡುವುದಲ್ಲ. ಭಸ್ಮ ಬೇಕು ನನಗೀಗ. ಸಂಜೆ ಹೊತ್ತಿಗೆ ಹೋಗಿದ್ದೀಯಲ್ವಾ, ತರ್ತೇ ಇಲ್ಲ ನನ್ನ ಮಗ. ತರ್ತಾನೆ, ಈಗ ತರ್ತಾನೆ, ಮತ್ತೆ ತರ್ತಾನೆ ಅಂತ ಕಾಯ್ತಾ ಇದ್ದೇನೆ ನಾನು. ಅಪ್ಪ, ಯಾರು ಸಾಯಲಿಲ್ಲ. ಅಮ್ಮ ಸಿಗ್ಲಿಲ್ಲ. ಹೇಗೆ ಅಪ್ಪ ಸಾಯಿಲ್ಲ. ಅಮ್ಮ ಸಿಗ್ಲಿಲ್ಲ. ಪಾರ್ವತಿ, ಅಪ್ಪ ಏನೇ ಇದು? ಸಾಯಲಿಲ್ಲ. ಅವನು ಹೇಳಿದ ಅರ್ಥ ಏನು? ಅಪ್ಪ ಸಾಯ್ಲಿಲ್ಲ, ಭಸ್ಮ ಸಿಗ್ಲಿಲ್ಲ, ಅಮ್ಮ ಸಿಗ್ಲಿಲ್ಲ. ಅಮ್ಮ ಸಿಗ್ಲಿಲ್ಲ ಕೇಳ್ಬೇಕು. ಏನದು? ಹಾಗಲ್ಲ ಮತ್ತೆ ಅಪ್ಪ ಭಸ್ಮ ಹುಡುಕಕ್ಕೆ ಹೋದ್ರೆ ಭಸ್ಮ ಸಿಗ್ಲಿಲ್ಲ. ಅಮ್ಮ ಏನು ಇಲ್ಲ. ಹಾಗೆ ನೀನು ಹೇಳುವಾಗ ನನಗೆ ಗಾಬರಿ ಆಗಿ ಹೋಯ್ತು. ಹೇಗೆ? ಅಪ್ಪ ಸಾಯಲಿಲ್ಲ, ಅಮ್ಮ ಸಿಗ್ಲಿಲ್ಲ ಅಂತ ಹೇಳಿದಾಗೆ ಆಯ್ತು. ಅಪ್ಪ ಹಾಗೆ ಹೇಳ್ಬಾರ್ದು. ಯಾರು ಸಾಯಲಿಲ್ಲ ಅಂತ ಹೇಳಿ, ಭೂಲೋಕದಲ್ಲಿ ಯಾರು ಸಾಯಲಿಲ್ಲ, ಭಸ್ಮ ಸಿಗ್ಲಿಲ್ಲ ಅಂತ ಸಿಗ್ಲಿಲ್ಲ. ಹೌದಾ? ಹಾಗೆ ಅದೇನು ಅಪ್ಪ? ಇಷ್ಟು ವರ್ಷದಿಂದ ಪಾರ್ವತಿ ಹೋಗ್ತಾ ಇದ್ದ, ಇಂತ ಒಂದು ಘಟನೆಯೇ ನಡೀಲಿಲ್ಲ. ಭೂಲೋಕದಲ್ಲಿ ಯಾರು ಪುಣ್ಯಾತ್ಮರೇ ಇಲ್ಲ. ಅದು ಗೊತ್ತಾಯ್ತು ನಿನಗೆ? ಭೂಲೋಕದಲ್ಲಿ ಪುಣ್ಯಾತ್ಮರೇ ಇಲ್ಲ. ನಿನಗೆ ಪುಣ್ಯಾತ್ಮರ ಬೇಕಾದದ್ದಲ್ವಾ? ಪುಣ್ಯಾತ್ಮರ ಭಸ್ಮವೇ ಬೇಕಾದದ್ದು. ಹೌದು, ಹಾಗೆಲ್ಲರೂ ಸಾಯ್ತಾರೆ, ಅವರೆಲ್ಲರದ್ದು ಆಗುದಿಲ್ವಲ್ಲ ನಿನಗೆ? ಈಗ ಏನು ಮಾಡುವುದು? ನಿನಗೆ ಭಸ್ಮವೇ ಇಲ್ವಾ? ಹಾಗಾದ್ರೆ ಏನು ಮಾಡುವುದಪ್ಪ? ಅಪ್ಪ ಏನು ಮಾಡುವುದು? ಏನು ಮಾಡುವುದು? ಏನು ಅಪ್ಪ? ಹೇಗೆ ಅಲ್ಲಿಂದ ಇಲ್ಲಿ ಬರುವವರೆಗೆ ನಾನೊಂದು ಯೋಚಿಸಿ. ಹೇಗೆ ಮಗನೇ? ಹೀಗೆ ಮಾಡಿದ್ರೆ ಹೇಗೆ? ಹೇಗೆ ಅಪ್ಪ? ಏನು ಒಂದುಂಟು, ನನಗೆ ಭಸ್ಮ ಸಿಗುವುದಿಲ್ಲ. ಇಲ್ಲ, ಸಿಗಬೇಕಾದ್ರೆ ಹೀಗೆ ಮಾಡ್ಬೇಕು. ಹೇಗೆ? ನಾನು ಯಾರ ತಲೆಗೆ ಕೈಯನ್ನೇ ಇಡ್ತೇನೋ ಅವರಲ್ಲಿಗೆ ಸಾಯ್ಬೇಕು. ಅಂದ್ರೆ ನಿನ್ನ ಹಸ್ತ, ಉರಿ ಹಸ್ತ ನನಗೆ ನಿನಗೆ ನೀನು ದಯಪಾಲಿಸಬೇಕು. ಹೌದಾ? ದಯಪಾಲಿಸಿದೆ ಎಂದಾದ್ರೆ ಏನು ಪ್ರಯೋಜನ? ಅದರಿಂದ 3 ಉಪಯೋಗ ಉಂಟು. ಏನು? ಯಾರ ತಲೆಗೆ ಕೈ ಇಡ್ತೇನೆ ಅವರಲ್ಲೇ ಭಸ್ಮ. ನೀನು ಯಾರ ಶಿರದ ಮೇಲೆ ಕೈ ಇಟ್ಟೆ ಅಂತಂದ್ರೆ ಅವ್ರು ಭಸ್ಮವಾಗುತ್ತಾರೆ. ಒಂದು. ಇನ್ನೊಂದು, ಅವರನ್ನು ಉರಿಸುವಂತಹ ಅವಶ್ಯಕತೆ ಇಲ್ಲ, ತನ್ನ ಕೈಯಲ್ಲೇ ಭಸ್ಮ ಆಗಿ ಕಟ್ಟಿಗೆ ಹೊಡಿತದೆ ಅಂತ ನೀನಾಡುವುದೇ. ಮತ್ತೊಂದು ಏನು? ಅಲ್ಲಿಂದಲೇ ಹೆಕ್ಕಿಕೊಂಡು ಬರುವುದು, ಹುಡುಕುವಂತಹ ಚಿಂತೆ ಇಲ್ಲ. ಹಾಗೆ ಅಲ್ಲಿಂದಲೇ ತಟ್ಟೆಗೆ ಹಾಕುವುದು, ತಂದು ಕೊಡು. ಆಗ್ಲಿಕ್ಕಿಲ್ವಾ? ಎಲ್ಲ ಯೋಜನೆ ನಿನ್ನದೇ ಉಂಟು, ಯೋಚನೆಯು ನಿನ್ನದೇ. ಈಗ ಫಲದ ನಿರೀಕ್ಷೆಯಲ್ಲಿ ಇದ್ದೀಯ, ಕೊಡ್ಲೇಬೇಕಾ? ಕೊಡ್ಲೇಬೇಕು. ಬೇಕಾದು ಬೇಕಪ್ಪ, ನಿನ್ನ ಸೇವೆಗೆ, ನನಗಂತಲ್ಲ, ಲೋಕ ಕಲ್ಯಾಣಾರ್ಥ ಸೇವೆಯಾಗಿ. ತಂದೆಗೆ ಹಣೆಯಲ್ಲಿ, ಮಗನಿಗೆ ಕೈಯಲ್ಲಿ. ಹೌದಾ? ಹಾಗಾದ್ರೆ ಕಾಲ, ಇದೊಂದು ಕಾಲ ಬಂತು ನಿನಗೆ ಅಂತ ಆಯ್ತು. ಒಮ್ಮೆ ಕೊಟ್ಟು ನೋಡು. ಹೌದಾ? ಹಾಗಾದ್ರೆ ಬೇಕು ಅಂತ ಆಲೋಚನೆ ಮಾಡಿದ್ದಿ. ಕೊಡುವ ಬೇಕಾದಾಗ ಕೊಡಬೇಕಾ? ಈಗಲೇ ಆಗ್ಲಿಕ್ಕಿಲ್ಲ. ಮತ್ತೆ ಅದು ಹೇಗೆ ಆಗ್ತದೆ? ಆಗ್ಲಿಕ್ಕಿಲ್ವಾ? ಶುಚಿ ಆಗುದು ಬೇಡವಾ ನೀನು? ಈಗ ಶುಚಿಯಲ್ಲಿ ಆಗ್ಬೇಕಾ? ಹೌದು. ಮತ್ತೆ ಅಪ್ಪ ಏನು? ಇಲ್ಲಿ ಕೈಲಾಸದಲ್ಲಿ ಇದ್ದಾಳಲ್ಲ ಯಾರು? ನಿನ್ನ ತಲೆಯಲ್ಲಿ. ಅದಾಗುದಿಲ್ಲ, ಇಲ್ಲೇ ಕುಳಿತುಕೊಳ್ತೇನೆ. ಅದು ಕೇವಲ ನನಗೆ ಮಾತ್ರ. ನಿನಗೆ ಮಾತ್ರ? ನಮ್ಗೆಲ್ಲ ಇಲ್ವಾ? ನೀನು ಹೋಗ್ಲೇಬೇಕು ಕೆಳಗಡೆ. ಹೋಗ್ಲೇಬೇಕು. ಮಾನಸ ಸರೋವರದಲ್ಲಿ ಮಿಂದು ಬಂದೆ ಅಂತಾದರೆ ನಿನಗೆ ಹುರಿ ಹಸ್ತವನ್ನು ನಾನು ಅನುಗ್ರಹ ಮಾಡ್ತೇನೆ. ತಡ ಮಾಡುವುದಲ್ಲ. ಇಲ್ಲ, ಆದಷ್ಟು ಬೇಗ ಹೋಗಿ ಬಾ. ಅರಸಗೆ ಇದು ತಲೆ
ಜಗತ್ತವಾಯಿತು ಊರಿ ಜಗತ್ತವ ಸುರನರೋರುಗಳೆಲ್ಲ ಬಗಿದನು ಇರಗಡನು ಮನವರ ಅರಸ ಏನಾಯ್ತೆ ಪಾರ್ವತಿ? ಓ ಅರಸ, ಅರಸಿ, ತಂದೆ ಮಗನ ನಡುವೆ ನಾನು ಮಾತನಾಡುತ್ತೇನೆ ಎನ್ನುವ ಹಾಗೆ ಅನ್ಯತಾ ಭಾವಿಸಕೂಡ. ಇಲ್ಲ, ನಿನಗೆ ಅವಕಾಶವಿದೆ ಅಲ್ವೇ? ಎಲ್ಲವನ್ನು ತಿಳಿದವರು ನೀವು, ಹಾ. ಅರ್ಥವಿಸಿಕೊಂಡವರು, ಜ್ಞಾನಿಗಳಿದ್ದೀರಾ. ನಾನು ಹೇಳುವಂತಹ ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ಈ ಕಾಲಕ್ಕೆ ನಿಮ್ಮಲ್ಲಿ ಮಾತನಾಡಬೇಕೆನ್ನುವಂತಹ ಮನವನ್ನು ಮಾಡಿದ್ದೇನೆ. ಕಾರಣ ಉಂಟು ಸ್ವಾಮಿ. ಏನದು? ನಮ್ಮ ಮಗನಂತಹ ಭಸ್ಮಾಸುರನಿಗೆ ಉರಿ ಹಸ್ತವನ್ನು ನೀಡಬೇಕೆನ್ನುವ ಹಾಗೆ ಮನವನ್ನು ಮಾಡಿದ್ದೀರಾ. ಶರೀರ ಶುದ್ಧಿಗಾಗಿ ಅವನನ್ನು ಕಳುಹಿ ಕೊಟ್ಟಿದ್ದೀರಾ. ಹೋಗಿ ಬರ್ಲಿ, ಒಮ್ಮೆ ಶುಚಿಯಾಗಿ ಬರ್ಲಿ, ಉರಿ ಹಸ್ತವನ್ನು ಕೊಡುವ. ಖಂಡಿತವಾಗಿಯೂ ಬೇಡ, ನಮಗೆ ಉಪಾಯಕಾರ ಅಲ್ವಾ ಅದು? ಖಂಡಿತವಾಗಿಯೂ ಬೇಡ ಅಂತ ಹೇಳುವುದು ನಾನು. ಯಾಕೆ ಗೊತ್ತೇ? ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಆದ್ರೆ 1000 ಬಾರಿ ಯೋಚನೆಯನ್ನು ಮಾಡಬೇಕಂತೆ. ಓಹೋ, ನೀವು ಯೋಚನೆಯನ್ನು ಮಾಡಿದ್ದೀರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಕಾಲಿಡುವುದಕ್ಕಿಂತ ಮುಂಚಿತವಾಗಿ ನಾವು ಕಣ್ಣಿಡಬೇಕಂತೆ, ಮತ್ತೆ ಎಡವಿ ಬೀಳುವುದಕ್ಕೆ ಸಾಧ್ಯತೆ ಉಂಟು. ಓಹೋ, ಅಲ್ವೇ? ಹೌದು. ಸ್ವಲ್ಪ ಯೋಚನೆಯನ್ನು ಮಾಡಿ ಸ್ವಾಮಿ. ಪಾರ್ವತಿ, ನಾವು ಯಾರು ಹೇಳು? ನಮಗೆ ಲೋಕದಲ್ಲಿ ನಡೆಯುವಂತಹ ಸಕಲವನ್ನೂ ತಿಳಿದುಕೊಳ್ಳುವಂತಹ ಸಾಧ್ಯತೆ ಇದೆ. ತ್ರಿಕಾಲ ಜ್ಞಾನಿ, ಸಕಲವನ್ನು ತಿಳಿದುಕೊಳ್ಳುವುದಂತಹ ನನಗೆ ಮುಂದೆ ಏನಾಗುತ್ತದೆ ಎನ್ನುವಂತಹ ಒಂದು ಗಣನೆ ಇಲ್ಲ ಅಂತ ಭಾವಿಸಿಕೊಂಡಿದ್ದೀಯಾ? ದುಡುಕಿ ಹೆಜ್ಜೆಯನ್ನು ಇಡುವವನು ನಿನ್ನ ಗಂಡ ಅಂತ ಭಾವಿಸಿಕೊಂಡಿದ್ದೀಯೇನೆ? ಖಂಡಿತವಾಗಿಯೂ ಇಲ್ಲ. ಅಷ್ಟೇ ಅಲ್ಲದೆ ಭಾವಿಸಿರುವುದು ಯಾರು? ಬಯಸಿರುವುದು ನನ್ನ ಮಗನಿದ್ದಾನೆ. ಅವನು ಕೇಳಿದಾಗ ಇಲ್ಲ ಅಂತ ಆಡುವ ಹಾಗಿಲ್ಲ. ಏನೇ ಇರಲಿ, ಮುಂದೆ ಏನಾದರೂ ಕೂಡ ಎದುರಿಸುವುದಕ್ಕೆ ನಾವು ಸಿದ್ಧರಾಗಿಯೇ ಇರಬೇಕು. ಕೊಡುವ ಇಲ್ಲ, ನಾನೆಲ್ಲ ಪೂರೈಸಿ ಬಂದಿದ್ದೇನೆ. ಹೌದಾ ಮಗನೇ? ಇನ್ನು ತಡೆಯಕ್ಕೆ ಕೊಡಪ್ಪ. ಅನುಗ್ರಹವನ್ನು ಮಾಡಬೇಕು. ಶುಚಿಯಾಗಿದ್ದೀಯಲ್ವಾ? ಶುಚಿಯಾಗಿದ್ದೇನೆ. ಅರ್ಧ ದಾರಿಯಲ್ಲಿ ಹಿಂದೆ ಬರ್ಲಿ. ಇಲ್ಲ ಇಲ್ಲ ಇಲ್ಲ, ಅಲ್ವಾ? ಇಷ್ಟು ಹೊತ್ತಾಯ್ತು ನೋಡು. ಹೌದಾ? ಹಾಗಾದ್ರೆ ನಿನಗೆ ಕೊಡಬೇಕಾದದ್ದು ಉರಿ ಹಸ್ತ. ಉರಿ ಹಸ್ತ ಅನುಗ್ರಹಿಸಬೇಕು. ಅನುಗ್ರಹಿಸಿದ್ದೇನೆ, ಅನುಗ್ರಹಿಸಿದ್ದೇನೆ. ಸ್ವೀಕರಿಸು. ಎಂತದು ಕಂದ? ಕಂದಲ್ಲ ನೋಡಂತ ಎಷ್ಟು ಸಂತೋಷದಿಂದ ಕರೀತಾ ಇದ್ದಾನೆ. ಮೂಡನೆ, ನಿನ್ನ ಮಗನಲ್ವ ನಾನು? ಅದೇನದು ಹೊಸ ಭಾಷೆ ನಿನ್ನದು? ಮೂಡ ಎಂತದು ನೀನು? ಅಪ್ಪಲ್ಲ ನಿನ್ನ ಬೆಪ್ಪ. ಇದು ಭೂಲೋಕಕ್ಕೆ ಹೋದ ಪರಿಣಾಮವಂತ. ಭೂಲೋಕದ ಪರಿಣಾಮ ಅಲ್ಲ, ನಿನ್ನ ಮೋಸ ಎಲ್ಲ ನನಗೆ ಅರ್ಥ ಆಯ್ತು. ಮದುವೆ ಮಾಡಿಸುವ ಅಂತ ಹೇಳಿದ್ರೆ ನಿನಗೆ ಸಮಯ ಬರಲಿಲ್ಲ. ಅಲ್ಲ, ಕಾಲ ಬರ್ಬೇಕಲ್ಲ, ಕಾಲ ಬರ್ಬೇಕಲ್ಲ ಮಗನೇ. ಕಾಲ ಕೊಡುವುದು ಎಲ್ಲವನ್ನೇ ನಾನೇ ತಿಳಿದಿದ್ದೇನೆ. ಓಹೋ, ತಡ ಮಾಡುವುದಲ್ಲ. ಮತ್ತೆ ಅದು ಆ ಕಡೆ ಕಾಣ್ತಾ ಇದ್ದಲ್ಲ, ಏನು? ನಿನ್ನ ಹೆಂಡತಿ. ಅದೇನು ನಿನ್ನ ಹೆಂಡತಿ ಅಂತ? ಇಷ್ಟರೊಳಗೆ ಅಮ್ಮ ಅಮ್ಮ ಅಂತ ಕರೀ ಹೆಂಡತಿ ಅಂತ. ಅಮ್ಮ ಹೇಗಾಗುವುದು? ಮತ್ತೆ ಅಮ್ಮನೇ, ಮತ್ತೇನೇನು? ನನ್ನನ್ನು 9 ತಿಂಗಳು ಹೊತ್ತಿದ್ದಾಳ, ಇಲ್ಲದೆ ಎತ್ತಿದ್ದಾಳ, ಸ್ತನಪಾನ ಮಾಡಿಸಿದ್ದಾಳ. ಯಾವುದನ್ನು ಮಾಡಿಸಲಿಲ್ಲ. ಇಲ್ಲಿ ಕೇಳು, ಇಷ್ಟರವರೆಗೆ ನನ್ನನ್ನು ಯಾರಂತ ಕರೆದದ್ದು ನೀನು? ಯಾರಂತ ಕರೆದಿದ್ದಿ? ಹೆಸರು ಬೇಕಲ್ವಾ? ಅಪ್ಪ ಅಂತಲ್ವ ಮಗನೇ? ಹೀಗಾಗಲ್ಲ, ಎಲ್ಲ ಹೋಯ್ತು. ಹೇಗೆ? ಆದ್ದರಿಂದಲೇ ಹೇಳ್ತಾ ಇದ್ದೇನೆ. ಹೇಗೆ? ಅಪ್ಪನಲ್ಲ ಬೆಪ್ಪ. ಅವಳನ್ನು ಕೊಟ್ಟರೆ ಉಳಿತಿ, ಇಲ್ಲವಾದರೆ
ನೀನು ತಾಯಿಯನ್ನೇ ಬಯಸುವಂತ ಮಗವಾಗತಿ ಅಂತಾದರೆ ಕೇಳಿದನು ಕೊಡುವುದು ಬಿಡು, ನೀನು ಉಳಿಯುವುದಕ್ಕೆ ಬಿಡ್ತಾ ಇರ್ಲಿಲ್ಲ. ಹೌದು, ಮಗನೆನ್ನುವಂತ ವ್ಯಾಮೋಹದಿಂದ ಅವನು ಕೇಳಿದಂತ ಉರಿಯಸ್ತವನ್ನು ಅವನಿಗೆ ಕರುಣಿಸಿದ್ದು ಹೌದು. ಅದರ ಮೂಲಕವಾಗಿ ಏನಿದು ನನ್ನನ್ನೇ ಬಯಸುವುದಕ್ಕಾಗಿ ಮುಂದಾದ, ಹೌದು ನನ್ನನ್ನೇ ಘಾತಿಸುವುದಕ್ಕಾಗಿ ಮುಂದಾಗುತ್ತಾ ಇದ್ದಾನೆ. ಅದೆಷ್ಟೋ ದೂರ ಓಡಿದ್ದೇವೆ, ಹಾಗಾದ್ರೆ ಮುಂದೇನು ಎನ್ನುವಂತ ಯೋಚನೆ ಮಾಡುವಾಗ ಯೋಚಿಸುವಂತ ಅಗತ್ಯವೇ ಇಲ್ಲ. ನನ್ನ ಮಕ್ಕಳಿದ್ದಾರಲ್ಲ, ಕೇವಲ ಹೋರಾಟ ನಾನೇ ಮಾಡಬೇಕಾದದ್ದಲ್ಲ, ನನ್ನ ಮಕ್ಕಳು ಬೇಕು. ಅವರು ಹೋರಾಟ ಮಾಡುತ್ತಾರೆ, ಅವರ ಮೂಲಕವಾಗಿ ಜಯವೆನ್ನುವುದು ನಮ್ಮ ಪಾಲಿಗೆ ಒದಗಿ ಬರುತ್ತದೆ ಎನ್ನುವಂತ ಧೈರ್ಯವೂ ನನಗಿದೆ. ಸರಿ, ತಡ ಮಾಡುವುದಲ್ಲ, ಆದಷ್ಟು ಬೇಗನೆ ಬರಲಿ ಮಕ್ಕಳು. ಹಾಗಿದ್ದರೆ ಇದಕ್ಕೆ ಸರಿಯಾದಂತಹ ಶಾಸ್ತಿಯನ್ನು ಒದಗಿಸಿಕೊಡಬೇಕು ಎನ್ನುವಂತ ಕಾರಣದಿಂದಲಾಗಿ ತಡ ಮಾಡುವುದಲ್ಲ, ಇದ್ದಾರಲ್ವ ಮಕ್ಕಳು, ಗಣಗಳು ಎಲ್ಲರೂ ಬರಲಿ, ಎಲ್ಲರೂ.
ಪಾದದ್ವಯಗಳಿಗೆ ಶಿರವಾಗಿದ್ದೇನೆ. ಸುಲಭವಾಗಲಿ. ಒಳಗಿರುವಂತಹ ಸಂದರ್ಭದಲ್ಲಿ ದೀರ್ಘವಾದ ಧ್ವನಿ, ಆ ಧ್ವನಿಯನ್ನು ಕೇಳಿಸುತ್ತಾ ಈ ಕಡೆಗೆ ಬಂದವರು ಬಂದು ನೋಡಿದರೆ ಏನೋ ಒಂದು ವಿಚಿತ್ರವಾದಂತಹ ಮುಖವನ್ನು ಕಾಣುತ್ತಾ ಇದ್ದೇವೆ. ಈ ಮುಖಕ್ಕೆ ಏನು ಕಾರಣ, ಏನಾಯ್ತು ಹೇಳಿ. ಪವಿತ್ರವಾದ ಬಾಧೆಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಅನಿರೀಕ್ಷಿತವಾದ ಕರೆ, ನಿಮ್ಮ ಕರೆಯನ್ನು ಆಲಿಸಿ ಓಡೋಡಿ ಬಂದವರು ನಾವಾಗಿದ್ದೇವೆ. ಕಾರಣ ಇಲ್ಲದೆ ಕಾರ್ಯವಿಲ್ಲ. ನಮ್ಮನ್ನು ಬರಮಾಡಬೇಕಿದ್ರೆ ಬಲವಾದ ಕಾರಣ ಇದ್ದೇ ಇರಬೇಕು. ಏನು ಪ್ರಭುದು ಕೇಳಿದ ಮಕ್ಕಳೇ, ಮುತ್ತು ಕಂದಮ್ಮಗಳಿರ, ನಿಮ್ಮನ್ನು ಅವಸರವಾಗಿ ಕರೆಯುವ ಬಲವಾದ ಉದ್ದೇಶವೇ ಉಂಟು. ಭಸ್ಮಾಸುರನ ಹುಟ್ಟು ಈ ಕೈಲಾಸಗಿರಿಯಲ್ಲಿ ಆದಂತಹ ವಿಚಾರವನ್ನು ಸಕಲವನ್ನು ನೀವು ತಿಳಿದವರೇ ಹೌದು. ಹಾಗೆಂದು ನಿಮ್ಮಂತೆ ಮಗನಾಗಿ ಅವರು ಮತ್ತಿಸಲಿಲ್ಲ. ರುದ್ರನಾಗಿ ಅಸುರ ಪ್ರವೃತ್ತಿಯನ್ನೇ ಕಾಣಿಸುತ್ತಾ ಇದ್ದಾನೆ. ತಾಯಿಯನ್ನೇ ಬಯಸಿದ್ದಾನೆ, ತಂದೆಯನ್ನೇ ಘಾತಿಸುವುದಕ್ಕಾಗಿ ಮುಂದಾಗಿದ್ದಾನೆ. ಅಂತ ಮಗ ಕೈಲಾಸಗಿರಿಯಲ್ಲಿ ಇರಕೂಡದು. ಕೈಲಾಸಗಿರಿಯಲ್ಲೇನು, ಈ ಪ್ರಪಂಚದಲ್ಲೇ ಅವನು ಉಳಿಯಬೇಕು ಬರದು. ಅಂತ ಸ್ಥಿತಿಯನ್ನು ಅವನಿಗೆ ಒದಗಿಸಿಕೊಡಬೇಕಾಗಿದೆ. ನನ್ನಿಂದ ಅಸಾಧ್ಯ ಅಂತಲ್ಲ, ಈ ಕಾರ್ಯವನ್ನು ಮಾಡಬೇಕಾದವರು ನನ್ನ ಮಕ್ಕಳು ಎನ್ನುವಂತಹ ಉದ್ದೇಶದಿಂದ ನಿಮ್ಮನ್ನು ಕರೆದಿದ್ದೇನೆ. ಅಂತಹ ಭಸ್ಮಾಸುರನನ್ನು ವಧಿಸುವುದರ ಮೂಲಕವಾಗಿ ಈ ಲೋಕಕ್ಕೆ ಸುಕ್ಷೇಮವನ್ನು ಒದಗಿಸಬೇಕು. ಏನು ಅಭಿಪ್ರಾಯ? ವಧಿಸುವುದಕ್ಕಾಗಿ ನಾನು ಮುಂದುವರಿದ್ದೇನೆ. ಶುಭವಾಗಲಿ. ಪರಮೇಶ್ವರನು ಪ್ರಮಥ ಗಣಗಳಲ್ಲಿ ಪ್ರಮುಖರು, ಪ್ರಖ್ಯಾತರು, ಪ್ರಸಿದ್ಧರು, ಪ್ರಬುದ್ಧರು ಬರಲು ಎನ್ನುವಂತ ಕರೆ ಬಂದು ನೋಡಿದರೆ ವಿಚಿತ್ರವೇ ಸರಿ. ಇಲ್ಲಿ ನಡೆಯುತ್ತಿರುವಂತಹ ವಿದ್ಯಮಾನಗಳನ್ನೆಲ್ಲ ತಿಳಿದುಕೊಂಡವನೇ ನಾನಿದ್ದೇನೆ. ಈ ಸಂದರ್ಭಕ್ಕೆ
ಯಾಕೆ? ನಮಗೊಬ್ಬ ತಮ್ಮ ಸಿಕ್ಕಿದ ಎನ್ನುವಂತ ಸಂತೋಷ ಇದ್ದೆ. ಓಹೋ, ಆದರೆ ಅದು ಕ್ಷಣಿಕ ಎಂಬುದಾಗಿ ಈಗ ಅರ್ಥವಾಯಿತು. ಹೌದು ಮಗನೇ. ತಂದೆಯೇ, ಈ ಕೈಲಾಸದಲ್ಲಿ ಅಧರ್ಮ ಯಾವಾಗಲೂ ಉಳಿಯುವುದಿಲ್ಲ. ಅದಕ್ಕೆ ಸಮರ್ಥರಾದಂತ ಮಕ್ಕಳು ನಾವಿದ್ದೇವೆ. ಸರಿ. ಪ್ರಳಯ ಕಾಲದಲ್ಲಿ ನನ್ನ ಪ್ರತಾಪವನ್ನು ನೋಡಿದವರು ತಾವು. ಈ ಹೊತ್ತಿನಲ್ಲಿ ಅಂತ ಅಗತ್ಯ ಬಿದ್ದರೆ ನಾನಿದ್ದೇನೆ, ಚಿಂತೆಯನ್ನು ಬಿಡಿ. ಬಾಲಿರೆ, ನಿಮ್ಮ ವೀರೋಚಿತವಾದಂತ ಮಾತುಗಳನ್ನು ಕೇಳುವಾಗ ಮನಸ್ಸಿಗೆ ಬಹಳ ಆನಂದವಾಯಿತು. ನೀವೆಷ್ಟು ನೀವೇನೆನ್ನುವುದನ್ನು ತಿಳಿಯದೇ ಇರುವವನು ನಾನಲ್ಲ. ತಾರಕಾಸುರನಿರುವಂತ ದಾನವ ಮೆರೆದ ಕಾಲಕ್ಕೆ ಅವನನ್ನು ವಧಿಸುವುದಕ್ಕಾಗಿ ಒಬ್ಬಾತ ಹುಟ್ಟಿಕೊಂಡಿದ್ದಾನೆ. ಈ ನೀನಾದರೂ ಹುಟ್ಟಿಕೊಂಡಿರುವುದಕ್ಕೆ ಗಣವಾದಂತಹ ಉದ್ದೇಶವೇ ಇದೆ. ಇಲ್ಲಿ ಇರುವವರು ಒಬ್ಬೊಬ್ಬರು ಒಂದೊಂದು ಪರಮೇಶ್ವರರಾಗಿ ಕಾಣಿಸುವುದಕ್ಕೆ ಸಮರ್ಥವನ್ನು ಹೊಂದಿದವರು. ತ್ರಿನೇತ್ರನಿಗೆ ಸಮಾನವಾಗಿ ನಿಲ್ಲಬಹುದಾದಂತಹ ಯೋಗ್ಯತೆಯನ್ನು ಹೊಂದಿರುವಂತಹ ನನ್ನ ಮಕ್ಕಳಿರುವಾಗ ನಾನು ಚಿಂತೆ ಮಾಡುವಂತ ಅನಿವಾರ್ಯತೆ ಏನು? ಹಾಗಿದ್ದರೆ ತಡ ಮಾಡುವುದಲ್ಲ, ದುಷ್ಟನಾಗಿ ಮೆರೆಯುತ್ತಾ ಇರುವಂತಹ ಭಸ್ಮಾಸುರನನ್ನು ವಾದಿಸಿ ಈ ಲೋಕಕ್ಕೆ ಸುಕ್ಷೇಮವನ್ನು ಒದಗಿಸಿ. ಎಂತಹ ಕಾರ್ಯವನ್ನು ಎಸಗುವುದಕ್ಕೆ ಮುಂದಾಗುತ್ತಾ ಇದೆಯಾ? ಪರಮ ಪಾವನವಾದಂತಹ ಈ ಕೈಲಾಸ ಲೋಕದಲ್ಲಿ ಇದ್ದುಕೊಂಡು ಒಳ್ಳೆಯ ಕೆಲಸವನ್ನು ಮಾಡಬೇಕಿತ್ತು. ಆದರೆ ಅದು ಬಿಟ್ಟು ಅಧರ್ಮದ ದಾರಿಯಲ್ಲಿ ಸಾಗುತ್ತಾ ಇದ್ದೀಯಾ? ತಾಯಿಯನ್ನೇ ಬೇರೆ ದೃಷ್ಟಿಯಲ್ಲಿ ನೋಡುವುದಕ್ಕೆ ಮುಂದಾದಿಯಾ? ಅಷ್ಟು ಮಾತ್ರವಲ್ಲದೆ ನಿನಗೆ ವರ ಪ್ರಸಾದವನ್ನು ನೀಡಿದಂತಹ ನನ್ನ ತಂದೆ ಅವರನ್ನೇ ಕೊಲ್ಲುವುದಕ್ಕೆ ಮುಂದಾದಿಯಾ? ಏನು ಕೇಳುವವರು ಹೇಳುವವರು ಯಾರಿಲ್ಲ ಅಂತ ಭಾವಿಸಿಕೊಂಡಿದ್ಯಾ? ಬಂದವ ನೀನು? ಬಂದವ ಬೇರೆ ಯಾರು ಅಲ್ಲ, ಅವರ ಮಗನಾದಂತ ಷಣ್ಮುಖ. ನಿನಗೆ ನಾನು ಕಲಿಸ್ತೇನೆ ಯಮಲೋಕಕ್ಕೆ ಬಾ ಮುಂದೆ. Thank you.
ಶಿಕ್ಷೆಯನ್ನು ಕೊಡೋದಕ್ಕೆ ಬಂದ ಸಾಮಾನ್ಯರಲ್ಲ. ಯಾರು ಮಹಾ ನೀನೇನು ಮಹಾ ನಿನ್ನಷ್ಟು ವಿಕಾರವ ಕೈಲಾಸ ನನ್ನನ್ನು ನೋಡುವುದಕ್ಕಾಗುತ್ತದೆ, ಇದನ್ನು ನೋಡಿಕೊಳ್ಳುವುದಕ್ಕೆ ನಿನಗೂ ಆಗ್ಲಿಕ್ಕಿಲ್ಲ. ಅದು ವಿಶೇಷವಾದದ್ದು, ವಿಚಿತ್ರವಾದದ್ದು. ಅದನ್ನೇ ಹೇಳಿದ್ದು, ಬೇರೆ ಎಲ್ಲಿ ಇಲ್ಲ, ಇಂಥದಿಲ್ಲಿ ಮಾತ್ರ ಇರುವುದು, ಇವತ್ತಿಗೆ ಮಾತ್ರ. ಹೌದು. ಎಲ್ಲ ಕೈಲಾಸ ಪರ್ವತದ ಪವಿತ್ರತೆ ಮರ್ಯಾದೆ ಈ ಹೀರನಂತೆ ವರ್ತಿಸುತ್ತಿರುವಂತಹ ನೀನು, ಇಲ್ಲಿಗೂ ಒಂದು ಪವಿತ್ರತೆ ಬೇಕಲ್ಲ. ಹೌದು. ಅದನ್ನು ಪ್ರಶ್ನಿಸುವುದಕ್ಕಾಗಿಯೇ ಬಂದದ್ದು. ನಮ್ಮವರನ್ನೆಲ್ಲ ಸದೆಬಡಿಯುತ್ತ ಮುಂದುವರಿತಾ ಇದ್ದಿ, ನಮಗೊಂದು ಸಂತೋಷ ಇತ್ತು. ಹೇಗೆ? ಕೈಲಾಸದಲ್ಲಿ ಇನ್ನೊಬ್ಬ ಹುಟ್ಟಿದ ನಮ್ಮ ಜೊತೆಗಾರನಾಗಿ ಎನ್ನುವಂತ ಭಾವನೆ ನಮಗಿತ್ತು. ನಿನ್ನನ್ನು ನೀನು ನೋಡಿಕೊಂಡಿದ್ದೀಯ, ನಿನಗೂ ಒಬ್ಬ ಜೊತೆಗಾರ ಬೇಕಾ? ಹೌದೇನು? ನಿನ್ನ ಸಾಮರ್ಥ್ಯ ಏನು, ನನ್ನ ಸಾಮರ್ಥ್ಯ ಏನು? ನಮಗಿಬ್ಬರಿಗೂ ಸರಿ ಹೊಂದುವುದಕ್ಕೆ ಸಾಧ್ಯತೆ ಉಂಟಾ? ನಾನು ನಿನಗಿಂತ ಸಾಮರ್ಥ್ಯವಂತನೇ ಸರಿ. ಪ್ರಳಯ ಕಾಲದಲ್ಲಿ ಅಂಶ ಸಂಭೂತನಾಗಿ ಹುಟ್ಟಿಕೊಂಡವನ ಒಂದು ಕಾಲದಲ್ಲಿ ನಾನೇನು, ನನ್ನ ಯೋಗ್ಯತೆಯನ್ನು ಪ್ರಪಂಚ ಮುಖಕ್ಕೆ ತಿಳಿಸಿ ಆ ಕಾಲ ಎಲ್ಲ ಮುಗಿದು ಹೋಗಿದೆ. ಈಗ ಏನಿದ್ದರೂ ಕಾವಿಯಂತೆ ವರ್ತಿಸುತ್ತಿರುವಂತ ನಿನಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡದಿದ್ದರೆ ನಾನು ಕಾಲವೈರವ ಮುಂದೆ. ಸಂಕಷ್ಟವನ್ನು ದೂರಗೊಳಿಸುವ ಕಾಲಕ್ಕೆ ಅವರು ಕಣ್ಣೀರು ಸುರಿಸುತ್ತಾಡುವಂತಹ ಮಾತು, ಶಿವನೇ ನಮ್ಮನ್ನು ಕಾಪಾಡು, ಶಿವನೇ ನಮ್ಮನ್ನು ಕಾಪಾಡು ಎನ್ನುವಂತೆ. ಆದರೆ ಇಂದು ಕಷ್ಟ ಬಂದಿರುವುದು ಶಿವನಿಗೆ. ನಾನು ಯಾರನ್ನು ಕೂಗಲಿ? ಯಾರಿದ್ದಾರೆ ನನ್ನ ಸಂಕಷ್ಟವನ್ನು ದೂರಗೊಳಿಸುವವರು? ನನ್ನ ಮಗಳಿಂದಲೇ ನನಗೆ ಸೋಲಾಯಿತು. ಎದುರಾಗಿ ಹೋದಂತಹ ಪ್ರಮದಾದಿಗಳನ್ನೆಲ್ಲ ಗಣಗಳನ್ನೆಲ್ಲ ಸೋಲಿಸುತ್ತಾ ಮುಂದಾಗುತ್ತಾ ಇದ್ದಾನೆ. ಏನು ನನ್ನ ಶಿರದ ಮೇಲೆ ಕೈ ಇರಿಸಿ ನನ್ನನ್ನೇ ಸುಟ್ಟು ಸುಕಾರಿ ಮಾಡುವುದಕ್ಕಾಗಿ ಮುಂದಾಗುತ್ತಾ ಇರುವಂತಹ ಭಸ್ಮಾಸುರ, ಇವನನ್ನು ವಧಿಸುವಂತ, ಇವನಿಂದ ನನ್ನನ್ನು ನಾನು ರಕ್ಷಿಸಿಕೊಳ್ಳುವಂತ ಬಗೆಯಾದರೂ ಹೇಗೆ ಎನ್ನುವಂತೆ ಚಿಂತಿಸುವಾಗ, ಸರಿ ಯಾರೂ ಇಲ್ಲ ಅಂತಂದ್ರೆ ರಕ್ಷಣೆ ಮಾಡುವವರು ಒಬ್ಬರು ಇದ್ದೇ ಇರ್ತಾರೆ, ಬೇರೆ ಯಾರೂ ಅಲ್ಲ. ಅನೇಕ ಮಂದಿ ದಾನವರಿಗೆ ಬ್ರಹ್ಮನೋ ಅಥವಾ ನಾನೋ ಹೊರಗೊಡುವಂತಹ ಕಾಲಕ್ಕೆ
ಆ ವರವು ಸುಳ್ಳಾಗದ ರೀತಿಯಲ್ಲಿ ದುಷ್ಟರನ್ನು ಕಳರನ್ನು ವಧಿಸುವವನು ಒಬ್ಬನಿದ್ದಾನೆ, ವೈಕುಂಠವಾಸಿಯಾಗಿರುವಂತಹ ಶ್ರೀಮನ್ನಾರಾಯಣನೇ ಹೌದು. ಈ ಕಾಲಕ್ಕೆ ಈ ಪರಮೇಶ್ವರನನ್ನು ರಕ್ಷಣೆ ಮಾಡಬೇಕಾದರೆ ಆ ವೈಕುಂಠವಾಸಿಯಾಗಿರುವಂತಹ ಶ್ರೀಹರಿಯಿಂದ ಮಾತ್ರ ಸಾಧ್ಯ. ಅಲ್ಲಿಗೆ ನಡೆಯುತ್ತೇವೆ. ಜಗದೀಶ್ವರಿ ನೀನೇ ರಕ್ಷಿಸುತ್ತಾಯೆ. ದ್ವಂದ್ವಮಯವಾದಂತಹ ಜಗತ್ತು, ಕತ್ತಲೆ ಬೆಳಕು, ಒಳಗೆ ಹೊರಗೆ, ಕಷ್ಟ ಸುಖ, ಸಜ್ಜನರು ದುರ್ಜನರು, ಇಂಥ ದ್ವಂದ್ವಮಯವಾದಂತಹ ಜಗತ್ತಿನಲ್ಲಿ ಮಾತ್ರವಲ್ಲದೆ ಹರಿಯುತ್ತಿರುವಂತಹ ನೀರು ಸಮುದ್ರವನ್ನು ಸೇರುವಂತೆ, ಕೋಗಿಲೆ ಕಂಠದಲ್ಲಿ ಜಿಂಪು ಇರುವಂತೆ, ಮಲ್ಲಿಗೆಯಲ್ಲಿ ಕಂಪು ಇರುವಂತೆ, ಇವುಗಳಿಗೆಲ್ಲ ಕಾರಣ ಏನು ಅನ್ನುವುದು ಜಿಜ್ಞಾಸುಗಳಿಗೆ ತರ್ಕಕ್ಕೆ ಸಿಲುಕದಾದಾಗ ಅವುಗಳನ್ನೇ ದೇವರೆಂದು ಪೂಜಿಸಿದರು. ಹಾಗಾಗಿ ನಮ್ಮಂಥವರಿಗೆ ಬೆಲೆ ಬಂದಿದೆ. ಕ್ಷೀರಸಾಗರ ವಾಸನಾದಂತಹ ನಾವು ಇಲ್ಲಿ ಪಾಲನಾ ಕಾರ್ಯವನ್ನು ಮಾಡುತ್ತಾ ಇದ್ದೇನೆ. ನನಗೆ ನನ್ನ ಅಮ್ಮ ಅನುಗ್ರಹಿಸಿದ ಕಾರ್ಯವಾದರೂ ಯಾವುದು? ಪಾಲನೆಯನ್ನು ಮಾಡು ಮಗನೇ ಎಂದು. ಬ್ರಹ್ಮನಿಗೆ ಸೃಷ್ಟಿಯ ಕಾರ್ಯ, ಹರನಿಗೆ ಲಯದ ಕಾರ್ಯ, ನನಗೆ ಪಾಲನೆಯ ಕಾರ್ಯ. ಹಾಗಿದ್ದರೆ ಪಾಲನೆಯ ಕಾರ್ಯವನ್ನು ಮಾಡುವುದು ಅಷ್ಟು ಸುಲಭವೇ? ಬ್ರಹ್ಮನ ಸೃಷ್ಟಿಯಲ್ಲಿ ಹುಟ್ಟಿದಂತ ಸಕಲ ಜೀವರಾಶಿಗಳು ಜಡತ್ವವಾಗಿರುತ್ತವೆ. ಅವುಗಳಿಗೆ ಜೀವವನ್ನು ತುಂಬಿ ಕಾಲ ಕಾಲಕ್ಕೆ ಬೇಕು ಬೇಕಾದಂತ ಆಹಾರಗಳನ್ನು ಒದಗಿಸಿ ಅವುಗಳು ಜೀವಿಸುವುದಕ್ಕೆ ಅನುವು ಮಾಡಿಕೊಡುವವನು ನಾನಾಗಿದ್ದೇನೆ. ಹಾಗಾಗಿ ನಾನು ಅವರ ಪಾಲಿಗೆ ಸಂಜೀವಿನಿ ಎಂದಿರಿಸಿಕೊಂಡಿದ್ದೇನೆ. ಇದು ಪಾಲ್ಗಡ. ಅಮೃತವೂ ಇದೆ, ಇಲ್ಲಿ ವಿಷವೂ ಇದೆ. ವಿಷವನ್ನೇ ಕಕ್ಕುವಂತ ಶೇಷನನ್ನೇ ಮೇಲೆ ಪವಡಿಸಿದವನು ನಾನಾಗಿದ್ದೇನೆ. ಅದಕ್ಕೆ ವಿರುದ್ಧವಾಗಿರುವಂತಹ ಆ ಗರುಡ ನನ್ನ ವಾಹನವಾಗಿದ್ದಾನೆ. ಇಂಥ ಈ ಪಾಲ್ಗಡಗಳು ಸದಾ ನನ್ನ ಮಡದಿಯಾದಂತಹ ಲಕ್ಷ್ಮಿಯ ಸೇವೆಯನ್ನು ಕೈಕೊಂಡು ಸದಾ ಲೋಕ ಚಿಂತನೆಯಲ್ಲಿ ತೊಡಗಿಸಿಕೊಳ್ಳುವವನು ನಾನಾಗಿದ್ದೀನಿ. ಎಂದಿನಂತೆ ಇಂದು ಕೂಡ ಅದೇ ರೀತಿ ಯೋಚಿಸುತ್ತಿರುವಂತಹ ಕಾಲಕ್ಕೆ ಯಾರದೋ ಒಂದು ಧ್ವನಿ ಕೇಳಿ ಬರುತ್ತಾ ಇದೆಯಲ್ಲ, ಯಾರದು? ಏನು ಕಾರಣದಿಂದ ಬಂದಿದೆ ಅಪರೂಪ ಮಾತಗೋಡುಗಳಿಗೆ? ಏನು ಕಾರಣದಿಂದ ಬಂದೆ ಅಪರೂಪ ಮಾನವಗೋಡುಗಳಿಗೆ? ಮುನದೆಗೊಳ್ಳುದ ಭಯಗೋಡ ಪರಿವಿದ ನಿನ್ನನ್ನು ಕಾಡುವಾಗ ಆಶ್ಚರ್ಯವಾಗಿ ಕಾಡುತ್ತಾ ಇದೆ. ಎಂದಿನ ಹಾಗಿಲ್ಲ, ಚಂದ್ರಧರದಿ. ಆದರೆ ಇಂದು ನಿನ್ನ ಮುಖ ಕಪ್ಪಿಟ್ಟು ಹೋಗಿದೆ. ಯಾವಾಗಲೂ ನೀನು
ನನ್ನಲ್ಲಿಗೆ ಬರುವವನೇ. ನೀನು ಬರುವುದರಲ್ಲಿ ಹೊಸತ್ತಿಲ್ಲ. ಇಲ್ಲ. ನಿನ್ನ ತಿರುಗಾಟವು ಹೊಸತ್ತಲ್ಲ. ಆದರೆ ನೀನು ತಿರುಗಾಟಕ್ಕೆ ಹೋಗುವಾಗ ಹೀಗೆ ಒಬ್ಬನೇ ಹೋಗುವುದು ಅಂತ ಉಂಟ? ಇಲ್ವಲ್ಲ. ಇಲ್ಲ. ಮಡದಿಯನ್ನೇ ಜೊತೆಯಲ್ಲಿ ಸೇರಿಸಿಕೊಂಡು ಸದಾ ಇಲ್ಲಿಗೆ ಬರುವವನು. ಹೌದು. ಆದರೆ ಇಂದು ನನ್ನ ತಂಗಿ ನಿನ್ನ ಜೊತೆಗೆ ಇಲ್ಲ. ಯಾಕೆ? ಏನಾಯ್ತು? ಈ ರೀತಿಯ ದುಗುಡ ಹೇಳುವೆಯಾ? ಏನು ಹೇಳಲಿ ದೇವ್ರೆ? ಕ್ಷೇತ್ರವನ್ನು ಸೇರಿಕೊಳ್ಳುವಾಗ ಏನೋ ಒಂದು ಆನಂದ ನಮಗೆ. ಓಡೋಡಿಕೊಂಡು ಬರುವುದೇನು, ನಿಮ್ಮನ್ನು ಕಾಣುವುದೇನು, ನಾವು ಮಾತಾಡಿ ಮತ್ತೊಮ್ಮೆ ನನ್ನ ಲೋಕವನ್ನು ಸೇರಿಕೊಳ್ಳುವುದೇನು, ಅದರಲ್ಲಿ ಯಾವತ್ತು ಆನಂದವನ್ನು ಹೊಂದುತ್ತಾ ಬರುತ್ತಾ ಇದ್ದವನು ನಾನು. ಆದರೆ ಇಲ್ಲವಲ್ಲ, ಇನ್ನು ಮುಖದಲ್ಲಿ ಸುಖ ಎನ್ನುವುದು ಕಾಣುತ್ತಾ ಇಲ್ಲ. ಮನಸ್ಸಿಗೆ ಜಪಿತನಾಗಿರುವಂತಹ ನನಗೆ ಈಗ ನನ್ನ ಮನಸ್ಸಿನ ಭಾವನೆ ಅರ್ಥವಾಗಿದೆ. ಹೌದು ದೇವರೇ, ಯಾವತ್ತೂ ಇರುವಂತಹ ಸುಖವೂ ಕಾಣುತ್ತಾ ಇಲ್ಲ, ಜೊತೆಗಿರಬೇಕಾದಂತಹ ಮಡದಿಯೂ ಜೊತೆಯಾಗಿ ಕಾಣುತ್ತಾ ಇಲ್ಲ. ನಾನು ಯಾವತ್ತು ಹೆಂಡತಿಯನ್ನು ಶಿರದಲ್ಲಿ ಹೊತ್ತು ತಿರುಗಾಡುವನು ಅಂತ ಒಂದು ಪ್ರಚಾರವೂ ಉಂಟು. ನೀನು ವಕ್ಷಸ್ಥಳದಲ್ಲಿ. ಬ್ರಹ್ಮದೇವರು ಜೊತೆಯಲ್ಲೇ ಇರಿಸಿಕೊಂಡಿರ್ತಾರೆ. ಹಾಗೆಂದು ಇಂದು ಒಂಟಿಯಾಗಿ ಓಡೋಡಿಕೊಂಡು ನಿನ್ನ ಪದದ ತಡದ ಬಳಿಗೆ ಬರಬೇಕಾದರೂ ಒಂದು ಬಲವಾದ ಉದ್ದೇಶ. ದೇವ್ರೇ, ಕೈಲಾಸಗಿರಿಯಲ್ಲಿ ಅನೇಕ ಮಂದಿ ನನ್ನ ಗಣಗಳಿದ್ದಾರೆ, ನನ್ನ ಮಕ್ಕಳಿದ್ದಾರೆ, ಪಾರ್ವತಿಯೂ ಇದ್ದಾಳೆ. ಎಲ್ಲರೂ ನನ್ನ ಸೇವೆಯನ್ನು ಮಾಡುವುದರಲ್ಲಿ ಅದರಲ್ಲಿ ಆನಂದವನ್ನು ಹೊಂದುವವರು. ಯಾವತ್ತೂ ನಮ್ಮ ಕಾರ್ಯದಲ್ಲಿ ಅವರು ಔದಾಸೀನ್ಯವನ್ನು ಹೊಂದುವವರೇ ಅಲ್ಲ. ಎಂದಿನಂತೆ ನನಗೆ ಭಸ್ಮವನ್ನು ತರುವ ಉದ್ದೇಶವನ್ನು ಇರಿಸಿಕೊಂಡಂತಹ ಪಾರ್ವತಿಯು ಭೂಲೋಕಕ್ಕೆ ತೆರಳಿದಳು. ಕಾಯಕ ಅಲ್ವಾ, ನಿನಗೇನು ಗೊತ್ತಿಲ್ಲದೆ ವಿಚಾರವೇ. ಭಸ್ಮವನ್ನು ತಂದಳು. ನಾನು ಇದನ್ನೇನು ಆ ಭಸ್ಮವನ್ನು ಲೇಪಿಸುತ್ತೇನೆ ಅಂತ ಮುಂದಾಗುವಾಗ ಆ ಭಸ್ಮದಲ್ಲಿ ಒಂದು ಕಲ್ಲು ಸಿಕ್ಕಿತು ನನಗೆ. ಭಸ್ಮದಲ್ಲಿ ಕಲ್ಲು? ಹೌದು. ಏನು ಮಾಡಿದೆ? ಇಷ್ಟರವರೆಗೆ ಆಗಿ ಆದದ್ದುಂಟ? ಇಲ್ಲ ಅಲ್ವಾ, ಏನೋ ಇರಬಹುದು ಎನ್ನುವಂತೆ ಭಾವಿಸಿ ಕಲ್ಲನ್ನು ಕೈಲಾಸಗಿರಿಯ ತಪ್ಪಲು ಪ್ರದೇಶಕ್ಕೆ ಎಸೆದು ಬಿಟ್ಟೆ. ಕಲ್ಲನ್ನು ಬಿಸಾಡಲೇಬೇಕು. ಇಟ್ಟುಕೊಂಡೇನು ಮಾಡುವುದು? ಆಮೇಲೆ ಯೋಗ್ಯತೆಯನ್ನು ಹೊಂದಿರುವಂತಹ ಭಸ್ಮವು ಅದಲ್ಲ, ಅದನ್ನು ಲೇಪಿಸುವುದಕ್ಕೂ ಸಾಧ್ಯ ಇಲ್ಲ. ಹಾಗೆ ಆ ಕಾರಣದಿಂದಲಾಗಿ ಕಲ್ಲನ್ನು ಎಸೆದೆ. ಅದರಿಂದ ಒಬ್ಬ ಹುಟ್ಟಿಕೊಂಡ ಕಲ್ಲಿನಿಂದ ಆರ್ಭಟದೊಂದಿಗೆ ಕೈಲಾಸಗಿರಿಯನ್ನು ಏರಿತ. ಹಸಿವು ಅಂತ ಬೊಬ್ಬೆ ಹಾಕಿದ. ಹಸಿವನ್ನು ನೀಗಿಸಿದೆ, ಜ್ಞಾನವನ್ನು ಒದಗಿಸಿಕೊಟ್ಟೆ, ಒಂದು ಕಾರ್ಯವನ್ನು ಕೊಟ್ಟೆ. ಇಷ್ಟರವರೆಗೆ ಪಾರ್ವತಿ ಮಾಡುತ್ತಾ ಇದ್ದಂತಹ ಕಜ್ಜವನ್ನು ಇನ್ನು ನಿನ್ನ ಮುಂದಕ್ಕೆ ನೀನು ಮಾಡಬೇಕು ಮಗನೇ ಎನ್ನುವಂತೆ ಭಸ್ಮ ತರುವಂತಹದ್ದು. ಏನೋ ನಿಷ್ಠೆಯಿಂದ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದ ಭಸ್ಮಾಸುರ ಎನ್ನುವಂತ ಹೆಸರನ್ನು ಇರಿಸಿದ್ದೆ. ಹೋದ ಬಂದ ಭಸ್ಮ ತಂದ ಲೇಪಿಸಿದ, ಅದೇನಾಯ್ತೋ ಗೊತ್ತಿಲ್ಲ. ಒಂದು ದಿವಸ ಭಸ್ಮ ತರುವುದಕ್ಕೆ ಆಗಲಿಲ್ಲ. ಕಾರಣ ಏನು ಅಂತ ಕೇಳುವಾಗ ಯಾರು ಸಾಯಲಿಲ್ಲ ಭೂಲೋಕದಲ್ಲಿ ಅಂತ ಆಡಿದ. ಭೂಲೋಕದಲ್ಲಿ ಯಾರು ಸಾಯುವುದು? ಸಾಯಬಹುದು, ಆದ್ರೆ ನನಗೆ ಸದಾ ಮೃತ್ಯುಪಾಶದ ಬಂಧಕ್ಕೆ ಒಳಗಾಗಿರುವವರು ಆ ಭೂಲೋಕದವರು. ಹೌದು, ಅಲ್ಲಿ ಸಾಯುವುದಿಲ್ಲ ಅಂತ ಹೇಳಿದ್ರೆ ಒಂದುಂಟು, ಸಾಯಬಹುದು, ಆದ್ರೆ ಪುಣ್ಯಾತ್ಮರು ಯಾರು ಸಾಯಲಿಲ್ಲ. ಹಾಗೆ ಈಗ ಸಾಯುವವರು ಅನೇಕ ಮಂದಿ ಭೂಲೋಕದಲ್ಲಿ ಲಯದ ಕಾರ್ಯವನ್ನು ಮಾಡಲು ಸಾಯುವವರೇ ಇರುವುದು. ಹಾಗೆಂದು ಮೋಕ್ಷ ಪದವನ್ನು ಪಡೆಯುವಂತವರು ಮಾತ್ರ ಆ ಭಸ್ಮವನ್ನು ಅವರ ಭಸ್ಮ ಮಾತ್ರ ನಾನು ಲೇಪಿಸುವಂತವರು. ಹೀಗಿರುವಾಗ ಅಂತ ಪುಣ್ಯಾತ್ಮರು ಯಾರು ಸಾಯಲಿಲ್ಲ, ಭಸ್ಮ ನನಗೆ ಸಿಗಲಿಲ್ಲ, ಕೈ ಬೀಸಿಕೊಂಡು ಬಂದ. ಹೌದೇ? ಆ ಹೊತ್ತಿಗೆ ಏನು ಮಾಡುವಂತ ಮಗನೇ ಅಂತ ಕೇಳುವಾಗ ಅವನು ಹೇಳಿದ, ನನಗೆ ಉರಿ ಹಸ್ತವನ್ನು ಕೊಡು. ಉರಿ ಹಸ್ತ ಯಾರ ಶಿರದ ಮೇಲೆ ಕೈ ಇಡ್ತೇನು ಅವರ ಭಸ್ಮವನ್ನು ಹಿಡಿದುಕೊಂಡು ಬರುತ್ತೇನೆ. ಆಗ ಸಾಯ್ತಾರಲ್ವ ಅವರು, ಸುಡುವ ಕೆಲಸವೂ ಇಲ್ಲ ಅಂತ ಆಡಿದೆ. ನಾನು ಏನು ಯೋಚನೆ ಮಾಡಿದೆ, ಒಂದು ವರವನ್ನು ಕೊಟ್ಟು ಉರಿ ಹಸ್ತದ.
ಭಸ್ಮಾಸುರನಿಗೆ. ಇದು ಸುಲಭ ಆಯ್ತು ಅಂತ ನಾನು ಭಾವಿಸಿಕೊಂಡದ್ದು. ಎಲ್ಲಿಗೆ ಅವನು ನನ್ನ ಶಿರದ ಮೇಲೆ ಕೈ ಇಡುವುದಕ್ಕೆ ಮುಂದಾದ. ನಿನ್ನ ಶಿರದ ಮೇಲೆ ಹೆಚ್ಚೇಕೆ ತಾಯಿಯ ಸ್ಥಾನದಲ್ಲಿರುವಂತಹ ಪಾರ್ವತಿಯನ್ನೇ ಪಾರ್ವತಿಯನ್ನು ಬಯಸಿ ಅಂತ ದುಷ್ಟನಾಗಿ ಹೋದ. ಅವನನ್ನು ಕೇಳುವುದಕ್ಕಾಗಿ ಪ್ರಶ್ನಿಸುವುದಕ್ಕಾಗಿ ಮುಂದಾದಂತಹ ಗಣಗಳನ್ನು ಗಾತಿಸಿ ಮೆಟ್ಟಿಸಿದ. ಮುಂದೆ ಗತಿ ಏನೆನ್ನುವುದು ಅರಿವಾಗಲಿಲ್ಲ. ನಮ್ಮನ್ನು ರಕ್ಷಣೆ ಮಾಡಬೇಕಾದವನು, ಪೊರೆಯಬೇಕಾದವನು ನೀನು ಎನ್ನುವುದನ್ನು ತಿಳಿದುಕೊಂಡು ನಿನ್ನ ಪದದಲ್ಲಿಗೆ ಬಂದಿದ್ದೇವೆ. ಇನ್ನು ನಮ್ಮದೇನೂ ಇಲ್ಲ. ಏನೇ ಯೋಚನೆ ಮಾಡುವುದಾದರೂ, ಏನೇ ಯೋಜನೆ ಇದ್ದರೂ ನಿನ್ನದೇ ದೇವರೇ. ಚಿಂತಿಸಬೇಡಿರಗೆ ಗಮುಜನ ಅಂತಕನಿಗ ಪುರಗೆ, ಗಮುಜನ ಅಂತಕನಿಗ ಪುರಗೆ. ಎಂತಾದರೂ ಮಾಯಾದ ಜೀವನ ಸಂತತವು ತೋರಿಸುತ್ತವನು. ಚಿಂತಿಸಬೇಡಿರಗೆ ಗಮುಜನ ಅಂತಕನಿಗ ಪುರಗೆ. ಭಸ್ಮಾಸುರ. ಭಸ್ಮಾಸುರ ಆತನನ್ನು ನಿನ್ನ ಮಗನೆಂದು ನೀನು ಸ್ವೀಕರಿಸಿದೆ. ಹೌದು, ಆದರೆ ಮಗನೇ ಈಗ ಕೊಲ್ಲುವುದಕ್ಕೆ ಮುಂದಾಗಲ್ಲ. ನಿನಗೆ ಮಕ್ಕಳು ಎಲ್ಲೆಲ್ಲ ಹೇಗೆಲ್ಲ ಹುಟ್ಟುತ್ತಾರೆ ಅಂತ ಹೇಳಿ. ಹೌದು, ಏನು ಮಾಡುವ. ಅಲ್ಲ, ಮನಸ್ಸಿನಿಂದ ಹುಟ್ಟಿದವ, ನಿನ್ನ ಸಿಟ್ಟಿನಿಂದ ಜಡೆಯಲ್ಲಿ ಹುಟ್ಟಿದವ. ಹೌದೌದು, ಅವನಾದ್ರೂ ಲೋಕ ಆದ್ರೂ ಒಳಿತಾಗಿದೆ. ಈಗ ಒಬ್ಬ ಭಸ್ಮದಲ್ಲಿ ಹುಟ್ಟಿದವ. ಹೌದು, ಇವನು ಒಳ್ಳೆದಾಗುತ್ತದೆ ಭಾವಿಸಿಕೊಂಡದ್ದು. ಇಂಥ ಕೆಟ್ಟ ಮಗ ಹುಟ್ಟಲಿದೆ ಯಾರಿಗೆ ಗೊತ್ತುಂಟು. ಮಗ ಕೇಳಿದ, ನೀನು ಕೊಟ್ಟೆ. ಕೊಟ್ಟು ಬಿಟ್ಟೆ. ಮಗನ ಮೇಲಿನ ವ್ಯಾಮೋಹ ನಮ್ಮನ್ನಾದ್ರೂ ಬಿಟ್ಟು ಹೋಗುತ್ತದ. ಮಗನ ಮೇಲೆ ವ್ಯಾಮೋಹ. ಹೌದು, ಮಕ್ಕಳು ಕೇಳ್ತಾರೆ ಅಂತ ಹೇಳಿ ಕೇಳಿದ ತಕ್ಷಣ ಅವರಿಗೆ ಕೊಡಬಾರದು. ಹೌದು ದೇವರೇ, ಯಾವಾಗ ಕೊಡಬೇಕು, ಹೇಗೆ ಕೊಡಬೇಕು ಅನ್ನುವುದನ್ನು ಯೋಚನೆ ಮಾಡಬೇಕು. ಇದೊಂದು ಲೋಕಕ್ಕೆ ಪಾಠ ಆಗುತ್ತದೆ. ಹೌದಲ್ಲ, ಮಗ ಉರಿಹಸ್ತವನ್ನು ಪಡೆದ, ನಿನ್ನ ಶಿರದ ಮೇಲೆ ಕೈ ಇಡುವುದಕ್ಕೆ ಬಂದ. ಹೌದು ದೇವರೇ, ನಾನು ಓಡಿ ಓಡಿ ಸಾಕಾಗಿ ನೀ ಎಲ್ಲಿಗೆ ಹೋಗುದು, ಬ್ರಹ್ಮದೇವರ ಬಳಿಗೆ ಹೋದೆ. ಅವರು ಏನು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ಆಡಿದ್ರು. ಆಮೇಲೆ ಅಲ್ಲಿ ನಿಂತು ಏನು ಪ್ರಯೋಜನ ಇಲ್ಲ ಅಂತ ನಿನ್ನ ಬಳಿಗೆ ಓಡಿ ಬಂದ. ಮೃತ್ಯುಂಜಯ ನೀನಲ್ಲ. ಹೌದು, ತ್ರಿನೇತ್ರ ನೀನಲ್ಲ. ಉರಿಗಣ್ಣಿತ್ತಲ್ಲ ನಿನ್ನಲ್ಲಿ. ಆ ಉರಿಗಣ್ಣಿತ್ತು ಏನು ಸುಟ್ಟು ಸುಕಾರಿ ಮಾಡುವಂತವ ದೇವ್ರೇ. ಈಗ ದೇವತೆಗಳಿಗೆ ರಾಕ್ಷಸರನ್ನು ವಧಿಸುವಂತ ಸಾಮರ್ಥ್ಯವಿದೆ. ಕೇವಲ ನಾಲಗೆಯಿಂದಲೇ ಅವರನ್ನು ಕೊಲ್ಲುವುದಕ್ಕೆ ಸಾಧ್ಯ. ಸಾಯಿ ಅಂತ ಹೇಳಿದ್ರೆ ಸಾಯ್ಬೇಕು ಅವರು. ಆದ್ರೆ ಕೊಟ್ಟಂತಹ ವರಕ್ಕೆ ಒಂದು ಬೆಲೆ ಎನ್ನುವುದು ಉಂಟಲ್ವಾ? ಅದು ಹೌದು. ಕೇವಲ ದುಷ್ಟನನ್ನು ಒಬ್ಬನನ್ನು ಕೊಲ್ಲುವುದಕ್ಕೆ ಬೇಕಾಗಿ ನಿನ್ನ ಮೂರನೇ ಕಣ್ಣನ್ನು ಬಿಟ್ಟದ್ದೇ ಹೌದಾದ್ರೆ ಮೂರು ಲೋಕವೇ ಸುಟ್ಟು ಸುಕಾರಿಯಾಗಿ ಹೋಗುತ್ತದೆ. ಅದಕ್ಕೆ ಅವಕಾಶ ಮಾಡಿಕೊಡಬಾರದು. ಹಾಗಿದ್ದರೆ ಈಗ ನಿನಗೆ ಅವನಿಂದ ತೊಂದರೆಯಾಗಿದೆ. ಅದಕ್ಕೊಂದು ಪರಿಹಾರ ಬೇಕು. ನಿನಗೆ ಬಂದ ಕಷ್ಟ ಬೇರಲ್ಲ, ನನಗೆ ಬಂದಂತ ಕಷ್ಟ ಬೇರಲ್ಲ. ಅಷ್ಟು ನೀವು ಆಡುವುದೇ ಹೌದು ಅಂತ ಆದ್ರೆ ಒಂದು ಧೈರ್ಯ ಬಂತು ನನಗೆ. ಹೌದಲ್ಲ, ಹಾಗಾಗಿ ಚಿಂತಿಸಬೇಕಾದಂತ ಅವಶ್ಯಕತೆ ಇಲ್ಲ. ದುಷ್ಟನನ್ನು ಆ ಯಮನಾಲಯಕ್ಕೆ ನಾನು ಕಳುಹಿಸುತ್ತೇನೆ. ನೀವು ಹೌದು ಸ್ವಲ್ಪ ದೂರ ನಿಲ್ಲಿ ಮಾತ್ರ. ಯಾಕೆ? ಅವನ ಕೈ ತಲೆ ಮೇಲೆ ಇಟ್ಟರೆ ಯಾರು ಉಳಿಲಿಕ್ಕಿಲ್ಲ. ಅದು ನಾನು ಬೇಕಾದ ವ್ಯವಸ್ಥೆ ಮಾಡ್ತೇನೆ ಅದಕ್ಕೆ. ಹೌದಾ? ಹಾಗಾದ್ರೆ ನೀವು ವಧಿಸುವಂತ ಚಂದವನ್ನು ನಾನು ಕಾಣಬೇಕು. ಅಷ್ಟರವರೆಗೆ ನೀವು ಇಲ್ಲಿ ನನ್ನ ವೈಕುಂಠದಲ್ಲಿ ಮನೆ, ಇಲ್ಲಿ ತಂಗಿ ಮನೆ, ತಂಗಿ ಇದ್ದಾಳೆ. ಆ ತಂಗಿಯ ಜೊತೆಯಲ್ಲಿ ಮಾತಾಡಿಕೊಂಡು ಇರಬಹುದು. ಹೌದೌದು, ಒಂದು ಸತ್ಕಾರವನ್ನು ಸ್ವೀಕರಿಸ್ತಾ ಇದ್ದೇವೆ. ಒಂದು ಸತ್ಕಾರ ಮುಗಿಯುವುದರೊಳಗಾಗಿ ಆ ದುಷ್ಟನನ್ನು ವಧಿಸಿ ನಾನು ಮತ್ತೊಮ್ಮೆ ನನ್ನ ಹೆಂಡತಿಯ ಜೊತೆಯಲ್ಲಿ ಕೈಲಾಸಗಿರಿಯಲ್ಲಿ ಇರುವಾಗ ನೀವು ಒಂದು ಆಶೀರ್ವಾದ ಮಾಡಿ. ಹೋಗಿ ಬರಲಿ. ಇರ್ತೇನೆ ನಿಮ್ಮ ನಂಬಿಕೆ ಒಳಗಿದ್ದುಕೊಂಡು. ದುಷ್ಟನನ್ನು ಕೊಲ್ಲುತ್ತೇನೆ ಅಂತ ಹೇಳಿ ಮಾತು ಕೊಟ್ಟಿದ್ದೇನೆ. ಹೇಗೆ ಕೊಲ್ಲುವುದು? ನನ್ನ ಸುದರ್ಶನವನ್ನು ಪ್ರಯೋಗಿಸಿ ಆತನನ್ನು ಕೊಲ್ಲಲಿ. ಖಂಡಿತವಾಗಿಯೂ ಕೊಲ್ಲುವುದಕ್ಕೆ ನನಗೆ ಸಾಧ್ಯ ಉಂಟು. ಆದರೆ ನಾನು ಕೊಂದದ್ದೇ ಹೌದಾದರೆ ಆ ಪರಮೇಶ್ವರನು ಕೊಟ್ಟಂತ ವರಕ್ಕೆ ಚ್ಯುತಿ ಬರುತ್ತದೆ. ಹಾಗಾಗಿ ಅದು ಹಾಗಾಗುವುದಕ್ಕೆ ಸಾಧ್ಯವಿಲ್ಲ. ಮತ್ತೆ ಯಾವ ರೀತಿಯಲ್ಲಿ ಕೊಲ್ಲುವುದು? ಆತನಲ್ಲಿ ಈಗ ಉಂಟಾದಂತ ಬಯಕೆಯಾದರೂ ಯಾವುದು? ಹೆಣ್ಣಿನ ಕಾಮನೆಗೆ ಒಳಗಾದವ ಆತ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ಹಾಗಿದ್ದರೆ ಹೌದು, ನಾನೊಂದು ವೇಷ ಮಾಡಬೇಕು. ವೇಷ ನಮಗೆ ಸಣ್ಣದಾದ್ರೂ ಆಗ್ತದೆ, ದೊಡ್ಡದೇ ಆಗ್ಬೇಕು ಅಂತ ಹೇಳಿ ಒಂದು ವೇಷ ಆಗ್ಬೇಕು. ಹಾಗಾದ್ರೆ ಯಾವ ವೇಷವನ್ನು ಮಾಡುವುದು? ವೇಷ ನಾನು ಮೊದಲು ಮಾಡಿದ್ದೇನೆ, ಈಗಲ್ಲ. ಈಗ ವೇಷ ಮಾಡಲಿಲ್ಲ, ಮೊದಲು ಮಾಡಿದಂತಹ ವೇಷ ಉಂಟು. ಯಾವುದು? ಸಮುದ್ರ ಮೊದಲ ಕಾಲಕ್ಕೆ ಉದ್ಭವಿಸಿ ಬಂದಂತಹ ಅಮೃತವನ್ನು ಪಡೆಯುವುದಕ್ಕಾಗಿ ಸುರರು ಅಸುರರು ತಮ್ಮೊಂದಿಗೆ ಹೋರಾಡುತ್ತಿರುವಂತಹ ಕಾಲಕ್ಕೆ ಆ ಅಸುರರನ್ನು ವಂಚಿಸುವುದಕ್ಕೆ ಬೇಕಾಗಿ, ಅವರನ್ನು ಮೋಹಪಾಶಕ್ಕೆ ಒಳಗಾಗಿಸುವುದಕ್ಕೆ ಬೇಕಾಗಿ ಮೋಹಕ ರೂಪವನ್ನು, ಅದು ಮೋಹಿನಿಯ ರೂಪವನ್ನು ನಾನು ತಾಳಿದ್ದೆ. ಈಗ ಸಂದರ್ಭ ಒದಗಿ ಬಂದಿದೆ. ದುಷ್ಟರನ್ನು ವಧಿಸುವುದಕ್ಕಾಗಿ ನಾನು ಇನ್ನೊಂದು ಪಾತ್ರದಲ್ಲಿ ಸಿದ್ಧನಾಗ್ತೇನೆ.
ಸುಮನಸ ಮುಗಕಾಯ ಬೌದನ ದುರವೈರಿ ಸುಮನದ ದುರ್ದ ಕಾಮ ಸೌರಿ ಸುಮನದ ದುರ್ದ ಕಾಮ ಸೌರಿ ಸುಮನದ ದುರ್ದ ಕಾಮ ಸೌರಿ
ಆಶ್ಚರ್ಯ, ಎಲ್ಲ ನನ್ನ ನಿರೀಕ್ಷೆಯಲ್ಲೇ ಇದ್ರು ಅಂತ ಕಾಣ್ತದೆ. ಎಲ್ಲ ಕುತ್ತಿಗೆ ಉದ್ದ ಮಾಡಿ ನೋಡ್ತಾ ಇದ್ದಾರಲ್ಲ. ಅರೇ ರೇ 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 ಅಲ್ಲ, ಓ ಆ ಹುಡುಗನ ಹುಡುಗಿಯ ಅಲ್ಲ, ನನ್ನನ್ನೇ ನೋಡುದು. ಮೀಸೆ ಇನ್ನೂ ಹುಟ್ಲಿಲ್ಲ, ಅಲ್ಲಿಗೊಂದು ಚಪಲ ನೋಡಿ. ಅರೇ ಇದೇ ಇದು ಆಶ್ಚರ್ಯ. ಆ ಮಕ್ಕಳು ನೋಡುದು ಹೌದು ಅಲ್ಲ, ಓ ಅಲ್ಲಿ ಕೂತ ಮುದುಕನಿಗೆ ಏನಾಗಿದೆ ಅಂತ ನೋಡಿ, ಬಾಯಲ್ಲಿ ನೀರು ಸುರಿಸು. ಅದು ಹಳೇ ನೆನಪು. ಹುಡುಗ ನೋಡುವುದು ಹೌದು, ಮುದುಕ ನೋಡುವುದು ಹೌದು ಅಲ್ಲ. ಈ ಹುಡುಗರಿಗೆಲ್ಲ ಏನು ಸೊಕ್ಕು ಬಂದಿದೆ ಅಂತ ಹೇಳುದು ನಾನು. ಅಲ್ಲಿ ನಿಂತುಕೊಂಡು ಕುತ್ತಿಗೆ ಉದ್ದ ಮಾಡಿಕೊಂಡು ಇಡಿಕಿ 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 ನೋಡು. ಅರ್ಥ ಆಯ್ತಾ ನಿಮಗೆ? ನೋಡುವ ಭಾವದಲ್ಲಿ ವ್ಯತ್ಯಾಸ ಉಂಟು. ಈ ಮಕ್ಕಳು ನೋಡುವುದು ಯಾಕೆ? ನನಗೊಬ್ಬಳು ಅಕ್ಕ ಇದ್ರೆ ಆಗ್ತಿತ್ತು ಅಂತ ಅವ್ರಿಗೊಂದು ಆಸೆ ಮನೇಲಿದ್ರೆ. ಇನ್ನು ಆ ಮುದುಕರು ನೋಡುದು ಯಾಕೆ? ಒಂದು ಮೊಮ್ಮಗಳು ಇರ್ತಿದ್ರೆ ಇವಳು ನಾಟ್ಯ ನೋಡಿಕೊಂಡು ಚಂದದಲ್ಲಿ ಮನೆಯಲ್ಲಿ ಕೂತ್ಕೊಳ್ಬಹುದಾಗಿತ್ತು ಅಂತ ಅವರಿಗೊಂದು ಆಸೆ. ಅದು ಸತ್ಯ ಹೇಳ್ತಾನೆ, ಆ ಹುಡುಗರು ನೋಡುವ ನೋಟವೇ ಬೇರೆ ಸ್ವಾಮಿ. ಅವರೆಲ್ಲ ನೋಡುದು ಹೇಗೆ? ಈ ಹುಡುಗಿ ಒಂದು ಬಾರಿ ಸಿಕ್ಕಿದ್ರೆ ಆದೀತು. ಅವರು ನೋಡುವ ನೋಟದ ಅರ್ಥ ಅದು. ಆ ಸಿಗುವ ಕಾಯ್ತಾ ಕೂತುಕೊಳ್ಳಿ ಏನು. ಹೌದು ಹಾಗೆ ಆಯ್ತಾ? ನಾನು ಯಾರು ನಿಮಗೆ ಪರಿಚಯ ಆಯ್ತಾ? ತಗೊಳ್ಳಿ, ನಿಮಗೆ ಗೊತ್ತಾಗ್ಲಿಲ್ಲ ಸತ್ಯ. ನನ್ನ ಮುಖ ನೋಡಿ, ಈ ಮುಖ ಎಲ್ಲೂ ನೋಡ್ಲಿಲ್ವಾ ನೀವು? ಹಳೆಯ ನೆನಪು ಇಲ್ಲ, ನಿಮಗೂ ಪರಿಚಯ ಇಲ್ಲ. ಇವರು ಹೊಸಬ್ರು ಬೇಡಿ, ನೀವು ನಮಗೆ ಬಹಳ ಹಳಬರು. ನಿಮಗೆ ಸಿಗಬೇಕಿತ್ತು, ನಿಮಗೂ ಸಿಗ್ಲಿಲ್ಲ, ಇವರಿಗೂ ಇಲ್ಲ. ಇದು ನಾನಲ್ವ ಸ್ವಾಮಿ? ಈಗ ಸ್ವಲ್ಪ ಹೊತ್ತಿಗಿಂತ ಮುಂಚೆ ಇಲ್ಲಿ ನಿಮ್ಮಲ್ಲಿ ಮಾತಾಡಿದ್ದೀ ಯಾರು? ಮತ್ತೆ ನಾನೇ ಯಾರು? ಅವನೇ ನಾನಲ್ವ ಸ್ವಾಮಿ? ಇದು ವೇಷ. ಸತ್ಯ ಹೇಳ್ತೇನೆ, ಹೊರಗೆ ಮಾತ್ರ ಹೀಗೆ. ವೇಷ ಅಂತ ವೇಷ ಹಾಕಿದ ಮೇಲೆ ಅದು ಗೊತ್ತಾಗಬಾರದು. ಅದರಲ್ಲೊಂದು ನೈಜತೆ ಅನ್ನೋದು ಬೇಕು. ಒಟ್ಟು ವೇಷ ಮಾಡಿಕೊಂಡು ಬಂದ್ರೆ ಸಾಕಾಗುವುದಿಲ್ಲ. ಆ ಪರಿಪೂರ್ಣತೆ ಅನ್ನೋದು ಬೇಕು. ಸತ್ಯ ಹೇಳ್ತೇನೆ, ಯಾವ ವೇಷ ಆದ್ರೂ ಆದೀತು ಸ್ವಾಮಿ, ಈ ಸ್ತ್ರೀ ವೇಷ ಒಂದು ಆಗ್ಲಿಕ್ಕಿಲ್ಲ. ಬಹಳ ಕಷ್ಟ ಅದು ಹೇಳುವುದು. ಅದು ಮಾಡಿದವರಿಗೆ ಗೊತ್ತಾದ್ರೆ ಕಷ್ಟ ಎಷ್ಟು ಅಂತ. ಅದು ಎದ್ದದು ಬೇಡಿಕೆ ಹೆಚ್ಚು. ಸ್ವಲ್ಪ ಸುಮ್ಮನೆ ಇರ್ತದೆ ನೀವು. ಬೇಡಿಕೆಯಲ್ಲಿ ಸ್ವಲ್ಪ ಹೆಚ್ಚಿಗೆ ಕೇಳಿ ಕೊಡ್ತಾರ ಅಂತ. ಇದರಲ್ಲಿ ಬೇಡಿಕೆ ಇಲ್ಲ. ಅಲ್ಲಿ ಜಾಗ ಕೊದಬೇಕು ಅಂತ ಅಷ್ಟೇ. ಅದಲ್ಲ ಸ್ವಾಮಿ, ಹಾಗೆಂತ ಈ ರೂಪ ಮಾಡಿದ್ದು ಹೊಸತು ಅಲ್ಲ. ಸಮುದ್ರ ಮತನ ಕಾಲದಲ್ಲಿ ಮಾಡಿದ್ದೇನೆ, ತುಂಬಾ ಸಮಯ ಆಯ್ತಲ್ಲ. ಈಗ ಅಷ್ಟು ಸಮಯ ಕಳೆದ ಮೇಲೆ ಈ ವೇಷ ಮಾಡುವಾಗ ಸ್ವಲ್ಪ ಕಷ್ಟ ಆಗದೆ ಇರ್ತದ. ಹಾಗೆ ಅಂತ ಪರಿಪೂರ್ಣ. ಇದು ಹಣಗಿಟ್ಟ ತಿಲ್ಕ ಹೇಗುಂಟು? ತಿಲ್ಕ ಒಪ್ಪುದದ ಇದು? ಹೌದಾ? ಇದು ಸೀರೆ ಸ್ವಲ್ಪ ಕಪ್ಪಾಯ್ತಾ ಅಂತಲ್ಲ? ಅಲ್ಲ, ಇವತ್ತಿಗೆ ಸಾಕು ಅಲ್ವಾ? ಇದು ಕುಪ್ಪಸ ಎಲ್ಲ ಯಾವುದು ತೆಗೆದು ಹಾಕುವಾಗಿಲ್ಲ, ಎಲ್ಲವೂ ಒಪ್ಪುವ ಹಾಗೊಟ್ಟು ನೀವೇ ಇಷ್ಟು ಹೇಳಿದ ಮೇಲೆ ಅಲ್ವಾ? ಹಾಗಿರುವಾಗ ಮತ್ತೆ ಪರಿಪೂರ್ಣ ಅಂತ ಹೇಳುವುದಕ್ಕೆ ಬೇರೆ ಮಾತು ಬೇಡ. ಹಾಗೆ ಪರಿಪೂರ್ಣ ಆಗಿದೆ ಅಂತ ಆದ್ರೆ ನಾನೀಗ ಹೊರಟ ಕಾರ್ಯವನ್ನು ಪೂರೈಸಿಕೊಂಡು ಮೋಸ ಮಾಡ್ಲಿಕ್ಕಲ್ಲ. ಇವರು ಬೇಗ ಅವರಿಗೆ ತಲೆಗೋಯ್ತು. ನಿಮಗೆ ಯಾರಾದ್ರೂ ಮೋಸ ಮಾಡಿದ್ದಾರೆ ವೇಷ ಹಾಕಿ? ಅಲ್ಲ, ಅದು ಕಾರಣ ಉಂಟು, ತಪ್ಪಲ್ಲ ಸ್ವಾಮಿ. ಯಾಕೆಂದ್ರೆ ಹಾಗೆ ಮಾಡುವವರು ಇದ್ದಾರೆ. ಆಗ ಇರುವ ಒಳ್ಳೆಯವರಿಗೂ ಒಂದು ಕೆಟ್ಟ ಹೆಸರು ಬರ್ತದೆ. ವೇಷ ಮೋಸ ಮಾಡುವುದಕ್ಕಾಗಿಯೇ ಅಲ್ಲ, ಹಾಗೆ ಅಂತ ಕೆಲವು ಬಾರಿ ಮೋಸ ಮಾಡಬೇಕಾಗ್ತದೆ. ನಾನು ವೇಷ ಮಾಡಿದ್ದು ಮೋಸ ಮಾಡುವುದಕ್ಕೆ, ನಿಮಗಲ್ಲ. ಅದಕ್ಕೆ ತಪ್ಪು ಕಲ್ಪನೆ ಮಾಡಬೇಡಿ ಅಂತ ಹೇಳಿದ್ದು ಹಾಗೆ. ನಾನು ನಿಮಗಲ್ಲ, ಮಾಡಬೇಕಾದವರಿಗೆ. ಯಾರಿಗೆ? ಆ ಭಸ್ಮಾಸುರನಿಗೆ. ಅವನಿಗೆ ಈಗ ಹೆಣ್ಣು ಹುಚ್ಚು ಹೆಚ್ಚಾಗಿದೆ. ಹಾಗಾಗಿ ಮುಳ್ಳನ್ನು ಮುಳ್ಳಿನಿಂದ ತೆಗೆಬೇಕು ಅಂತ ಆಡಿದ್ದೇನಲ್ಲ. ಹಾಗಾಗಿ ಆ ಕಾರ್ಯವನ್ನು ಮಾಡುವುದಕ್ಕಾಗಿಯೇ ನಾನು ಈ ರೂಪವನ್ನು ಹೊಂದಿಕೊಂಡದ್ದು. ಪಾರ್ವತಿಗಿಂತ ನಾನು ಅಡ್ಡಿಲ್ಲ ಅಲ್ಲ. ಅಲ್ಲ, ಕೇಳಿದ್ದೆ ನಾನು. ಅಲ್ಲ, ಮಾತಾಡುವುದಲ್ಲ, ಇನ್ನು ಹೊರಡುವುದೇ. ಆದರೆ ಹೊರಡುವುದಕ್ಕೆ ಇನ್ನೂ ಒಂದು ಸಿದ್ಧತೆ ಉಂಟು. ಕೇವಲ
ಅಲಂಕಾರದಲ್ಲಿ ಪರಿಪೂರ್ಣ ಆದ್ರೆ ಸಾಕಾಗುವುದಿಲ್ಲ. ಆಕರ್ಷಣೆ ಅಂತ ಹೇಳೋದು ಇರ್ತದೆ. ಆಕರ್ಷಣೆಗೆ ಏನಾಗಬೇಕು? ಈ ಸುಂದರವಾದಂತಹ ಮುಖದಲ್ಲಿ ಒಂದು ಮುಗುಳು ನಗಬೇಕು. ಕಿರುನಗೆಯ ಬೇಕಾದ ಶಿಂಗಾರವನ್ನು ಮಾಡಿಕೊಂಡ ಹಾಗಾಯಿತು. ಇನ್ನು ಮಾತಾಡಿ ತಡವಾಡುವುದು ಯಾಕೆ? ಆದಷ್ಟು ಬೇಗ ಈ ವನದಲ್ಲಿಯೇ ಸುತ್ತಾಡುವ, ಅವನ ಕಣ್ಣಿಗೆ ಬೀಳುವ ಹಾಗೆ ವ್ಯವಹರಿಸುವ. ಮುಂದಕ್ಕೆ ಸಾಗೋಣ.
ಗಿರಿಜಾತಿಗೆ ಗಿರಿಜಾತಿಗೆ ಮಿಗಿಲಿರುತ್ತ ಪರಿ ಪರಿ ಪಳ್ಳಿಸುತ್ತಲೇ ನಮಗುವುದೋ ಪರಿ ಪರಿ ಬಲ್ಲಿಸುತ್ತಲದ ನಮಗುವುದೋ ಚಿನ್ನದ ಬೋಬೋ ಅವರೇ ರಂಬೆ ರಂಬೆ ಗೊಂಬೆ ಸುಂದರಿಯಲ್ಲ ಪರಮರತಿಯು ಸುಂದರಿಯಲ್ಲ 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 ಸರಸರನ ರತಿಯು ಈಗ ಗೆಳೆಯಲ್ಲ ಸರಸರನ ರತಿಯು ಸರಸರನ 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 ರತಿಯು ಹೀಗೆ ಗೆಳೆಯಲ್ಲ ಎಳೆಯಲ್ಲ ಹರನ ರತಿಯು ಸೋದರಿಯಲ್ಲ ಸರಸರನ ರತಿಯು ಹೀಗೆ ಗೆಳೆಯಲ್ಲ ಅರರೆಯಾರಿಗೆ ಚಿನ್ನದೋದೆ ಸುರಪರ್ಣಿಯದೊಳಗಿದೆ ಹೋಗಲುದೆ ಏನನ್ನು ಕಾಣ್ತಾ ಇದ್ದೇನೆ? ಅಯ್ಯೋ, ನಿದ್ದೆಯಲ್ಲಿದ್ದೇನೋ ಅಥವಾ ಎಚ್ಚರದಲ್ಲಿದ್ದೇನೋ ಒಂದು ತಿಳಿಯದಾದೆ. ಈ ಕಾಡಿನಲ್ಲಿ ಸಂಚರಿಸುತ್ತಿರುವ ಬರುವಂತಹ ವೇಳೆಯಲ್ಲಿ ಏನು ವಿಶೇಷ ಏನು ವಿಶೇಷ? ಮುಕ್ಕೋಟಿ ದೇವತೆಗಳು ಒಮ್ಮೆಲೆ ಎದುರು ಬಂದಾಗಿ ಅಂಥ ಪ್ರಕಾಶಮಾನ ಸಿಗಲಾಗೆ ಒಮ್ಮೆ ಆ ಕಡೆ ಒಮ್ಮೆ ಈ ಕಡೆ ಇನ್ನೂ ಅಲ್ಲಿ ನಿಲ್ಲುವುದಿಲ್ಲ. ಯಾರಪ್ಪ ಇವಳು? ವಿಶೇಷತೆ ಹೌದು. ನನ್ನ ತಲೆಗಿಷ್ಟು ಹೋಗಿ ಹೋಗಿ ಆ ಹಲವು ಮಕ್ಕಳ ತಾಯಿ ಆ ಪಾರ್ವತಿಯನ್ನು ಹೋಗಿ ಹೋಗಿ ಬಯಸಿದ್ದೇನೆ. ಅಂತಹ 100 ಮಂದಿ ಪಾರ್ವತಿಯರನ್ನು ತಂದು ಇವಳ ಕಾಳಮುಡದಲ್ಲಿ ಬಿಡಬೇಕು. ಅಂತಹ ಅಪ್ಸರೆ ಇದ್ದಾಳೆ. ಇವಳಲ್ಲಿ ಮಾತಾಡ್ಬೇಕಲ್ಲ, ಹೇಗೆ ಮಾತಾಡುವುದು? ಪರಿಚಯ ಇಲ್ಲ, ಹೆಣ್ಣು ಮಕ್ಕಳಲ್ಲಿ ಮಾತಾಡಿ ಅಭ್ಯಾಸವೇ ಇಲ್ಲ. ಇವರನ್ನು ಹೇಗೆ ಮಾತಾಡಿಸುವುದು? ಎಲ್ಲಿಂದ ಆರಂಭಿಸುವುದು? ಕೆಲವೊಂದು ಸನ್ನೆಗಳುಂಟಂತೆ ಹುಡುಗಿಯರ ಹತ್ರ ಮಾತಾಡುವಾಗ. ನೋಡುವ, ಒಂದೆರಡು ಸನ್ನೆ ಮಾಡುವ. ಬಿದ್ದರೆ ಬೀದಿತ್ತು. ಅದರಲ್ಲಿ ಉಂಟು ಇನ್ನೊಂದು ಮತ್ತೊಂದು ಸನ್ನೆಗೆ ಪ್ರತಿಕ್ರಿಯೆ. ಇದು ಅದೇ. ಹಾಗಾದ್ರೆ ಇನ್ನೊಂದು
ನೋಡುವ ನೋಡುವ. ಇದು ನಮ್ಮ ದಾರಿಯಲ್ಲೇ ಉಂಟು. ಹಾಗಾದ್ರೂ ತಾನೇ ಯಾಕೆ ಒಮ್ಮೆ ಅವಳ ತಾನೇ ಮಾತಾಡಿಸುವ, ಅವಳನ್ನೇ ಕೇಳುವ. ಏನಿವಳು ಅತ್ತಿಂದತ್ತ ಎಷ್ಟು ಮಾತಾಡಿದರೂ ಮಾತಾಡುವುದಿಲ್ಲ. ಅದು ಹೀಗಿರ್ಬೇಕು. ಅಯ್ಯೋ, ಈ ಬ್ರಹ್ಮದೇವನ ಸೃಷ್ಟಿಯೇ ಮತ್ತಿಂದತ್ತು ಎಲ್ಲ ಕೊಟ್ಟಿದ್ದಾನೆ. ಇಷ್ಟು ಸುಂದರವಾದಂತಹ ಹುಡುಗಿ ಹೋಗಿ ಹೋಗಿ ಅವಳಿಗೆ ಮಾತೇ ಬರುವುದಿಲ್ಲ ಅಲ್ಲ. ಅಲ್ಲದಿದ್ದರೆ ನಾನು ಇಷ್ಟೆಲ್ಲ ಮಾತಾಡಿದರು ನನ್ನಲ್ಲೊಂದು ಮಾತು ಕೂಡ ಆಡುವುದಿಲ್ಲ ಅಂತ. ಇದಾಗ್ಲಿಕ್ಕಿಲ್ಲ ನಮಗೆ. ಮಾತು ಬರ್ತದೆ, ಮಾತು ಬರ್ತದ, ಕಿವಿಯೂ ಕೇಳ್ತದೆ. ನಾನು ಸುಮ್ಮನೆ ಉಳಿದದ್ದು ಯಾಕೆ ಅಂತ ಅಲ್ಲ, ಈ ಪುಣ್ಯಾತ್ಮ ಆಚೆ ಈಚೆ ತಿರುಗಿ ನೋಡುವಾಗ ಒಟ್ಟಿಗೆ ಒಂದು ಬೇರೆ ಜನ ಬಂದಿರಬೇಕು ಅಂತ ನಾನು ಲೆಕ್ಕ ಹಾಕಿ ಈ ಅವರನ್ನೇ ಇವರು ಕರೆಯುವುದು ಅಂತ ನಾನು ಸುಮ್ಮನೆ ಉಳಿದದ್ದು. ಈಗ ಮಾತಾಡಿಸುವುದು ನನ್ನನ್ನೇ. ನನ್ನ ಜನರ ಹತ್ರ ಮಾತಾಡಿದಲ್ಲ ನಾನು. ಈಗ ನಿಮಗೆ ಜನ ಇಲ್ಲ, ನನ್ನದು ಜನ ಇಲ್ಲ, ನೀವೊಬ್ಬರೇ ಬಂದದ್ದು. ನಿನ್ನನ್ನು ನೋಡಿ ಈಗ ನನ್ನನ್ನು ನೋಡಿಯೇ ಮಾತಾಡಿಸಿದ್ದ. ಹೌದು. ಹೌದಾ? ಅಂತಹ ಸುಂದರ ಇದ್ದೀಯ, ವಿಶೇಷತೆಯೇ ಹೌದು. ಮತ್ತೇನು, ನೋಡುವಾಗ ದಟ್ಟವಾದಂತಹ ದಟ್ಟಾರಣ್ಯ. ಹೌದು. ಎಂಟನೇ ಬಡ್ಡ ನೀವು ಒಮ್ಮೆಲೆ ಬರುವುದಕ್ಕೆ ಹೆದರಿಕೆ ಆಗ್ಬೇಕು. ಕಷ್ಟ ಕಷ್ಟ. ಅಂತಹ ದಟ್ಟಾರಣ್ಯದಲ್ಲಿ ಹೆಣ್ಣಾಳುಗಳಂತಹ ನೀನು ಸ್ವಚ್ಛಂದೆಯಾಗಿ ಅತ್ತಿಂದತ್ತ ಓಡ್ತಾ ಇದ್ದೀಯಲ್ಲ. ಹೌದು. ಯಾರು ನೀನು? ಇಲ್ಲಿ ಯಾಕೆ ಬಂದೆ? ನಿನ್ನ ತಂದೆ ಯಾರು? ತಾಯಿ ಯಾರು? ಎಲ್ಲಾ ವಿಚಾರವನ್ನು ಪರಿಚಯ. ಅಯ್ಯ ಎಂಬ ವಿಚಾರಿಸುದ ಪರನರಿಗುಳ ಯಾರಯ್ಯ ಸರಿಯಲ್ಲ ನಿನಗೆ ಗೀತರಾದ ಮಾತ ಚರಪುರವಯ್ಯ ಎಲ್ಲ ಬೆದರೇ ನಮದ ಚರಪುರವಯ್ಯ ಎಲ್ಲ ಬೆದರೇ ಪರಿಚಯಿಸಿಕೊಳ್ಳಬೇಕು ಎನ್ನುವಂತಹ ಆಸಕ್ತಿ
ಪ್ರತಿಯೊಬ್ಬರಲ್ಲಿಯೂ ಹುಟ್ಟಿಕೊಳ್ಳುತ್ತದೆ. ಪರಿಚಯ ಮಾಡ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನೀವು ಯೋಚಿಸಿಕೊಂಡ್ರೆ ಅಪರಾಧ ಅಂತ ಹೇಳುವುದಕ್ಕಾಗುವುದಿಲ್ಲ. ಹಾಗೆ ಅಂತ ಪರಿಚಯ ಹೇಳುವಲ್ಲಿ ಯೋಚನೆ ಮಾಡಿಕೊಳ್ಳಬೇಕಾಗ್ತದೆ. ಯಾಕೆ? ಕೆಲವರು ಯೋಚಿಸಿಕೊಳ್ಳುವುದು ಯಾಕೆ? ಹೇಳುವುದಕ್ಕೆ ಹಿನ್ನೆಲೆ ಇರುವುದಿಲ್ಲ. ಹಿನ್ನೆಲೆ ಇಲ್ಲದಿದ್ದವರಿಗೆ ಯಾವುದನ್ನು ಹೇಳಬೇಕು ಅವರಿಗೆ ಸ್ವಲ್ಪ ಕಷ್ಟ ಗೊತ್ತಾಗುವುದಿಲ್ವಾ? ಇನ್ನು ಕೆಲವರಿಗೆ ಹಿನ್ನೆಲೆ ಇರ್ತದೆ, ಹಾಗೆಂತ ಕೇಳುವುದಕ್ಕೆ ಜನ ಇರುವುದಿಲ್ಲ. ಇನ್ನು ನಮಗೆ ಸಮಸ್ಯೆ ಇಲ್ಲ ನೋಡಿ ಈಗ. ಯಾಕೆಂದ್ರೆ ಹೇಳುವುದಕ್ಕೆ ಹಿನ್ನೆಲೆ ಉಂಟು, ಕೇಳುವುದಕ್ಕೆ ಜನ ಇದ್ದೀರಿ, ನಾನಿದ್ದೇನೆ. ಹಾಗೆ ಅಂತ ಹೇಳುವುದಕ್ಕೆ ಮನಸ್ಸು ಇರ್ತದೆ, ಕೆಲವರಿಗೆ ಮನಸ್ಸೇ ಇರುವುದಿಲ್ಲ ಹೇಳುವುದಕ್ಕೆ. ಹಾಗೆ ನನಗೆಲ್ಲವೂ ಉಂಟು ಅಂತಾದ್ರೂ ಯೋಚಿಸಿಕೊಳ್ಬೇಕು ಅಂತ ಹೇಳಿದ್ವಿ. ಯಾಕಾಗಿ? ಯಾಕೆ ಯೋಚನೆ ಈ ಸಂದರ್ಭದಲ್ಲಿ? ನೀವು ಹಾಗೆ ಮಾಡ್ತೀವಿ ಅಂತ ಅಲ್ಲ, ಮತ್ತೆ ಹಾಗೆಂತ ಕೆಲವು ಗಂಡಸರಿದ್ದಾರೆ. ಯಾಕೆ? ಒಂಟಿಯಾದ ಹೆಣ್ಣು ಕಾಣ್ಲಿಕ್ಕೆ ಸಿಕ್ಕಿದ್ರೆ ಸಾಕು, ಚಂದ ಇದ್ದಿ, ನಿನಗೆ ಅಪ್ಪ ಇದ್ದಾನ, ನಿನಗೆ ಅಮ್ಮ ಇದ್ದಾಳ, ನಿನಗೆ ಅಣ್ಣ ಇದ್ದಾನ ಮನೆಯಲ್ಲಿ, ನಿನ್ನ ಮನೆಯಲ್ಲಿ ನಿನಗೆ ಅಣ್ಣ ಇದ್ದಾನ, ಮದುವೆ ಅಂತ ಎಲ್ಲ ವಿಳಾಸ ಕೇಳುದು. ವಿಳಾಸ ಕೈಗೆ ಸಿಕ್ಕಿತೋ ಇಲ್ವೋ, ಮರು ದಿವಸ ಇವಳಿಗೆ ಮನೆಯಿಂದ ಹೊರಗೆ ಹೋಗ್ಲಿಕ್ಕಿಲ್ಲ, ಮನೆಯ ಬಾಗಿಲಲ್ಲಿ ಇವ ಹೋಗಿ ಕಾಯ್ಲಿಕ್ಕಾಯ್ತು. ವಿಳಾಸ ಉಂಟಲ್ಲ, ಹಾಗೆ ಹುಡುಕಿಕೊಂಡು ಬರುವುದು, ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಕಷ್ಟ. ಹಾಗಾಗಿ ಹೆಣ್ಣು ಮಕ್ಕಳು ಪರಿಚಯವನ್ನು ಹೇಳುವಲ್ಲಿ ಯೋಚಿಸಿಕೊಳ್ಬೇಕು ಅಂತ ಹೇಳಿದ್ದು ಈ ಕಾರಣಕ್ಕೆ. ಬಿಳಿಯ ಹಲ್ಲನ್ನು ಕಂಡಾಕ್ಷರದಲ್ಲಿ ಪರಿಚಯ ಹೇಳಿದ್ರೆ ನಾಳೆ ಕಷ್ಟ ಆಗ್ತದೆ. ಹಾಗಾಗಿ ಪರಿಚಯವನ್ನು ಹೇಳುವಲ್ಲಿ ಕೇಳುವ ನೀವು ಯಾರು ಅಂತ ನನಗೆ ಗೊತ್ತಾಗಬೇಕೋ ಬೇಡವೋ? ನಾನು ಸಾಮಾನ್ಯದವರೆಂದು ಭಾವಿಸಿದೆಯಾ? ನೀವು ಜನ ಯಾರು? ನಾನು ಸಾಮಾನ್ಯದವರಲ್ಲ. ಹೌದಾ? ನಾನು ಸಾಮಾನ್ಯದವನಲ್ಲ. ಸಾಮಾನ್ಯದವನಲ್ಲ, ಅಸಾಮಾನ್ಯ ವ್ಯಕ್ತಿ ಹಾಗಂತ ಇಲ್ಲಿಯೇ ಹುಟ್ಟಿದವನೂ ಅಲ್ಲ. ಮತ್ತೆ ನಾನು ಕಾಣುತ್ತಾ ಇದೆ ಅಲ್ಲ ಬೆಳ್ಳಿ ಬೆಟ್ಟ. ಹೌದು, ಅಲ್ಲಿ ಅಲ್ಲ ಅವ್ರು ಸಾಯ್ಲಿ. ಯಾರು ಸಾಯ್ಲಿ? ನೀವ್ ಯಾರು ಅಂತ ಹೇಳಿ ಅಲ್ಲಿ ಕೇಳಿದ್ದೆ. ಇವರು ಪರಿಚಯ, ಇವರು ಬೆಳ್ಳಿ ಬೆಟ್ಟಕ್ಕೆ ಹೋಗಿದ್ದಾರೆ. ಪೀಠಿಗೆ ಅಲ್ಲಿಂದ. ಓ, ನಿಮ್ಮ ಪೀಠಿಗೆ ಅಲ್ಲ? ಹೌದಾ? ಮೊದಲು ಪೀಠಿಗೆನಲ್ಲೇ ಹೇಳ್ಬೇಕಲ್ಲ. ಹೇಳಿ ಹೇಳಿ. ಮತ್ತೆಲ್ಲ ವಿಷಯ ಸಣ್ಣದು. ಪೀಠಿಗೆ ಸ್ವಲ್ಪ ದೊಡ್ಡದಾಗ್ಲಿ ಅಂತ. ಕೆಲವು ಪೀಠಿಗೆ ಉದ್ದಾಗುವುದು, ಮತ್ತೆಂತದಿರುವುದಿಲ್ಲ. ಹೌದು, ಅಲ್ಲಿ ಪರಮೇಶ್ವರನಲ್ಲಿ ಒಂದೊಮ್ಮೆಗೆ ಭಸ್ಮವನ್ನು ಲೇಪಿಸುತ್ತಿರುವ ಸಂದರ್ಭದಲ್ಲಿ ಅವನಿಗೆ ಹಾಳೊಂದು ಸಿಕ್ಕಿತಂತೆ. ಅದನ್ನು ಕೆಳಗೆ ಬಿಸಾಡಿದ. ಆ ಭಸ್ಮದಿಂದಲೇ ಉದ್ಭವಿಸಿದನು ನಾನು. ನೀನು? ಅಯ್ಯೋ ದೇವ್ರೆ, ಭಸ್ಮದಿಂದ ಉದ್ಭವಿಸ ಮಣ್ಣು ತಿಂದು ಹೋಗ್ಲಿಕ್ಕೆ ಯಾರಿಗೆ? ನನ್ನ ಬುದ್ಧಿಗೆ ಬೈದುಕೊಂಡದ್ದೆ. ಯಾಕೆ? ಈಗ ಭಸ್ಮದಿಂದ ಹುಟ್ಟಿಕೊಂಡವನ ನೀವು? ಭಸ್ಮಾಸುರ ಭಸ್ಮಾಸುರ ನೀವೇಯಾ? ಏ ದೇವ್ರೆ, ಯಾಕೆ ಸತ್ತಲ್ಲಿ ಸತ್ತು ಹೋಗ್ಲಿ? ಯಾರು? ಅಲ್ಲ, ನನ್ನ ಬುದ್ಧಿಗೆ ಬೈದುಕೊಂಡದ್ದು ನಾನು. ಎದುರಿಗೆ ನಿಂತರು ನಿಮ್ಮ ಪರಿಚಯ ನನಗೆ ಸಿಗಲಿಲ್ಲ ಅಲ್ಲ. ಸತ್ಯ ಹೇಳಬೇಕಾ? ನೀವು ದಾರಿ ಮೇಲೆ ಬಿದ್ದಿದ್ದೀರಿ ಅಲ್ಲ, ಪ್ರಚಾರದಲ್ಲಿ ಇದ್ದೀರಿ ಅಂತ. ಅಂದ್ರೆ ಒಳ್ಳೇದು ಮಾಡಿ ಪ್ರಚಾರ, ಕೆಟ್ಟದ್ದು ಮಾಡಿ ಒಂದು ಪ್ರಚಾರ ಅಂತ ಇರ್ತದೆ. ಈಗ ಒಳ್ಳೇದ ಕೆಟ್ಟದ ಅಲ್ಲ, ನಾನು ಹೇಳಿದ್ದಲ್ಲ. ಈಗ ಸತ್ಯ ಹೇಳ್ಬೇಕು ಅಂತಂದ್ರೆ ಎಲ್ಲರ ಬಾಯಲ್ಲೂ ನೀವೇ ಎಂತದ್ದು ನೊಣವ?
ಎಂತದು ನೋಡ ಅಲ್ಲ ಸಾಮರ್ಥ್ಯವಂತರಿದ್ದೇನೆ. ನಿಮ್ಮ ವಿಷಯವೇ ಎಲ್ಲರ ಬಾಯಲ್ಲಿ ಅಂತ ಪ್ರಚಾರದಲ್ಲಿ ಇದ್ದೀರಿ. ಭಸ್ಮಾಸುರ ಅಂದ್ರೆ ನೀವೇ ಅಲ್ವಾ? ಹೌದಾ? ನನ್ನ ಪರಿಚಯ ತಿಳಿಸಲ್ಲ. ಹೌದು. ಈಗ ನೀನು ಯಾರಂತ ಹೇಳ್ಬಹುದಲ್ಲ? ಇನ್ನು ಹೇಳಲಿಕ್ಕೆ ಏನು ತೊಂದ್ರೆ ಇಲ್ಲ. ಇದು ನೀವು ಭಸ್ಮಾಸುರ ಅಲ್ಲ. ನೀನು ಏನು ಮಾಡುವ? ಎಂತಾಯ್ತು? ಅಲ್ಲ ಹೇಳಲಿಕ್ಕೆ ವಿಷಯ ಎಲ್ಲಿಂದ ಆರಂಭಿಸುವುದು ಅಂತ ನಾನು ಆಲೋಚನೆ ಮಾಡುವುದು. ಎಲ್ಲಿಂದ ಆರಂಭಿಸುವುದು? ಈಗ ನಿನ್ನ ಕುಲದಿಂದಲೇ ಆರಂಭಿಸು. ಸಂತೋಷದ ವಿಷಯ ಆದ್ರೆ ಕೇಳಿದವರಿಗೆ ಸಂತೋಷ ಆಗ್ತದೆ, ದುಃಖದ ವಿಷಯ ಆದ್ರೆ ಕೇಳಿದವರಿಗೆ ದುಃಖ ಆಗ್ತದೆ. ಈಗ ದುಃಖ ಉಂಟ ಸಂತೋಷ ಉಂಟ? ನನ್ನದು ದುಃಖ ಮಿಶ್ರಿತ ಸಂತೋಷ ಎರಡು ಉಂಟು. ಹೌದು. ಹಾಗೆ ಅಂತ ಅಪ್ಪ 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 ಎಲ್ಲಿದ್ದಾರೆ? ಅಪ್ಪನ ಓ ಅಂತ ಹೇಳಲಿಕ್ಕೆ ಜನ ಇಲ್ಲ ಅಂತ. ಓ ಹಾಗೆ ಅಂದ್ರೆ ಯಾಕೆ ಹಾಗೆ? ನನಗೆ ಅಪ್ಪ ಇಲ್ಲ. ಅಪ್ಪ ಇಲ್ಲ ಹಾಗೆ ಅಪ್ಪ ಇಲ್ಲದ ಹುಟ್ಟಿಕೊಂಡದ್ದಲ್ಲ. ಮತ್ತೆ ಅಪ್ಪ ಇದ್ರು ಅಪ್ಪ ತೀರೋದು ಇಹಲೋಕ. ಹೌದೌದು. ಅಮ್ಮ ಅಮ್ಮ ಯಾರೆನಿಸಿದ್ರು ನೀವು ಒಬ್ಬನೇ ಬಂದದಂತ? ಅಮ್ಮ ಉಮ್ಮ. ಈಗ ನೀನು ಉಮ್ಮನ ಮಗಳ ಇದಾಗ್ಲಿಕ್ಕಿಲ್ವಾ ಅಂತ? ಎಂತದ್ದು? ನಾನೇನು ಬೇರೆ ಎನಿಸಿದ್ದು. ಇಲ್ಲಿ ಬನ್ನಿ. ಎಂತದ್ದು? ಇಲ್ಲ ಅಂತ ಉಮ್ಮ ಇಲ್ಲವಾ? ಹೌದು. ಹಾಗೆ ಅಪ್ಪ ಅಮ್ಮನನ್ನು ಕಳೆದುಕೊಂಡವಳು ನಾನು. ಹಾಗೆ ಅಂತ ಬೆಳೆದದ್ದು ಹೇಗೆ ಹೇಗೆ ಆಶ್ಚರ್ಯ ಆಗ್ಬೋದು. ನನ್ನನ್ನು ಅಜ್ಜಿ ಸಾಕಿದ್ದಲ್ವಾ? ಈಗ ಅಜ್ಜಿ ಸಾಕಿದ ಮಗುವ ನೀನು? ಇವ್ರು ರಾಜಳಿದೆ ಅಜ್ಜಿ ಸಾಕಿದ ಮಗು ಬಂತಲ್ಲ, ಅದು ವಾಡಿಕೆಯ ಮಾತು. ಹೌದು, ತಾಸರಲ್ಲ. ಹಾಗೆ ಅಂತ ನನ್ನ ಅಜ್ಜಿಯ ಕೈಗುಣ ಹಾಗಲ್ಲ, ಒಳ್ಳೆ ಕೈಗುಣ. ಕೈಗುಣ ತಿಂದು ಬೆಳೆದವಳು ನಾನು. ಗೊತ್ತಾಗ್ತದೆ. ಅದೇನು ಮಾಡುವ? ಒಳ್ಳೆ ಬೆಳೆದಾಗಲೇ ಗೊತ್ತಾಗ್ತದೆ ಒಳ್ಳೆ ಕೈಗುಣ ಅಂತ. 15 ಜಾರಿತ. ಜಾರಿತ ಎಂತದ್ದು? 16ಕ್ಕೆ ಇನ್ನು ಇಡ್ಲಿ ಇಲ್ಲ. ಇಡ್ಲಿ ಇಲ್ಲ. ಇದು ಬರ್ಲಿಲ್ಲ. ಬರ್ಲಿಲ್ಲ ಅಂತ. ಎಂತದ್ದು? ನೀನು ಹೇಳಿದ್ದೆ ಅದು ಬೆಳಿಗ್ಗೆಗಲ್ಲ. ಈಗ ಅದಲ್ಲ ಕೇಳಿದೆ ನಾನು. ಮತ್ತೆ 15 ವರೆಯಲ್ಲಿದ್ದೇನೆ ಅಂತ. ಇನ್ನು 16ಕ್ಕೆ ಕಾಲಿಡ್ಲಿಲ್ಲ. ಹಾಗೆ ಕೂರ್ತಿತ್ತಲ್ಲ ಇದು. ಹಾಗೆ ಅಂತ ಅಜ್ಜಿಯು ಕೊಟ್ಟಕಂದ. ಹಾಗೆ ಅಂತ ನಮ್ಮ ಊರಿನ ಜನರು ಒಳ್ಳೆಯವರು. ಅದೌದು. ಸತ್ಯ ಹೇಳಬೇಕು ಅಂತಾದ್ರೆ ಇದು 10 ಸಂವತ್ಸರ ಕೊಡುಗೆ. 10 ಸಂವತ್ಸರ ಮಾತ್ರ ಒಳ್ಳೆದಿದ್ದಾರೆ. ಅವರ ಕೈ ತುತ್ತನ್ನು ತಿಂದು ಬೆಳೆದವಳು ನಾನು. ಗಂಡಸರತ್ತು ತುಂಬಾ ಒಳ್ಳೆಯವರು. ನಾನು ಆ ಕಡೆ ಈ ಕಡೆ ಓಡಾಡುವಾಗ ಅವರು ನನ್ನನ್ನು ಪ್ರೀತಿಯಿಂದ ಕರೆಯುವುದು, ಅಪ್ಪಿ ಅಪ್ಪಿ ಇಲ್ಲಿ ಬಾ. ಎಂತದು ಅಪ್ಪಿ? ಅದು ಅದು ಪ್ರೀತಿಯಲ್ಲಿ ಕರೆದು, ಅಪ್ಪಿ ಇಲ್ಲಿ ಬಾ, ಪುಟ್ಟಿ ಇಲ್ಲಿ ಬಾ. ಸಣ್ಣ ಮಗು ಅಲ್ಲ, ಹಾಗೆ ಕರೆಯುವುದು. ತೊಡೆ ಮೇಲೆ ಕುತ್ಕೊಳಿಸಿ, ಈಗೋ ತಿನ್ನು, ಈಗೋ ತಿನ್ನು ಅಂತ. ಇದು 10 ಸಂವತ್ಸರ ಕೊಟ್ಟದ್ದು ಹೀಗಲ್ಲ. ಆಗ ಕೆಲವು ಹೆಂಗಸರಿದ್ದಾರೆ ಮತ್ಸರದ ಮಾರಿಗಳು. ಈ ಗಂಡಸರು ನನಗೆ ತಿನ್ಲಿಕ್ಕೆ ಕೊಡುವಾಗ ಅವರು ಹೇಳುದು, ತಿನ್ಸಿ ಅಲ್ಲ ಅವಳಿಗೆ ತಿನ್ಸಿ, ನೀವು ಮಕ್ಕಳಿಗೇನು ಮಣ್ಣು ತಿನ್ನಿಸ್ತಾರೋ ಹಾಗೆ ಹೇಳಿದವರು ಇದ್ದಾರೆ. ಇಲ್ಲ ಅಂತಲ್ಲ. ಹಾಗೆ ಅಂತ ಅವರು ಕತ್ತು ಮುಚ್ಚಿ ಕೊಡ್ತಿದ್ರು. ಹಾಗೆ ಎಲ್ಲವನ್ನೂ ಅವರಲ್ಲಿ ಹೇಳಿಕೊಳ್ಳಿಕ್ಕೆ ಆಗ್ತದೆ? ಅದಾಗುವುದಿಲ್ಲ. ಅಪ್ಪ ಅಮ್ಮ ಇದ್ರೆ ಒಂದು ವಿಷಯ ಬೇರೆ. ಹಾಗೆ ಅಂತ ಇವರು ಊರವರ ಮುಂದೆಲ್ಲ ಹೇಳಿಕೊಳ್ಳುವುದು ಹೇಗೆ? ಮದುವೆಯ ವಯಸ್ಸಿಗೆ ಕಾಲಿಟ್ಟವಳು ನಾನು. ಮದುವೆ ಆಗದೇ ಇದ್ದಾಗ ಮದುವೆ ಆಗ್ಬೇಕು ಅಂತ ಯಾರಿಗಾದ್ರೂ ಅನಿಸುವುದಿಲ್ವಾ? ಮದುವೆ ಆಗ್ಬೇಕು. ಹಾಗಾಗಿ ನನಗೆಲ್ಲಿ ಊರಲ್ಲಿ ಜನ ಸಿಗ್ಲಿಲ್ವಾ? ನಾನು ಈ ಕಡೆಗೆ ಬಂದೆ. ಈಗ ನಿನಗೆ ಹುಡುಗ ಸಿಗದೆ ಈ ಕಡೆ ಬಂದೆ. ಮೋಹಿನಿ ಅಂತ ನನ್ನ ಹೆಸರು. ಮೋಹಿನಿ. ಯಾವ ಮೋಹಿನಿ? ಅದಲ್ಲ ಮೋಹಿನಿ. ನಾನೆನಿಸಿದೆ ಬೇರೆ. ಮೋಹಿನಿ ಎಲ್ಲಿಗೆ? ಎಲ್ಲೆಲ್ಲಿಗೆ? ಮೋಹಿನಿ. ಮೋಹಿನಿ ಹೌದು. ಹಾಗೆ ಪ್ರೀತಿಯಿಂದೆಲ್ಲರೂ ಕರೀತಾ ಇದ್ದಾರೆ. ಹಾಗೆ ಅಂತ ಈ ಕಡೆಗೆ ಬಂದೆ. ನಿಮ್ಮನ್ನು ಕಂಡೆ. ನಿಮ್ಮ ಪರಿಚಯ ನನಗಾಯ್ತು, ನನ್ನ ಪರಿಚಯ ನಿಮಗಾಯ್ತು. ನಮಸ್ಕಾರ. ಸತಿವದನೆ ಜಗಲೆ ಗುಣ ಬನಿಗೆ ಸತಿವದವಾಗಿ ಸುಖಿಸುವೆಯ ನಮ್ಮ ತೋಟದಿ ಸುಖವಾಗಿ ಸುಖಿಸುವೆಯ.
ಏನು ಎಲ್ಲಿಗೆ ಹೋಗುವುದು? ಮತ್ತೆ ತಡೆದು ನಿಲ್ಲಿಸಿದ್ರಲ್ಲ, ಕಾರಣ ಉಂಟು. ಮುಗಿಲಿಲ್ವಾ ನಿಮ್ಮದು? ಇನ್ನೂ ಉಂಟಾ? ಪುರಾನ್ವೇಷಣೆಗಾಗಿ ಬಂದವಳು ನೀನು. ನನ್ನದು ಒಂದು ಉಂಟು. ಏನು? ಕೈಲಾಸದಿಂದ ಇಳಿದು ಬರುವಾಗ ನಾನು ಒಂದು ಶಪಥವನ್ನೇ ಮಾಡಿ ಬಂದ. ಏನು? ಭೂಲೋಕದಲ್ಲಿ ಯಾರನ್ನಾದ್ರೂ ವರಿಸಿ ಬರ್ತೇನೆ ಅಂತ. ನಿಮಗೆ ಇನ್ನೂ ಆಗ್ಲಿಲ್ವಾ? ನನಗೂ ಆಗ್ಲಿಲ್ಲ ಮದುವೆ. ಹೌದಾ? ನಾನು 16ವರೆಯಲ್ಲೇ ಇದ್ದೇನೆ. ಹೌದಾ? ನೀನು 15ವರೆ. ಹೌದು. ನಾನು 16ವರೆ. ಸ್ವಲ್ಪ ವ್ಯತ್ಯಾಸ ಇಟ್ಟುಕೊಂಡಿದ್ದಾರೆ. ಏನು ಬೇಕಾಗ್ತದೆ. ಆದ್ದರಿಂದಲೇ 3 ಲೋಕದಲ್ಲಿ ನೋಡಿದರು ನನಗೊಪ್ಪುವಂತಹ ಹೆಣ್ಣು ಯಾರೂ ಇಲ್ಲ. ಓ, ಹುಡುಗಿ ಇಲ್ಲ ಅಂತಲ್ಲ, ನಿಮಗೆ ಮೆಚ್ಚುವ ಹುಡುಗಿ ಸಿಗ್ಲಿಲ್ಲ. ಅದಕ್ಕೆ ಹಾಗಂತ ನಿನ್ನನ್ನು ನೋಡುವಾಗ ನನಗೆ ಮನಸ್ಸಾಗಿದೆ. ಆದರೆ ತಪ್ಪು ತಿಳಿಬೇಡ, ನನ್ನನ್ನು ನೀನು ವರಿಸುವೆಯ. ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಲ್ಲ. ಎಂತದ್ದು? ಮದುವೆಗಿಂತ ಮುಂಚೆ ಮತ್ತೆ ಮಾಗೆ ಹೇಳಿದೆ ಮದುವೆ ಆಗ್ಲಿಲ್ಲ ಅಂತ. ಮತ್ತೆ ಇದೆಂತದ್ದು? ಹೆಚ್ಚು ಕಮ್ಮಿ ಇವ್ರಿಗೆ ಎಂತದ್ದು ಮಾತಾಡೋದು ಇವರು. ಇಲ್ಲಿ ಬನ್ನಿ. ಹೆಚ್ಚು ಕಡಿಮೆ ಅಂದ್ರೆ ಹಾಗಲ್ಲ. ಮತ್ತೆ ಹಂಗೆ ನನ್ನಲ್ಲಿ ಹೆಚ್ಚು ಕಡಿಮೆ ಆಗಿದೆ ಅಂತ ಅಲ್ಲ, ನನ್ನ ನಿರ್ಧಾರದಲ್ಲಿ ಹೆಚ್ಚು ಕಡಿಮೆ ಆಗಿದೆ. ಈಗ ನಿನಗೆ ಬೇರೆ ನಿರ್ಧಾರ ಉಂಟಾ? ಈಗ ನನಗೂ ಮದುವೆ ಆಗದೇ ಇರುವುದಕ್ಕೆ ಕಾರಣ ಏನು? ಹೇಗೆ? ಹುಡುಗರು ಸಿಗದೆ ಅಲ್ಲ, ಮತ್ತೆ ಸಿಕ್ಕಿದ್ರೆ. ಆದ್ರೆ ನನ್ನಲ್ಲಿ ಒಂದು ವಿದ್ಯೆ ಉಂಟು. ಎಂತದ್ದು ವಿದ್ಯೆಪ್ಪ ನಿನ್ನಲ್ಲಿ? ನಾನು ಒಳ್ಳೆ ಕುಣಿಮಗಳು. ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿದ್ದೆ. ಈಗ ಗೊತ್ತಾಯ್ತು. ಹೌದು, ಮೊದಲು ಒಳ್ಳೆ ಕುಣಿತಿದ್ದೆ. 15ವರೆಗೆ ಬರುವಾಗ ಸ್ವಲ್ಪ ಕಮ್ಮಿ ಆಯ್ತು ಅಂತ. ಕಮ್ಮಿ ಆಗಿದೆ. ನಿನ್ನ ದೇಹ ಲಕ್ಷಣವನ್ನು ನೋಡುವಾಗಲೇ ಅರ್ಥವಿಸಿಕೊಂಡೆ. ಹಾಗೆ ಅಂತ ನರ್ತನ ವಿಭಾಗದಲ್ಲಿ ನಾನು ಪರಿಣಿತಳು ಹೌದು ಅಂತ ಆದಾಗ ನಾನು ಕಲಿತಂತಹ ವಿದ್ಯೆಯಲ್ಲಿ ನನ್ನನ್ನು ಯಾರು ಸೋಲಿಸ್ತಾರೋ ಅಂತವರನ್ನು ಮದುವೆ ಆಗಬೇಕು ಅಂತ ತೀರ್ಮಾನಿಸಿಕೊಂಡವಳು ನಾನು. ಹಾಗಾಗಿ ಯಾರೂ ಸಿಗಲಿಲ್ಲ, ನನಗೆ ಮದುವೆ ಆಗ್ಲಿಲ್ಲ. ಹಾಗಾಗಿ ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳಿದ್ದು ಆ ವಿಷಯದಲ್ಲ. ಆದ್ದರಿಂದ ನನಗೆ ಮದುವೆ ಆಗಬೇಕು ಅಂತ ಆದ್ರೆ ನನ್ನನ್ನು ಕುಣಿತದಲ್ಲಿ ಸೋಲಿಸಬೇಕು, ನರ್ತನದಲ್ಲಿ ಸೋಲಿಸಿದ್ರೆ. ಓ ಮೋಹಿನಿ, ಓ ಆ ಬಗ್ಗೆ ಚಿಂತಿಸಬೇಡ. ಏನು? ನಿನ್ನನ್ನು ನರ್ತನದಲ್ಲಿ ಸೋಲಿಸಬೇಕಲ್ಲ. ನಾನೇನು ಸಾಮಾನ್ಯದವನಂತ ತಿಳಿತೀಯ? ಕೈಲಾಸದಲ್ಲಿ ಶಂಕರನ ಜೊತೆ ಇದ್ದವನು ನಾನು. ಶಂಕರನ ಜೊತೆಯಲ್ಲೇ ಇದ್ದು ಅವನ ನಾಟ್ಯವನ್ನೆಲ್ಲ ನೋಡಿದವನು ನಾನು. ಅವನಿಗೆ ಇನ್ನೊಂದು ಹೆಸರಿದೆ, ನಟರಾಜ ಅಂತ. ಹೆಸರು ನಟಶೇಖರ. ಒಂದು ವಿಷಯ ಹೇಳ್ಬೇಕಾ? ಅಪ್ಪನ ವಿಳಾಸದಲ್ಲಿ ಬದುಕುವ ಮಕ್ಕಳು ಎಷ್ಟು ಜನ ಬೇಕು ನಿಮಗೆ? ಹಾಗೆ ಅಂತ ಅಪ್ಪನ ವಿಳಾಸವನ್ನೇ ಹಿಡ್ಕೊಂಡು ಮಕ್ಕಳು ಬದುಕುವುದಲ್ಲ, ಮಕ್ಕಳಲ್ಲಿಯೂ ಏನಾದ್ರೂ ಬೇಕು. ಹಾಗೆ ಅಂತ ನನ್ನ ಅಪ್ಪ ನಟರಾಜ, ಅಪ್ಪ ಭರತನಾಟ್ಯವನ್ನು ಮಾಡ್ತಾರೆ, ತಾಂಡವ ಮಾಡ್ತಾರೆ, ಅದಲ್ಲ ಮಗನಲ್ಲಿ ಎಷ್ಟುಂಟು ಬೇಕಾ ಬೇಡುವ? ಅಪ್ಪ ಮಾಡುವಾಗ ನಾನು ನೋಡ್ಲಿಲ್ಲ ಅಂತ ಭಾವಿಸಿ ನೀವು ನೋಡಿ ಎಲ್ಲವನ್ನು ಕರಗತ ಮಾಡಿಯೇ ಬಂದವನು ನಾನು. ನನಗೆ ಗೊತ್ತಾಗಬೇಕು ಬೇಡ? ನಿನಗೆ ಗೊತ್ತಾಗಬೇಕು. ನೋಡಿದ್ರಿಂದಲೇ ಕಲೀಲಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಇನ್ನೊಬ್ಬರನ್ನು ಕೇಳಿಯೇ ನಮಗೆಲ್ಲವನ್ನು ಹೇಳಲಿಕ್ಕೆ ಆಗ್ತದೆ ಅಂತ ಬರುವುದಿಲ್ಲ, ಅದು ಆಗೋದಿಲ್ಲ. ಆದ್ದರಿಂದ ಅದು ಸ್ವಲ್ಪ ಲಕ್ಷಣ ಅಂತ ಇರ್ತದೆ ಅಲ್ವಾ? ಆದ್ದರಿಂದ ನನಗದು ವೇದ್ಯ ಆಗಬೇಕು ಅಂತ ಆದ್ರೆ, ನನಗೆ ಅರ್ಥ ಆಗಬೇಕು ಅಂತ ಆದ್ರೆ ನಿಮ್ಮ ಕುಣಿತವನ್ನು ನಾನು ನೋಡಬೇಡುವ?
ನೋಡ್ಬೇಕಾ? ನನ್ನನ್ನು ನೀವು ಸೋಲಿಸಬೇಡುವಾ? ನಿನ್ನನ್ನು ಸೋಲಿಸ್ಬೇಕಾ? ಬೇಡ್ವಾ? ನಿನ್ನನ್ನು ಮದುವೆ ಆಗ್ಬೇಕು, ನಿನ್ನನ್ನು ಮದುವೆ ಹೆಂಡತಿ ಆಗ್ಬೇಕು. ಆಗ್ಬೇಕು ಅಂತ ಇಲ್ಲಿ ಹೀಗಾಗಬೇಕು. ಈಗ ಮದುವೆ ಆಗ್ಬೇಕಾದ್ರೆ ನಾಟ್ಯದಲ್ಲಿ ನನ್ನನ್ನು ಸೋಲಿಸಬೇಕು. ಅಷ್ಟೇ ಅಲ್ವಾ? ಏನುಂಟು ಮಹಾ, ಇಲ್ಲ ಮಾಡುವ. ಇಲ್ಲ ಇಲ್ಲ. ಅಯ್ಯೋ ದೇವರೇ, ಇಲ್ಲಿ ಎಂತ ಹುಲಿ, ಎಂತ ಸೆಕೆ, ಈಗಲೇ ಬೆವರ್ತಾ ಇದು ಇದಾಗ್ಲಿಕ್ಕಿಲ್ಲ. ಮತ್ತೆ ಇಲ್ಲಿ ಪ್ರಶಾಂತವಾದಂತಹ ಜಾಗ. ಇಲ್ಲಿ ಪ್ರಶಾಂತ ಎಲ್ಲಿದ್ದಾನೆ? ಇದು ಅಲ್ಲ, ಜಾಗ. ಜಾಗ ಹೌದು, ಯಾರ ರಗಳೆ ಇರಬಾರದು. ಮತ್ತೆ ಸ್ವಲ್ಪ ತಂಪು ಬೇಕು. ತಂಪು ಬೇಕು, ಹೌದು ಬೇಕು. ಎಲ್ಲೂ ಆಗ್ಲಿಕ್ಕಿಲ್ಲ. ಎಲ್ಲುಂಟು ನೋಡುವಾಗ? ಓ, ಆ ಕಡೆ ನೋಡಿ, ಒಂದು ಸಂಪಿಗೆ ಮರ ಕಾಣಿಸ್ತಾ ಉಂಟು, ವಿಶಾಲವಾಗಿ ಬೆಳೆದು ನಿಂತಿದೆ. ನೆರಳು ಕೂಡ ಉಂಟು, ಅಲ್ಲಿ ನೆರಳು ಕೂಡ ಉಂಟು, ಗಾಳಿ ಕೂಡ ಬರ್ಬೋದು ಅಲ್ವಾ? ಹಾಗಿರುವಾಗ ಅಲ್ಲಿ ನಮ್ಮ ಪ್ರದರ್ಶನ. ಯಾರು ಸೋಲ್ತಾರೆ, ಯಾರು ಗೆಲ್ತಾರೆ. ಗೆದ್ರೆ ನಿಮಗೆ ಎಂತದ್ದು? ಅಲ್ಲ, ನಾನು ನಿಮಗೆ. ಸೋತ್ರೆ ನಿಮಗೆ ಅಂತದ್ದು. ಸೋತ್ರೆ ನೀನು ನನಗೆ. ಅಲ್ಲ, ಎಂತದ್ದು? ಗೆದ್ರೆ ನಾನು ನಿನಗೆ. ಅದೆರಡು ಒಂದೇ ಅಲ್ಲ. ಸೋತ್ರೆ ನೀನು ನನಗೆ. ಮತ್ತೆಂತದ್ದು? ಆಗ್ಲಿಕ್ಕಿಲ್ವಾ? ಅದೆರಡು ಒಂದೇ. ಸೋತ್ರೆ ನಿಮಗೆ ಅಂತದ್ದು ಇಲ್ಲ. ಎಂತದಿಲ್ವಾ? ಗೆದ್ರೆ ಮಾತ್ರ. ಗೆದ್ರೆ ಮಾತ್ರ. ಆಗಿದೆ, ಅಲ್ಲಿಗೆ ಹೋಗುವ. ಒಂದು ನಿಂತಾಗಿದೆ. ಈಗ ಮೊದಲು ನಾನು ಕುಣಿತೇನೆ. ನಾನು ಕುಣಿದಂತೆಯೇ ನೀವು ಕುಣಿಬೇಕು. ನಿನ್ನ ಹಿಂದೆ ನಾನು ಕುಣಿಬೇಕು. ನಾನು ಕುಣಿದ ಮೇಲೆ ಮಾಡಿದ ಹಾಗೆ. ಹೌದು, ನನ್ನ ಹಿಂದೆ ನಾನು ಕುಣಿದ ಮೇಲೆ ನೀವು ಕುಣಿದೆ ಹಾಗೆ ಮಾಡಿ ತೋರಿಸ್ಬೇಕು. ಏನು ಎಷ್ಟನ್ನು ನಾನು ಸೋಲಿಕ್ಕಿಲ್ಲ. ನಟರಾಜನ ಮಗ ಅಲ್ವಾ? ಅಲ್ವಾ? ಏನುಂಟು ನಿನ್ನಲ್ಲಿ? ಭೂಲೋಕದಲ್ಲಿ ಹುಟ್ಟಿದವಳಲ್ವಾ? ಅಲ್ವಾ? ನಿಮಗೆಲ್ಲ ಕಳಿಸಿಕೊಟ್ಟವರೇ ನನ್ನ ತಂದೆ. ಹೌದಲ್ಲ? ಹೌದೌದು. ಅಪ್ಪನದ ಮಗನಲ್ಲಿ ಎಷ್ಟು ನೋಡುವ. ಹೌದು, ತೋರಿಸು ತೋರಿಸು. ಆರಂಭಿಸಲೇ. ನಾನೀಗ ಮಾಡ್ಬೇಕಾ? ಮತ್ತೆ ಸುಲಭದಲ್ಲಿ ಮುಗಿಸಿ ನೋಡ್ಬೇಡಿ. ಈಗ ನಾವು ಆರಂಭ.
ಬಗ್ಗುದಿಲ್ಲ. ಆಯ್ತು ಆಯ್ತು ಆಯ್ತು. ಇಲ್ಲ ಇದು ಕೆತ್ತಾಯ್ತು. ಇನ್ನು ಒಂದು ಅವಕಾಶ ಕೊಡುವ. ಈಗ ನನ್ನ ಜೊತೆಯಲ್ಲಿ ನಾನು ಕುಣಿದಂತೆಯೇ ನಿಮಗೆ ಕುಣಿಬಹುದಾ? ಹೇಗೆ? ನಾನು ಕುಣಿದ ಹಾಗೆ ಕುಣಿತಾ ಇದ್ದೆ. ಏನು ಮಹಾ ಕುಣಿಯದೆ ಅಲ್ವಾ? ಈಗದ್ದಾಯ್ತು ಗೊಬ್ಬರ ಹೊತ್ತು, ಅಲ್ಲಿ ಎಂತದ್ದು ಇಲ್ಲ. ಇನ್ನಾದರೂ ನೋಡುವ. ಮದುವೆ ಆಗ್ಬೇಕು ಅಂತ ಆಸೆ ಉಂಟಲ್ಲ, ಮದುವೆ ಆಗುದೇ ಒಂದು ಅವಕಾಶ ಆದೀತಾ? ಹಾಗೆ ಒಟ್ಟಿಗೆ ಕುಣಿಯುವ. ಬಾಬನಿಗೆ ಕೊಟ್ಟ ಮಾತು ಈಡೇರಿತು. ಅದೇ 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 ಏನು ಬಾವಾ? ಬಾವಾ ಏನು ಚಂದ ಯಾರು? ನನ್ನ ಬಾವ. ಎಷ್ಟು ಎಷ್ಟು ಆದಿಯಿಂದ ನಿನ್ನನ್ನು ಕಾಣುತ್ತಾ ಇದ್ದೇನೆ ದೇವ್ರೆ. ಓಹೋ ಬಾವಯ್ಯ, ಏನು ನಾನು ನಿಮ್ಮ ಬಾವ. ಭಾವ ಇರ್ಲಿ. ಆ ಭಾವ ಇಲ್ಲ, ಈಗ ಬೇಡ. ಆ ಭಾವವೇ ಬೇಡ. ಅಲ್ಲ ಈ ಭಾವನಿಗೆ ಏನಾಯ್ತು? ಅಲ್ಲ ವಯ್ಯಾರ ನೋಡಿ ಅಂತ ಭಾವನದು. ಚಂದ ನೋಡಂತೆ. ಎಂತ ಭಾವ ನೀವು? ಆ ಗಲ್ಲ ನೋಡಿ. ಅಲ್ಲ ನನ್ನನ್ನು ಹೊಸದು ನೋಡುದ? ಹೊಸತು ನೋಡುವುದಲ್ಲ, ಇವತ್ತು ಹೊಸದಾಗಿ ಕಾಣು. ಹೀಗೆ ಹೀಗೆ ಕಾಣುದು ಹೊಸತು, ಈಗ ಕಾಣುದು ಹೊಸತು. ನಾನು ಹಾಗೆ ಕಂಡ್ರು ನಾನ್ ನಿಮ್ಗೆ ಬಾವ ಬಾವ ಹೌದಲ್ಲ? ಭಾವ ಭಾವನೆಯ ಭಾವ ಇರ್ಲಿ, ಅದು ಅತ್ತ ಕಡೆಗೆ ಇರ್ಲಿ. ಹಾಗೆಂದು ಈಗ ನನ್ನ ಭಾವವೇ ಬದಲಾಗಿ ಹೋಗಿದೆ. ಏನು? ಇಷ್ಟು ಚಂದಾದ ಹೆಣ್ಣನ್ನು ನಾನು ಇಷ್ಟರವರೆಗೆ ಕಂಡವನೇ ಇಲ್ಲ. ಪರಮೇ ಅಲ್ಲ ಅಲ್ಲ ಬಾ ಬನ್ನಿ. ಶಿರದಲ್ಲಿ ಒಂದು ಆ ಶಿರದಲ್ಲಿ ಒಬ್ಬಳಿದ್ದಾಳೆ. ಅರ್ಧವನ್ನು ಇತ್ತ ಈಗ ಮೂರನೇದು ಎತ್ತ. ಕೈ ಕೊಟ್ಟ ಕೈ ಕೊಟ್ಟ. ಎಲ್ಲಿಗೆ ಕೈ ಕೊಡುದು? ಇಲ್ಲ ಈಗ ಹುಡುಗಾಟ ಎಲ್ಲ ಮಾಡಿಕೊಂಡು ಏನು ಹುಡುಗಾಟ ಏನಿಲ್ಲ. ಇದು ಸತ್ಯ ಹೇಳ್ಬೇಕ ಬಾವ, ನಿಮಗೆ ಒಂದು ಸ್ವಲ್ಪ ಅರ್ಥ ಆಗುದಿಲ್ಲ. ಇದು ಸ್ತ್ರೀ ವೇಷ ಅಲ್ವಾ ಬಾವ? ಇರ್ಲಿ, ಗೊತ್ತಾಗ್ಲಿಕ್ಕಿಲ್ಲ ಅಂತ ಯಾರಿಗೆ. ನಿಮಗೆ ವೇಷ ಅಲ್ವಾ? ಯಾರು ಹೇಳಿಬೇಡ. ಎಂತದ್ದು ಅದೆಲ್ಲ ಹೇಳಬಾರ್ದು. ಎಂತದ್ದು? ನಿನ್ನನ್ನು ಕಂಡ ಮೇಲೆ ನೀನು ಬೇಕು 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 ಅಂತ ಆಗ್ತಾ ಉಂಟು. ಬಾವಯ್ಯ ಏನು ಒಳ್ಳೆದಲ್ಲ ಬಾವ ಇದು? ನಿನ್ನ ಮಗ ಏನೋ ಒಂದು ಕೆಲಸ ಮಾಡಿದ್ದಾನೆ. ಬೇಡ ಬೇಡ ಬಾವ, ನೀನು ಬೇಕು ಬಾಬಾ ಬೇಕು. ನೀವು ಅವಸರ ಏನು ಅಂತ ಬೇಕಲ್ಲ? ಅವಸರ ಅಲ್ಲ, ಇದು ಎಂತದು ಬಾ? ಅದು ಚಂದ ಇತ್ತು. ನೀವು ಯಾವ್ದು ಚಂದ ಇತ್ತು? ಹಾಗೆ ಬನ್ನಿ. ನೀವು ಸ್ತ್ರೀ ವೇಷ ಮಾಡಿದ್ರೆ ಸ್ತ್ರೀ ವೇಷದ ಮೇಲೆ ಇಷ್ಟು ಹುಚ್ಚ ನಿಮಗೆ? ಶ್ರೀವೇಷದ ಮೇಲೆ ಅಲ್ಲ, ಅವಳ ಮೇಲೆ ಅಷ್ಟು ಹುಚ್ಚ ಆಗಿ ಅವಳ ಮೇಲೆ ಅಲ್ಲ, ಇದು ಬೇಡ ನಿಮ್ಮದು. ನೀವು ವೈಕುಂಠದಲ್ಲಿ ಹಾಗೆ ಇದ್ರಿ ಚಂದ. ಅವಳು ಯಾರು ಅಂತ ನಿಮಗೆ ಗೊತ್ತಿಲ್ವಾ ಬಾವ? ಅದು ಗೊತ್ತಿದೆ, ಮತ್ತೆ ಎಂತ ಆಯ್ತು ಅಂತ ನನಗೆ ಗೊತ್ತಾಗ. ನೋಡಿ ಈಗ ಪರಿಸ್ಥಿತಿ ಎಲ್ಲಿಗೆ ಬಂತು ನೋಡಿ. ನೋಡಿದ್ದೀರಾ? ಅದು ಜಡದೊಡೆಯನ್ನು ಸೀಳಿ ಹೊಡೆದಿದ್ದೇನೆ ಮಗುವನ್ನು. ಓ ನಮ್ಮೀರ್ವಲ ಮೀರ ಇರಲಿ. ಏನಾಯ್ತಲ್ಲ ವೈಕುಂಠಕ್ಕೆ ಕರೆದುಕೊಂಡು ಇರ್ಲಿ ಅಲ್ಲ, ಮಗು ಇರ್ಲಿ. ನನಗೆ ಮಗುವಿನ ಅಪ್ಪ ನೀವಲ್ಲ? ಅಪ್ಪ ನಾನಿರ್ಬಹುದು, ಮತ್ತೆ ಇರ್ಬೇಕಾದ್ರು ಯಾರ ಬಳಿಯಲ್ಲಿ? ಅಪ್ಪನ ಬಳಿಯಲ್ಲಿ, ತಾಯಿಯ ಬಳಿಯಲ್ಲಿ. ಅಲ್ಲಪ್ಪ, ಮಗುವನ್ನು ಸಾಕುವಂತ ಹೊಣೆಗಾರಿಕೆ ಇರುವುದು ಅಪ್ಪನಿಗೆ. ಒಂದು ಕ್ರಮ ಉಂಟು, ಗೊತ್ತುಂಟು ನಿಮಗೆ? ಈಗ ಹಸುವಿನ ಹಿಂದೆ ಕರು ಹೋಗುವುದಾ ಅಲ್ಲ? ಹಸುವಿನ ಹಿಂದೆ ಹೋಗುದಲ್ವಾ ಕರು? ಅದು ಹೌದಾ? ಇದು ಹಸು ಅಲ್ವಾ? ಕರು ಮಕ್ಕಳನ್ನು ಸಾಕುವಂತ ಜವಾಬ್ದಾರಿ ತಂದೆಗೆ ಇರುವುದಲ್ವಾ? ಜವಾಬ್ದಾರಿ ಇರ್ಲಿ, ತೆಗೆದುಕೊಂಡು ಏನು ಬೇಡ. ಆಗ್ಲಿಕ್ಕೆ ಇಲ್ಲ ಅದು. ಮತ್ತೆ ನಮಗೆಲ್ಲ ಆಗ್ಲಿಕ್ಕೆ ಇಲ್ಲ. ಮತ್ತೆ ನಮ್ಮಲ್ಲಿ ಬೇಕಾದಷ್ಟು ಮಂದಿ ಇದ್ದಾರೆ ನನ್ನ ಮಕ್ಕಳು. ಈಗ ನೋಡಿ, ಈ ಒಬ್ಬ ಮಗ ಹುಟ್ಟಿಕೊಂಡ ಏನಾಗಿ ಹೋಯ್ತು. ಇವರಿಂದೆಲ್ಲ ತೊಂದರೆ ಆಗುದು ಹೌದಲ್ಲ? ಇದೊಂದು ಇರ್ಲಿ ನಿಮ್ಮೊಟ್ಟಿಗೆ. ಬೇಡುವ ಅಂತ
ಮತ್ತೇನು ಮಾಡುದು? ಬಾಬಾ ಕೊಡಿ. ಎಲ್ಲವೂ ಕಾಲದ ನಿರ್ಣಯ. ನಿಮಗೆ ಸೂಚಿಸುವುದಕ್ಕೆ ಇರುವವನು ನಾನಲ್ಲ. ಲೋಕದ ನಿಯಾಮಕನಾಗಿ ಲೋಕದ ಪಾಲನಾಕರ್ತವಾಗಿರುವಂತಹ ನಿಮಗೆ ಈ ಪ್ರಪಂಚ ಹೇಗೆ ನಡೆಯಬೇಕು, ಏನಾಗಬೇಕು ಎನ್ನುವುದನ್ನು ತಿಳಿಯದೇ ಇರುವವರು ನೀವ. ನಾನು ಹೇಳಬೇಕು ನಿಮಗೆ? ಇಲ್ಲ ಅಲ್ವಾ? ಹಾಗಿದ್ರೆ ಈ ಮಗು ಕೈಲಾಸಗಿರಿಯಲ್ಲೂ ಇರುವುದಕ್ಕಲ್ಲ, ವೈಕುಂಠಗಿರಿಯಲ್ಲೂ ಇರಬೇಕಾದದ್ದಲ್ಲ. ಹಾಗಾದ್ರೆ ಈ ಮಗು ಇರಬೇಕಾದದ್ದು ಎಲ್ಲಿ, ಸೇರಬೇಕಾದದ್ದು ಎಲ್ಲಿ ಎನ್ನುವಂತೆ ಯೋಚನೆ ಮಾಡಿದಾಗ ಭೂಲೋಕದಲ್ಲಿ ಈ ಮಗು ಬೆಳೆಯಬೇಕು. ಭೂಲೋಕದಲ್ಲಿ ನಮ್ಮ ಎರಡೂ ಕ್ಷೇತ್ರಕ್ಕೂ ಬೇಡ, ದೂರದಲ್ಲಿ ನಿಂತು ಸೇರಬೇಕಾದವರಿಗೆ ಸೇರುವಲ್ಲಿಯವರೆಗೆ ಅದರ ಮೇಲೆ ನಮ್ಮ ಕಣ್ಣೆನ್ನುವುದು ಬೇಕು, ಅದರ ಮೇಲೆ ನಮಗೆ ಅನುಗ್ರಹವೆನ್ನುವುದು ಬೇಕು. ಒಬ್ಬಾತ ನನ್ನ ಭಕ್ತ ಸದಾಕಾಲ ಮಕ್ಕಳಿಲ್ಲ ಎನ್ನುವಂತಹ ಚಿಂತೆಯಲ್ಲಿದ್ದಾನೆ. ಅವನಿಗೆ ಮಗುವನ್ನು ಒದಗಿಸುವುದರ ಮೂಲಕವಾಗಿ ಲೋಕ ಕಲ್ಯಾಣಕ್ಕೆ ಇದೊಂದು ಪೂರಕವಾಗಿ ಒದಗಿ ಬರುವುದಕ್ಕೆ ಇದೆ. ಹಾಗಾದ್ರೆ ನಿರೀಕ್ಷೆಯಲ್ಲಿ ಬೇಕು. ಸೇರಬೇಕಾದವರಿಗೆ ಸೇರುವಲ್ಲಿಯವರೆಗೆ ಈ ಮಗುವಿನ ಕಾಯುತ್ತಾರೆ. ಇಂದಿನ ಯಕ್ಷಗಾನದ ಸೇವಾಕರ್ತರಿಗೆ ಹಾಗೂ ಯಕ್ಷಗಾನ ನೋಡುವುದಕ್ಕಾಗಿ ಬಂದಂತಹ ನಿಮಗೆಲ್ಲರಿಗೂ ನಾವು ಸದಾಕಾಲ ಆರಾಧನೆ ಮಾಡಿಕೊಂಡು ಬರುವಂತಹ ಶ್ರೀ ಆದಿಧೂಮಾವತಿ ಶ್ರೀ ದೇವದೇವತಿ ಅಮ್ಮನವರು ಹಾಗೂ ಕ್ಷೇತ್ರದಲ್ಲಿ ನೆಲೆಯಾದಂತಹ ಸಕಲ ದೇವರುಗಳು ಎಲ್ಲರಿಗೂ ಸಕಲ ಸೌಭಾಗ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕರುಣಿಸಲಿ ಎಂದು ಬೇಡಿಕೊಳ್ಳುತ್ತಾ, ಇಂತಹ ಒಂದು ಉತ್ತಮವಾದಂತಹ ವೇದಿಕೆಯಲ್ಲಿ ಒಂದು ಪುಣ್ಯ ಕಾರ್ಯದ ನಿಮಿತ್ತವಾಗಿ ಇಂತಹ ಒಂದು ಯಕ್ಷಗಾನವನ್ನು ಆಡುವುದಕ್ಕೆ ನಮಗೆಲ್ಲ ಅವಕಾಶ ಮಾಡಿಕೊಟ್ಟಂತಹ ನಿಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದವನ್ನು ಅರ್ಪಿಸುತ್ತಾ ಯಕ್ಷಗಾನವನ್ನು ಮುಂದುವರಿಸುವುದಕ್ಕೆ ಅಪ್ಪಣೆಯನ್ನು ಕೇಳುತ್ತಾ 27ನೇ ತಾರೀಕಿನಂದು ನಾವು ನಾವೂರದಲ್ಲಿ ಕ್ಷೇತ್ರ ಶ್ರೀ ಗೆಜ್ಜಗಿರಿ ಕ್ಷೇತ್ರ ಮಹತ್ವ ಎನ್ನುವಂತಹ ಪುಣ್ಯ ಆಕಾರಣವನ್ನು ಆಡಿ ತೋರಿಸಲಿದ್ದೇವೆ. ಯಕ್ಷಗಾನವನ್ನು ಮುಂದುವರಿಸುವುದಕ್ಕೆ ಭಾಗವತರಲ್ಲಿ ಅಪ್ಪಣೆಯನ್ನು ಕೇಳುತ್ತೇವೆ. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಲ್ಗೆ. ಆ
ದೇವದೇವರ ಅನುಗ್ರಹವಿದ್ದಲ್ಲಿ ಹೊರಡು ಕೊನರುವುದು ಒಂದು ಎಂಕುಲು ಪನ್ನ ಪಾತೆರತ್ತು ಸ್ವಾಮಿ. ಪೂರ್ವಜರ ಅನುಭವದ ಬತ್ತಿನ ಪಾತೆರ ಏಪ ನಮ್ಮ ದೈವ ದೇವರನ್ನು ನಂಬೋನ ನಂಬನೇತ ಫಲವಾದ ದೇವರ ದೈವ ದೇವರ ನಮ್ಮನ್ನು ರಕ್ಷಣೆ ಮಲ್ಪಿಯರಿಗೆ ಧರ್ಮೋ ರಕ್ಷತಿ ರಕ್ಷಿತ ಧರ್ಮನ ನಮ ರಕ್ಷಣೆ ಮಲ್ತಂದಾಂಡ ನಮನ ಧರ್ಮ ರಕ್ಷಣೆ ಮಲ್ಪುಂಡಿಗೆ ಮುಂದಕ್ಕೆ ಯಾನೇ ಸಾಕ್ಷಿ ಸ್ವಾಮಿ ಹಾಡೆಲ್ಲಕ್ಕದೆ ನಿತ್ಯ ವಿಧಿನ ಮಾತ ಭಾರಿ ಪೊರ್ಲೊಡೆ ಮುಗಿತದೆ ದೇವರನ್ನು ಸ್ತುತಿ ಮಂತದೆ ರಾಜ ಚಾವಡಿಗೂ ಸೇರುಣಂಚಿನ ಪೊರ್ತು ತೋಜಂದ ಪಂದಳದ ರಾಜ್ಯ ಉದರಕ್ಕೆ ನಗನೆ ಬಾರಿ ಸಂತೋಷ ಒಂದುಂಟು ದಾಯ ಪಂಡ ಪ್ರಜೆಕುಲು ಅತ್ತು ಸ್ವಾಮಿ ಎನ್ನ ಜೋಕುಲು ಪ್ರಜೆಕುಲನ್ನು ಎನ್ನ ಜೋಕುಲ್ ಲೆಕ್ಕ ಯಥಾ ರಾಜ ತಥಾ ಪ್ರಜಾ ಪ್ರಜೆಕುಲು ಎಂಚನ ಅಂಚನೆ ರಾಜೆಗೆ ಅತ್ತು ರಾಜೆ ಎಂಚನ ಅಂಚನೆ ಪ್ರಜೆಗೆ ಬಾರಿ ಪೊರ್ಲುಡೆ ಪ್ರಜೆಕುಲ್ನ ಯೋಗಕ್ಷೇಮನು ಒಂದು ಅಕ್ಲೆಗೂ ಕುಂದು ಕೊರತೆ ದೋಷ ಬಾಧೆ ಪುವ್ವೇ ಬರಂದಿ ಲೆಕ್ಕ ಈತ ಸಮಯಡು ಬಾರಿ ಪೊಲ್ಲುದ ರಾಜ್ಯದ ಆಳ್ವಿಕೆ ಮಲ್ತೊಂದು ಬತ್ತೆ ಆಂಡ ದಾನ ಮಲ್ಪನೆ ಸ್ವಾಮಿ ಕಿರೀಟದಿಂದ ಅಲ್ಲ ಏಪಲ ಕಿರಿಕಿರಿ ತಪ್ಪಂದಿಗೆ ಅಂಚಿನ ಸಮಸ್ಯೆ ಎಂಕ್ ಬೈದಿ ಸ್ವಾಮಿ ದಯ ಪಂಡ ರಾಜ್ಯಭಾರದ ಜೀವನಡು ಬಾರಿ ಸಂತೋಷ ಪಡೆಯಿನಾಯಾನು ಒಂದು ಅವು ಚಿಂತೆ ಎತ್ತು ಏತು ಇತ್ತನದಾನೆ ಏತು ಇಜ್ಜಿನದಾನೆ ನಮ್ಮ ಅಂದ ಪನ್ಪು ನಾವು ಬೋಡುತ್ತಲೆ ಅವು ಎಂಕ್ ಇಜ್ಜಂದ ಅದು ಪೋಯ್ತಿರುಂಡು ಬಂಜಡು ಬತ್ತನ ಜೋಕುಲು ಅವೇ ಒಂಜಿ ಕೊರತೆ ಎನ್ನ ಒಂದು ಪನ್ಪು ನಾವು ಎನ್ನ ಕಾಲೊಡ್ದು ಬುಕ್ಕ ಈ ಪೀಠನ ಸೇರ್ನಾಯಿ ಪೀಠನು ಆಳ್ವಿಕೆ ಮನ್ಪುನಾಯಿ ಏರು ಒಂಜಿ ಬಾಲ್ಯದ ಪುರಿಯಾಂಡ ಬೋಡತೆ ಅವು ಇಜ್ಜಂದ ಅದು ಪೋಯ್ತಿರುಂಡು ಮುಂದೆ ಕೊರಗಡು ದೈವ ದೇವಸ್ಥಾನ ತಿರುಗದೆ ಈತ ಸಮಯನ ಚಿಂತೆ ಸುಖ ದುಃಖಡು ಕಳೆ ಬಂದಿತ್ತೆ ಸ್ವಾಮಿ ನಿರೀಕ್ಷೆ ತಪ್ಪ ಒಂದಿಗೆ ಅಪ್ಪನ ನಿರೀಕ್ಷೆ ಏಪಲ ತಪ್ಪ ಒಂದಿಗೆ ಜೋಕುಲ ನಿರೀಕ್ಷೆ ಏಪಲ ಸುಳ್ಳ ಅಂಡ್ಲ ಅಪ್ಪನ ನಿರೀಕ್ಷೆ ಸುಳ್ಳ ಒಂದಿಗೆ ನಿರೀಕ್ಷೆಗೆ ದಾಲ ಕೊರತೆ ಇದ್ದಿದುಲೆ ಇನಿ ಎತ್ತನ ಎಲ್ಲೆತ್ತನ ಎಲ್ಲಂಜಿ ಅಂಚಿನ ಅನುಗ್ರಹ ದೇವರು ಮಲ್ಪೇರೆಂದು ಪನ್ಪನ ನಿರೀಕ್ಷೆಡಿ ಅನುಲ್ಲೇ ಎಂಚಿನ ನೆಪ್ಪಡು ಪ್ರಜೆಕುಲ್ನ ಯೋಗ ಏರಿಗೆ ಬಲೆ ಗಿರಿಟಿ ತಿನ್ನಕುಲು ಎತ್ತರಡು ಒತ್ತರಡು ಕುಲ್ಲೋಡು ಅಂತಾರತೆ ಅಂದಪ್ಪ ಅಂಚೆ ಎಂಕ್ಲು ಬಳಿ ಅಲ್ಪ ತಿನ್ನಕುಲು ಇಡೆ ಬರಿಯರ ಕಾರಣ ಉಂಟು ದಾದವು ದನಿಕುಲೆ ಓ ಈರೆ ನಿಖಿಲ ನಿರಸ್ಕಾರ ಕುಸ್ಕೆರ್ನಕ್ಲಾರ ಬಲ್ಲಿ ಅಯ್ಯೋ ನಿರಕ್ಷರ ಕುಕ್ಷೀಲು ನಿಖಿಲ ಅಸ್ಕಾರಾಭ್ಯಾಸ ಬೋಡು ಸರಿ ಅಂಚೆ ಎಂಕ್ಲೇನು ತುಂಬು ಬರಡು ಅಂದ್ರೆ ಇದಕ್ಕೆ ಹಾಕೋದು ಏತ ಜನಕ್ರೇನು ಕಡೆ ಪೂಜಾರ ಅಂದಪ್ಪ ಅಂಚೆ ನಿಖಿಲೆ ಒಂಜಿ ಮಲ್ಲ ಒಂಜಿ ಗುಡ್ಡೆ ಕೊರಕ ಆ ಗುಡ್ಡೆ ನಿಖಿಲ ಕುರುಳಿಲ್ಲ ಗುಡ್ಡೆ ಅಂಚೆನಿ ಪುಣ್ಯತ್ತು ಅತ್ತು ಗುಡ್ಡೆ ನಿಖಿಲ ಕೃಷಿ ಮಾಡ್ಬೋಡು ಕೃಷಿ ಕಿರಿಂಚಿ ಮಂತಿನೇ ಕೃಷಿ ಆಪಡು ಕೃಷಿతో ನಾಸ್ತಿ ದುರ್ದುರು ಅದು ಮಲ್ಲ ಶಬ್ದ ಬೊಡ್ಚಿ ಮಲ್ಲಾಡಿ ಗೊತ್ತಿರ ತಂಜೆ ಮಲ್ಲವು ಹಾಡ್ಕ ಬೊಡ್ಚಿ ಅಂಚ ಕೃಷಿ ಮಾಡ್ಬೇರೆ ಶುರು ಮಾಡ್ತದೆ ನಿಕ್ಕುಳೆ ಈರು ಕೊರನಂಜಿನ ಗುಡ್ಡೆ ನಂಚನೆ ಮುಡ್ಚ ಯಾಲ್ಲ ಎನ್ನ ಬುಡೇತಿಲ್ಲ ಇಂಬೇಲ ಅಂಬೇಲ ಬುಡೇತಿಲ್ಲ ರಾತ್ರಿ ಬಗೆಲ್ಲ ಏತು ಬುಡೇ ಇರ್ತದೆ ಏತು ಬೆಚ್ಚ ಅಂತ ಬುಡೇರು ನಾಗತ್ರೆ ರಾತ್ರಿ
ಎಂಚಿನ ಮಾತ ಕೃಷಿ ಮಾಡ್ತಿದ್ದಾರೆ ದನಿಕುಲೆ ಓ ಈರ್ ಕೊರ್ನಂಚಿನ ಜಾಗಿನ ಸಮ ತಟ್ಟು ಮಾಡ್ತಾ ಎಡ್ಡೆ ಕೃಷಿಯ ಒಂದು ಹೂವಾರ್ಟ ಬೋದು ಕೇಳಿದಾಗ ಆರು ಬಂಡೆ ಮರ್ರಂಗಿದ ಕೃಷಿ ಎಡ್ಡೆ ಮರ್ರಂಗ್ ಅವು ಎಂಚಿನ ಅವು ಎಡ್ಡೆ ಆಗ್ಬಿಟ್ಟಿ ಬಡವುದು ಬರ್ತುಗೆ ಎಡ್ಡೆ ಮರಿಯಲ್ಟೆ ಮರ್ರಂಗ್ ಒಂಜಿ ತಿಂದನಯ್ಯ ಬಡ ವಿದ್ಯೆ ಮರಕ್ಕೆ ರಂಗ್ ಅಲ್ಲಿ ಎಂಚ ನಡೆದ ಆರ್ಟ ಕೇಳಿದಾಗ ಮರರಂಗಿದ ಮರರಂಗಿನ ಅಂಚನೆ ನೆನಪಿನತ್ತೆ ಈರ್ನ ದೂಪೇನು ಕೂಟ್ಯ ಮರಕ್ಕೆ ರಂಗದ ದೈ ಎನ್ನ ದೂಪೆ ಕೂಟ ಗುಪ್ಪೆ ಜಾಗೇರ್ ಮಣ್ಣದ ದೂಪೆ ಜಾಗೇರ್ ನಾವು ಎನ್ನ ಮಣ್ಣಿಯರ್ ನಾವು ಎನ್ನವು ಅಪ್ಪ ಗುಪ್ಪೇರ್ ನಾವು ಎನ್ನವೇನ ನಮ್ಮವು ಆನಂದ್ ಅಂಚೆ ಮತ್ತೆ ನದಿಯ ದನಿಕುಲೆ ಎದೋನಿ ಐದು ಬೋಳಿತ್ರ ಅಥವಾ ಇಂಡಿಯನ ಅಮ್ಮನ ಪುಣ್ಯವನ್ನು ಕೊಡದಾಯ್ತು ಹಾಗೆ ಏನೋ ಇಲ್ಲ ಅಲ್ದ ಪುಣ್ಯ ಅಮ್ಮೆ ರತ್ತು ನಿನ್ನ ಅಮ್ಮೆ ಕೊಡತ್ತೆ ಕಣಕ್ಕೆ ಪುಣ್ಯ ಐನು ಕೊಂಡಾಯ್ತು ಹಾಡ್ಯ ಆಡಿದ್ದು ದಿನ 10 ತಿಂಗಳು 4-5 ತಿಂಗಳು ಕರಿಲಾಗ ದನಿಕುಲೆ ಅವು ಪಚ್ಚ ಪಚ್ಚ ಅದು ಹಿಚ್ಚ ಬರ್ತದೆ ಸರಿ ಒಂದು ಮಿಥ್ಯೆ ಸೊರ್ಕುತ್ತಿನ ನಾನು ತಿರ್ತದಲ್ಲ ಉಂಡಾಂತ ತುಣಾಗ ಇರ್ನ ಕಂಡೆ ವಿದಾಯಿ ಕೂರ್ತಿನ ಮರಗೆ ರಂಗದ ಕಂಡೆ ಮಣ್ಣು ಬಿಡೋದು ಬಿದಾಯಿ ಸರಿ ಓ ದನಿಕುಲೆ ಎನ್ನ ಅಂಚನೆ ಗುಡಿ ಪುಡಿ ಓಡ್ಚಿ ಪಂಜಿ ತುಂಡ ದೀವ ಅಂದದು ಬಂದದು ಮುಕ್ಕಳಂಕಲ ಮಣ್ಣು ಭಾಡ್ಯ ಎದು ನೀ 2 ದಿನ ಹೊಡೆದಂಡ ಪಂಜಿ ಮರ್ರಂಗಿದ ಕೋಲು ನಿಂಚೆ ದೆಪ್ಪುನಾಗ ಮರ್ರಂಗಿ ಕೋಲು ಮಾತ್ರ ಮರ್ರಂಗಿ ಮರಗೆ ರಂಗಿನ ಪಂಜು ತಿಂತುಂಡು ಪಂಜಿದ ಉಪದ್ರ ಅಂಚಾನ ಈ ಕೃಷಿ ಓಡ್ಚಿ ವಿದಾಯಿ ಊರ್ತ ಕೃಷಿ ಮಾಲ್ಪುಗ ಅಂದು ವಿದಾಡಿ ಅಂಕಲ ಅಲ್ಪದ ಆನಂದ್ ವಿದಾಯಿ ಊರ್ತ ಮಾರ್ತ ಬರ್ಪುನವೆ ಎಂಚಿನವು ದಾನಂಬೆ ದಾನಂಬೆ ಅಲ್ಲಿಗೆ ಕೊರತು ಪಾತಿಲ್ಲ ದಾನಂಬೆ ಕೆಂಪುದ ದಾಳಿಂಬೆ ಮೂಸುಂಬೆ ಎಡ್ಡಾಪುಡು ಮೂಸುಂಬೆ ಎಡ್ಡಾಪುಡು ಮೂಸುಂಬೆ ಎಡ್ಡಾಪುಡು ಚಿನ್ನಂತೆ ಪೋಪುಜ ಇದೇ ಊರ್ತ ನಮ್ಮ ಊರ್ತ ಸೊಂಬಿ ಆಹಾ ತೆನ್ನೆ ಮಾಲ್ತಾ ಅವಳ ಐಜಿ ಐದಕ್ಕ ಬದನೆ ಮಾಲ್ತಾ ಮಾತೆರ 10 ಜನವ ಮಜ್ಜಾಡು ಕುಳೋದು ಮಾತೆರ ಸೇರ್ತೆಂಗ್ಲ ಬಜನೆ ಮಾಡ್ತೀನಿ ಬದನೆ ಕೆಲವುದಕ್ಲಿಗೆ ಆಪುಜಿ ನಂಜಿ ಆಪುಡು ಆನಂದ್ ನಂಜಿ ಕೆಲವುದಕ್ಲಿಗೆ ಆಪುಡು ಕೆಲವುದಕ್ಲಿಗೆ ಎಡ್ಡೆ ಆಪುಡು ಬದನೆ ಮಾಲ್ತಾ ಬದನೆ ಮಿತ್ತು ಮೂರ್ಚಿ ಮಿತ್ತು ಬದನೆ ಮೂರ್ಚಿ ಈ ಸರ್ತಿ ಬೇತೆ ಒಂಜಿ ದಾದಾನ ಮಾಲ್ಪುಗ ಅಂದ್ ಎಣ್ಣೆ ಹಾಕ್ಲ ಅವು ಅವೇ ಆ ಪುಲ್ಲೆ ಉಂಟಾತ ಪುಲ್ಲೆಟ್ಟಿ ಕೃಷಿ ಮಂತದ ಬುಲದೆ ಬುಲೆಟ್ ಮಾರಾಲ ದಿಪ್ಪ ಐಕ್ ಬೈ ಮಾಡ್ತಾಡು ಬೈಕ್ ಅಲ್ಲ ಅವನೇ ಸರಿ ಬೈಲದ್ಯ ಬೈ ಬುಲೆಟ್ ಆಪುಣ ಬೈ ಕೃಷಿತ ಬೈ ಅಂದ ಬೈಕ್ ಎಲ್ಲ ಮಿತ್ತು ಮಾಡೋದು ಬೈಕ್ ಎಲ್ಲ ಮಿತ್ತು ಮಾಡ್ಬಿಡುವ ಅವಳ ತಿಕ್ಕಿದ್ದೀನಿ ಕುಲೆ ಅವಳ ಆಯ್ಜಿ ವಿಷಯದಾದ ತುಣಗ ಪೂರ ಕಾದಿತಾವ ಪೂರ ನಾದಿಗೆ ಜೈತೀನಿ ಒಂಜಿ ರಡ್ಡಿ ಪ್ರಾಣಿ ಹತ್ತು ದನಿಕುಲೆ ಆನೆ ಕರಾಡಿ ಸಿಮ್ಮು ಉಂಟು ಸಿಮ್ಮೆ ಅವಳು ಮಿತ್ತು ದುಂಡಾಳ ಸಿಮ್ಮೆ ತಿರ್ತೆ ದುಂಡಗಳ ಸಿಮ್ಮೆ ನಾನು ಓಡೆ ಅಡಿ ಮಾಡೋ ಐಡಿಯಾ ಸಿಮ್ಮು ಐಟಲ ಸಿಮ್ಮು ಒಯ್ಟೆ ಬಣ್ಣಗಳ ಸಿಮ್ಮು ಈ ಸಿಮ್ಮು ಪೂರ ಬಣ್ಣಗ ಒಮ್ಮೆಲ್ಲ ಬಣ್ಣನು ಇಂದ ಸಿಂಹ ಬರ್ತದನೆ ದಾದ ಮಾಡ್ಕೊಂಡು ಒಂದು ತುಣಗ ఆయన ಕೈಕಿದ್ರೆ ಡಮ್ಮ ಮಾಡ್ತಿ ಅಂಚಿಂಚಿ ತುಣಗ ಸಿಂಹ ಓಡೆ ಬೋಡು ಸಿಂಹ ಓಡೆ ಬೋಡು ಬಲಿತದು ಪಾಡು ಆನಂದ್ నువ్వు పూర బోండన్న దనికులే నువ్వు పూర ఆన్నే ఎంగ్ల ఈ ఉర్తుంతుజా నానజి ఊరుకు పోప ఎంగ్లకి ಒಂಜಿ ಈ ಫೋನ್ చేస్తే కొర్చార్దంట మురుగట్ట పట్ల పరిహార ಮಂಡೆ ಉಂಟು ಬೆಚ್ಚ ಆಪುಂಡು ಅವೇ ಬಂಡಿ ಮಂಡೆ ಬೆಚ್ಚ ಮಲ್ಪೊಡ್ಚಿ ಬೋಂಟೆ ದೇರೋಡತ್ತ ದೇರೋಡು ಬೋಂಟೆ ದೇದು ಪ್ರಾಣಿలని ಕೆರಿಯರ್ ಐತಿ ಬಕ ಬೋಂಟೆ ದೇದು ಪ್ರಾಣಿలని ಅಖರ ದೇರೋಡು ದನಿಕುಲೆ ನಮಕ್ ನಾಯಿ ಬೋರ್ಚಿ ಯಾರುಲ್ಲೆ ಅವು ಥೂನ ಕನ್ನೆ ಗೊತ್ತಾ
ಮೂಸೆರ ಅವು ಇಟ್ಟು ಉರಂಕು ಇಟ್ಟು ಗುಡ್ಡೆಡೆ ಬಲ್ಲೆಡೆ ಹುಡುಗ ಕೂತ ಅತ್ತ ಆಯ್ತಾವರ ಬೋಂಟೆಗೆ ಬೋಡಾಪುಣ ಎಂಚಿನ ಮಾತ ಬಸ್ಸುಲು ಈಟಿ ಕಡಾರಿ ಗಾಟಿ ಬಿಜಾರಿ ಈಟಿ ಕಡಾರಿ ಬೊಕ್ಕ ಬೊಕ್ಕ ಉಂಡು ಸುಮಾರು ಬಲ್ಲೆ ಎಂಚಿನ ಮಾತ ಉಂಡು ಅವೇನು ಮಾತ ಪತನೋಡು ಮತ್ತೊಂದು ಬೋಂಟೆ ತೀರೋಡು ಕಾಡಿದೇನಾ ಖಂಡಡ ದೇರ್ ಬರ ಕಾಡಿದೆ ಪೋಯಿ ಅಪ್ಪ ಛಡ ಪರಿಹರಿಸಲ್ಗೆ ಕುಳಿತಿರಲು ಎಂಚಾಂಡು ಬುರ್ಲಾಂಡು ಬೋಂಟೆಂಚಾಂಡು ವಾರಿ ಬುರ್ಲಾಂಡು ಸಿಕ್ಕಿನ ಮೃಗಕ್ಕುಲು ಮಾತ ನಮ್ಮ ಬೆರಿ ಬತ್ತದ ಅಂತ ಇರ್ನ ಬಿಲ್ ಉಂಡತ ಬಾರಿ ಬೊರ್ಲಿತಿ ಅತ್ತ ಇರ್ನ ಬಿಲ್ಲು ಬಿಲ್ಲತ್ತಿಯ ಬಿಲ್ಲಿಗೆ ಪ್ರಯೋಗ ಮಲ್ಪುನ ಬಾಣ ಇರ್ನ ಬಿಲ್ಲು ಪಿದೈ ಬೂರ್ಲ ಕೊನೆ ಅತ್ತ ಸುಯ್ ಸುಯ್ ಬಲ್ತಿನ್ನಿ ಬಲಿತೇನೆ ಅನ್ನ ಬಾರಿ ಸಂತೋಷ ಅಂಡಿ ಬಾರಿ ಸುಸ್ತಾದ ಹೋಯ್ತು ಅತ್ತ ಬಜೂರು ಗುಳ್ಳೋಡು ಅತ್ತ ಆಪುಜಿ ಹಣೀತು ಬಾಜಿಯಲ್ಲಿ ಮಾತ ಬರ್ದು ಹಣೀತು ಅಸರ ತಗ್ಗಾದು ನನ್ನ ಅಜ್ಜಿ ಬಂತೇರು ಮಗ ಕಾಡು ಪೂರ ಕುಳೆಕ್ಕಲು ಉಂಡಿಗೆ ಅವು ಪೂರ ಇಂಚನೆ ಗುಳಿ ಪುಡಗೆ ಅರಸಲೇ ಪೋಯ್ತಿರ್ಕ ದಮ್ಮ ಯಾವ ಪೋಯ್ತಿರ್ಕ ಕುಲೆ ಮುಂಜಿ ಬಾಲೆದ ಸೊರತ್ತಲ್ಲ ಬಾಲತ್ತು ಬಾಲತ್ತು ಅಲ್ಲ ಏರು ನಿನ್ನ ಅಮ್ಮಲ್ಲು ಕುಲೆಕ್ಕುಲು ಈಯೇ ಒಂಜಿ ಕುಲೆ ಅಪಗದು ಕುಲೆ ಅತ್ತ ಆ ಒಂದು ಹಿಂದಿ ಆ ಕಾಡು ಪುಚ್ಚೆ ಕಾಡು ಪುಚ್ಚೆ
ಬಾಲ್ಯದ ಸ್ವರ ಅವೇ ಕಾಡು ಬಿಚ್ಚಿ ಬಿಡ್ಗಳು ಈ ಕೇಳು ದೂರ ಅತ್ತೆ ಪುಣ್ಯಾತ್ಮ ಅವ್ ಕೇಳು ಈ ಒಂದೇನು ಪುರ ಹಟ್ಟಿದಾರ ತೀರಿ ಯಾನ್ ಸರಿಯಾದ ಕಿಬಿಗುರಿಯೇ ಒಯ್ನಿ ಒಂಜಿ ಬಾಲ್ಯದ ಸ್ವರ ಬಾರಿ ಮುಟ್ಟೋಡೈತಲೆ ಅಚ್ಚ ಈ ಕಾಡು ಏರು ಬಾಲ್ಯ ಕೊಣತು ಸಾಧ್ಯ ಉಂಡಿಯ ವಾ ಕಾಡು ವಾಜಾಗೇಡು ಇಂಚಿನ ಉಪ್ಪುವುದು ಪನಿಯರ ಸಾಧ್ಯ ಅಜ್ಜಿ ಸಾಧಾರಣ ನಮ್ಮ ಬೊಂಟದ ಬತ್ತನ ಇಂಚಿನ ಒವ್ವೆಯ ಶಬ್ದ ನಮಕ್ ಕೇನ್ ಅಡಗಿಜ್ಜಿ ಅತ್ತ ನೀರು ಪರಿಯರ ಬಗ್ಗದನ ಒಂಜಿ ಬಾಲ್ಯದ ಸ್ವರ ಒಂದು ಬಾಲ ಅಂದ ಎನ್ನ ಕೆಬಿಯ ಪಲ ಸುಳ್ಳು ಬಣಂದ ಅರಸುಲೆ ಬೋರ್ಚ ಅಂದ ನಮಕ್ ಈ ಎನ್ನ ಪಿರೌಡು ಬಲ ನಿಕ್ ಬೋಡಿಗೆ ಆಪಡ ಎದುರುಡುಲ್ಲಾರತ ಎದುರುಡ್ದು ಯಾನುಲ್ಲೆ ಅತ್ತರಸು ಇಕ್ಕಲ ಬಾಲಿಗೆ ಅವು ಬಾಲಿಲೆ ಆದಿತ್ತು ನಮ್ಮ ಕೈ ಬಾಡ್ನು ಎನ್ನ ನಿರೀಕ್ಷೆ ಸುಳ್ಳ ಬಂದು ಬಾಲಿನ ನಾಡೊಂದು ಬಲ ಐದರದಲ್ಲಿ ಶಿಶುವಳುವ ಕಾರಣವ ಪರಿಕಿಸಲು ಶಿಶುವನ್ನು ಕಂಡಲರಿದನು ಭೂಪ ಬಾಲೆ ಎಂಚಿನ ಬನ್ನಿ ಬಾಲೆ ಹುಚ್ಚೆ ದೂರಕ್ಕೆ ಹುಲೆ ಯಾನ ಪಂಡಿಜ ನಿರೀಕ್ಷದ ಮಿತ್ರ ಸದೀನ ಏನು ಈರ ರಿಕ್ಷಾ ಎಟ್ಟೆ ಉಂಟು ನಿರೀಕ್ಷೆಯ ಅದಿ ಎನ್ನ ನಿರೀಕ್ಷೆಯ ಪಳ ಸುಳ್ಳಾಯರ ಸಾಧ್ಯ ಹಿಡ್ದವರ ಸುಲ ಬಾಲ್ಯದ ಮೋನೆ ಆಣು ಬಾಲೆ ಅವು ಜಿಂಚಿಲ ಪಳ 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 ಬಂಗಾರಿಯ ಸಾಧಾರಣದ ಬಾಲೆ ತುಂದು ಎಂಚಿನ ದುಂಬು ಬೇರೆ ನಮಕ್ ಗೊತ್ತಿಚ್ಚಿ ಒಂಜಂತೂ ಸತ್ಯ ಬಾಲೆ ಒಂದು ಬಾಲೆಂದು ಈ ಬಾಲ್ಯದ ಬಗ್ಗೆ ನಮಕ್ ಮುಳ್ಳು ತೆರೆಯೋ ನೇರ ಏರ್ಲ ಇದ್ದೀರ ದಾದಯ್ಯ ಬಾಲ್ಯದ ಅಪ್ಪಲ್ಲಿ ಏರುದು ಕೇಳಿದರೆ ಬಲೆ ಬಲೆ ದಾದಂದು ಸಂತೇನ ಅದೇ ಬಾಲ್ಯದ ಏರಿ ಅಂಚ ಕೇಂದ್ರ ಏರ್ಲ ಬರುವೇರ ಸದ್ಯೋಗು ಮುಟ್ಟುಡು ಏರ್ಲ ಉಲ್ಲೆ ಉಲ್ಲೇರ ಅಂತ ಈ ಪರಿಯೋಚಿಸುತ್ತಿರಲ ಸಮಯದಿ ತಾಪಸ ಮಂದದಿ ಮುರಳೈದಿ ಭೂಪದೆ ಬಿರು ಸಂಶಯವನ್ನು ಸಲಹಿಕೊ ಭೂಪೆಂದಿನಗೆ ಶುಭಬಹುದು ಬಿಡು ಸಂಶಯ ದಾದಪ್ಪ ಒಂದು ಈಗ ಬಾಲೆ ನಮ್ಮದು ಎನ್ನ ಬಾಲೆ ನಂದಕ್ಕೆ ಸಾಧ್ಯ ಉಂಡವು ಅದು ಜೋಕುಲೆ ಇಪ್ಪರ ಬಲ್ಲಿ ಬಂದದಾಲ ಇಜ್ಜಿ ಋಷಿಕಲ್ ನಗಲೆಗೆ ಅಣ್ಣ ಈ ಬಾಲೆ ಎನ್ನವತ್ತಪ್ಪ ಅತ್ತತ್ತೆ ಕಾಡು ತಿಕ್ಕಿ ರಂಚಿತನ ಬಾಲೆ ಅಂದು ಸ್ವಾಮಿ ಊರುದಗಲಿಗೆ ಬತ್ತ ನಂಚಿತನ ಕಷ್ಟನ ದೂರ ಮಲ್ಪನ ಉದ್ದೇಶ ಒಂದು ಕಾಡತಾದಿರು ಬತ್ತಿನಾಯಿ ಸರಿ ನಿನ್ನ ಕಾರಣ ಎದುರು ನೀ ಬಾಲೆ ತಿಕ್ಕಂಡೆ ಕೈకి ದೆತ್ತೊಂಡ ಸತ್ಯ ಸ್ವಾಮಿ ಅತ್ತ ಈ ಬಾಲೆ ಏರಿ ಬಂದು ಸಂಶಯನ ಪರಿ ಸಂಶಯ ಸ್ವಾಮಿ ದುಂಬು ಬೇರ ಗೊಂಜಿಲ ಗೊತ್ತಿಜ್ಜ ಅಂದೆ ಯಾರು ನೇನು ಪತ್ತೊಂದು ಪಾಯ ನಾನು ಎಲ್ಲ ಕಲ್ವೆ ಎಂದು ಪನ್ಪುಣ ಅಂದಪ್ಪ ಎನ್ನ ಥರಕು ಫುಲ್ಲಂದ ಒಂಜಿ ಕಲ್ವೆ ಬಂಪಿನಪ್ಪ ವಾದಲ ಬರು ಐತ ಒಟ್ಟುಗು ಎರಡಾ ಒಂಜಿ ಬಾಲೆನೆ ದತ್ತೊಂದು ಬತ್ತೆಗೆ ರಸು ಅಂತ ಮುಜ ಪಂದಳದ ರಸು ಅಂದೆ ಎನ್ನ ಜೀವನಡಿಯ ನಿಂಚಿನ ಶಬ್ದನೇ ಕೇಂದ್ರತಿ ಸ್ವಾಮಿ ಕಡೆತ ಕಾಲಕ್ಕೆ ಶಬ್ದನ ಕೂಡ ಅನ್ನಂದೆ ಪೊರ್ಲ ಗಂಟದ ಜೀವನ ನಡಪವನಾಗಿ ಐಟು ಒಂಜಿ ದಾದಾಂಡಲ ಒಂಜಿ ಕಪ್ಪು ಚುಕ್ಕೆ ಬತ್ತನ ನಂದೆ ಬೊಕ ಬದುಕಿದಲ ಪ್ರಯೋಜನ ಕೂಡ ಸ್ವಾಮಿ ಬುಲ್ದುದ ಕುಂಟುಡು ಕಪ್ಪು ಚುಕ್ಕೆ ಒಂಜಿ ಆವುಜ ಅತ್ತೆ ಸಾವಿರ ಬೋಡ ಕೊಚ್ಚಿ ಒಂಜಿ ಪಂದಳ ರಾಚೆ ಪಂಡ ಊರುಡು ಪುರ ನಿಗತ್ತಿದ ಪಾತ್ರ ಉಂಡು ಅತ ಅಂಚ ಇಪ್ಪನಗ ಪುದರ್ಲ ಅಂಚನೆ ಬರಿಯೋಡು ಈ ಬಾಲೆ ಏರು ಬಂದಿನ ತೀರ್ಮಾನ ಒಡಿನಿ ಈ ಬಾಲೆ ಬೇರ್ ತೇರ್ಲ ತಪ್ಪ ಬೊಕೇರು ಸ್ವಾಮಿ ಹರಿಹರೇರ್ನ ಸಂಕಲ್ಪಡೆ ಪುಟಿದಿನ ಚಿತ್ತನ ಬಾಲೆ ಹರಿಹರನ ಬಾಲೆ ಎನ್ನ ಕೈಕ ಸ್ವಾಮಿ ನಿಗಲೆಗ ಮದಿಮೆ ಅದು ಏತು ವರ್ಷ ಅಣ್ಣಪ್ಪ ಅವು ಏತು ವರ್ಷ ಸಂದದ ಜೋಕುಲು ಜಿಜ್ಜಿ ಬಂಪಿನ ಬೇನೆನ ದಿವಂದಿದ ಮುಟ್ಟ ಕನನೀರು ಜಪಡ ಒಂದು ಬದುಕೊಂದಿತ್ತು ನಗರು ಸತ್ಯನೇ ಸ್ವಾಮಿ ಅಂಡ ಗಿನಿ ಕಾನಗ ಆ ಕನನೀರು ಆ ದೇವರನ ಪಾದకు ಮುಟ್ಟುಂಡು ಆ ಹರಿಹರರಿ ನಿಕ ಅನುಗ್ರಹನು ಮಲ್ದೇರಿ ಸತ್ಯನೇ ಸ್ವಾಮಿ ಅಂತೆ ದೇವರನ ರೂಪಡಿ ಬರ್ತಾರೆ ಓಹೋ ಎನ್ನ ಸಂಶಯನ ದೂರ ಮಲ್ತಾರೆ ಸರಿ ಹರಿಹರನ ಬಾಲೆ ಹರಿಹರನ ಸಂಕಲ್ಪಡು ಪುಡುದನ ಬಾಲೆ ಸಾಕ್ಷಾತ್ ಅಕ್ಲನೇ ಅಂತ ಫಂಡದ ಅಂಡ ನೆಟ್ಟು ತಪ್ಪ ಒಂದು ಸ್ವಾಮಿ ಸರಿ ಸ್ವಾಮಿ ಈ ಬಾಲ್ಯದ ಪೂರ್ವಾಪರ ತೆಗೆಯುತ್ತೆ ಮುಂದೇನು ಯಾನ ಸಾಂಕುನ ಬಗ್ಗೆ ಸಂಶಯನೇ ಬಡ್ಚಿ ಪುದರ್ಲ ಯಾನೇ ಆ ಬಾಲೆಗೆ ದೀಪ ಸರಿ ಸ್ವಾಮಿ ಹರಿಹರನ ಸಂಕಲ್ಪ ಪುಟ್ಟು ಜನಿಚಿತನ ಈ ಬಾಲೆಗೆ ನನ್ನ ದುಂಬುಗು ಹರಿಹರೇ ಪಂಪಿನ ಚಿತನ ಪುದರ್ಲ ಇಪ್ಪಡೆ
ಉದರಿ ಆನೆ ದೀಯ ಸರಿ ಆಯ್ತಾ ಒಟ್ಟುಗು ನನ್ನ ದೊಂಬುಗು ಈ ಬಾಲೆ ಪ್ರಸಿದ್ಧಿಯಾದ ಕಾರಣಿಕ ಪುರುಷೆಯಾದ ಆಯಡದಾತ್ರ ಲೋಕಗು ಅವೇತೋ ಎಡ್ಡೆಪ್ಪದ ಬೇಲೆಲು ಮಾತ ಅವರಿಗುಲ್ಲ ಲೆತೊಂದು ಪೋದು ತಾಂಕು ನಚಿತನ ಬೇಲೆ ಮಾತ್ರ ನಿನ್ನ ಅಂಚ ನನ್ನ ಪೂರಾ ಬೇಲಿನ ಆ ಬಾಲೆನೆ ಮಲ್ತೊಂದು ಲೋಕಗು ಎಡ್ಡೆ ಹಾಕೊಂಡು ಅಂಚ ಅದು ಮಂಡೆ ಬೆಚ್ಚ ಮಲ್ಪೊಡ್ಚಿ ಒಂದು ಯಾನ ಪನ್ನೆಂಚದನ ಪಾತೆರ ದೇವರನ ಸಂಕಲ್ಪ ಎಡ್ಡಾವಡಪ್ಪ ಸ್ವಾಮಿ ಕಷ್ಟದ ಕಾಲವು ಸೀತೆ ಬರ್ತಾರೆ ಅಂದೆ ಎನ್ನ ದುಃಖದ ಪರಿಹಾರ ಮಾಡ್ತಾರೆ ಸಂಶಯನ ಪರಿಹಾರ ಮಾಡ್ತಾರೆ ಓಹೋ ಇರೇನು ವಾರಿ ತಿಡಿಯಾನ ಪುಗರೋಡು ವಾರಿ ತಿಡಿಯ ಗೌರವ ಕೊರಡು ಸನ್ಮಾನ ಮನ್ಪೊಡು ಇಂಕ ತಿರಿಯಂದು ಸ್ವಾಮಿ ಎನ್ನ ಭಕ್ತಿ ಭಾವಡಿತ್ತಿನೇನು ಇನ್ನ ಪಾದ ಗಡ್ಡಬಹುದು ಈ ಬಾಲೆ ನೀರು ಕಂಡಿಲಕನೆ ಸಾಂಗುವೆ ಸ್ವಾಮಿ ಎನ್ನ ಜೀವ ಉಪ್ಪು ನಡೆ ಮುಟ್ಟ ಈ ಬಾಲೆ ಗೋವೆ ಕುಂದು ಬರದೆ ಬರದಿಲಕ ಯಾನು ದಾದಲ ಅಪೇಕ್ಷೆಯನ್ನು ದಿವಂದು ನಿನ್ನ ಕೈತನ ಬತ್ತಿನ ಎತ್ತು ನಿಶ್ಚಿತನ ಒಂಜಿ ತಾದಿತ್ತು ಜಪಾಯನೇ ಅತ್ತು ಒಂದು ಮಾತ ದೈವ ಸಂಕಲ್ಪ ಸರಿ ಅಂಚನೆ ಎಲ್ಲ ಬತ್ತೆ ಬಾಲೆನಲ್ಲಿ ತುಂದುಬೋದು ತಾಂಕ್ ಎಡ್ಡಾವಡಪ್ಪನಿಗೆ ಅರಸುಲೆ ಓ ಅವೇ ಬರ್ಬಿಡ್ತಾರೆ ದೇವರ ಇಜ್ಜನಾಗ್ಲಿ ಒಲ್ಪಾಳ್ಲ ಹೊರ್ಪೇರಿ ಅತ್ತ ಇರೆಂಚ ಏತ ಆಸೆ ಹಿಡಿತಾರೆ ಏತ ಸಮಯ ಹಿಡಿದು ಏತ ಆಸೆ ಹಿಡಿತೆ ಅಂದು ಒಂಜಿ ಪುರಿ ಬಾಲ್ಯದ ಪುರಿ ಇಂಕ ಬೋರ್ಡು ಅಂದ ಇನಿಕಾನಾಗ ಒದಗದ ಬತ್ತಲು ನಿರೀಕ್ಷೆ ಅಂತ ಬಂದ ನೀನೆ ಅಂದಿ ಅಲ್ಲಿ ಪತ್ತೊಂದು ಪೋಯಿ ಅರಮನೆಗೆ ಪತ್ತೊಂದು ಪೋಯಿ ದಾದಾ ಬಿಡುದು ಒಳಮುರಿ ಬಂದರು ಹೇ ಭೂಪನು ಒಳಮುರಿ ಬಂದರು ಹೇ ಭೂಪನು ಹರುಷದಲ್ಲಿ ಕರಗೊಳಿದ ಶಿಶುವನು ಪುರವರವ ಪೊಕ್ಕೊಳನೆ ಸುಮುಖಿಯ ಕರೆದು ಪೇಲಿದ ಪುರವರವ ಪೊಕ್ಕೊಳನೆ ಸುಮುಖಿಯ ಕರೆದು ಪೇಳಿದ ಭೂಪಾ ನೆಕ್ಕ ಯೋಗ ಅಂದು ಪನ್ಪುನೆ ಇಜ್ಜಿ ನಾಂಡ ಆ ನಿಂತ ದಿನೊಟ್ಟು ಬೋಂಟೆ ನಕಲು ಬರ್ತದೆ ಏನನ್ನು ಲೆಪ್ಪಡಿತ್ತಂಡ ಅಪ್ಪಗಾಂಡ ದೇವರೇ ಕಾಡದಕ್ಲಿನಿಯನ್ನು ಅರಂತನಿಗೆ ಕಡಪುಡಿಯರ ಪನ್ಪುನವು ಸತ್ಯವತ್ತ ಎಂಚನೆ ಇಪ್ಪಡು ಎನ್ನ ಬದುಕುಗೊಂಜಿ ಆಸರೆಯಾದ ಈ ಬಾಲತಿಕ್ಕಂಡು ಪನ್ಪುನವು ಶಿವಯೋಗಿಲ್ಲ ಮುಖಾಂತರವಾದ ಗೊತ್ತಾಂಡು ಅಂಚಾದ ಪುನಗ ಈ ಬಾಲೆನು ಅರಂತನಿಗೆ ತಂದು ಬರ್ತದೆ ಎನ್ನ ಬಡೆದಿ ಸುಮುಖಿಗೆ ಈ ಬಾಲೆನು ಕೊರಡತ್ತ ಸುಮುಖಿ ಹರಿಹರನು ಬೆಸರಿದಕ್ಕೆ ಮುಂದಕ್ಕೆ ತಲೆಗೆ ಮಂಗಳವಾಗಿ ಮೆರೆವನು ಪರಿಕೆಸಿ ಶಿಶುವೊಂದು ಕಾಣಿಸಲವನು ತೋಷದಲ್ಲಿ ಭೂಪಾ ಆನಿದ ದಿನೊಟ್ಟು ಬೋಂಟೆಗ ಪಾಪು ನಂಚಿನ ಬರ್ತುಡು ಎಂಕ್ ಮಾತ ವ್ಯವಸ್ಥೆನ ಮಲ್ತದು ಕಡಪುಡ್ದು ಕೊರ್ನಾಲಿ ಬಾರಿ ಬೇಜಾರಡುಂಜಿ ಪಾತೆರನು ಪಂಡ ಜೋಕುಲಿ ಜೀ ದೇವರೇ ನಮ್ಮ ಬೋವಂದು ನಂಚಿನ ಜಾಗೆ ಉಂಡ ವಾವ ಕ್ಷೇತ್ರ ದರ್ಶನಲ ಮಲ್ತ ಅಂಡ ಪ್ರತಿಯೊಂಜೆಕ್ಕಲ ಕಾಲಾಪನಪುರವು ಕೂಡ್ದು ಬರಡ ಬಡ್ಚ ಅಂಚನೆನ ದಾದನ ಇಂದ ಕೈಟೊಂಜಿ ಪುರುಬಾಲೆ ಅಯ್ಯೋ ಪುರುಬಾಲೆ ದೇವನ ಕೊಂಡ ಬಾಲೆ ಅಂದೆ ಅಯ್ಯೋ ದಾದ ಗೊತ್ತುಂಡ ಮನದಲ್ಲ ಶಿಶುವಲ್ಲಿ ತೊರಗಿತು ಬೇಳಯ್ಯ ಗಲತೇಜದಿಂದ ಶೋಭಿಪುದು ಗಲತೇಜದಿಂದ ಶೋಭಿಪುದು ಹರ ಕರುಣಿಸಿ ನಮ್ಮ ಸೌಭಾಗ್ಯವೇನು ಸಂಪದವಯ್ಯ ನಮಗೆ ಹರ ಕರುಣಿಸಿ ನಮ್ಮ ಸೌಭಾಗ್ಯ ಸೌದಸವು ನಮಗೆ ಮನದಮ್ಮ ಶಿಶುವಲ್ಲಿ ತೊಲಗಿದು ಬೋಳಯ ಗಣ ತೇಜದಿಂದ ಶೋಭಿಪುದು ಕೈ ಪತ್ತದಿ ಬೊಕ್ಕ ಇಂಕ ಮಾತ ವಿಷಯ ನೆಮ್ಮದಿತ್ತನೆ ಸುಖ ಸಂಪತ್ತೆ ಒಡೈನಾತ ಉಂಡು ವಾರೀತಿದ ಕೊರತೆ ಬೇರೆ ಬೇಚಾರ ಆದಿಚ್ಚಂಡೆ ಅಂಡ ಬಾಲೆ ಜೋಕುಲಿ ಜತ್ತ ನಮ್ಮ ಮನಸ್ಸಿಡು ಬೇನೆ ತೆಂಗದಿತ್ತನೆ ದೇವರೇ ಅಂಡ ಅವನು ಪರಿಹಾರ ಮಲ್ಪನ ದೇವರೇ ಎಂದು ಎಲ್ಲ ದೇವರಿಡ
ನಟೊಂದಿತ್ತೆ ಏತ್ ಈಶ್ವರ ದೇವಸ್ಥಾನಗೂ ನಾವು ಪೋಯಿ ನಾವು ಏತ್ ದೇವಸ್ಥಾನಗೂ ಸುತ್ತು ಬತ್ತಿ ನಾವು ಏತ್ ಅಸುತ್ತದ ಕಟ್ಟೆ ಸುತ್ತು ಬತ್ತಿ ನಾವು ಅತ್ತ ಅಂದೆ ಆಂಡ ದೇವರ ನಂಗೆ ಅನುಗ್ರಹ ಮಾಡ್ತಾರ ಅಂದ್ ಬಣ್ಣೆಲ್ಲ ಹೆಚ್ಚಾವಂದು ಅತ್ತ ಈ ಬಾಲೆ ಸ್ವಾಮಿ ಕಾಡುಗ ಪೋಯಿನಾರು ಇರಿ ಕಾಟಂಜಿ ಬಾಲೆ ದಿಕ್ಕನ ಬಂಡ ವಿಶೇಷ ಸ್ವಾಮಿ ಈ ಬಾಲೆ ಕಾಟು ದಿಕ್ಕನ ಏರು ಕೊರಿಯರು ಹೊಲ್ತುರ್ದು ಅತಿ ಈ ಬಾಲೆ ನನ್ನ ನಂಕೇನ ದಾದ ವಿಷಯ ಅಂದು ತೆರಪವರೇ ಬುಕ್ಕದಾಲತ್ತೆ ಲೋಕೊಡು ದೇವರು ಏಪ ಓ ಪೊರ್ತುಗು ಕೊರ್ಪೆರೆ ಬನಪು ನಾವು ಏರೆಗಲ ಗೊತ್ತಿಪ್ಪುಜಿಗೆ ನಮ್ಮ ತರೆಟ್ ಇಂಚಿನ ಪೊರ್ತುಗೆ ನಂಗೆ ಬಾಲೆ ಬರ್ಪುಡು ನಮ್ಮ ಅರಂತನಿಗೆ ನಿತ್ತಿರುನಾಂಡ ಐನು ತಪ್ಪಿಸೇರೆ ಎರಡ್ಲ ಸಾಧ್ಯ ಇಜ್ಜಿ ಬನಪು ನಾವು ನಮ್ಮ ಜೀವನನೇ ನಿದರ್ಶನ ಅದುಂಡು ಕಾಡುಗೆ ಪೋಯಿ ನಂಚಿನ ಯಾನು ಬೋಟೆದೇರು ದಾದಾನಗ ಬಾಲೆ ಬುಲಿಪುನ ಸ್ವರಕ್ಕೆ ಎಂಡು ಹಾ ಸ್ವರಕ್ಕೆ ನಂಚಿನ ಯಾನು ದಾನೆ ದಾದಾನ್ ಯಾನು ತೂಂದು ಪೋಯಿನ ತೂನಗ ಒಂಜಿ ಬಾಲೆ ತಿಕ್ಕಿಂಡು ಏರಾದುಪ್ಪು ದಾನಾದುಪ್ಪು ಎನ್ನಾತೆಗೆ ಯಾನು ಯೋಚನೆ ಮಲ್ತೊಂದಿತ್ತೆ ಆ ಪುರ್ತುಗು ದೇವರ್ಲೆಕ್ಕ ಒಂಜಿ ಶಿವಯೋಗಿಲು ಬತ್ತೇರು ಕಾಡ ಸಾದಿದು ಏರಾದಿಪ್ಪು ದಾನೆಂದು ಎನ್ನಾತೆಗೆ ಯಾನು ಚರ್ಚೆ ಮಂತೊಂದಿಪ್ಪು ನಂಚಿನ ಪುರ್ತುಗು ಆರೊಂಜಿ ಪಾತೆರ ಪಂಡೇರು ಇಂದು ದೇವೇರ್ನ ಲೀಲೆಡ್ದು ನಿಕ್ಕು ತಿಕ್ಕನಂಚಿನ ಬಾಲೆ ಇಂದೇನು ಹರಿಹರೆ ಎಂದು ಪುದರದಿದ್ದು ಈ ಸಾಂಕೊಂದು ಬಲ ಅರೆ ಪುದರ್ಲದಿದ್ದೀರ ಏತ್ ಭಾಗ್ಯ ತುಲ ಇಂಚೊಂಡು ಬಾಲೆ ಅಯ್ಯೋ ಬಾಲೆ ಪುಡಿಕೆನೆ ಉಂಡಿಯೇ ಅತ್ತ ಅಯ್ಯೋ ಚೆಪ್ಪಲ ಮಗ ಜೋ 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 ಪೊರ್ಲ ಕಂಟಿ ಅತ್ತ ಬಾಲದ ಮೋನಿ ಎನ್ನ ಲೆಕ್ಕ ಅತ್ತ ನಿನ್ನ ಲೆಕ್ಕನೇ ಉಂಟತ್ತ ಅಂದೆ ಬಲ್ದು ಬಲ್ದಾದೆ ವಂಚನೆಗೆ ಜೋಕ್ಲಿಚ್ಚಿಂದ ಆ ಜೋಕ್ಲೆನ್ ತೂಂಡ್ಲ ತನ್ನ ಜೋಕ್ಲಂದೆ ಆಪನಿಗೆ ನಮ್ಮ ಲೆಕ್ಕನೇ ಉಲ್ಲ ಅಂದೆ ಯೋಗ ಪನ್ಪುಣೆ ವಾ ಜೋಕ್ಲೆಲ್ಲ ಅಪ್ಪೆ ನಾಲೆಗೆ ಪತ್ತ ಬುಲಿತೋಂದಿತ್ತು ತುಲ ಈ ಪತ್ತದ ನನಗೆ ನಿತ್ಯ ಬುಲಿಪುಣ ಅಂತ ಅತ್ತ ಅಯ್ಯೋ ದೇವರೇ ಎಂಕುಂಡತ್ತೆ ಸ್ವರ್ಗೋಗು ನನ್ನ ರಡ್ಡೇಗೆ ನಿಪ್ಪುಣಿ ಅತ್ತ ಸಂತೋಷಡು ಇಂಚನೆ ಇಪ್ಪುಣತ್ತು ಐಕ ಬಂಜಿಗೆ ಬೋಡ ನೀನು ಮಾತ ಮಲ್ತು ಕೊರುಡಿ ಒಂಜಿ ಮುಡಿ ಕಟ್ಟಿದ ಆತಲ ಬೇನೆ ಆ ಒಂದು ಲೆಕ್ಕ ಯಾನ್ ತಾಂಕ್ವೆ ಎಂತ ಅಂಕಿನ ಬೇಲದಕ್ಕಲು ಬಡ್ಚಿ ಯಾನೇ ತಾಂಕ್ವೆ ನಿನ್ನ ಸಂತೋಷನು ತೂದಾನಗ ಎನ್ನ ಬದುಕು ಪನ್ಪುಣ ಇನ್ನು ಸಾರ್ಥಕ್ಯ ಅಂಡು ಎನ್ನುವೆ ಯೋಚನೆ ಮನ್ಪುಣ ಬಿಡ್ಚಿ ಆಯ್ನಾತು ಬೇಗ ಹರಿಹರೆಯನ್ನು ಪುದರ್ದಿದೆ ಪೊರ್ಲುಡು ತಾಂಕೊಂಡು ಬರ್ಕ ಇಂತಿರಲು ಜನದಿನದೊಳರದಿಯು ಕೌತುಕರನಲು ಮೇಯಲಿ ಗರ್ಭವನಾತು ಪಡೆದಳು ಕುವರನೋರ್ವನ ಸಂತದಳು ಜನಿಸಿರುವ ನಿಜ ಸೂತನಾಗಿಪ ಜನಿಸಿರುವ ನಿಜ ಸೂತನಾಗಿಪ ಕನಕವಮ್ಮ ಸುನಾಮ ವಿರಿಸುತ್ತ ದಿನ ದಿನವೂ ಘೋಷಿಸುತ್ತಲಿದ್ದ ಜನತೆಯಿದ್ದ ಅವಯ ದೇವರು ಕೊರಿಯರ ಸುರು ಮಂತೆಂದ ದೆತ್ತು ನೀರೇ ರಡ್ಡ ಕೈ ಯಾವಂದು ತಿರುನಕಲು ಪಂಡು ನಂಚಿನ ಪಾತೆರ ಹರಿಹರೆ ಎನ್ನ ಅರಂತನೆಗೆ ಒಂಜಿ ಪಜ್ಜದೀದು ಬತ್ತದ ತಾನಗ ಆ ದೇವರಿಗೆ ದಾದ ಮನಸಾಂಡ ದಾದನ ಎನ್ನ ಬಡೆದಿ ಸುಮುಕಿ ನನ್ನೊಂಜಿ ಬಾಲೆನು ಪೆದ್ಯಲು ಕನಕವರ್ಮೇಂದು ಪುದರದಿ ಇದ್ದು ಸಾಂಕೋಂದು ಬರಂದುಲ್ಲೆ ಬದುಕು ಪನುಪುನವು ರಡ್ಡು ಜೋಕುಲ್ನ ಮೋನದೂದಾನಗ ಎನ್ನ ಮನಸ್ಸು ಸಂತೋಷಡು ನಲಿತೊಂದುಂಡು ಆತು ಮಾತ್ರ ಅತ್ತು ಎನ್ನ ಪಂದಳದ ಊರುದ ಜನಕ್ಕಲು ಭಾರಿ ಸಂತೋಷಡು ಎಂಕಲ್ನ ಊರುಗು ಸರಿಯಾಯಿನ ಒಂಜಿ ಯಜಮಾನಿ ಬತ್ತೆ ಎಂದು ಪನ್ಪುಣ ಸಂತೋಷಡು ಅಕ್ಕಲ್ಲ ಉಲ್ಲೇರು ಅಕ್ಕಲ್ನ ಸಂತೋಷದ ಲೆಕ್ಕನೆ ಎನ್ನ ಬದುಕು ಎಂಚ ಸಾಗುಣುದು ಆ ದೇವರನ್ನ ಲೀಲೆತ್ತಲೇ ಕಾವಡ್ತು ತಲೆಗಳು ಬೆಳೆಯುತ್ತ ಇರಲು ಸಗಿ ತುರುಮುಗಿಯುವ ಆಗ
ಜನರು ಬೆಳೆಯುತ್ತಿರಲು ಸಖಿ ದುರ್ಮುಖಿಯೂ ನೊಂದು ದುರ್ಮುಖಿಯೂ ನೊಂದು ಬಿತ್ತರಿಸಿದಳ ಸುಮುಖಿಯ ಬಳಿಯಲಿ ಚಿತ್ತವ ಕೆಡಿಸುವ ತೆರನೌದು ಚಿತ್ತವ ಕೆಡಿಸುವ ತೆರನೌದು ಚಿತ್ತವ ಕೆಡಿಸುವ ತೆರನೌದು ಬಿತ್ತರಿಸಿದಳ ಸುಮುಖಿಯ ಬಳಿಯಲಿ ಚಿತ್ತವ ಕೆಡಿಸುವ ತೆರನೌದು ಇತ್ತಳ ಸಖಿ ಮುಖಿಗೆ ಆಯ ಸ್ವಾಮಿ ದೇವರೇ ನನ್ನ ಮಾತ್ರ ರಕ್ಷಣೆ ಮನ್ಪುಲೆ ಏನನ್ನು ಮಾತ್ರ ರಕ್ಷಣೆ ಮನ್ಪು ಕಾರಣ ಉಂಡು ಏಪುಡು ದಿಂಚ ಕಾತೊಂದುಲ್ಲೆ ಆಪುಂಡು 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 ಒಂದು ಆಪುನು ತೋಜಿಜಿ ಆಯ್ನಕ್ಲ ಒಂಜಿ ದೆಸೆನೆ ಅಂದಪ್ಪ ದಾಯಿಗ್ ಯಾನ್ ಏರು ಗೊತ್ತಾಂಡ ಗೊತ್ತಾಂಡ ಪಂದಳ ಗೊತ್ತುಂಡೆ ಇರಿಗ್ ಪಂದಳದ ರಾಣಿ ಗೊತ್ತುಂಡೆ ಇರಿಗ್ ರಾಣಿ ಎತ್ತಿಯಾನು ಆ ರಾಣಿನೊಟ್ಟಿಗೆ ಇಪ್ಪುನಲ್ಲಿ ಯಾನಂದು ಆತ ಸಸಾರ ಮಲ್ಪುರ್ಚಿ ನನ್ನ ತುಮ್ಮಗು ರಾಣಿ ಆಪುನ ಅಂಚಿನ ಭಾಗ್ಯ ಎಂಕುಂಡು ಅಂದಪ್ಪ ಎಂಚಾಂದಿ ಅನ್ ಪನ್ಪೆ ಅತ್ತಿ ಯಾನ್ ಆಲೋಚನೆ ಅನ್ಪುನವು ಅತ್ತು ಮುರಣಿ ಮುರಣಿ ಅರಸುಲು ಕಾಡಿಗೆ ಪೋಯಿನಗೆ ಬುಂಟಿಗಿಂದು ಒಂಜಿ ಬಾಲೆ ತೆಕ್ಕಿನಿಗೆ ಐನ ಪತ್ತೊಂದು ಬತ್ತದು ರಾಣಿನ ಕೊರಿಯರಿಗೆ ಆ ಬಾಲೆ ಬತ್ತಿ ಸತ್ತದು ಮೂಜಿ ಬಾಲೆ ಬಿದ್ದೀರಿಗೆ ಕನಕವ್ರ ಮೇಲೆ ಪುದರ್ ದೀದು ಪ್ರೀತಿಡು ತಾಂಕೊಂದು ಇರೋರು ಮನಿಪದೆ ತುಲ್ಲಲಿ ದೇವರ ದಯನ ಬುಕ್ಕೊಂಜಿಯ ಯಾನು ಕಾತೊಂದುಲ್ಲೆ ಈ ಪಂದಳದ ರಾಣಿಯ ಉಡು ಒಂದು ಅಂದಪ್ಪ ತಾನೊಂದು ಬಗೆದರೆ ದೈವ ಒಂದು ಬಗೆಯಿತು ಒಂದು ಮನ್ಪೇರು ಒಂದು ಕಾತಿನವೇ ಬತ್ತಿಂಡು ದಾಲ ತಿಕ್ಕುನ ತೋಜುಜಿ ಐಕೋಸ್ಕರ ಒಂಜಿ ಆಲೋಚನೆ ಮಲ್ತದೆ ಪೇರ್ದಂಚಿನ ಸಂಸಾರಗ್ ಒಂಜಿ ಚೂರು ಪುಳಿ ಪುಂಟುಡು ಒಂದು ಅಂದಪ್ಪ ತೇರಿನಕ್ಲು ಪನ್ಪಿರೆ ತಪ್ಪತ್ತ ಅಂದ್ ತಪ್ಪುದಾಲೆಜ್ಜಿ ಬೆಂದು ನಕ್ಲಿ ಸ್ವಲ್ಪ ಬೆಲೆನೇ ಇಜ್ಜಿ ಅಂದಪ್ಪ ಒಂಜಿ ಮಲ್ತುಂಡಿರು ಪೋಯಿರು ಅಂಚತ್ತಿ ಬೆನೋಡು ಆಯ್ನಾತ್ ಬೆನೋಡು ಬೆನ್ನುನಾತ್ ಪ್ರತಿಫಲ ತಿಕ್ಕೋಡು ಅತ್ತಿ ಅಂಚಾದ್ ಒಂಜಿ ತೀರ್ಮಾನ ಮಲ್ತದೆ ಪಂದಳದ ರಾಣಿ ಉಳ್ಳಿರತ್ತ ಅರನ್ ಚೂರು ತರೆ ತಿರ್ಗೋಡು ತರೆ ತಿರ್ಗಾದ್ ಅಲ್ಪದ ರಾಣಿ ಆಪುನ ಚಿತ್ತ ಯೋಜನೆ ಬಾಡ್ದೆ ಅಂಚದ್ ಅವತ್ತಿ ಮುರಣಿ ಮುರಣಿ ಸಾದಿದೆ ಪೋನಗ ಒರಿ ಎಂಕ್ ತಾಗಿನತ್ತ ಅಂದಪ್ಪ ಆಯ್ನ ಬಂಜಿ ತೂಡು ಒಂಜಿ ಈತ್ ಮಲ್ಲ ಆಯ್ನ ಕಣ್ಣು ತೂಡು ಒಂಜಿ ಈತ್ ಮಲ್ಲ ಅಂದ ಉಲ್ಪ ನಾಡಿಯರ ಎಂದು ಗೊತ್ತೇ ಅಬಜಿ ಒಂಜಿ 2 ದಿನ ಬೋಡವು ನಾಡಿಯರ ಅಂಚತ್ತಪ್ಪ ಕೆಂಪು 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 ಕಣ್ಣು ಸುರು ಕಂಚೆ ನಿನ್ನೆ ಕೆಂಪು ಕಣ್ಣು ಅಂದು ಅವತ್ತು ಜನ ಬೇತೇನಿ ಅಂಚಾದ ತಾಗಿ ಅಂಚನೆ ಬುಡ್ಜಿ ನಮ್ಮ ಬೇಲೆಗಾವತ್ತ ಅಂದ್ ಐಕೋಸ್ಕರ ಎಂಕ್ಲಿತ್ತ ಒಟ್ಟಿಗೆ ಉಲ್ಲ ಅಂಚಾದ ಒಂಜಿ ತೀರ್ಮಾನ ಮಲ್ತದೆ ಇಂಚನೆ ಪಾತಿರ ಉಂತುಂದಾಂಡ ಖಂಡಿತವಾದ ಅಲ್ಪ ದಾದನ ಒಂಜಿ ಬೇಲೆ ನಡಪುನ ಅರಮನೆ ಇಂಚನೆ ಒಂತಿರವಲ್ಲಿ ರಾಣಿನ ಕೈತಡೆ ಪೋಡು ಅರಡ ಒಂಚೂರು ಪಾತಿರ್ದು ಆರ್ನ ಮಂಡಿ ತಿರ್ಗವಡು ಅಲ್ಪ ರಾಣಿ ಅಪ್ಪ ನಂಚಿತ ಯೋಗ ಭಾಗ್ಯ
ಏನ್ ಕಾವು ತಡಮನ್ ಪುರುದಾಯಿ ಐನದ್ದು ಬೇಗ ಹೋಗು. ಏನೇ ಸಖಿಯೇ ಬಂದುದೇನೆ ಸಖಿಯೇ ಬಂದುದೇನೆ ಆಯ 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 ಏನೇ ಸಖಿಯೇ ಬಂದುದೇನೆ ಬಂದುದೇನೆ ಮಾನವದನ ನಿಂದಿದೇನೆ ಮಾನವದನ ನಿಂದಿದೇನೆ ಹಾನಿ ಬಂದೊಡರುವುದಿಲ್ಲ ಹಾನಿ ಬಂದೊಡರುವುದಿಲ್ಲ ಸಾಲುರಾಗದಿ ಏನೇ ಸಖಿಯೇ ಆಯ ಕೈ ಮುಗಿಯುಂಡೆ ಅಡ್ಡ ಮೂರುಂಡೆ ಏತ್ ಕೈ ಮುಗಿಪ್ಪ ಇರಕ್ಕೆ ಏತ್ ಮುಗಿನಲ್ಲಿ ಯಾರು ಬಲಂಚಿ ಎನ್ನ ಮೋಕೆದ ಚಾಕಿರ್ದಾಳೆ ಎನ್ನ ಸಖಿ ದಾದ ವಿಷಯ ಇತ್ತಲ್ಲ ಯಾ ನೀನಡ ಬನ್ಪೆ ಈ ದಾದ ಸಮಸ್ಯೆ ಇತ್ತನ ಏನಡ ಬನ್ಪ ಏನು ಒರಿನವ್ರ ಏನ ಮನಸ್ಸನ್ನ ವರ್ತಿನ ಮನಸ್ಸನ್ನ ಅರ್ಥವಂತ ನಮ್ಮ ಅಂದಪ್ಪ ಅಂದದೆ ಈಗ ಆಶ್ಚರ್ಯ ಆಪುಂಡು ಏಪನ ಬೇಲೆ ಮುಗಿತದೆ ಕತ್ತಲ ನಗಿ ಲಗಬಪ್ಪ ಅಂದು ಫೋನಗ ಒಂಜಿ ದಿನ ಅವಳು ಪನಂದೆ போய் ನೈಚಿ ಇಚ್ಚಪ್ಪ ಅಪ್ಪರೆ ಎನ್ನ ಬೇಲೆ ಅಣ್ಣ ನನದಾದನ ಬೇಲೆ ಇತ್ತನ ಪಲ್ಲೆ ಎಂದಿ ಬೇಲೆ ಮುಗಿಬಕ್ಕ ಬೇಲೆ ದಾದ ಬಲ್ಪಣಿ ಅಂದು ಪಂಡಾದಾಲ ತೊಂದರೆ ಅವರೇ ಬಲ್ಲಿ ಬಲ್ಲಿ ಮಲ್ತನ ಬೇಲೆಡು ಸಮಸ್ಯೆ ಅವರಲ್ಲಿ ಸಮಸ್ಯೆ ಅವರೇ ಬಲ್ಲಿ ಏಟ ಪಂಡದೆ ಪೋಪಿನಾಲು ಇನಿಲ ಎಕಡೆ ಪೋತತ್ತದೆ ಇದು ಎಂಕ ಕಣ್ಣನ ಎಚ್ಚರ ನಮ್ಗೆ ಗೊತ್ತಾಗುದು ಇಚ್ಚರಡಿ ಅಂದ ಚೂರುಕಿನ್ ಅಂದಿಯಾ ಎಚ್ಚರನೆ ಇಚ್ಚ ಬರುವುದನ್ನ ಕಾರಣದಾನೆ ದಾದಾಳ ಸಮಸ್ಯೆ ಇಚ್ಚಂದ್ರೆ ಕೂಡ ಬರೀರಿ ಸಾಧ್ಯ ಇಜ್ಜಿ ದಾದ ಸಮಸ್ಯೆ ಅಂಡಿ ನನಗೆ ಇಲ್ಲದಲ್ಲ ಬೋಡ ಅತ್ತೆ ಬೋನಗ ಸಾಧಿದಲ್ಲ ತೊಂದರೆ ಅಂಡ ದಾದ ಸಮಸ್ಯೆ ಇತ್ತಿಲ್ಲ ಎಲ್ಲ ಬಂದ ಕಾರಣ ಉಂಟು ಅವಧರಿಸಲೆ ರಾಣಿ ಪೇಳುವ ವಿವರವ ಪಣಿವೇಡಿ ಪೇಳುವ ವಿವರವ ಪಣಿವೇಡಿ ರಾಣಿ ಅವಧರಿಸಲೆ ರಾಣಿ ಪೇಳುವ ವಿವರವ ಪಣಿವೇಡಿ ಪೇಳುವ ವಿವರವ ಪಣಿವೇಡಿ ಅವನಿತ ತಂದಿಯ ಕುವರನು ಹರಿಹರ ಅವನಿತ ತಂದಿಯ ಕುವರನು ಹರಿಹರ ಅವನಿಗೆ ನಮಗೆನೆ ಅವಲೊಲೊಲೊಲು ಅವಧರಿಸಲೆ ರಾಣಿ ಪೇಳುವ ವಿವರವ ಪಣಿವೇಡಿ ರಾಣಿ ರಾಣಿ ಅಪ್ಪಿರೆ ಯಾನ್ ಏಪಲ್ ಎರಡು ಒಂಜಿ ವಿಚಾರ ಪಣ್ಣುಂದಾಂಡ ಅನಿ ಸರಿಯಾದ ವಿಮರ್ಶನೆ ಮಲ್ತದು ಅದಕ್ಕೆ ಸರಿಯಾಗಿ ನಚ್ಚಿತ ಪರಿಹಾರ ನೀರು ಕೊರ್ಪಿನಾರು ಖಂಡಿತ ಅತ್ತಿ ಹೂವೇ ಒಂಜಿ ವಿಚಾರ ಇತ್ತನಿಂದಾಳ ಅವು ಎರಡನೇ ಬಂದ್ಪುಣ ಅರಸುನ ಕೈತರೆ ಪೋಪುಜಿ ಕಡಿಮೆ ಪೋಪುನ ಒಂಜಿ ರೀತಿ ಪೋಡಿಗೆ ಅರಸುಲತಿ ಅರಸುಲು ಪಂಡ ದೇವರಿಗೆ ಸಮಾನ ಆನ ಕೈತರೆ ಪಾರ ಎಲ್ಲ ಪೋಡಿ ಪೇರು ಅತ್ತಿ ಈ ಎರಡ ಪಂಡ ಎರಡು ದಾವನ ವಿಚಾರ ಅರಸುಲ್ಲ ಬಂತೆ ಅಂದ್ ಸಮಸ್ಯೆನೇ ಪರಿಹಾರ ಅಂದ್ ಒರ್ತಿ ಪುಣ್ಣನ ಮನಸ್ಸದ ಬೇನೆ ಬೇಜಾರು ಆವಡ್ ಹೆಂಚಿನವಲ ಇತ್ಪಡ್ ಅವರ್ತಿ ಪುಣ್ಣಗೇ ಗೊತ್ತಾಪುನಗೆ ಅತ್ತಿ ಎನ್ನ ಮನಸ್ಸದ ಇಪ್ಪುಣ ಚಿತ್ನ ಬೇನೆ ಬೇಜಾರ ಅತ್ರ ಸಂತೋಷದ ವಿಚಾರ ಆವಡ್ ಇರಗ ತೀರಿಂಡು ತುಲೆ ಆ ವಿಚಾರನ ತಿರಿದಿ ಇರಕ್ಕೆ ಎಂಡರೆ ಇನ್ನ ಮೋನೆ ತುನಗ ತಾತನು
ಅಯ್ಯವೇ ಸಮಸ್ಯೆ ಬಂಡತ್ತ ದಾದನೋ ಗೊತ್ತಾಪುಂಡು ದಾದನೋ ಮನಸ್ಸಿನಲ್ಲ ಉಂಡು ಪನಲ್ಲಿಯ ಬಲ್ಯ ಅದು ಬಣ್ಣದ ಹೆಚ್ಚು ಕಡಿಮೆ ಆಪುಂಡ ಇಂಚಿನ ಲಕ್ಷಣ ತೋಜೊಂದುಂಡು ಆಡಿ ಈರಿಡ ಪಣ್ಣೆಂದ ಅಂಡ ಎಂಕ ಹಾಕಿರಬಲ್ಲಿ ಅಲ್ಲ ಕೋಪ ಮಲ್ತೊಂಡ್ರಬಲ್ಲಿ ನಾನು ಈ ರೇಟ್ ದಾದನ ಪಣ್ಣಕ್ಕೆ ಬೇಜಾರು ಮಾಡ್ತೇನಾ ಆಕನ ವಿಷಯ ಪನಿಯಲ್ಲ ಬಲ್ಲಿ ಆಕನ ವಿಷಯ ಪಂಡಿಜಿನ ಇರು ಹಾಕುಜರು ಹಾಕಿಯನ್ನು ಬಿಡುಪುಜರು ಇಜ್ಜಪ್ಪ ಅಂಚದ ಆಲ ಇಜ್ಜಪ್ಪ ಅಂಚ ಒಂದು ಯಾನು ಗುವೆಲ್ದ ಕಟ್ಟಿಗೆ ಪೋಯೆ ನೀರು ಕಣ್ಣರ ಅಲ್ಲಿ ಪುಂಜಿ ಎಕ್ಕಲು ಪೂರ ಸೇರ್ದಿತ್ತೀರು ವಂಚನೆ ವಂಚನಕ್ಲಿಗೆ ಒಂತೆ ಪಾತ್ರೆ ಹೆಚ್ಚಿಗೆ ಅವಕಾಶ ದಿಕ್ಕುನಿಗೂ ಎಲ್ಲ ಕಟ್ಟೇನೆ ಇಲ್ಲ ಮಸ್ತ್ ಬೇಲೆ ಒಂತೆ ಪಾತ್ರೆಡೊಂದು ವಿಚಾರ ವಿನಿಮಯ ಮಲ್ಪಡೊಂದಿತ್ತು ಅಣ್ಣ ಅವು ಎಲ್ಲ ಕಟ್ಟೇನೆ ಪುಂಜಿ ಕಡೆ ಪುಂಜಿ ನೆಕ್ಕಲು ಸೇರೋಡು ಮೂಲತ್ತು ನೆಕ್ಕಲು ಇಲ್ಲದ ಕೈತಲ್ಲ ಪೋಪ್ಲ ಚಿತ್ತ ಗುರ್ತುಗು ಒರಿಯನ ಬಾಯಿ ಒರಿಯನಕ್ಕೆ ಬಿಟ್ಟು ಒರಿಯನ ಬಾಯಿ ಒರಿಯನಕ್ಕೆ ಬಿಟ್ಟು ಹೌದಾದ ತುಚ್ಚಿಯನ್ನು ತುಚ್ಚೋದಿತ್ತೀರಾ ಇಜ್ಜಪ್ಪ ಯಾನ್ ಸುರು ಕೆನ್ನಿದಿರ ಅಂಚನಿ ಒಂದು ತೂನ ಕತೆ ಬೇತೆ ಒಂದು ಗುಟ್ಟು ಗುಟ್ಟದ ವಿಚಾರ ಅಂದ ಅದೊಂದು ಸರಿಯಾದ ಕೀಣಿಂದ ಅಂಡ ಅವು ಮುಲ್ತ ವಿಚಾರಣೆ ಮಾಡೋದು ನಿಪುಣಕಲೆ ಇರೆ ಗೊತ್ತೇ ಇಜ್ಜಿ ಇರೆ ಗೊತ್ತೇ ಇಜ್ಜಿ ಪುಗಾರ್ನಿಯ ಪುಗಾರ್ನಿ ಇಜ್ಜಪ್ಪ ಬಣ್ಣ ಎಂಕ್ಲು ನಮ್ಮ ಏರಿಗಳ ಭೇದ ಭಾವ ಮಲ್ತೀಜ ಅಂಚದ ಪುಗಾರ್ನೆ ಆದಿಪ್ಪಿಯ ಇಜ್ಜಪ್ಪ ಯಾರು ಎಣ್ಣಿನಿ ಅಂಚನಿ ಇತ್ತೆ ಈರಡನೇ ಒಂಜಿ ಪ್ರಶ್ನೆಗೆ ಎಣ್ಣಿ ಅಂತ ನಾನೇ ಪೆಟ್ಟಿಗೀಡು ಅವೇ ತೋ ಸೀರೆ ಇಪ್ಪುಂಡು ತುತ್ತೋಡು ಒಂದಾಂಡ ಪೂರ ಸೀರೆ ಇಲ್ಲ ತುತ್ತಿಯರ ಪುಂಡ ಆಪುಜತ್ತ ಪೆಟ್ಟಿಗಿಡವೇ ತೋ ಬಂಗಾರ ಇಪ್ಪುಂಡು ಅಯ್ನ್ ಪೂರೆಲ್ಲ ಪಾಡೋನ್ ಯಾರ ಪುಂಡ ಎಡ್ಡೆ ಹೂವು ಉಂಡು ಅಯ್ನ ಒಂಜನೆದತ್ತು ಪಾಡೋನು ಪೂರೆಲ್ಲ ಪಾಡನ ಕಾಡಿದ ಬರಿದೆಲ್ಲ ಕಾಪುಂಡು ಅತ್ತೆ ಅಂಚೆನಿ ಈರಿಡ ಒಂಜಿ ಪ್ರಶ್ನೆಗೆ ಇನ್ನು ಇತ್ತೆ ಕಾಡಿರ್ದು ಒಂಜಿ ಬಾಲೆನ ಪತ್ತೊಂದು ಒತ್ತೀರಿ ಅಂದೆ ಅರಸರು ಮುರಣಿ ಮುರಣಿ ಬೊಂಟಿಗೆ ಹೋಯಿನ ಅಂದೆ ವರ್ಷ ಕರಿಂದೆ ಕನತ್ತಿನ ಬಾಲಿಗೆ ಹರಿಹರ ಎಂದು ಪುದರು ದೀತೀರಿ ಅಂದಪ್ಪ ಅಯ್ಯೋ ನನ್ನ ಮೋನೆ ತೂನಗೆ ಹೆಂಗೆ ಮೆಲ್ಲ ಬರ್ತೀರಿ ಬಲ್ಲೆ ಕಾಯಿ ಜೀಗಿಯ ಐದೆ ತೋಂದೆ ಅಲ್ಪ ಅನ್ನಂದು ಆಯ್ತು ಮೆಲ್ಲ ಮೆಲ್ಲ ಬರ್ತೀರಿ ನಮಗೆ ತಾತ ಮೋಕೆ ಹೆಂಗೆ ಆಯ್ತು ತೋನಡು ಈರ ಮೂಲ ಮೆಲ್ಲ ಪಾತಿರ್ಲಿ ಅವಳು ಈರ್ನ ಪೂರ ಪೋಪುಂಡು ತಾತ ಅಂತ ವಿಷಯ ಬನ್ನಿಯಾನು ಇತ್ತೆ ಈರ್ನ ಬಂಜಿರು ಪುಟ್ಟಿನ ಚಿತ್ತ ಬಾಲಿಯರು ಕನಕವರ್ಮೆ ಈಡ ಒಂಜಿ ಪ್ರಶ್ನೆಗೆ ಇನ್ನು ಮುಲ್ಪದ ಪಟ್ಟೆ ಏರಿಗ ನನ್ನ ಅಯ್ಯೋ ಕ್ರಮ ಪ್ರಕಾರದ ಲೆಕ್ಕನೇ ಇಕ್ಕೊಡು ಮಲ್ಲ ಬಾಲೆಗೆ ಅಧಿಕಾರ ದಿಕ್ಕೊಡು ಮಲ್ಲ ಬಾಲೆ ಹರಿಹರೆ ಅಧಿಕಾರ ಆಯ್ಕೆ ದಿಕ್ಕೊಡತ್ತ ಅಯ್ಯೋ ಅಮ್ಮ ಒಂತೆ ಯೋಚನೆ ಮಲ್ಪುಲಿ ಅದಕ್ಕೆ ಕಿರೀಟ ಥರ ಇಪ್ಪುನಾಗ ಏರಲ್ಲ ಮುನಪು ಕಿರೀಟ ಕಟ್ಟುವೇರ ಆಗ ಮರಲೇನು ಅನ್ಪೇರು ಅತ್ತ ಅಂಚನೆ ಆಂಡೆ ನಿಕ್ಲಲ್ಲ ಸ್ಥಿತಿ ಅರ್ಥ ಪೂಜ್ಯ ಇತ್ತೆ ಕಾಡದ ಬತ್ತನ ಚಿತ್ತ ಬಾಲೆಗ್ ಎಲ್ಲದಾನ ದಿನಕ್ಕೆ ಪಟ್ಟ ಕಟ್ಟುವರು ಅಂದ್ರೆ ಹಾಗೆ ಹರಿಹರಗೆ ಪಟ್ಟ ದಿಕ್ಕೊಡು ಅಂದ ಸಮಯ ಉಂಡು ಎನ್ನಾರು ಬಡ್ಸಿ ಬಣ್ಣ ಬಡ್ದು ಕೊರ್ನಾಗ ಕಟ್ಬೇರು ಇನ್ನಿಡ್ದು ಎಲ್ಲೆಲ್ಲಾವು 10 ವರ್ಷ ಕರಿಯಲ್ಲ ಪಟ್ಟ ಅಂತೂ ಹರಿಹರಗೆ ಅಯ್ಯೋ ಆಯ್ ಒಲ್ಪನ ದಿಕ್ಕು ದೆಸೆದ ಅಂತಿನ ಚಿತ್ತ ಬಾಲೆ ಆಯ್ಗ ಮೂಲ ಓಲುಂದೆ ಗೊತ್ತುಜ್ಜಿ ಆಯ್ನ ಅಪ್ಪೆಮ್ಮೆ ಏರುಂದೆ ಗೊತ್ತುಜ್ಜಿ ಅಂಚಿತ್ತಾಗ ಪಟ್ಟ ಕಟ್ಟೊಂದುಲ್ಲರು ಅಂಡ್ ಎಲ್ಲದಂದಕ್ಕೆ ಇರ್ನ ಬಾಲೆಗೆ ದಾದೊಂಡು ಆಲೋಚನೆ ಮಲ್ಪುಲೆ ಈ ಪಟ್ಟಾಭಿಷೇಕನ ಉಂಟಾಲೆ ಏನೇನು ಹರಿದಾನ ಹೀರನೆಂಬರಿದೆಯ ಮಾಲಿನಿ ಏನೇನಿ ಧಾಮವಿ ನಡೆ ನಡೆ ನೀ ನಡೆಯೇ ಪಟ್ಟಣ ಉಂಟಾಲೆ ಅಪ್ಪ ಈತನೇಟ್ರ ಎನ್ನ ಮನಸ್ಸಿನ ಅರ್ಥ ಬಂತೊನ್ನಾಲೆ ಆಪ್ತ ಸಖಿ ಇಂದು ಈ ಆಪತ್ತದ ಸಖಿ ಇಜ್ಜಪ್ಪ ಎಂಜಿನ ಇಜ್ಜಪ್ಪ ಇಡ್ಡೆಪ್ಪುನ ಬಯಕುನಾಲತ್ತ ಯಾನು ಅಯ್ಯೋ ಕುಡ ಇನ್ನ ಬಂಜಿರಿ ಪುಟ್ಟಿನ ಬಾಲೆ ಬೇತೆ ಇನ್ನ ಬಂಜಿರಿ ಪುಟ್ಟಿನ ಬಾಲೆ ಬೇತೆನಾ ಇನ್ನ ತಿಗಲೆಡ ಪೇರು ಉರ್ಕರು ಇನ್ನ ತಿಗಲೆಡ ಪೇರು ಉರ್ಕರು ಜಾ ಅಯ್ಯಪ್ಪ ಇನ್ನ ಬೋಕರ್ ದುಃಖದಲ್ಲ ಬಡ್ಚಾವ ಅತ್ಯ ದೇವರು ಕೊರ್ನ ಬಾಲೆ ಅವು ಎನ್ನ ಬಾಲೆ ಅಂದ್ರೆ ಎನ್ನಿದಿನಂತ ಎನ್ನ ಬಾಲೆನೆ ದೇವರ ಎಂಕ್ ಪ್ರಸಾದ ರೂಪವಾದ ಕೊಡ್ತೀನಿ ಎಂಕಲ ಬಾಲೆತ್ತ ಅಂದಪ್ಪ ಈಲ ಯಾಲ ಎನ್ನಿದಿತ್ತೀನಿ ಈಲ ನಿನ್ನ ಬಾಲೆದ ಲೆಕ್ಕನೆ ತೂ ಒಂದ ಅಂದ ನಿನ್ನ ಪುದರ್ಗ ತಕ್ಕ ಸರಿ ಮಲ್ತತ್ತ ನಿನ್ನ ಪುದರ್ ದುರ್ಮುಖಿಂದ ನಿನ್ನ ಮೋನೆಲ್ಲ ಅಂಚನೆ ಅದು ಪೋಣತ್ತ ಮನಸ್ಸು ಈ ನುಟ್ಟಿ ಇಪ್ಪುನತ್ತೆ ಎಂಜಿನ ಇಪ್ಪುನಿ ಯಾಲ ಅಂಚ ಅಂದ ಎನ್ನ ಪುದರ್ ಸುಮುಖಿಂದ ಮುಕ್ಕಿ ಉಂಡತೆ ಅಂದೆ ಇಂದಾ ಎನ್ನ ಬಾರದ ವಿಚಾರ ದಾದಾಳ ಹೆಚ್ಚು ಕಡಿಮೆ ಪಾತ್ರನ ಜಾಗ್ರತೆ ತಿಳಿದಿರುವ ವಿಷಯವ ತಿಳಿಸಲು ಬಂದರೆ
ಹಳಿವೀರಿಂದೆನ್ನೀಗ ತಿಳಿಸಲು ಬಂದರೆ ಹಳಿವಿರಿ ಎನ್ನ ಈಗ ಕಳವಳವೆನಗಿಲ್ಲ ಗಲಿಲನೆ ತೋಪೆನು ಕಳವಳವೆನಗಿಲ್ಲ ಗಲಿಲನೆ ತೋಪೆನು ಕಳವಳಗೊಳ್ಳದೆ ಬೇಗ ಹಳಿವಿರಿ ಎನ್ನ ಈಗ ಪ್ರಸಾದ ಆಯ್ ಬತ್ತಿನ ಏನೊಂಜಿ ಕುಡೊಂಜಿ ಬಾಲಕಿ ಜನ್ಮ ಕೊರಿಯೆ ಎಟ್ಟೆ ಬುದರಿ ಎಂಕ ದಿಕ್ಕನ ಈ ಬತ್ತದ ಅಂಚ ಇಂಚ ನಡಪು ನಿನ್ನ ಸಂಗತಿ ಅಪ್ಪೆರೆ ಅಲೆಂಕದ ಬಾಡು ಮುಳು ಇತ್ತೆ ಯಾನ್ ಕಲಿಂಕಾಯ ಬಂಡು ದೀರೆಗೆ ಅಪ್ಪವಾದ ಮಗ ಅತ್ತಿ ಆವ್ ಯಾನ್ ಪೋಪೆ ಯಾನ್ ಉಂತುಜಿ ಮುದು ಯಾನ್ ಉಂತುಜಿ ಒಂಜಿ ಗಳಿಗೆ ಉಂತುಜಿ ಯಾನು ಶ್ರೀನಿವಾಸ ಎನ್ನ ಕಂಟು ಕಟ್ಟು ಅಂದಾಯ್ ಅಪ್ಪೆರೆ ಬತ್ತಿನತ್ತ ಅಪ್ಪೆರೆ ಯಾನ್ ದಾಯಿಗೆ ಈತ ಪೂರ ವಿಚಾರಣೆ ಪಣ್ಣುಲ್ಲ ದಾಯಿ ಬಣ್ಣ ಈರ್ನ ಎಡ್ಡೆಪ್ಪು ಎನ್ನೆ ಡೆಪ್ಪಂದುವಾ ಅಂದು ಅತ್ತೆ ಬಾಲೆ ದಿಕ್ಕದ ಸಂತೋಷಡಿ ಯಾನುಲ್ಲ ಅಂಚ ಇಂಚ ನೀತೆ ಇಲ್ಲದ ದಿನಕ್ಕೆ ಆ ಹರಿಹರನ ಕುಟುಂಬದಕ್ಕಲು ಪೂರ ಬರ್ಪೀರಿ ನಡಿ ಆಯ್ ಓಲು ಕಾಡಡಿತ್ತಿನ ಅದನ ಗೊತ್ತುಜ್ಜಿ ಕಾಡಲ್ಲಿ ತುಂದು ಬತ್ತದು ಮುಲ್ಪ ಇತ್ತನ ಚಿತ್ತನ ಪೂರ ಸಂಪತ್ತಿನ ಉಲಾಯಿ ಪಾಡುವೆ ಅಂದ ಇರೆಲ್ಲ ಕನಕವರ್ಮಲ್ಲ ಪಿದೈ ಪಾಡುವೆ ಆಲೋಚನೆ ಮಲ್ಪುಲಿ ಎಲ್ಲ ದನಿಕೆ ನಿಕ್ಲಿಗೆ ದಾಲ ಇಪ್ಪುಜಿ ಒಂಜಿ ಕೋಲುಲ ಒಂಜಿ ತಿಪ್ಪಿಲ ಪತ್ತೊಂದು ಅಮ್ಮ ತಾಯಿ ಬಂದು ನಟ್ಟೋನಿ ಪಡೋ ಈ ಪಂದಳದ ಪೂರುಡು ಆಲೋಚನೆ ಮಲ್ಪುಲಿ ಯಾನಿ ಈ ರೇಟಿಗೆ ಬಂತ ಇದನ್ನೇ ಅನ್ಕೋಪೆ ಸಖಿನಿ ಬೇಲಿದ ಮಾತು ಸಖಿನಿ ಬೇಲಿದ ಮಾತು ಸಹಜವಾಗಿಹುದು ಯುಕುತಿ ಏನಿದಕ್ಕಿನ್ನು ಯುಕುತಿ ಏನಿದಕ್ಕೆ ಇನ್ನು ತಿಳುಹು ನೀನೊಲಿದು ಸಖಿನಿ ಬೇಲಿದ ಮಾತು ಸಹಜವಾಗಿಹುದು ಯುಕುತಿ ಏನಿದಕ್ಕಿನ್ನು ತಿಳುಹು ನೀನೊಲಿದು ಸಖಿಯೇ ಬಂಗ ಗೊತ್ತಾಪುಂಡು ರಡ್ ಮೂಜಿ ಮೂಜಿ ಪಾಡ್ನಾಗ ಯಾನೆ ఆయన మిత్త మోకేడు నిక్కదాత నన్ను ఎరియ పొడిచంద్ర పన్ని బేజర మల్పొడిచి ఇంక బేజర ఆండు ఆవడప్ప సమాధానం అంతోను ఏతులు సైసుండు అందప్ప సమాధానం అంతోను ఎంకల బేజర ఆపుండు ప్రతిఫలని ఉంది ఈ పండగ యానొంత ఆలోచన మల్పనియా ದಯಪಂಡು ಅಕ್ಲು ಕಾಡದ ಅಕ್ಲು ಬತ್ತದ ಮೂಲ ಬತ್ತದ ಎನ್ನ ಮಗೆ ಅಧಿಕಾರ ಇತ್ತಂದ ಈ ಆಸ್ತಿ ಬದುಕು ಪೂರ ಅಕ್ಲಿಗೆ ಪೋಪುಂಡು ಅವಳಂದಿಯ ನನ್ನ ನರಮನೆಯ ನಂಬೆರೆ ಅಪ್ಪಜಿ ಅವು ಬಲ್ಲಿಂದು ಅವು ಬಲ್ಲಿಂದು ಪೂರ ಪಂಡದ ನಮ್ಮನೆ ತೂದು ತಿಳಿಪುನಕ್ಲೆ ಇಪ್ಪುನ ಅಂದೆ ಎಂಕ ಗತಿಯ ನಂಕ ಗತಿಯ ಇಜ್ಜಿಂದ ಆಪುಂಡು ಅಂದದೆ ಇರೆ ಗತಿ ಇಜ್ಜಿನ ಇಂಕಲ ಗತಿ ಇಜ್ಜಿ ಅತ್ತ ಅಂದದೆ ಈ ತ್ರೇಟ ಮರ್ಯಾದೆ ದಿನ ಕಳೆ ಏನಕ್ಲು ನಮ್ಮ ಅಂಡ ಇತ್ತೆ ಆ ಇತ್ತಿನ ಸಮಸ್ಯೆ ಅಂಚೆ ಇಂಚೆ ಅಂದಪುರ ಪಂಡ ಇತ್ತೆ ಈ ಸಮಸ್ಯೆ ಪರಿಹಾರ ಆವಡುಂದಂಡ ತದಣ್ಣ ಒಂಜಿ ಸಾಧಿಯಿಂದ ಇಪ್ಪುಣಿಗೆ ನಿಕ್ಕೆ ದಾದ ಮಲ್ಪುನಿದೆ ಇತ್ತೆ ಈ ರೈತ ಬಗ್ಗೆ ಆಲೋಚನೆ ಮಲ್ಪರತ ಈರ ಆಲೋಚನೆ ಮಲ್ಪುನ್ನೇ ಬರ್ಚಿ ಐಕ ಪರಿಹಾರ ನಡುಂಡು ಇತ್ತೆ ಮಲ್ಲ ಮಗೆ ಹರಿಹರಿ ನಮ ಕಡ್ಡತ ಆನದು ಪೊಡು ಏನೋಡ್ದು ಬಲ್ಲಿಯಪ್ಪ ಈರ್ನ ಮಗಕ್ಕೆ ಪಟ್ಟ ಅವಡ ಬುರ್ಚ ಅಂದೆ ಅಪ್ಪಗನ ಕೆರೋಡು ಏನರ್ದ ಸಾಧ್ಯ ಈ ಅಣ್ಣನ ಬೋಟ್ಲ ಕೇರಿ ಎಂಕ ಏನರ್ದ ಒಂಜಿ ಬೆಲೆ ಯಾನ್ ಒಂಜಿ ಉಮಿಲಿ ಕುಳ್ಳನ ಕೇರಿ ಏರೆ ಬೆಂಕ ಬೇಜಾರ ಅಪ್ಪು ಯಾನ್ ಏತು ಉಮಿಲಿ ಚಾದೆ ಏನರ್ದ ಅವನ್ ಇರಿಗೆ ಒಂಜಿ ಉಪಾಯ ಬಂತೆ ಆಯ್ ಜೆತಿಪ್ಪೆತ ಒಂಜಿ ಈತು ಮಲ್ಲ ಕಲ್ಲನ್ನು ಬತ್ತೊಂದು ಬೋದು ಆಯನ ಮಂಡೆ ಎಂಚಿನ ಕಲ್ಲು ದೆಪ್ಪರ ಆವತ್ತ ಪರ್ಲುಂಡ ನಿಕ್ಕೆ ಅತ್ತಿ ಕಲ್ಲು ಕೊನದು ಮಂಡೆ ಪಾಡ್ ನೆಡ್ದು ಇಂಕ ಆಯನ ತೂನಾಗನೆ ಎಂಕ ದಾದ ಮಾತ
ಏನನೇ ಅನುಮತ ಏನಾಡ್ದು ಕೆರಿಯರ పేరు కొరకు నీరెత్త బాలేకు ಅಂದೆ పేరు కొంచెం విష పాడు కొరలి ಯಾನ ವಿಷನ ಏನರ್ಥ ಒಂದಪ್ಪ ಯಾನ ಬಣ್ಣ ವಿಷ ಸಂಗತಿ ಮಲ್ಪಗ ಈ ಉತ್ಪನ್ನತ ಈ ಕೆರೆ ಕಲ್ಲು ಈ ತುಂಬದು ಬಾ ಏನರ್ಥ ಬಲ್ಲಿ ಅಲೆಗಾಪಜಿಗೆ ಯಾರು ಮಾಡ್ಬಾಡಿಗೆ ಹೆಂಗಾಪನ ಅವಂದು ಪುರ ಆಪನ ಒಬ್ಬನ ವಿಷಯ ಮಾತೇನ ಆಪನ ಒಬ್ಬನ ಒತ್ತು ಈ ಮಂಡಿ ಬೆಚ್ಚ ಮಲ್ಪೊಡ್ಚಿ ಐಕೆ ಏನಡೆ ಜನ ಉಂಡು ಒಂದು ಜನಲ್ಲ ಉಂಡು ಈ ತೂಪು ಲೆಕ್ಕ ಆಯ್ತು ಪೂರ ತಯಾರು ಮಲ್ತದೆ ಬೈತೀನಿ ನಾನು ಅಂದ ಜನ ಉಂಡ ಜನ ಪೂರ ವ್ಯವಸ್ಥೆಯನ್ನು ಮಲ್ತದೆ ಆಂಡ ನೆತ್ತ ವ್ಯವಸ್ಥೆ ಇರು ಮಲ್ಕೊಡು ಪನ್ನವತ್ತ ನಮ್ಮಡ ಈ ಕೇನ್ ಹೊಡ್ಚಿ ಈ ಕೇನ್ ನನ್ನೇ ಬಡ್ಚಿ ಅದು ಪನ ಕೊಡ್ತಿಂಡ ಕೊರ್ಪಜಿಂದತ್ತೆ ಈ ಕೇನ್ ಬಡ್ಚಿ ನಿನ್ನ ಬೇಲೆದಿ ತೂದು ಬೇಲೆಡ್ದು ಹೆಚ್ಚಿಗೆ ಯಾನು ಕೊರ್ಪೆ ಆ ತಿತ್ತನ್ನೇವು ಆ ವ್ಯವಸ್ಥೆ ಏನು ಮಲ್ಪೆ ನೀರು ಕಾಯ್ದು ನಿಪ್ಪಲೆ ಮಲ್ಪೆ ಒಂಜಿ ವರ್ಷದ ಬತ್ತಿನ 100 ವರ್ಷ ಮುಟ್ಟದ ಮರ ಬೆರಡಕ್ಕೆ ಕೊಲೆಗಾರ ಕೊಂಬೆಯೇನು ಪುರಾ ಜನಗಳು ಗೊತ್ತುಂಡು ಬಾಯಿ ಮುಚ್ಚಿದುಕೊಳ್ಳುವರು ದಾದೆಗೆ ಈ ಪುದರ ಕಣವುಡಂಡ ಏತ ಊರು ತಿರುಗಿದೆ ಗೊತ್ತುಂಡೆ ಕೇರಳ ಕೊಯ್ಕೋಡು ಮುಟ್ಟಡೆಯಾನು ಮಂತ್ರವಾದಿನಗಳೊಟ್ಟಿಗೂ ಮಂತ್ರವಾದ ಕರ್ತೆ ಕೊಲೆಗಾರನಗಳೊಟ್ಟಿಗೂ ಕೊಲೆ ಮಾಲ್ಪೆರ ಶುರು ಮಾಲ್ದೆ ಗಂಡ್ಯರ ಶುರು ಮಾಲ್ದೆ ಅದಕ್ಕೆ ಮರ್ಯಾದಿದ ಪ್ರಶ್ನೆ ಉಕ್ಕರಿಯಾಗ ತರದಗ್ಗರವಲ್ಲಿ ನಮ್ಮ ಉದ್ದೇಶ ಎನ್ನವೇ ಪಾತ್ರ ಅವಳು ಯಾನು ಪೋಯಿನವೇ ಊರ್ವ ಅವಳು ಒಂದು ಎನ್ನದ ನಡುತ್ತೊಂದು ಬತ್ತಿನಂಚಿನ ಸಾಧಿ ಹೋಗುತ್ತುಂಡೆ ಪಂತಲ ದೇಶ ಪುಣಗೆಯಾನು ಪಂದೊಲಡು ಬೋಡಿತ್ರಾದ ಬಂಗಾರು ಉಂಡು పొద్దోయి బంగారు చింజిది ఉండు పనవుతో రహస్య ఊరుండు ఈలో కొడి తిత్తినంచిన బల్ల ఊరు మందల దేಶ ಯಥಾ ವರ್ಷ ಹೊತ್ತದೆ ಯಾನು ಈ ಊರು ಡೇರೆ ಪಾರ್ದುಕೊಳ್ಳುತ್ತಿರಂಚಿನ ಹೊತ್ತು ಅಂಚನೆ ಗುರ್ತಿಂಚಿಯೇ ತಿರುಗಿಯ ಊರುಡು ಏರು ಎಂಚ ಉಳ್ಳೇರು ದಾದಕತೆ ನಿಂತ್ಕೊಡುತ್ತೆ ಪಂಚಭೂತ ಊರು 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 ಇಲ್ಲ ಇಲ್ಲ ಊರ ಪೋಯ್ ನರಮಣಿ ಎಂಚ ಉಳ್ಳೇರು ತಿಂದಂಡೆ ಓಡಿತಿನ ಜೋಕಲೆಗೆ ಎಲ್ಲೇ ಇಲ್ಲ ಮಂತ್ರವಾದ ಮಾಡಿದ ಮಂತ್ರವಾದಿ ಪಂಡು ಕುದರಬಡೆ ಉಂಡೆ ಜನಕ್ಕುಲೇನ ಒಟ್ಟಿಗೆ ಮಾಲ್ಪಡುತ್ತೆ ಜನಕ್ಕುಲೇನ ಕೈತೋಳಾಯಿ ಮಾಲ್ಪಡುದಂಡ ದಾದಲ ಮಾಲ್ಪೇರ ಶ್ರಮ ಸಾಧ್ಯ ಉಂಡು ಅಂಚ ನಡತೊಂದು ಪುನಗ ಮೂಲ್ಪರ್ದೆ ಅರಮಣದ ಚಾಕರ್ದಾಳ ವರ್ತಿಕ್ಕಾಳು ಅಂದಿ ಆಲೆಗಳು ಒಂಜಿ ಮರಳು ಮಹಾರಾಣಿ ಅಪ್ಪಳು ಮರಳು ಓಡು ಜೋರು ಮರಳಿ ಪೆರವಲ್ಲಿ ಅವು ಮರಳಿತ್ತು ನಾವು ಮರಳೇರ್ಲೆ ಕೊನೆ ಹಾಕೊಂಡು ಅಂದಿ ಏಪಲುಂಡತ್ತೆ ಈ ಕಕ್ಕೆ ಮತ್ತು ಪುದಾರ ಉಂಡಿ ಕಕ್ಕೆ ಕಕ್ಕೆನೆ ಕಪ್ಪು ಕಪ್ಪುವೆ ಹಣ್ಣುದಲ್ಲ ಬೊಲ್ಲೆನ ಮಲ್ಪೇರ ನಮ್ಮ ಹೊರತು ಸಾಧ್ಯ ಬೇಲೆ ತಾಳೆ ಮಹಾರಾಣಿ ಮಹಾರಾಣಿ ಚತ್ತು ಆಲೆಗಳ ಆಸೆ ಜಿಂಜಾಯ್ ನಿನ್ನನು ಯಾನು ಮದಿ ಮೇಪೆ ನಿನ್ನನು ಮದಿ ಮೇತ ಮಹಾರಾಜ ಯಾನಾನಾಗ ಮಹಾರಾಣಿ ಎಂಚ ದಾದೆಗೆ ಆ ಊರ್ದ ಮಟ್ಟ ಎಂಕ ಬೋಡು వాళ్ళు ఏరేవాడు దాదనిన్న పుదర్దికి దుర్ముఖి పాత్రకి గొత్తాండు ఉంబలిన కథని ఆవు ఉంబల్ల పిరావుడే పోయింది యథా సమయాన్ని తోచి చాలు దాదా కథ ఎందుకు తెచ్చి విషయ దాదా అన్న పండు ఓ వరపున ఉడాయి వరపున లేక ఉడాయి మరోಳಿ ఓ
ఇచ్చినవావు పోతున్న తప్పిదాయి పోతుండు మాత్రంగా చూచి కెలావుతు మద్దతు చూడండి ఇదనే బొల్లకు ಬೆದ್ರುಂಡೇಲು ಗೊತ್ತಿಲ್ಲ ಕಮೆಲ್ಲಾರು ದಾದ ಕತೆ ನಿಲ್ಲವು ದಾನಿ ಮುಲ್ಪನೆ ಪ್ರತಿಷ್ಠಾಪನೆ ನೀನಾನಿ ಆನು ಇಕ್ಕೆ ಬರುವ ಅಂತ ಕಾಪುಳು ಅಂಚೆ ಇಜ್ಜಾಂಡು ಬೊಕ್ಕ ನೆರೊಂದಿತ್ತಲೆಗ ದೋಜೊಂದಿತ್ತು ನೆರೊಂತ ನೀನಾನಿ ಯಾರು ನಡಿಯರ ಯಾನಿ ಯಾರು ಒಟ್ಟಿ ಅತ್ತ ನಿಕ್ಕಲ ಎಂಕಲ ಒಂದೇ ಉದ್ದೇಶ ಈಲ ಯಾಳ್ನ ಒಟ್ಟಿಗೆ ಇತ್ತನಕುಳು ಬುಕ್ಕ ಯಾಳ್ ನಿನ್ನ ನೆರವೇನ ಇಜ್ಜಪ್ಪ ಅತ್ತ ಅಂಚ ನಿನ್ನೋಡಿ ಹೆಣ್ಣು ಹೊಂದಿತ್ತೆ ಓಡಿಬೋತಾಳು ಮೋಳು ದೌಡಿ ಬೈಚಾಳು ಮೋಳು ಬತ್ತತ್ತ ಪರಿಯರೆ ಕಾರಣ ಉಂಟು ಸಾಧಾರಣ ಕಾರಣ ಕಾಣ್ತಾನ ಕೊಡವನು ಲಾಲಿಸೆಯ ಪ್ರಿಯ ಕರಣ ನಾವೊರೆವ ಸಂಗತಿಯ ಬಲವ ಲಾಲಿಸುವುದಿ ತೋಜದಿಂದಿರವಾಗಿಯ ಪ್ರಿಯ ಕರಣೆ ಸಂಗತಿಯ ವಿವರವ ಆಲಿಸುವುದಿ ತೋಷದೊಂದಿರಬ ಆಲಿಸುವುದಿ ತೋಷದೊಂದಿರಬ ಪ್ರಿಯ ಕರನೇ ಲಾಲಿಸೋ ತಿಲಕದ ಹೋಲಿರುವ ಪಂಪಲರ ರಾಜನ ಮೂಲವನೆಯ ನನದ ತಿಲಕದ ಹೋಲಿರುವ ಪಂಪಲದ ರಾಜನ ಪಾಲಿಸುವ ಭಾಗ್ಯ ಲಭಿಸುವ ಕಾಲ ಬಂದಿದೆ ನಿನ್ನ ನೀ ಕಲ್ಲೇ ಅಂಚತ್ತು ಈರ್ ಕಂಡನಿಯ ಪುನರತ್ತ ಐಕೋಸ್ಕರ ಇನಿಯ ಅವಂತ ಹೆಂಗ್ ಗೊತ್ತುಂಡ ಹೆಂಗ್ ಮಂತ್ರ ಮಾಡಿ ಬೇರೆ ಮಾತ್ರ ಗೊತ್ತಂತ ಐಕೋಸ್ಕರ ಇಡಿಗೆ ಬರಿಯರೆಗೆ ಬಲವಾಯಿನೊಂಜಿ ಕಾರಣ ಉಂಟು ಅಂದಪ್ಪ ಒಂಜಿ ಕೋಡಿ ಇರೇನು ತೂಡೊಂದ್ಲ ಬತ್ತೀನಿ ಅಂದಪ್ಪ ಅಂಚಾದು ಇರೇಗ ಕಾಲ ಬತ್ತುಂಡು ಅಂದು ಕಾಲ ಇರೇಗ ಎಂಚು ಕಾಲ
ಇರು ದಾಯಿ ಪಿಸಿರು ಬರ್ಕೊಂಡು ದಾಯಿ ಕಾಲಂಚಿನ ಮಿತ್ತು ಬೋಪನ ಚಿತ್ತ ಭಾಗ್ಯ ಇರು ಆಯ್ನಾತು ಈಗ ಮಿತ್ತು ಬೋಪಾರು ಮಿತ್ತು ಬಂಡ ಬೇತೆಯರೆಲ್ಲ ತಗೊಂಡಣ ಈ ಬುಕ್ಕ ನಿಕ್ಕ ಜನ ಓಡತ್ತ ಅನ್ನ ಮದಿಮೆ ಆಪಣ ಏರಿಯೋ ಇರು ಬುಕ್ಕ ಮಿತ್ತು ಬಂಡ ಮದಿಮೆ ಆಪಣ ಓಳು ಅಂಚತ್ತು ಚಟ್ಟ ಕಟ್ಟು ನಂಚಿತ್ನ ಕಾಲವತ್ತು ಅಲ್ಲ ಅವ್ರ ಅಡ್ಲ ಒಂದೇವ ಚಟ್ಟ ಕಟ್ಟದೆ ಬುಕ್ಕ ಮಿತ್ತು ಹೋಗ್ಬಿಡತ್ತಾನೆ ಚಟ್ಟ ಕಟ್ಟನೆ ಮಿತ್ತು ಪಟ್ಟ 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 ಎಡ್ಡೆ ಹಣ್ಣು ಬಣ್ಣ ದಯತ್ರ ಮಸನಡು ಕುಲ್ಲುನ ಕಾಲವತ್ತಿನ ಬಂಡ ಒಂಜಿ ಎಡ್ಡೆ ಹಣ್ಣು ಇಚ್ಚ ಇರೆಗ್ ಪಟ್ಟ ಕಟ್ಟು ನಂಚಿತ್ನ ಕಾಲವತ್ತುಂಡು ಏಪೋ ದಾದವನ್ ಇರು ರಾಜಿ ಯಾನು ರಾಣಿ ಯಾನು ರಾಣಿ ಇರು ರಾಜಿ ಅವ್ವೇತ ಏವೇರು ಕೊರುವೇರು ನಂಕು ಎಂಚ ಅರಮನೆಟ್ಟು ರಾಣಿ ಪುನ ಚಿತ್ತ ಪೊರ್ತುಗು ಆರ್ನ ಪೇರ್ದಂಚಿತ್ನ ಮನಸ್ಸು ಕೊಂಚ ಚೂರು ಪುಳಿ ಉಂಟದೆ ಕುಟ್ಟ್ಯಾನ ಅಂದು ಪುಳಿ ತೊಟ್ಟು ಗೌಳ ಬಾಡಿಯಣ ಇಚ್ಚಪ್ಪ ಅಂಚತ್ತು ಪೇರ್ದಂಚಿತ್ನ ಮನಸ್ಸಿಗೆ ಒಂಚೂರು ಪುಳಿ ಉಂಟದೆ ಅಂತ ಪಂಡ ತರ ತಿರ್ಗದೆ ಅಂದು ಅಂಚ ಈ ವಾ ಪುಳಿ ಉಂಟಿ ಅಂತ ಹೇರೇದು அந்த ஈருக்கு அத்தா அப்படின்னு யான் பண்ணி ஈரு கும்பத்து ஈரு இல்ல மண்டே கும்பு கும்பத்து கும்பரே பிற கும்பரே கும்பரே கும்பே எச்சினா கும்போ கும்புಂದು ಅಂಚ ಆನ ಮಂಡೆ ತಿರ್ಗದ ವೈದೆ ಆಯ್ನಾತ್ ಬೇಗಾರ್ ಆನ ಬಂಜಿರು ಪುಟ್ಟಂಚಿತ್ತ ಬಾಲೆ ಕನಕವರ ಮೇಗ ಪಟ್ಟ ಓಡು ನಾಂಡ ಸುರುಕು ಕನತನ ಬಾಲೆ ಹರಿಹರನ ದೆಪ್ಪೋಡು ಮಲ್ಲ ಕತ್ತೆಟ್ಟು ವೈದೆ ಸುರುತ ಬಾಲೆನ ದೆಪ್ಪೋಡು ದೆಪ್ಪೋಡು ಮಂಡ ಕೇರೋಡು ಒಂದು ಒಂದು ಎಲ್ಲಿಯ ಬಾಲೆಗೆ ಪಟ್ಟಾವು ಎಲ್ಲಿಯ ಬಾಲೆಗೆ ಪಟ್ಟಾವು ಎಲ್ಲಿಯ ಬಾಲೆಗೆ ಪಟ್ಟಾವು ನಾನು ಲೆಕ್ಕಡು ಮಾತ್ರ ಬೊಕ್ಕ ಕನಕವರ್ಮನು ನಮಗೆ ಈತ ಅರಸುಲೆ ಗೊತ್ತಿದ್ದ ನಂಚಿನ ವಿಷಯ ಅರಸುಲೆ ಗೊತ್ತಿದ್ದಪ್ಪ ಇದನ್ನು ನಿಕ್ಕಲ್ಲ ಉಳಾಯ್ಡು ಇದಕ್ಕೆ ಯಾನದಾದೆಗ್ ಈರು ಕಾರಣ ಉಂಡು ಯಾನ ಪಂತ ಒಂಜಿ ಜನನ್ಲೆ ತುಂದು ಬರ್ಪೆ ಅಂದು ಅದಕ್ಕೋಸ್ಕರ ಈರು ನಡಿಗೆ ಗೊತ್ತಿನೇ ನೀನು ಓಡೆ ನಿನ್ನ ಇಲ್ಲಾಗ್ಲೇ ತಂದು ಒಬ್ಬನೈ ಅರಮನೆಗೆ ಅಂತ ಮಾರೈತಿ ಒಬ್ಬನೆಂಚಯ ಐತ ಬಗ್ಗೆ ಈರು ಮಂಡಿ ವೆಚ್ಚ ಮಲ್ಪೊಡ್ಚಿ ಯಾನ್ ಸಾದಿ ತೋಜವೆ ಇಂಚ ಸಾದಿ ತೋಜವೆ ತಪ್ಪು ಬಿರ್ಕೊಂಡು ಹೋಗ್ತದೆ ಇಂಚ ತಪ್ಪು ನಿನ್ನ ತಪ್ಪು ಓಡೆ ಮುಟ್ಟೆ ಎತ್ತು ಅರಮನೆಗೆ ಮುಟ್ಟೆ ತಪ್ಪು ಈ ತಪ್ಪು ಬಿರ್ಕೊಂಡು ಏನೈತೆ ಯಾನ್ ಬರೋಡ ಈರು ಎದುರದ ಬಾಕಿಲೆ ಬರಿಯರ ಬಲ್ಲಿ ಪಿರವದ ಬಾಕಿಲೆ ಬರೋಡು 10 ಜನಕ್ಕೂ ಗೊತ್ತಾಣದಂಡ ಗೊತ್ತಾವಂದಪ್ಪ ಗೊತ್ತಾವಂದಿ ಲೆಕ್ಕ ನಾನು ವ್ಯವಸ್ಥೆ ಮಲ್ತದೆ ಅಲ್ಪ ರಾಣಿ ಉಪ್ಪಿರು ಆಟ ಪಾತ್ರದ ವ್ಯವಸ್ಥೆ ಪೂರ ಮಲ್ಪದ ವೈದೆ ಇರಿಗೆ ಬೋಡಪ್ಪ ನಂಚಿತ್ನ ಪಣವು ಪೂರ ತಿಕ್ಕುಡು ಅದಕ್ಕೋಸ್ಕರ ಈರು ಆರ್ನ ಬಾಲಿನ ಕೆರಡು ಅವಂದ ತರ್ರೆ ತೂತು ನಮ್ಮ ಈತನ್ನ ಆಲೋಚನೆ ಮಾಡ್ಬೋದು ಅವು ಲೆಕ್ಕಾಚಾರ ಅಲ್ಪ ಬಾಡು ಅಲ್ಪ ತರ್ರೆ ತೂತು ಎಲ್ಲಿಯವ ಮಲ್ಲವ ಎಂಚದಾದ ಕತೆ ಆ ಲೆಕ್ಕೊಂಡು ಅಲ್ಪ ಮಲ್ಪಗ ಈ ತಪ್ಪು ಪಾಡೊಂದು ಬೋಳ ನಿನ್ನ ಬಿರಾವಟೆ ಯಾನು ಬರ್ಪೆ ಕರಡೆ ಮುಟ್ಟ ಪೋದು ಬತ್ತಿನ ಬಂಗೋಡು ನಿನ್ನ ತಪ್ಪು ಬಲೆ ಉಲೈ ಬರಡು ಉಲೈ ಬರೋಲ್ಯೋ ಬರಲಿ ಬರಲಿ ಬಲೆ ಬರೋಲ್ಯೋ ಒಂದು ಮೆಲ್ಲ ಪಾತಿರ್ಲಿ ಒಂದು ನಮ್ಮ ಇಲ್ಲ ಅತ್ತು ತುಂಬೆ ಬರೋದು ಮೆಲ್ಲ ಮಾತಾಡಿಂದ ಒಂದು ಅರಮನೆ ಎಕಡೆ ಇಡ ಬಣ್ಣ ಪಂತಿ ಜನ ಎದುರು ಬಾಕಿಲ್ಲ ಬರುಚಿ ಬಿರ ಬಾಕಿಲ್ಲ ಬಲ್ಲಿಂದು ಎದುರದ ಬಾಗಿಲ ಬಿರೋದತ್ತ ಅಂದು ಆ ಪಣ್ಣಗನಿ ಯೋಚನೆ ಅನ್ಪುಡು ಮೆಲ್ಲ ಬಾತಿರ್ನ ಬರಡು ಇನ್ನ ಸ್ವರ ಇತ್ತಿನ ಅಲ್ಪ ಮೆಲ್ಲ ಮಾತಾಡ ರಾಮಚತ್ತ ಮರ ಐತಿ ನಮ್ಮ ಬೇಲೆ ಆವಿಡ ಬುಡ್ಚ ಇರ್ತೆ ರಾಣಿ ತೋಜವಡು ರಾಣಿ ಒಳ್ಳೆರು ನಮಸ್ಕಾರ ನಮಸ್ಕಾರ ಪ್ರತಿ ನಮಸ್ಕಾರ ಜನ ನಮನೆ ಕುಂಭ ಈಜಂತ ಬಣ್ಣದ ಹೆಸರು ಮೆಲ್ಲ ಕುಂಭ ಅಂಡ ಬದಿ ಕುಂಭ ಅಂದ್ ಅದು ಬೊಬ್ಬೆ ಮಾಡೋಚ್ಚಿ ನಾನು ನಂಗೆ ಮಾತ್ರ ಗೊತ್ತು ಕೊಡು ಇದು ಕುಂಬಾರನದಾನಿ
ಅಂತ ಮೂಜೆ ಜನಕ್ಕೆ ಗೊತ್ತಾಗ್ಬಿಡ ನಮಕ್ ಮುಜಿ ಜನ ಹೆಚ್ಚು ಕಡಿಮೆ ಎನ್ನ ತಾರೆ ಪೋ ಅಂದಪ್ಪ ತೀರ್ನ ತಾರೆ ಬಿಡು ಇಂಕ್ಲ ತಾರೆ ಎಲ್ಲ ಅಂದ್ರೆ ವಿಷಯ ಬಂತಾರತ್ತೆ ಓ ವಿಷಯ ಬಂತಲ್ಲ ಮೇಲ್ಮೇಲ್ದ ವಿಚಾರಣೆ ಮೇಲ್ಮೇಲ್ದವು ಐದು ಈತು ರೊಕ್ಕ ನಡ್ಬಿಡ ಉಂಟತ್ತೆ ಅಂದೆ ಆ ಮುಂಗಡ ಐತು ಕೊರ್ರೇನು ಅವು ಎಂಚ ವಿಚಾರ ಪೂರ ಬಂತೆ ಎಂಚ ಬಂತ ಈರ್ನ ಲೆಕ್ಕಾಚಾರಣ ಬಲ್ಲೆ ಎಂಚವು ಬಾಳೆವರಿ ಒಂಜಿ ಮಂಡಿರ್ತನೆ ಕೇತು ಒಂಜಿ ತರೆದಿರ್ತನೆ ಕೇತು ಅವು ತರೆ ತೂದು ನಮ್ಮ ಅನ್ಕೊಂಡು ಅಂದೆ ಎಲ್ಲಿಯ ತರೆಕ್ಕು ಎಲ್ಲಿಯವು ಮಲ್ಲ ತರೆಕ್ಕು ಮಲ್ಲವು ಒಂದು ನಮ್ಮ ಎಲ್ಲಿ ತರೆತ ಬಾಳೆ ಬಾಳೆ ಅಂದೆ ಬಾಳೆ ಬಂಡ ಎಲ್ಲಿಯ ತರೆತ ಐನ ಪಿರವೃತ್ತಿ ಏತ ಮಲ್ಲ ತಾರೆ ಉಂಟು ಗೊತ್ತುಂಟ ಒಕ್ಕ ಅಂದೆ ಅವು ಬಾಳೆ ಎಲ್ಲಿಯ ತಾರೆ ಅನ್ಲ ಮಲ್ಲ ತಾರೆ ಇರ್ತಲ ಜಾಸ್ತಿ ಅಣ್ಣ ಇಕ್ಕು ಅಂದೆ ಒಕ್ಕ ಅರಸುಲೆ ಗೊತ್ತಾರಲ್ಲ ಗೊತ್ತಾರೆ ಬಲ್ಲಿ ಗೊತ್ತಾಂಡ ತರೆ ಎರ್ರ ಬಹು ತರೆ ನಮ್ಮ ಮೂಜೆ ಅಂತಾರ ಬಹು ಮೂಜೆ ಅಂತಲ ಬಹು ಅಂಚಂಡವು ಎಲ್ಲೆಡು ವಿನಿಯಾಪುಜಿ ಒಂಜಿ ಮಲ್ಲ ಮಟ್ಟಿಡು ಒಂಜಿ ಹೆಣ್ಮ ಕೋಟಿ ಆತು ಕೊರಡೆ ಈತೆಲ್ಲ ಬಾಲೆದ ತರಡೆ ಬಾಲೆದ ಉಂಟ ತರೆಯಲ್ಲಿ ಅಲ್ಲ ಜನ ಮಲ್ಲ ಮಲ್ಲ ಕುಳ್ಳಿರುತ್ತ ಕಡಿಮೆ ಇಜ್ಜೈತು ಬರ್ಚಿ ಹೆಣ್ಮತ್ತು 10 ಕೋಟಿ ಕೊಂಡಲ್ಲ ಕೊರ್ಕ ಅವು ಯಾನು ಕೊರ್ಪೆ ಏರಿಗಳ ವಿಷಯ ಗೊತ್ತಾವಂದ್ರೆ ಬೇಲೆ ಅವಡು ಏರೆಗಳ ಗೊತ್ತಾವಂದು ಗೊತ್ತಾವಂದು ಗೊತ್ತಿ ಏರೆಗಳ ಒಂದು ಯಾನು ಉಳ್ಳತ್ತ ಕೊರ್ಪೆ ಕೊರ್ಪರತ್ತ ಖಂಡಿತ ಕೊರ್ಪೆ ಆಯ್ಕೆ ಮುಂಗಡ ಅನ್ಬಿಡ ಮಂಟಿ ಜನಯ ಮಂತೆ ಪೂರ ಮುಂಗಡೆಲ್ಲ ಕೊರಡ ಇತ್ತೆ ಕೊರಿಯರೆ ಅವು ಆಡೊಂಡತ್ತ ಅರಸಲೇಡು ಅಂದೆ ಗೊತ್ತಾಪು ಕಂಡಾರದ ಕೈ ದಾದ ಮಲ್ಪುನಿ ದಾದ ಮಲ್ಪುನಿ ದಾದ ಕೊಡ ದಾದ ಮಲ್ಪುನಿ ತುಂಬುಡಿದ್ರೆ ಉಂಡತ್ತ ಕೋಟಿದವು ಅಂದೆ ಇದೇನಾ ಬೇಲೆ ಅವಡನ್ನ ಕೊರಡೆ ನಾತು ನಿನ್ನ ಅಪ್ಪಜ ಅಲ್ಲ ಮರ್ಜಿ ನಿಕ್ಕು ಬಕ್ಕ ಕೊರ್ಪೆ ಆವು ಕೋಟಿ ಇರ್ತಾ ಇವಳ ದಿಕ್ಕ ಎನ್ನ ಬೇಲೆ ಅವಡಂದ ದಾದ ಬೊಡ್ಲ ಕೊರ್ಪೆ ಅಂಡ ಏರೆಗಳ ಗೊತ್ತಾಯರೆ ಬಲ್ಲಿ ವಿಷಯ ಏ ವಾವ್ ನೀ ಗಲ್ತಿ ಪ್ರಾಣಿ ಅಯ್ಯೋ ಬಂಗರಿ 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 ಇಂಕ್ಲು ಚಿತ್ತನೆ ಮಲ್ಪದ ಪುಣ್ಯಾತ್ಮ ಈ ನಾಲಿಗೆ ಬಾಡೋಣ ಗೊತ್ತಾಪುಂಡು ಗೊತ್ತಾ ಲೆಕ್ಕ ಮಾಡುವ ಅಂದೆ ಅಪಗಂಡ ಮುಂಗಡ ತಿಕ್ಕು ಅಪಗ ನಾನು ನಮ್ಮ ಬೇಲೆ ಬಾಲೆ ಬಾಲೆನೆ ಬಂದೊಂದು ಬಾಲೆ ಹರಿಹರ Allah, ada yang tertebat nih. Tertebat nih, gila
ಬೋದ ಅಂಚಲಾಗಿನ ಬಾಳೆ ಬೋಯಿನ್ನ ಬಾಳೆ ಹುಲ್ಲಿನ್ನ ದಾಯಿಗೆ ಈ ಬಾಳೆಹಣ್ಣಿ ತಟ್ಟಿಯರ ಬೋಡ ನಿಕ್ಕೊಂಜಿ ಬಾಳೆಹಣ್ಣ ತಟ್ಟಿದ್ದು ಗೊತ್ತುಂಡ ನಿಕ್ಕು ಗುಂಡು 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 ಲೆಕ್ಕಲ್ಲಿ ಬಾಲೆದ ಮುಲೆಚ್ಚಿಲಂಚ ಹಾಗೆ ಪ್ರಾಯ ಆತಿಜಿ ಬಾಲೆ ನಮಗೆ ಬಾಳೆ ಹಾಗೆ ಕೊರ್ಪುನ ತಿನಸು ಎಂಕಲ ತಾಂಕ ದಿನ ಅಂಚ ಅಂಚಾಯ ಅದು ಬಲೆ ಓ ಲೆತ್ತರ ತಮ್ಮ ಅಂದೆ ಬಾಲೆ ಎಪ್ಪರೆ ಕಾರಣ ಉಂಡು ಈನನ ಇಂಚನೆ ಇಪ್ಪುನ ಬಾಲೆದ ಸ್ವರನೆ ಈನನ ಇಂಚನೆ ಅವು ಎಲ್ಲ ಸ್ವರತಲೆ ಕಣೆ ಈ ನನ್ನ ಇಂಚನೆ ಗೊಬ್ಬೊಂದೇ ಇಪ್ಪುನ ಜೋಗುಲ್ ನಟ್ಟಿಗೆ ಹೋಗದಾದ ಬಂದ್ಕೊಡು ಈ ವಿದ್ಯೆ ಕಲ್ಪಡ್ಚ ವಿದ್ಯೆ ಬಣ್ಣದಾದ ಅಲ್ಲ ಪಾಪದಾಲ ಬಾಲೆ ಗುತ್ತೀಚಿದಾಲ ಗುತ್ತೀಚಿ ಅಂದೆ ಈ ಮಿತ್ತು ಬೋಡು ಮಗ ಈ ಮಿತ್ತು ಬೋಡು ಈ ವಿದ್ಯೆ ಕಲ್ತದು ಬಿರ್ಸಾವಡು ಇನ್ನ ಬುದ್ಧಿ ಬಳೆವಡು ಮಗ ಈಗ ವಿದ್ಯೆ ಕಲ್ಪಡು ಅಂದ್ರೆ ಇದೆಂಚ ಕಲ್ಪನೆ ಅದು ಕಲ್ಪನೆ ಗುರುಮಠ ಹೋಗೋಡು ಅವ್ವೋಲುಂಡು ಗುರುಮಠ ಎಂತೋಜವೆ ಗುರುಕುಲ ಏನು ಬತ್ತೋಡು ಈರುಳ್ಳಿ ಗುರುಕುಲ ಗುರುಕುಲ ಲೆಪ್ಪಡದೆ ಮಗ ಅಂದೆ ಒಳ್ಳೆರೆ ಅಲ್ಲ ಅಂದ ಮೂಲ ಗುರುಕುಲ ಈರುಳ್ಳಿ ಮೈಸೂರಲ್ಲಿ ಮಿಲ್ಲ ಬಾತಿಲ್ಲಿ ಬಾಲೆ ತವು ಅಮ್ಮ ಹೌದಾ ನಂಚ ಅಲ್ಲ ಎತ್ತಿಯರ ಬಾಲೆಗೆ ದಾದನೋ ತು ಇಲೆ ಕಾಪ್ ನೀನೆ ಅಂಚನೆ ಹೌದಾದಮ್ಮ ಅವು ಅಂಚನೆ ಅರ್ರ ಗುರುಕುಲ ಕ್ರಮನೆ ಅರ್ನ ಶೈಲಿ ಅಂಚನೆ ಅವು ನಿಕ್ಕಲ ಅವರು ಇಂಚಾರ ಬಿಡೋದು ನಮ್ಮ ಇಂಚನೆ ನಮ್ಮ ಮೋನೆ ಇಂಚೋಡ ಆರ್ನಂಚು ಅವು ಅಂಚನೆ ಆರಂಚನೆ ಏಪಲ ಅವು ಗುರು ಅಂತ ಅಂಚನೆ ಮಗ ಗುರು ಗುರು ಅಕ್ಲೆ ಅಕ್ಲ ಬೊರ್ಲೊಂದಿನ ಒಂದಿನ ಅಕ್ಲೆ ಇತ್ತಿನ ವಿದ್ಯೆನ ಮಾತ್ರ ಸಂಗ್ರಾಮ ಅಂತ ನಿಪ್ಪುನಿ ಅಂಚ ಆರ್ ಗುರುಕುಲು ಆರ್ನ ಅಡೆ ಪೋಡ್ ಮಗ ಈ ವಿದ್ಯೆ ಕಲ್ಪಡು ಪೋಪನ ಆವಮ್ಮ ಪೋಪ ಇನ್ನೊಟ್ಟಿಗೆ ಬತ್ತಂಡ ಇಂಚತ್ ಮಿತ್ ಪಾಪ ಅಮ್ಮ ಇದು ಮಿತ್ ಬಂಡ ವಿದ್ಯೆ ಕಲ್ತದೆ ಎಟ್ಟೆ ಬುದ್ಧಿವಂತೆ ಅಪ್ಪ ಓಕೆ ಈ ಊರ್ದ ಅರಸು ಅವಳು ಬಾಲೆ ಬಾಯಿನಾತು ಬೇಗ ಮಿತ್ತು ಬಾಬಾ ಇಜ್ಜಪ್ಪ ಆಕೊಳ್ತಿ ಅವು ಕೊಂಡಾಟ ಅಂಕನಿ ಬಾಲೆ ಬಾಲೆಲ್ಲ ತಂದು ಪೋಲೆ ಗುರುಮಠಕ್ಕೂ ಈರ ಇಕ್ಕದ ತಾರ ವೆಚ್ಚ ಮಲ್ಪಡ್తుండే వచ్చి ನೋಡದೆ ಅವಸ್ಥೆ ನಾವು ಯಾನ್ ಪಂಡ ನೆನಪುಂಡ ಬಾಲೆ ಬಾಲೆ ಜಾಗ್ರತೆ ಜಾಗ್ರತೆ ಹೋದ್ರಪ್ಪ ಹೋದ ಮಗ ಐ ನಡಪೆಲ ಗೊತ್ತಾಂದು ತಟ್ಟುಂದು ಕೊಡು ಆಯ್ತು ಅದನ್ನು ಬಲ್ತೊಂದು ಬತ್ತೆ ಆಯ್ತು ಅಡ್ಡ ನೋಡು ಪರ್ಪುನ ಮೆಲೋರಿ ನಡಕೊಂಡು ಗುರು ಕಲ್ಪೋಡ್ ಜಬ್ರ ಮೆಲೋರಿ ನಡ್ತೋಂದೆ ಬಲ ಮಗ ಅಪ್ಪಗೆ ಪಾಗ ಪರಿಯರೆ ಬಾಜಿಲಿಗೆ ಪೇರು ಕೊರಡು ಪೇರು ಅವರೊಂದು ಬೆತ್ತಲ್ಲೊಟ್ಟಿಗೆ ಆಡಪುಡಿ ಎಂಕದಾನೆ ಕಮ್ಮಿ ನಂಗೆ ಕೊಟ್ಟು ಬೇಲೆ ವಿದ್ಯೆ ಯೋಚನೆ ಬಿಡ್ಲಿ ಹೋದ ಬಲ ಮಗ ಹೋದ ಬಲ చెప్పులే ಮಗ ನಿಕ್ಕು ಜಗಲ್ ಪಡತ್ತ ಅವು ಮೂಲತ್ ನಮ್ಮ ಗುರು ಮಟ್ಟ ಬಾರಿ ಮಲ್ಲ ಕಾಡಿ ಅವು ಸುಮಾರು ದೂರಂಡು ಬಾರಿ ಬಲ ಗುರು ಮಠ ಗೆತ್ತೋರ್ಚ ಬಡ ಮೂಲ ದಾದೆಂಜಿನ ಮೂಲೆಂಜಿನ ಅಲ್ಲ ಕಾಡಿನಿತ್ತಿನ ಕಂಡೆನ ತಿನ್ನೋಡಾತೆ ಕೆಂಜಿನ ಮೂಡು ನುಪ್ಪ ಹೊಡೆದಂಡ ಗುರು ಮಠ ಗೆತ್ತೋಡಾತೆ ಬಾಜಲಾಪುಂಡ ಯಾರು ಬಣ್ಣಾಗಂತ ಬೇರೆ ಕಲ ಇದೆ ಇದು ಬಾಜಲಕ್ಕೆ ಮಾಡಿತ್ತಿನದೇ ಬೇರೆ ನಿಕ್ಕಂದೇ ಕೊಡತ್ತಿನ ಬೇರೆ ಮಗ ನಿಕ್ಕ ಬಾಜಲಾಪುಂಡತ್ತ ಈ പേരിന് ഒരു മക്കണിക്ക് ഭാഷണിച്ചാന്തിനേ ಒಂದು ಯಾರು ಪರೋಡೆ ಭಾಷೆ ಉಂಟುಂಡು ನಾನು ಪರೋಡೆ ಈ ಪರೋಡು ಆಂಡ ಈರು ಮಲ್ಲಾರತ್ತೆ ಈರು ಸುರುಕ್ ಬರ ಅವು ಮಾತ ಕಾಡಿಡು ಓಡ್ಸಿ ಮಗ ಅವು ನಾಳೆ ಎಷ್ಟು ಬೇಗ ಮಾಡ್ತ ಭಾಷೆ ಹಾಕುತ್ತೆ ಯಾ ಪರೋಡೆ ಬರ್ಪ ಬರ್ಪ ಬರು ಅಪ್ಪುಜಿ
ಬೇರು ಕೊಡ್ತಾನೆ ನಾನ ಬೇರು ಕೊಡ್ದು ಒಂತೆ ದಳ ಹೊಡೆದ ಬಾಳೆ ಲಕ್ವೆ ಲಕ್ಕುನೆ ದುಂಬು ಬಾಳೆಗೆ ಮಾಡಿದ್ರೆ ಅಂದ್ರೆ ವಿಕಾರ ರೂಪಿ ಹೊರತು ಬರ್ತಿನಾಯ್ ನಿನ್ನ ಪುರಂಚ ಈ ಕಾಡಡಿ ಪೋಡ್ದಂಡನಿಗೆ ಕಾರಣದಾದ ಏತು ಜನನಂಚನೆಯೇ ಮತ್ತದು ಕಿರ್ತ ನಾನು ಏತು ಜನ ಕೆರಿಯರ ಉಂಡು ಯಾರ್ಯಾರಿಗೂ ಮೋಸ ಮಾಡ್ದ ಕಲ್ವಾ ಬಹುವಿಧ ಮರುಗುತ ಪುಡುಕುತ್ತರಲೋ ಸುತನನ್ನು ಕಾಣದೆ ಬಹುವಿಧ ಮರುಗುತ್ತ ಪುಡುಕುತ್ತರಲೋ ತೆರಳು ನೆರಳಲ್ಲಿ ಹೊರಳುತ್ತಲಿರೆ ಜಿಜುವು ತರುವಿನ ನೆರಳಲ್ಲಿ ಹೊರಳುತ್ತಲಿರೆ ಜಿಜುವು ತರಗೆತ್ತಿಕೊಂಡು ಮರುಗಿದನೋ ತರಣಿಪ ಆಯ
ಅಯ್ಯೋ ದೇವರೇ, ಅನಂತನೆಡು ಗೊಬ್ಬಂದಿತ್ತು ರಂಚಿನ ಎನ್ನ ಬಾಲೆ ಹರೆ ಹರೆ ಹಾಯ್ ಕೊಪ್ಪುನ ಪರ್ಲುನು ತೂದು ಉಡಲು ದಿಂಜಿದು ಮತ್ತೊಂದಿತ್ತಂದು ಓಲು ತೂಂಡಲ ಆಯನೆ ಎನ್ನ ಕಣ್ಣೆದುರುಡು ತೋಜೊಂದಿತ್ತೆ ಇರಿತ್ತ ದಿನ ಕಾನಗ ಬಾಲೆ ಹರಿಹರೆ ಅನಂತನೆಡಿಜ್ಜೆ ಓಲೋಲು ನಾಂಡಲ ಎನ್ನ ಬಾಲೆ ಇಕ್ಕು ತೋಜೊಂದಿಜ್ಜೆ ಹಾಯ್ ಚಂದ್ರಂಚಿನ ಅನಂತನೆ ಇಂಕ್ ದಾಯಬೋಡು ಬಾಲೆನು ನಾಡೊಂದು ನಾಡೊಂದು ದುಂಬು ಪಾಪೆದು ಕಾದು ಬೋಡೆ ಮಗನೇ ಮಲಗಿಗೆ ಮಗನೇ ನೀನಾಗಿಲ್ಲಿ ಮಲಗಿಗೆ ಸುಗುಣಪುರವರ ಉಳಿಯುತ್ತಾಯ ಸುಗುಣಪುರವರ ಉಳಿಯುತ್ತ ಆ ಮುಗದ ಸಿರಿ ಕೂಡಿರುವುದೇ ತಗೆಗೆ ಆ ಮೊಗದ ಸಿರಿ ಕುಂದಿರುವುದೇ ತಗೆ ಬಗೆಗಳರು ಮಗನೇ ನೀನಾಗಿ ಮಲಗಿಗೆ ಸುಗುಣ ಪುರವನಾಯ ಮಗನೇ ಸುಪ್ಪತ್ತಿಗೆ ಮಿತ್ತು ಜೆತ್ತೊಡ ಈ ಕಾಡ ಸಾದಿಡು ಬಾಲೆ ಯಾರು ಬರ್ತದೆ ಲಕ್ಕ ಬಾಲೆ ಲಕ್ಕ ಹಿಚ್ಚಿ ಅಪಘಾತ ಹಾನಿದ ದಿನ ಶಿವಯೋಗಿಲು ಪಟ್ಟಣದ ಪಾತ್ರ ತಪ್ಪಾಂಡ ದೇವರೇ ಅಪಘಾತ ಎನ್ನ ಬಾಲೆಗೆ ಈ ಸ್ಥಿತಿಗೆ ಕಾರಣನಲ್ಲ ಯಾರೋ ಇಪ್ಪಡು ಯಾರೋ ಕಾಡಡಿಪ್ಪಡು ಯಾರೋ ದಿಪ್ಪು ಯಾರು ಆ ಬಾಲೆ ದಾದನಿಕ್ಕ ಅನ್ಯಾಯ ಮಾಡ್ತಾನೆ ಪಾಪಿ ಪಾಪಿ ತಾಯಿಯನ್ನ ಬಾಲೆ ನಿಕ್ಕಿದ್ಯಾ ತಾಯಿ ಜವಂತ ಬನ್ನಿ ಬನ್ನಿ ಎಂಜಿನ ಬೇತೆ ಸಾರಿ ಬಗಲು ಎಂಚಿನವ್ಯ ಬಾಲೆ ಉಂಡತೆ ಏನು ಎನ್ನ ಬಾಲೆ ಎನ್ನ ಬಾಲೆ ಹರಿಯರಿ ಗಿರ್ರ ಬಾಲೆ ಗಿರ್ರ ಬಾಲೆ ಬತ್ಕೈಲಿ ಯಾನೆ ಜಾನೆ ಎಂಚಿನ ಬದುಕೈ ಬಾಲಿನಿ ಪಾಪಿ ಬಾಲೆ ಸೈತದು ಸೈತೇಜಿ ಏಳು ಬನ್ನಿ ಸೈತಿನಿ ಸೈತೇಜಿ ಬಾಲೆ ತಗೊಂಡು ಅಂದ
ಇಕ್ಕೆ ಬಾಲೆ ದಾನೆ ಹತ್ತಿರ ಬಂದ್ಬಿಟ್ಟು ಗೊತ್ತುಂಡು ಗೊತ್ತುಂಡು ದಾದಾಂಡ್ಯ ಈ ಬಾಳೆನೂರಿ ಮತ್ತೊಂದು ಬತ್ತೆ ಬಾಲೆನೂರಿ ಮತ್ತೊಂದು ಭೂಮಿಗೆ ಕಾರು ಆಕಾಶ ಹೊಡ್ತಾರೆ ಮಿತ್ತಡು ಹತ್ತು ಮಲ್ಲೈ ದಾದ ಮಾಲ್ಪಿಡಿ ಎಣ್ಣೆ ಇನ್ನು ಒಂದು ಮಂತ್ರ ಪ್ರಯೋಗ ಉಂಟು ಇನ್ನು ಮಂತ್ರವಾದಿ ಆ ಕಾಳಿ ಈ ಕಾಳಿ ಭದ್ರ ಕಾಳಿ ಎದುರು ಬಿರಾವ್ ಕುಲ್ಲು ನಾಕಲ್ಲ ಕಿಸೆ ಕಾಳಿ ಮಣ್ಣು ಅಪ್ಪಗ ದಾನ ಉಂಟು ಅಪ್ಪಗ ಬಾಳೆ ಆಯ ಬಲ್ತೆ ಬಾಳೆನ ಮೂಲೆ ಬುಡಿಯೇ ಆಯ போய் ಬಾರಿ ಸೊಕ್ಕು ಕತ್ತೆ ಕಟ್ಟು ಬಾಯ ಕತ್ತೆ ಕತ್ತೆ ಇನ್ನಿ ಎನ್ನ ಕೈ ಹಿಡ್ದು ಈ ಬದುಕೋಲಿಂದ ಎಣ್ಣೆ ಹೊಡ್ಚಿ ಬತ್ತದ ಅಂತಂದ್ರೆ ಯಾರಂದು ಗೊತ್ತು ನನಗೆ ಈ ಊರ್ದಾರಸು ಎಡ್ಡೆಡು ಆಯಿನ ಕತ್ತೆ ದಾದಂದು ಬಂದ ಈನಾಗಿದ್ದು ಸತ್ಯ ನಂಬೋಡತ್ತ ನಂಬಿಕೆ ಎಂಚ ಬರ್ಪಣೆ ಇದೇ ನಂಬಿಕೆ ಬರೋಡತ್ತ ನಂಬಿಕೆ ಬರೋಣ ಬಾಳೆ ಬದುಕು ಬದುಕೋಡು ಬಾಳೆ ಬದುಕಾರಣಿ ಕಾಪುಡು ಓಂ ರೀಂ ರಪ್ಪು ಪಟ ಓಂ ಕಾಳಿ ಕಾಳಿ ಮುತ್ತು ಕಾಳಿ ಕಾಳಿ ಆ ಕಾಳಿ ಕಾಳಿ ನೋ ಕತ್ತೆ ಓಂ ಆಂಡ ನಿನ್ನ ದೈಚ ಬರ ಬಾರಿ ಮಂತ್ರವಾದಿ ಆಂಡತ ಎಂಚಿರೋ ಆಂಡತ ಓ ಆಂಡ ಬಾಳೆ ಅಂಚನಲ್ಲೇ ಬಾಳೆ ಅಂಚನತ್ತು ಬಾಳೆ ಇತ್ತ ಲಕ್ಕಡು ಲಕ್ಕಡು ಬಾಳೆ ಲಕ್ಕಡು ನನ್ನ ಕತ್ತಿದ ಅಗತ್ಯತೆ ಕತ್ತಿದ ಮುಗಿದು ಸ್ವಾಮಿ ಇರೇನ ತೂನಾಗ ಪಿಸಿರುದ ಹೊರಟು ದಾದನ ಯಾನುವಂತೆ ಬಾಲೆ ದಾನಂಡು ಬಾಲೆ ನಿಕ್ಕೆ ನಾನು ಈ ಸ್ಥಿತಿ ಇದೆ ಕೊಡಲಿ ತಂದು ಬರ್ತೇನೆ ಅತ್ತ ಸರಿ ಇವರ ತೂಲಾಗೆ ಆರತ್ತ ಯೋಚನೆ ಮನ್ಪಡಿ ಆ ಪೊರ್ತುಡು ದಾದಾಂಡು ಬನ್ಪುನವಾಯ ಗೊತ್ತು ಇದು ಏರು ಬನ್ಪುನವು ಎಂಕ ತೆರಿಯೋಡ ಸ್ವಾಮಿ ಕೇಳು ಕೇಳೆಲ್ಲ ಮಾತ ದಾರಿಣಿ ಬಪೇಳಲಿಂದಿ ನಡೆದುವ ಬಾಲಲೋಚನ ಮತಯದಿ ಬದುಕಿಹಲು ಬಾಲನಿವ ಭುವನದಲ್ಲಿ ಕೇಳು ಕೇಳೆಲ್ಲ ಮಾತ காடிடிப்புனு இந்த காடிடி மர்த்து மர்த்து கொர்ப்புனாரு மர்த்து என்ன புதரு கே கே ಹೌದಾದ ಯೋಚನೆ ಮನ್ಪಡೇರು ಯೋಚನೆ ಮಾಡ್ಬಿಡ ಕೆ 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 ಏನು ಸುತ್ತು ಹೋಗ್ತದೆ ಓ ಕೋಡಿ ಹೊಡ್ಸಿ ಕೆ 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 ಕೇಳು ಬಂದಿದ್ದೆ ಕೇಳು ಸ್ವಾಮಿ ಅರಸುವಾಲ್ ಎನ್ನ ಬಾಲೆನು ಒರಿತನೆ ಯಾರು ಬದುಕಿದೆ ಈರ್ನಂಚಿನ ಮಂತ್ರವಾದಿ ಅತನೊಂಜಿ ಪಂಡೈತಿ ಈ ಕಾಡಿಡಿ ಪುಣ್ಯತ್ ಇರುವಂತ ಊರಿಗೂ ನನ್ನ ಬರೋಡು ಒಂತ ಪ್ರಚಾರಗೂ ಬರೋಡಿ ಇದು ಪ್ರಚಾರ ಕಡಿಮೆ ಅಣ್ಣು ತೋಜುನಿ ಸ್ವಾಮಿ ಪ್ರಚಾರ ಗತ್ತೆ ನಮ್ಮ ಊರಿಗೂ ಬರ್ಪಣೆ ಬೋರ್ಚು ಅಂತ ಕಾಡಿಡೆಗೊಳ್ತೀನಿ ಅಂದ ದಯೆ ಇತ್ತೆ ದಾದೆಗೆ ಸ್ವಾಮಿ ಏನು ಕಾಡ್ತಾ ಮಾಡ್ತಾ ಬರ್ತೇವೆ ಊರ ಬರ್ಪುಣ್ಣೆ ಊರ್ತವೆ ಯೋಚನೆ ಮನ್ಪಡೆ ಈರ್ನಂಚಿನ ಪಂಡಿತರೇ ಎನ್ನ ಪಂದಳದ ಊರಿಗೂ ಬೋಡು ಅಂಚ ಅದು ಕೂಡ ಎಂಕಲ್ನ ಆಸ್ಥಾನ ಪಂಡಿತರಾದ ನನ್ನ ದುಂಬುಗೂ ಕೇಳು ಪಂಡಿತರು ಆಸ್ಥಾನಗೂ ಪಂಡಿತೇರ ಅವಡ ಅಂದು ಓಡೆಗೆ ಆಸ್ಥಾನಗೂ ಅತ್ತು ಆಸ್ಥಾನ ಆಸ್ಥಾನ ಪಂಡಿತೇರದು ಕೇಳು ಪಂಡಿತೇರ ಅದೇ ಬರ್ಪದ ಕೇಳು ಪಂಡಿತೇರ ಇನ್ನು ಬಲ್ಲೇಂದು ಬಣ್ಣಗೆ ಇನ್ನು ಅರಸುಲತ್ತೆ ಆ ಪೂಜಿಂದ ಬಂಡ್ರೆ ಬರ್ಪದತ್ತೆ ಬಾರಿ ಸಂತೋಷ ಅಂತಾರೆ
ಶನಿವಾರ ಇತ್ತರ ಬಲೆ ಅವಳ ಯಾರಿಪ್ಪ ಈ ಜಾಗ ಬರ್ಪನ ಒಂದು ನಾಲ್ ತೌತ್ ಗುರುತು ಹೊಡಪ್ಪ ಏರು ಬುಟ್ಟಿ ಉಲೈ ಬುಟ್ಟಿ ಏರು ಉಲೈ ಬುಟ್ಟಿ ಏರು ಇಕ್ಕೆ ನಿಕ್ಕಿ ಎಂಕೆ ತೌತೆ ಬರಿಯರ ಮನಸ ಬಿಡೋದ ಅಲ್ಲ ನಟ್ಟು ಇತ್ತ ನಡೆದಿ ಎಲ್ಲಂಗಿ ಕುಂಬಳಲು ಬರ್ಪನ ಅಂತ ನಾನು ಅಂದೆ ಮುಲ್ಪನ ಇತ್ತನೆ ಕುಂಬುಡಲೆ ಬರ್ಪ ಮುಲ್ಪನ ಇದ್ದ ಏನು ಏರು ಗೊತ್ತಲ್ಲ ಏರು ಆಸಾನ ಬಂಡಿತ್ತೆ ಏಳು ಬಂಡಿತ್ತೆ ಏಳು ಬಂಡಿ ಇತ್ತಿನ ಇಂಚಿನ ಬಂಡಿತರೆ ಅಂತ ತುಜಿಯಾನು ನೋಡಿ ಬಸ ಬಹುಶಃ ಕಲ್ವೇ ದಿಪ್ಪು ಕಲ್ವೆ ನೀನ ಕಲ್ವೆ ಕಲ್ವೆ ನಮ್ಮ ಪಂಡಿತೆ ಪಂಡಿತೆ ಪಂಡಿತೇನ ವಾ ಪಂಡಿತ ವಾ ಪಂಡಿತೆ ಏರು ಪಂಡಿತೆ ಎಂಕ್ಲ ಮಂಡೆ ವೆಚ್ಚರು ಲಂಬಿಯ ರಂಜಿ ಬೇತೇನಿ ನಿಕ್ಕಿಲ ಮಂಡೆ ವೆಚ್ಚನಾದ ನೆಂಗೆ ಗೊತ್ತುಂಡು ಕುಂಬೆ ಒಂಜಿ ಬಾಳೆಹಣ್ಣು ಮತ್ತೊಂದು ವಿಷಯ ಗೊತ್ತುಂಡಿ ಇದಾಯಿ ಬಂತಿ ನಿಮ್ಗೆ ಏನದಾಯಿ ಬಂತಿ ಯಾರು ಪಂತುಜಿ ಏರ್ನ ಮಾತ ಗುರ್ತೊಂಡು ಮಾರ ಇದು ಯಾರು ಪಂತು ಜಪ್ಪೆ ಕುಂಬಲಿಗೆ ಬೇಗ ಹೆಚ್ಚು ಗೊತ್ತಾಬನಿ ಸತ್ಯವನಿ ಏರು ನಾವು ಕೇಳು ಬಂದಿತ್ತು ಕೇಳು ಬಂದಿತ್ತೆ ಬಂಪೆ ಕುಂಬೆ ಬಂಪೆ ಕುಂಬೆ ಬಾಳೆಹಣ್ಣು ಮತ್ತೊಂದು ಬೇಡ ಆ ಕುಂಬೆ ಹೊಂಚು ಹೋಯೆ ಹೊಂಚು ಅವೇ ಎಂಕ್ಲೆಗ್ಲ ಮಂಡೆ ವೆಚ್ಚ ಓಡಿ ಆ ಕುಂಬೆನೇ ಯಾನು ಮರಲಿ ಜೋರುಂಡಿ ಎಂಚ ಬಲ್ಪ ಎಂಚ ಬನ್ಪಡಿ ಇದು ಕುಂಬೆ ಏರನ್ನಂದ ಜಾಗ ಸಾಕ್ಷಿ ಬುಡ್ಚ ಸಾಕ್ಷಿ ಬುಡ ಇದು ಸಾಕ್ಷಿ ತೋಜಣ್ಣವ ಸಾಕ್ಷಿ ಇಮ್ಮಿ ಕಲುವಿನಿ ఆయన ಕೆರ್ದು ಇಮ್ಮಿ ಅಮಾಲಿನ ಬತ್ತೊಂದು ಇಮ್ಮಿ ಕಲುವಿನಿ ಏರಿ ಬುಕ್ಕೀರು ಇದು ఆయన ಕೆರ್ದಿ ಆ ಮಾಲಿ ಈ ಬತ್ತೊಂದು ಆಯ್ತು ಐನಾಗ ಬಂಡ್ಪೇನ ಹರಿಹರ ನಿನ್ನ ಕೈಟ್ಟು ಕೊಡ್ತೇರಿಂದ ಅವು ಎಂಚ ಗೊತ್ತು ಹರಿಹರ ಪೋದು ಕೇರಳ ಕಾಡಿಗಿಂದ ಕಡಪುಂಡಗಳು ನಿಕ್ಲು ಎರಡು ಜನ ಉಳ್ಳಾರತ್ತ ಯಾನೇ ಯಾರ ಸುಲ್ಟ ಬಂಡ್ಪೇ ಮಾರಯ ಈ ಬಂಡ್ರು ಮೂಜಿ ಅಂತಲ್ಲ ತರೆಬು ಅಂದೆ ಅರಸುಲ್ಟ ಸಂಗದರೆ ಬಂದು ಪಂಡಿತಿ ಅತ್ತೆ ಅವು ಮಾಲೆ ನಿನ್ನ ಕೈಗೆ ಬರ್ಪುನಿ ಈ ಹಾಗೆ ದಾದ ವಿಷಯ ಆ ಕೇಳು ಬಂಡಿ ಆ ಕುಂಬೇನೆ ಈ ಕೇಳು ಬಂಡಿತಿ ಕಾರಣ ಉಂಡಾಯ್ತು ಯಾನು ಬಾಲೆನ ಕಾಡಿಗೆ ತಂದು ಹೋಯನ ಕಾಡಿಗೆ ತಂದು ಹೋಯನ ಅಂಚಿನ ಪೊರ್ತು ಆ ಪೊರ್ತುಗು ಶಿವಗನೋಗೆ ಅವರಿ ಬೇತಾಳೆ ಆಯೆ ಬತ್ತೆ ಅಡ್ಡ ಉಂತಿಯೇ ಬಾಲೆನ ಕೆರಿಯರನಾಗ ಎಂಕ ಪಾಡಿಯೇ ಒಂಜಿ ತಾಳ ಈಡೆಗೆ ಬೂರ್ತುನು ಬುಕ್ಕೊಂಜಿ ಬೆರಿಕೆ ನಾಳ ತಾಳ ಬೂರ್ತುಂಡು ಓಡೆ ಪೂರ ಬೂರ್ತುನು ಆ ತಾಳ ಬೂರ್ತುನು ಎಂಕೊಟ್ಟಿಜ್ಜಿ ಮಂಡೆ ಬೆಟ್ಟಾತನು ಅದು ಮಂಡೆಗಳ ಬೂರ್ತುನ ಮಂಡೆಗಳ ಪೂರ ತಾ ಒಟ್ಟು ಬೂರ್ನೇನಿ ಮಂಡಲ್ ದಾಲ ಆತು ಜತ್ತ ದಾಲೆಂಚಿನ ಅಪ್ಪನು ನಾಡಂಚಿನ ಅಪ್ಪನು ನಾನು ಕೈಯೊಡತೆ ಪೂರ ಬೇತೇನೆ ಅಪ್ಪೇರೆ ఆయన ಹಿಡಿದು ಬೇಲ ಪೂಜಿ ಆ ಮಾಲಿನ ಗುರು ಈ ಪೋಲ ಯಾವ ಮಾರ ನಿನ್ನ ಉಪಕಾರ ಯಾವ ಓ ಇತ್ತೆ ಈ ಮಾಲೆ ನಿಕ್ಲೆ ಕೂಡ ಇದು ನಿಕ್ಲೆ ಕೊರ್ಪುನ ಮಾಲೆ ಕೊಡ ಇದು ನಿಕ್ಲಿಕ್ಕೆ ಯಾನ ಬನ್ಲೆ ಕೊನೆ ಕೇಂಡರ್ನ ಬೇಲೆ ಹಾಪುಂಡು ಬೇಲ ಒಂದು ನಮಸ್ಕಾರ ಎಕ್ಕಲೆ ಹೊರ ಉಳ್ಳಾಯಿ ಹೋಗ್ನೇಟ ಬುಕ್ಕ ರಕ್ಕ ಉಳ್ಳಾಯಿ ಹೋಗು ಸಂಗತಿ ರಾಚಾರ ಬತ್ತಲೆ ಕಟ್ಟಿ ಯಾನಿಕ್ಕೆ ಬನ್ಲೆ ಕಣಿಗ್ಲಿಕ್ಕೆ ಎಂಡರ್ನ ನಿಕ್ಲ ಬೇಳೆ ಹಾಪುಂಡು ಅವತ್ತನ ನಿನ್ನ ಈ ನನ್ನ ಅರಸುಲೆ ಗಂಭೀರ ಕೊಡುದು ಎನ್ನದರೆ ಪಾಪನ ಬೇಲೆ ಪಂಡಿತೆ ಪಂಡಿತೆ ಅಕೀರಿದ ಪ್ರಯತ್ನ ಮಲ್ಪುಗ ಇತ್ತಾಯನ ಪಾತ್ರ ಕೀಂಡಿನ ಬೇಲೆ ಹಾಪುಂಡು ಗೆತ್ತ ನಂಬೋಲಿಯತ್ತ ಅಕೀರಿದ ಪ್ರಯತ್ನ ಯಾಡ ಬನ್ಲೆ ಕೊನೆ ಏಕೇನು ದಾದ ಮಲ್ಪುಡು ಅವು ಕೆಲ್ಲೆ ಅವೇನು ತೋಜಾವರ್ಚಿ ಆವ ನಿನಗೆ ಬಂಜಿಬೇನೆ ಬಂಜಿ ಮೂರು ತರಬೇನೆ ಅವನೊಂದು ಮಂಡೆ ಬೆಚ್ಚೋಡು ಅಲ್ಲಿ ಬಂಜಿಬೇನೆ ಗಾಡಿ ಬೇತೇನೆ ಎಂಕಿದಯ್ಯ ಬಂಜಿಬೇನೆ ಅಪ್ಪನಿ ಉಂಡು ಬಂಜಿಬೇನೆ ಅವನು ಇದೇ ಉದ್ದೇಶ ಉಂಡಕ್ಕೆ ಎನ್ನ ಎಂಕ ಬಂಜಿಬೇನೆ ಅಪ್ಪನೆಕ್ಲ ಬಾಳೆನ ನಿನಗೆ ಬಂಜಿಬೇನೆ ಶುರುವಾಡು ಬಂಜಿಬೇನೆ ಶುರುವಾಗಿ ಬುಕ್ಕಾಯ್ತು ಬೋಡ್ತಿನ ವ್ಯವಸ್ಥೆ ನಮ್ಮ ಮಲ್ಪ ಎಂಕ ಈತ್ರೇಟ ಬಂಜಿಬೇನೆ ಅದು ಗೊತ್ತಿತ್ತಿನಂತ ಯಾರೊಂದು ಕಣಕವ್ರ ಮಗ ಕಣಕವ್ರ ಮಗ ಬೆಂದಿರಾಗ ಬಂಜೇನೆ ಆತ ಸುಖ ಪ್ರಸವ ಒಂಜಿ ಎಲ್ಲಿಯ ಬಂಜಿಬೇನೆ ಆತನಪ್ಪ ಅಂಚನಲ್ಲಿ ಎಲ್ಲಿ ಬನಿ ಬಲ್ಲೆ ಅವು ಉಳ್ಳ ಇಟ್ಬರು ಎಂಕ ಗೊತ್ತಾ ನಿಕ್ಕ ಬಂಜಿಬೇನೆ ಆತ ಇರಿ ಗೊತ್ತಿಜ್ಜ ಮಲ್ತು ದೋಜೋಡ ಗೊತ್ತುಂಡ ಎಂಗೊತ್ತುಂಡ ಎಂಚ ಆಲೆ ಏತ್ ಬಂಜಿಬೇನೆ ಆತನ ತುಲಿ ಸರಿ ತುಲೆ ಎಂಕ ಬಂಜಿಬೇನೆ ನಿಕಲ ಕೋಲ ನಿಕಲ ಎಂಜಿನ ಬಂಜಿ ಮೂಳು ಬಂಜ ಬಂಜಿ ಮೂಳು ಇದು ಬಂಜಿ ಮೂಲ ಎಂಕ್ ಬಂಜಿ ಬೇನೆ ಇಂಜಿನ ಮುಳ್ತಿಡ್ದು ಬರೋಣ ಬಂಜಿ ಹಿಡಿದು ಶುರು ಅವರು ಅವು ಎಂಚ ಒಂಜಿ ಈರೆ ಒಂಜಿ ಬಂಜಿ ಬೇನೆ ಆಯ್ಲೆಕ್ಕ ಒಂಜಿ ಕೊಟ್ಟು ಬರ ಬಂಜಿ ದೊಡ್ಡ ಬಂಜಿ ಬೇನೆ ಹೊಡುತ್ತಾ ಅಯ್ಯೋ
ಏರಿಯಾ ಕಲ್ಪದ ಕಾದಾಂಡಿಯ ತక్కుವ ನಾವು ನಿಜವಾದ ಪಂಜಿಬೇನ ದೇವರ ನಿಜವಾದ ಪಂಜಿಬೇನ ಪಂಡಿತರೆ ಪಂಡಿತರೆ ಪಂಜಿಬೇನ ಕೂಡ ಪಂಚಮೇನ ಕೂಡ ಇಲ್ಲ ತಂಚೆ ಮಾಡ್ಕೊಡೋದು ಇಷ್ಟೊಂದು ನಟನೆನಾ ನಟನೆ ಅಭಿನಯ ಇನ್ನಂಚ ಬಲ್ಲಿ ಅಪ್ಪ ಈತ ಅಭಿಮನ್ಯ ಮಾಡ್ತೀನಿ ಅಭಿಮನ್ಯು ಅಂತ ಅಭಿನಯ ಅಭಿನಯ ಅಂಚೆ ಮಲ್ಬೋಡು ಅಂದ ಅಂಚೆಂಡ ರಸೂಲ್ ಬರ್ಪೇರು ಬೋಡ್ತಿನ ಮರ್ತಿ ಏನಕ್ಕೆ ಏನ್ಪೇರು ಐದು ಬೋಡ್ತಿನ ವ್ಯವಸ್ಥೆ ಯಾರು ಮಲ್ಪ ಸಂಗತಿ ಗೊತ್ತಾವಂದತ್ತೆ ಇದು ಪಂಡ್ಲಕ್ಕೆ ಇದು ನಂಬುದೇ ಸಂಗತಿ ಗೊತ್ತಾದೆ ಬೇತಾಳೆ ದಿಕ್ಕಿದೆ ನಂಬುದೇ ತಲೆ ಹೆಚ್ಚು ಕಡಿಮೆ ಮೇಲೆ ಬಲ್ಲಿ ಅಯ್ಯೋ ಬಂಜಿಬೇನೆ ಇಂಚನೆತ್ತ ಬಂಜಿಬೇನೆ ಅಯ್ಯಯ್ಯೋ ಅಯ್ಯೋ ಅಯ್ಯಯ್ಯೋ ಬಂಜಿಬೇನೆ ಅಯ್ಯಯ್ಯೋ ತಡೆಪ್ಪು ಜಪ್ಪ ಯಾನು ಸಹಿತೇನೆ ಬಂಜಿಬೇನೆ ಅಯ್ಯಯ್ಯೋ ಅಯ್ಯೋ ಅಯ್ಯೋ ಯಾನು ಸಹಿತೇನೆ ಎಂಚ ಪಣ್ಣೊಳ್ಳಿ ನಾಲ್ಕೇಡು ಪಣ್ಣೊಳ್ಳಿ ಅಯ್ಯೋ ಬಂಜಿಬೇನೆ ಭಾರಿ ಮಲ್ಲ ಬಂಜಿಬೇನೆ ಅಯ್ಯೋ ಬರ್ಪುಣ ಬಂಜಿಬೇನೆ ಈಗಿನ ಬಂಜಿಬೇನೆ ಬತ್ತಿರಂದ ನಮ್ಮ ಮೂಲಿಪುಣ ಅಂದಾಜಿದ್ದಿ ಮಿತ್ತಿಗೆ ಹೋಗು ಅಂಚಿನ ಬಂಜಿಬೇನೆ ಯಾನೇ ಪುಡಗೆ ಎರಡ ಬೋಡಿತ್ತಿನ ಅಂಚಿನ ಐಕಂಜಿ ಗುಳಿಕೆ ಉಂಟು ಐನೂರ ಕೊರ್ಲೆತ್ತ ಐನ ಕೊರೋನದ ಲೈಕ ಬೋಡಿತ್ತಿನ ಮರ್ತ ಬೋಡತ್ತ ಕೈ ಟಿಪ್ನ ಮರ್ತನ ಮತ್ತೊಂದು ಇಡೀ ಊರಿನ ನಾಟಕ ಮನ್ಸ್ಪ ಬೇರೆ ಬೋಡಿ ಐತಿ ಕುಲ ಇಲೆತ್ತೊಂದು ಮರ್ತ ವ್ಯವಸ್ಥೆ ಬೇರೆ ಬೋಡಿ ಬೇರೆ ಬೇರೆ ಏನಲ್ಪ ಕಬುಲ್ತಿ ಬೆತ್ತದ ಬೇರೆ ಕೊನಲೆಗೆ ಅಯ್ಯೋ ಕಬುಲ್ತಿ ಬೆತ್ತದ ಬೇರೆ ಅಂಡೆ ಏನು ಇದು ಮೊತ್ತ ಮಾಡ್ಬೇಡ ಅಂಚಿ ದಿಕ್ತ ಬೆತ್ತ ದೂಬೇನೆ ಬುಕ್ಕದಲ್ಲ ಕಬುಲ್ತಿ ಬೆತ್ತದ ಬೇರತ್ತು ಅವು ಆಪೆದ ಇಪೆದ ಬೇರೆ ಬರ್ತಿ ಪಿಲಿತ್ತ ಬೇರವು ಇದು ಕುಸಲ ಮಾತೇನ ಪಿಲಿತ್ತ ಬೇರೆ ಏರಲ್ಲ ಕೊನೆರ ತಯಾರುಲ್ಲ ಇದು ಅಂಚಿನ ಗುಳಿಕೆ ಅಂದ ಇದು ಎಂಚಲ ಗುಣಾವಡು ಐ ಕೊಂಚ ಬೇಲವನ್ ಪುಗ ಐಕಿರ್ ಪಿಲಿತ್ತ ಬೇರೆ ಕನೆರ ಏರಲ್ಲ ಉಳ್ಳೇರಂದಕ್ಕೆ ಎಣ್ಣು ಬರ್ತಿ ಹೊರ ಡಂಗುರ ಬಾಟ್ಲಿದೆ ಎಂಚ ಪಿಲಿತ್ತ ಬೇರೆ ಕಣತನಗಳಿಗೆ ಅರ್ಧ ರಾಜನು ಗುಡ್ತು ಕೊರ್ಪಂದು ಏತೆ ಜವನೇರು ಮೂಡು ಬರ್ಪಣಗಳು ಅಂದ ಪನವದಾಸೆಗೆ ಮೂರುದಾಸೆಗೆ ಇಪ್ಪಡೆ ಏರಲ್ಪ ದಂಗುರನು ಸಾರಿಸಲೆ ಏರು ಪಿಲಿತ್ತ ಪೇರು ಕೊನಪೆರ ಅಕ್ಲೆಗ ಅರ್ಧ ರಾಜ್ಯನು ಕೊರ್ಲೆ ಕೊರ್ಲೆ
ಬಾಲೆ ವಿಷಯ ಪುರಾಣ ಒಂದೇ ಅಪ್ಪೆಗೆ ಬಂಜಿ ಬೇನೆ ಅಪ್ಪೆನ ಬಂಜಿ ಬೇನೆ ಗುಣ ಹೊಡೆದಿತ್ತು ನಾನು ಕಾಡುಗು ಬೋದು ಪಿಲಿತ ಬೇರೆ ಕೊನಾಡು ಪಿಲಿತ ಬೇರೆ ಕೊನಪ್ಪಲ್ಲಿ ಏರ್ಲ ಇಜ್ಜಿರಿ ಬಂದು ಬಂಡೆ ಬೆಚ್ಚರು ಇರು ಡಂಗ್ರ ಸಾರದಾರೆ ಏರೇನೆ ಪಿಲಿತ ಬೇರೆ ಕೊನಪ್ಪಿನ ಆಗ್ಲಿಗೆ ಅರ್ಧ ರಾಜ್ಯನು ಕೊರಪೆ ಮಾಡಿದ್ರು ಅಪ್ಪಾಜಿ ಪರಂಪರಾಗತವಾದ ಬತ್ತಿನ ಅಧಿಕಾರ ಅತ್ತೆ ಉದಯ ಅಡ್ಡು ಮಾಡ್ಪಾರೆ ಬಲ್ಲಿ ಆಯ್ತು ಬೋಡಾದು ಈಗ ನಮಗೆ ಮಣಿಗಂಟೆ ಬೈದೇನು ಪಿಲಿತ ಬೇರೆಗೆ ಯಾರು ಪಾಪ ಬಿದ್ದಿದೆ ಆಗದಾಗದು ಮಗನೇ ನಿನ್ನಲಿ ಸಾಗದಿ ಕಾರ್ಯಗಳು ದುಸ್ತರವಾಗಿ ಕಾಡುವುದೇನು ದುಸ್ತರವಾಗಿ ಕಾಡುವುದೇನು ನುಡಿಯಲು ಆಗ ನುಡಿದ ಮಗನೇ ಅಪ್ಪೆಗೆ ಬಂಜಿ ಬೇಡ ಆತನೆಂದು ಕೇಳಿದಾನಗ ನಿನ್ನ ಮನಸ್ಸು ಕರಗದು ಅರಂತನದೇ ಎದುರುಗು ಬರ್ತದೆ ಮಾತೇರು ಸೇರುದು ನಂಚಿನ ಜಾಗಡೆ ಪಿಲಿತ ಪೇರನ್ನು ಯಾನು ಕೊನಪೆ ಎಂದು ಪನೊಂದುಲ್ಲ ಅಂದಪ್ಪ ಸಾಧ್ಯ ಉಂಡ ಬಾಲೆ ಈ ಎಲ್ಲಿಯ ಬಾಲೆ ಇತ್ತೆ ಪೇರು ಪಂದು ತಿಂದೊಂದು ಅರಂತನೆಡು ಬೋಡು ಬಾಡ ಆಯ್ನ ವಿದ್ಯೆಲೆನು ಮಾತ ಕಲ್ತೊಲಿಪ್ಪಡಾಯ್ನ ಇಂಚಿನ ಈ ಆ ಕಾಡಗ ಪೋದು ಪಿಲಿತ ಪೇರನ್ನು ಕೊನಪೆ ಎಂದು ಪನ್ನಡದಾನ ಇದು ಬಾಲಿಶವಾಯಿನ ಪಾತೆ ರಾವು ಆ ಒಂದು ಬಾಳೆ ಅಲ್ಪ ಬೋರ್ತನ ವಿದ್ಯೆಯನ್ನು ಕಲಿತದ ಬಿರ್ಸಿಯಾದ ಇಲ್ಲಡೆ ಬೈದಿನೇ ಈ ಬರ್ತಗೂ ಕಾಡು ಕೊಂಡು ಎಂಕದಾಲ ಸಮಸ್ಯೆ ಆಗುದಿಲ್ಲ ಪಡಲಿಲ್ಲ ಈ ನಮ್ಮ ಮನಸ್ಸದ ಬೇನೆಂಜನೆ ಗೊತ್ತಾಡು ಕಾಡು ಅವೇದು ದುಷ್ಟ ಪ್ರಾಣಿ ನಿಪ್ಪ ಅಕಲ ಬಾಯಿ ಜಾನ್ ದಿಕ್ಪೆ ಮಾಡ್ಬಿಡ ಈ ಬೋಡಿಗೆನ ಈ ಬೋಡಿನ ಅವಶ್ಯಕತೆ ಇಜ್ಜಿ ಗುರುಗುಲು ಬಂದ ವಿದ್ಯೆನು ಸರಿ ನೆನಪದಿ ಒಂದನೇ ಯಾರು ಒಂಜಿ ವೇಳೆ ಪ್ರಾಣಿಗಳು ಬತ್ತನಲ್ಲ ಅದನ್ನು ಕೆಂಪ ಧೈರ್ಯ ಯಾನು ಎಲ್ಲಿಯಾದ ತಾನೆ ಯಾನು ಕಲ್ತ ವಿದ್ಯೆಗೆ ಎಲ್ಲಿ ತಾನೆ ಇಜ್ಜಪ್ಪ ನೀ ಕಾಡ್ಬೋದು ಬಾಲೆ ಓ ಕಾಡಿಗೆ ಅನುಪೋಪೆ ಎಂದು ಪನೊಂದುಲ್ಲ ಬತ್ತು ನಂಚಿನ ಮೃಗಕ್ಕಲೇನ ಬೋಂಟೆ ದೇರುಣ ಮೂಲಕವಾದ ಐಕ್ ಸರಿಯಾಯಿನ ಬುದ್ಧಿನ ಕಲ್ಪದೆ ಪಿಲಿತ ಪೇರನ್ನು ಕೊನಪೆ ಎಂದು ಧೈರ್ಯದ ಪಾತಿರನ್ನು ಪನೊಂದುಲ್ಲ ನಿನ್ನ ಪಾತಿರನ್ನು ಕೇಳ್ದಾನಗ ಒಂಜಿ ರೀತಿದ ಧೈರ್ಯ ಇಂಕ್ ಬರ್ಪುಂಡು ಆಂಡಲ ಈ ಬಾಲೆ ಪನಪುನಂಚಿನ ಪಾತಿರುಡು ಈ ಪಾಯರಮಲ್ಲಿಂದಲ ಎನ್ನ ಉಡಲು ಪನೊಂದುಂಡು ಅದಪ್ಪನ ಪನೊಂದುಲ್ಲ ಬಾಲೆ ಆ ಕಾಡಿಗೆ ಪೋಪುನವು ಈ ಸರಿಯತ್ತು ಆಯ್ನಾತ್ ಬೇಗ ಏರಲ್ಲ ಊರುಡು ಇತ್ತನಕ್ಲು ಪನವುದ ಆಸೆಗ ಊರುದ ಆಸೆಗ ಬೋಡುನ್ನ ಖಂಡಿತವಾದಲ ಅಕ್ಲು ನಮಕ್ ಸರಿಯಾಯಿನ ಪೇರನ್ನು ಕೊನಸ್ತದ ಕೊರುವೇರು ಈ ಪೋಪನ ಸರಿಯತ್ತು ಬಾಲೆ ಸರಿಯತ್ತು ಅಪ್ಪಾಜಿ ಎಲ್ಲಿಯ ಬಾಲೆ ಎನ್ನ ಮಿತ್ತಿನ ಮೋಗಿರಿ ಹೆಚ್ಚಿಗೆ ಒಂದುಂಡು ಕಾಪದ ಕೊರಿಯರ ಮನಸ್ಸಿದ್ದೀರಿ ಅಪ್ಪಾಜಿ ದುಂಬ ಪರಮೇಶ್ವರ ದೇವರ ನಮಗೆ ಸುಬ್ರಹ್ಮಣ್ಯ ಬಂಟನಾರು ಪುಟ್ಟುನ ಏಳನೇ ದಿನೊಟ್ಟು ತಾರಕಾಸೆ ಒಂದು ರಕ್ಕಸನು ಕೆತ್ತೇರಿಗೆ ಆ ಎಲ್ಲಿಯ ಬಾಲೆ ಎತ್ತ ಕಡಪದ ಕೊರ್ಪಿನ ಈಶ್ವರ ದೇವರ ಬಂಡೇರಿಗೆ ಆನ ಬೋದ್ ಕೆತ್ತಿಯರ ಅಂಜನಿ ಆರ ಆದೇಶ ಹೆಂಗ್ ಯಾನ ಕಾಡಿಗೆ ಬೋಬಿನಿ ಬೋಬನ್ನಿ ನಿನ್ನ ಪಾತಿರನ್ನು ಕೆಂದಾನಗ ಎನ್ನ ಉಡಲು ಸಂತೋಷ ನೈತೊಂದುಂಡು ಬಾಲೆ ನೀ ಕೊನತ್ ಬರ್ಪವನ ಪುನಃ ವಿಶ್ವಾಸ ಎಂಕೊಂಡು ಆಯ್ನಾತ್ ಬೇಗ ಹೋದು ಬಲ ಬಾಲೆ Hare Krishna
ಸುತ್ತದ ಮೀರಿದ ಸೋಗದಲ್ಲಿ ನಡೆದರುದ ಅರ್ಪಣಿಸಿ ಆಗ ಒಪ್ಪಗೊಂಡು ಪದಿನಾಲ ಲೋಕಗಳು ಜೈಸೈನಂಚಿನ ಹೊರತಿತ್ತು ಅವು ಯಾನೆ ಮಹಿಷಿ ಆತ ತಾತ್ಸಾರ ಭಾವನೆ ಮಹಿಷಿ ಎಂದು ಬಣ್ಣೋದಿಲ್ಲರು ಮಹಿಷಿ ಅಮ್ಮ ಅಂತ ಪಂಡಿತ ಬರಲಿಯಂತೆ ನಾನು ಜೋಕ್ಲೆಗೆ ಅಮ್ಮ ಜೋಕುಲೆಗೆ ಅಪ್ಪ ಗಂಡ ಮಹಿಷಿ ದೇವಿ ಎಂದು ಬರಲಿಯಂತೆ ಗುಡಿಟ್ಟು ದೇವಿ ಗುಡಿಟ್ಟು ಅಮ್ಮ ಜೋಕುಲೆಗೆ ಮಹಿಷಿ ಅಕ್ಕ ನಾಡಲ ಬರಲಿಯಂತೆ ಅವು ಮೆಗ್ಗೆಗತ್ತ ಅಕ್ಕ ಮೆಗಿಯನಾಗಲೆಗೆ ಇಂದು ಭಾರಿ ಎಡ್ಡೆ ಕಥೆಯಾದ ಪೋಂಡತ್ತೆ ಈತ ತಾತ್ಸಾರ ಅಪ್ಪ ಗಂಡ ಎನ್ನ ಬಗೆಕ್ಕಿತ್ತರ ತಾತ್ಸಾರ ಇರ ಹೆಚ್ಚಾಣೆ ದಾದ ಅವಸ್ಥೆ ಒಂದು ಓಲು ಇಂದು ಈರ ಎಂಕ ತೆರಿಯಂದ ಆತುಕೊಂಡು ಅವೇ ಯಾನೆ ಅನ್ನನು ಎನ್ನ ಹೋಗಲ್ಲೊಂದು ಎನನ ತಾತ್ಸಾರ ಮಾಡ್ಬಿಡು ನಾನು ಏರೆಗೆ ಸಾಧ್ಯ ಈರನ ಪರಿಚಯ ಎಂಕ ಇಜ್ಜಂದ ಆಡ್ನೆ ಪೋವಿ ಇಜ್ಜಪ್ಪ ಈರಲ್ಲ ಎಂಕ ಬೆಗಲು ಪೂರ ನಮ್ಮ ಆಪ್ತೇರಿ ದಾಯಗ ಆಪ್ತೇರಿ ಎನ್ನ ವಾಯಿನಂಚಿನ ಆಸ್ಥಾನಡಿ ಎನ್ನ ಮನಸ್ಸಿಗೆ ಬೇಜಾರ ಆಪರಂಚಿನ ಪೊರ್ತುಗು ನಿಖಿಲು ಪೂರ ಸೇರುಂತು ಎನ್ನ ಮನಸ್ಸಿಗೆ ಸಂತೋಷ ಆಯರ ಬೋಡತ್ತೆ ಆ ಪೊರ್ಲ ಕಂಠದ ಗಾಯನ ಅವು ಕೇನರ ಹಿಂಪುಗೆ ಅಂಡ ಈರು ಬತ್ತರತ್ತ ಸಂತೋಷ ಅಂಡಿ ಈರನವರ ಏಪ ತೂಪೆ ಬಂಡತಿ ಅನ್ನೊಂದಿತ್ತೆ ಆ ದಾಯಗೆ ನಮ್ಮ ವಾಯಿನಂಚಿನ ಆಸ್ಥಾನಡು ಈರು ಕುಲ್ಲುದು ಗಾಯನ ಮನ್ಪುನಂಚಿನ ಪೊರ್ತುಗು
ಬರೀಕ ಯಾನ ಕುಲ್ಲೋದಿಪ್ಪೆ ಆ ಕುಲ್ಲನ ಜಾಗ ಇರ್ತಲ್ಲ ಈರೊಂಜಿ ಕಣ್ಣಿಟ್ಟು ಓರೆ ನೋಟನು ತೂಪರತ್ತೆ ಅಯ್ಯೋ ಏತೊಂಜಿ ಪೊರ್ಲು ನಾನು ಅಂಬೇರ ಆರೇನೆ ಪರಂದೈತು ನಾವೇ ಕೈಟ ಬೇಲೆ ಇತ್ತಲ್ಲ ಕಣ್ಣಿಟ ಬೇಲೆ ಎಂದು ಏಪಲ ಯಾನು ಏಪ ಬರುವೆಂದು ಬಂಡದ ಕಾತೊಂದಿಪ್ಪೇರಾರು ಮೇರ್ನ ಬಗ್ಗೆ ಪನ್ನಡು ಬಂಡತೆ ಇಚ್ಚಿ ಅರೆ ಕೈ ಕಟ್ಟದಲ್ಲ ತೂಪಣ ಏನನೆ ಬೇತೆ ಏರನಾಡಲ ತೂಪೇರ ಈತ ಜನಕ್ಕಲ ಸೇರ್ನಲ ತೂಪಣ ಎನ್ನಾಡೆಗೆ ಎತ್ತ ಐಕ ಪನ್ಪಣವೇ ಬ್ರಹ್ಮದೇವರು ಕೊರ್ನ ವರ ಅಂದು ಪಂಡತೆ ದಯೇ ಬ್ರಹ್ಮದೇವರಿಗೆ ಪುರುಸೋತಡಿ ಪಡಗ ಕುಲ್ಲೊಂದು ಓಲು ತಿಕ್ಕದು ಮೆತ್ತನ ಮೆತ್ತಾವಡು ಅಂಚ ಏನನ ಸೃಷ್ಟಿ ಮಂತರಿಗೆ ಐಕತೊಲೆಗೆ ಮೂಲೆತ್ತಿನ ಪುಂಡರು ಪೂರ ಏನನ್ನು ತೂನಗ ಆ ಮೋನೆ ಗಡ್ಡ ಕೈ ಬತ್ತದ ತೂಪನೆ ದಯೇ ಅಗ್ಲೇನ ಮನಸ್ಸಿನ ನಂಜಿ ಭಾವನೆ ಮತ್ಸರ್ಯದ ಭಾವನೆ ಇಂಚಿನ ಒಂಜಿ ರೂಪ ಗುಣ ಲಕ್ಷಣ ಎಂಕ್ಲೆಗ್ಲ ಇಜ್ಜಂದ ಆತ ಪೋಂಡೆ ಎಂದು ಪಂಡಿತು ಬಿಡ್ಲಿ ವಿಚಾರನ ಬಿಡಲಿ ಈ ಬರ್ತದಾನಗ ಕರಿಮಲದ ಕಾಡು ಈ ಪ್ರದೇಶ ಎನ್ನವಾಡು ಆತ ಮಾತ್ರ ಅತ್ತೆ ಈ ಸ್ಥಾನಗೆ ಯಾನು ಬರಡುಂದಾಂಡು ಯಾನು ಮತ್ತೆ ನಚ್ಚಿನ ಕಷ್ಟ ಉಂಡು ಅವೇತೋ ಇತ್ತಡಿ ಐನ ಪೂರ ಮೊಟ್ಟದ ಮುಂತದು ಸಾಧಾರಣ ದಾಜಾಯರ ಬೋಡತಿ ಬ್ರಹ್ಮದೇವರನ್ನ ತಪಸ್ಸು ಮಂತೆ ಬೋಡಾಯಿ ನಚ್ಚಿನ ವರಾನೆ ಪೂರ ಮನೆ ಉಂಡು ಅಂಡ ಅಮರಾವತಿ ಉಂಟೋಡು ಸಾವೇ ಈ ಚಂದನಂಚಿನ ವರನ ಪಡೆ ನೋಡ್ಕೊಂಡು ಪಡೆ ಉದ್ದೇಶದಿ ಒನ್ನಾಳೆ ಆ ಭತ್ತನಂಚಿನ ಬ್ರಹ್ಮದೇವರಿಗೆ ತರೆ ಇಜ್ಜಂದು ತೋಜೋಡು ದಾಯೇ ಸಾವಿಜ್ಜಂದನಂಚಿನ ವರನು ಕೊರೆಯೇನು ಪಂಡೆ ಅಪಗಂಡ ಎನ್ನವಾಯನಂಚಿನ ಬುದ್ಧಿನ ಉಪಯೋಗಿಸಾಯೆ ಹರಿಲ ಹರಲ ಈರ್ವೆರ್ಲ ಸೇರಿದ ಪುಟ್ಟನಂಚಿನ ಬಾಲೆರ್ತ ಎಂಕ ಮರಣ ಬರಡುದು ಪಂಡೆ ತತ್ರಾಸ್ತೊಂದು ಪಂಡೆರಿ ಸಂತೋಷ ಆಡ್ರಿ ಇತ್ತ ಪನ್ಪುಣೆ ತೂಲೆ ಬ್ರಹ್ಮದೇವರಿಗೆ ತರೆ ಇಚ್ಚಿಂది ಓಲ ಆಂಡಲ ಪ್ರಪಂಚಡಿ ರಡ್ಡಿ ಆಂಡಲ ಸೇರಿದಿ ಒಂಜಿ ಬಾಲೆ ಆಪಣ ಉಂಡೆ ಸಾಧ್ಯ ಇಜ್ಜಿ ಪ್ರಕೃತಿ ತ ನಿಯಮಗ ವಿರುದ್ಧ ಆತೆ ಬಾಲತ ಜನನಾಯರ ಸಾಧ್ಯ ಇಜ್ಜಿ ಅರ್ಚಂಡ ಯಾನೆ ಸಾವನೆ ಕೆತ್ತರಾಲೆಂದು ಪಂಡಿತ ಅಂಡ್ಜೆ ಸಂತೋಷ ಅಂಡಿ ಆ ಸಂತೋಷಕ್ಕೆ ಬೋಡಾತೆ ಭೂಲೋಕಗೆ ಜತ್ತದು ಬತ್ತೆ 14 ಲೋಕಲ ಎನ್ನವೇ ಆಂಡಲ ಈ ಪುರ್ತಗಾನಿಗ ಮನಸ್ಸುತ ಬೇಜಾರನ ಕಡೆಯರ ಬೋಡಾತಿ ಕಡಿಮೆಡತ್ತ ಕಾಡಿಗೆ ಜತ್ತೆ ಜತ್ತನ ಮಾತು ಪುರ್ತಗು ಬಡವು ಆಪನು ಐಕ ಬೋಡಾತಿ ಈ ಕಾಡಿಗೆ ತುಂಬಾರಿದ ಪಾಪ ತುಂಬ ವೀರರೆಲ್ಲರೂ ಮಣ್ಣಿರಮ್ಮಯ ಬಾಲನೆಗೆ ತುಂಡಾಗಿ ಬರುದವ ಆರೆಳೆ ಮನುಜ ಕರಿಮಲದ ಕಾಡಿನ ಸುತ್ತುವರಿದ ಬೋನಿಚಿನ ಪುರ್ತಗು ತುಂಬಾ ದುಬಾಯೆ ಓ ಪುರ್ತಗಾಡಗ ಎನ್ನವಾಯನಂಚಿನ ಮೋಗದು ನರಬಾಡಿನ ಪರಿಮಳ ಈ ಪುರ್ತಗ ಈ ಕಾಡಡಿ ಅವಳ ಮಲ್ಲ ಮಟ್ಟದ ಕಾಡಿ ಇಂಚಿನ ಕಾಡಿದ ಉಲೈಡಿ ಏನಾಯನ ಮಾಡಿ ಬತ್ತೇನೋ ಅಂಚಿನ ಆಯನ
ಬತ್ತರಿಚಿನ ಆಯುಷ್ಯನೇ ಮುಗಿನಿದು ಪಂಡಿತ ಎನ್ನುಡು ದಯಗ ಬೋಡಾಂಡು ಈ ಕಾರಡ ಉಳ್ಳಾಯನ ಈ ಮಹಿಷಿ ಪಂಜಿತ ಬಡವುದ ಬರ್ತು ಕಾಣಾಗೇನೆ ಮೃಷ್ಟಾನ್ನ ಭೋಜನ ತಿಕ್ಕದ ಲೆಕ್ಕನೆ ನರಮಾಡಿ ವರಿಯನ ಪರಿಮಳ ಎಲ್ಲ ಮೂಕಿಗೆ ಹಾಕೊಂದುಂಡು ಅಪಗಾಂಡ ಈ ಪೊರ್ತುಗು ಆಯೇ ಒಲನ ಎನ್ನ ಕೈಗೆ ತಿಕ್ಕಡ ಈ ಮೊತ್ತಗೂ ಈ ಕಾಲು ಭದ್ರ ಚಡರ ಮಾಡಿ ಜನ್ನ ಮೃಷ್ಟಾನ್ನ ಭೋಜನ ಎನ್ನ ಕಣ್ಣ ಎದುರುಗು ಬತ್ತಿಲೆಕ್ಕನ ಆವುದುಂಡು ಆಯನೇ ಇದ್ದಪ್ ಕೈಟು ಬರ್ತದೆ ತರೇನೆ ಬತ್ತಿಂಚಿನ ಕತ್ತಿನ ಕಾಣುತ್ತದೆ ಆಯನ ನೆತ್ತರನೆ பொன்னகர் அவையத்து சந்தோஷம் என்ன மனசுக்கு ஆவுந்துண்டு ஆத்து மாத்திரனா அத்து ஆயன ரட்டு காடு காண நமக்கு கடிமை ಬರೋಣ ಗೆಲ್ಲ ಕುತ್ತಿಯ ಐದು ಪತ್ತದೆ ಆ ರಡ್ಡು ತೊಡೆತ ಮಾಂಸನ ಕೊತ್ತಿದೆ ಅಡಿತ ಮೈರ್ದು ತೂಗದು ಪೊತ್ತು ನಚ್ಚಿನ ಪೊರ್ತದು ಇತ್ತು ನಚ್ಚಿನ ಕಣಕ್ಕಿನ ತಿರ್ಗಾದು ಅರ್ಧ ಬೇಯ್ತನ ಮಾಸನೆ ಪತ್ತದೆ ತಿನ್ನಾಗ ಬಾಯಿಟ ನೀರು ಹರಿಯುಂಟುಂಡು ದಯಗೆ ನಿಗಲೆಗೆ ಪೂರ ಅಭ್ಯಾಸ ಇಪ್ಪಂದು ಐನ ರುಚಿ ತರಿಗಡ ಎಂಕ್ಲಡ ಬಲೆ ಎಂಕ್ಲನಾಡಗ ಬಲೆ ಎಂಕ್ಲು ಪಾಂತು ಕೊರ್ಪ ಐನ ತಿಂದು ತೂಲೆ ಬುಕ್ಕ ಕೆನ್ಲೆ ಆ ರುಚಿಯೇ ಆಹಾ ಬುಕ್ಕ ರಡ್ಡಿ ಕೆಬಿ ಐನೆ ಪರಿತದ ದಂತದೆ ಕಾಯಿ ನಂಚಿನ ಬಣಲಡಿದ್ರ ಎಣ್ಣೆಗೆ ಪುಡ್ತು ಕರೆಕ್ಟ್ ಅದು ಐನ ತಿನ್ನಗ ತಿಕ್ಕುನಂಚಿನ ಸುಖ ಆಹಾ ಆಹಾ ಅಪಗಂಡ ನನ್ನ ಪೂರ ಎಣ್ಣೆ ಅಂತು ಮೂಳೆ ಉಂತುನ ಸರಿಯಾತು ಬತ್ತಿಂಚಿನ ನರಮಾಣಿನ ನಾಡಂತೂ ಪೋಪ ತುಂಬ ಎಲ್ಲಿ ಬಾಲದ ಲೆಕ್ಕನ ತೋಜುಂಟುಲ್ಲ ಗಟ್ಟಿ ಮುಟ್ಟದ ದೇಹ
ಕಟ್ಟು ಮಸ್ತಾದೆ ಎಡ್ಡ ಗುಂಡು ಗುಂಡಾದು ಇಲ್ಲ ನಿನ್ನನ್ನು ತೂಣದ ಎನ್ನ ಮನಸ್ಸಿಡಿ ನಿನ್ನನ್ನು ಬಾಯಿದತ್ತು ತಡೆ ನಿಂಗೆ ಕಾಮನ್ ಪುಣಸ ಭಾವನೆ ಬರ್ತೀನಿ ಆಂಡ ಯಾನು ಓಲೋ ತಪ್ಪ ಮಂತೇನೆ ದಾಪುಡು ದಾಯಗೆ ನಿನ್ನನ್ನು ನಂಗು ತಾಂಡ ಒಂಜಿ ಪೊರ್ತದ ಬಡವು ಎನ್ನ ಬಂಜಿಗೆ ಕಡಿಮೆ ಆಯ್ತು ಪೋ ಆಂಡ ಈ ಪೊರ್ತಗೆ ಎನ್ನ ಮನಸ್ಸಿಡಿ ನಿನ್ನನ್ನು ತೂಣಗ ಬೇತನೆ ಭಾವನೆ ಆಗುತ್ತುಂಟು ಬೇತನೆ ಭಾವನೆ ಎಂಜಿನೇವು ಅಂದಯ ಓ ಜವಣ ನಿನ್ನನ್ನು ತೂಣಗ ಅರೆಕ್ಷಣದ ಸುಖನ ನಿನ್ನಟ ಪಡೆಯದೆ ಬುಕ್ಕ ತಿರ್ಕ ಬಂಡಿತ ಅವಂತುಂಡು ತುಳ ನಿನ್ನ ಎದುರಾತು ಏರು ಜನ ಯಾರ್ದು ದರಿಜ ಈ ಕರಿಮಲತ ಕಾಡಿಗೆ ಬತ್ತದು ಎನ್ನಡನೆ ಜನ ಯಾರಂದು ಕೇಳೊಂದಿಲ್ಲನ ಈ ಕರಿಮಲತ ಕಾಡಿಗೆ ಅಧಿಕಾರಿಣಿ ಯಾವ್ದಿಲ್ಲ ಮಹಿಷಿ ಸೆರಂಗಿನ ಮೇಲಿಗೆ ಅಂದ ಇನ್ನೊಂದು ದೂತ ನಂಗೆ ಮನಸ್ಸು ಬಾರಿ ಸಂತೋಷ ಸಂತೋಷ ನಿಜ ದಾಯ ಗೊತ್ತುಂಡ ಒಪ್ಪಂಜಿ ಪಾತ್ರೆ ಪಂಡ ಎನ್ನ ಬರ್ಲು ಮರಲಾತೆ ನಿನ್ನ ಬರ್ಲಗ ಮರಲಾ ಒಂದರಗಲಿ ಏನಲ್ಲ ಉಳ್ಳೇರ ನಿನ್ನೊಟ್ಟಿಗೆ ಸೇರುವುದೇ ಬಂದಿಲ್ಲ ಅವು ಖಂಡಿತ ಸಾಧ್ಯತೆ ದಾಲ ಪೋಡಿಯಡ ಬಾ ಮಲ್ಲ ಕಾಡು ಅರೆಕ್ಷಣದ ಸುಖನು ಕೊರದು ಈ ನಿನ್ನ ಸಾದಿಗೆ ಪೋಂಡಂದಾಂಡ ಯಾನಿನ ನಾನು ಚೆರೆ ಬಿಡುವೆ ನೀನು ಖಂಡಿತ ಆಪಿಸಿ ಬ್ರಹ್ಮಚಾರಿ ಬತ್ತಿನ ಉದ್ದೇಶದಾದ ಗೊತ್ತಿಲ್ಲ ಈ ಬ್ರಹ್ಮಚಾರಿ ಅವು ಈ ಕಾಡದವಳ ಈ ಪಂಡು ಕೊಂಡು ತಿಚ್ಚಿ ನಿನ್ನ ವೈನ ಊರದವಳ ಈ ಪಂಡನು ಈ ಕಾಡದವಳ ಎಂಕ ಸುಖನು ಕೊರದು ಪೋಯಿಂದಾಂಡ ನಿನ್ನ ಊರು ತಗಲೇ ಗೊತ್ತಾವ ಯಾರು ಬತ್ತಿನ ಉದ್ದೇಶದಾದ ಗೊತ್ತುಂಡ ಉದ್ದೇಶ ಅಪ್ಪಗೆ ಬಂಜಿ ಮೇಲೆ ಬಂಜಿ ಮೇಲೆ ಗುಣ ಹೊಡೆದಿದ್ದನ್ನ ಪಿಲಿತ ಪೇರು ಬೋಡು ಅಂಚ ಪಿಲಿತ ಪೇರುಗಳು ನಾಡೊಂದು ಬತ್ತಿನ ಯಾನು ಪಿಲಿತ ಪೇರಿನ ನಾಡೊಂದು ಬತ್ತನೆ ಎಂಗ ಪಾವರ ಸಾಜಿ ಬಿಡ್ತುವರ್ಲ ದಾನೆ ಎಡ್ಡ ಪಾತ್ರ ಎಡ್ಡ ಪಣವೆ ನಿಕ್ಕ ಪಿಲಿತ ಪೇರ ಏತು ಬೋಡು ಐನ ಯಾನು ಕೊರುವೆ ಅಂಚ ಓಲುಂಡು ಯಾನು ದಪ್ಪದು ಕೊರುವೆ ಓಲುಂಡು ಪಣಪಡ ವಿಚಾರ ನಿಕ್ಕ ಬಿಡು ಕಾಡುದ ಬಲಟ ಅವೇತ ಮೃಗಕುಲ್ಲ ಅಪಗ ಒಂಜಿ ಪಿಲಿ ಆ ಪಿಲಿತ ಪೇರಿಗೆ ಬತ್ತನ ಎನ್ನ ವಾಯಿನಂಚಿನ ಮನಸ್ಸು ಭಯಕ್ಕೇನು ಎನ್ನಲ್ಲಿ ಎನ್ನ ರೂಪ ಎರ್ಮೆದ ಆದಾಳ ತಿಪ್ಪು ಅಂಚ ಪಂಡದು ರೂಪದುಲ ಈತ ಕೊರ್ಲದ ರೂಪಣ ಬ್ರಹ್ಮದೇವರ ಕೆತ್ತೋಣ ನನ್ನ ಏತ ದಿನ ಭಂಗವತ್ತರ ಅಬ್ಬಬ್ಬ ಈತ ಪೊರ್ಲ ಗಂಟದ ರೂಪ ಇಂಚಿತ್ರ ಪೊಣ್ಣನು ಕೂಡು ನಂಚಿನ ಯೋಗ ನಿಕ್ಕಿಜ್ಜಂದ ಅವು ಐಕ್ ಪನ್ಪೆ ಎಡ್ಡ ಪಾತ್ರೆ ಪನ್ಪೆ ಅರೆಕ್ಷಣದ ಸುಖನ ಎಂಕು ಕೊರ್ಪು ಜನ ಕೊರ್ಪು ನರಮಣಿಗೆ ಬೋಡು ಅಂಚ ಪಂಡಿತಿ ನಿನ್ನ ಲೆಕ್ಕ ಇಪ್ಪಿರಬಲ್ಲಿ ನಿನ್ನ ಶರೀರ ರೂಪ ಎಂಚ ಉಂಡು ಅವೇ ರೀತಿ ನಿನ್ನ ತರಕ ಅಹಂಕಾರ ಪನ್ಪುಡು ಮಿತಿ ಮೀರಿದು ಉಂಡು ಐರು ಜಪ್ಪಾದೆ ನಿನ್ನ ಪಿತ್ತನ ಜಪ್ಪವಡು ಎಡ್ಡ ಪಾತ್ರ ನಾನು ಅವಕಾಶ ಕೊರ್ಪೆ ಎನ್ನ ವಾಯಿನತಿನ ಮನಸ್ಸು ಬದಲಾವಣೆಗಳ ತುಂಬು ನಿನ್ನ ವಾಯಿನತಿನ ಶರೀರದ ಸುಖನ ಎಂಕು ಕೊರದು ಈ ಕಾಡಿಡ್ದು ಪೋಯ ಪೋಯ ತಂದೆ ಎನ್ನ ಎದುರಾತು ಎನ್ನ ಪಾತ್ರೆಗೆ ಎದುರು ಪಾತ್ರೆಯೇನೋ ಕೈಟ್ಟ ಪಾತ್ರೆ ನುರಿಯರಿಂದ ಜಿಗಲಿಗೆ ಕತ್ತಾದೆ Yeah!
ರಕ್ಕಸದಿ ಪಂಡ ನನ್ನ ಜಾಗ ನಿನ್ನ ಕೆರ್ನಾಂಡ ಸ್ತ್ರೀ ಹತ್ಯೆ ಬಾರ ದೋಷ ಬರ್ಪುಣ ಉದ್ದೇಶ ಕೆಂಜಿ ಆತು ತೆರಿವತನಿಕ್ಕೆ ಅಪಕ ಶಾಸ್ತ್ರ ನನಂಜಿ ಪಾತೆರೆ ಪಂತೆರೆ ತೆರಿವನಿಕ್ಕೆ ಒಂಜಿ ಪೊಣ್ಣನ ಮನಸ್ಸದ ಭಾವನೆ ಈಡೇರಿಸದ ನರಮಾಣಿ ಇದ್ರೆ ಆಯೇ ತೆರಿವತ್ತ ನಿಕ್ಕ ಸಾರದ ಪಂಪೆ ಬದುಕೊಂಡು ಆಸೆ ಇತ್ತು ನನ್ನ ನಿನ್ನ ಹಠನು ಬಿಡ್ಲಾ ಪೋಲ ಇದನ್ನ ಸಾರಣ ಕಣ್ಪೆ जय जय सुरवेदार्चित जय करुणा सागरनी जय जय तू हरिगर बाला जय जय ಎನ್ನ ಕಣ್ಣಿಗೆ ಕತ್ತಲೆಯಾದು ಬೋಧಿತಿರುತ್ತೇವೆ ಆ ಪೊರ್ತುಗಾನಗನೆ ಎನ್ನ ತರಟಿತನ ಅಹಂಕಾರ ಪಿತ್ತವಾದು ಬೋಧಿತಿರು ಆ ಪಿತ್ತನ ಜಪ್ಪಯರ ಬೋಡುಂದಾತ ಈ ಭೂಮಿಗೆ ಈ ಅವತರಿತ ಬತ್ತನ ಸ್ವಾಮಿ ಸ್ವಾಮಿ ಈ ಏರಿಂದ ಬರ್ಪಣ ಸತ್ಯ ಒಂಜಿಗಳಿಗೆ ಎಂಕ ತೆರಿಯಂದಾತ ಪೋಂಡಲ ಏಪ ನಿನ್ನ ಕೈಟಿತ್ತನ ಪಗರಿನ ಎನ್ನ ಮೇಲೆಗೆ ಬುಡಿಯನ ಆ ಪೊರ್ತುಗಾನಗ ಎಂಕು ಯಾರು ಈ ಯಾರನ್ನು ಪನ್ಪಣ ವಿಚಾರ ತೆರೆದು ಬತ್ತನು ಜ್ಞಾನೋದಯನ ಕರುಣಿಸೇಯ ದೇವರೇ ದೇವರೇ ಎನ್ನ ಮಾಂತರಂಚಿನ ಪಾಪ ದಾದ ಉಂಡು ಐನ ಪೂರ ಮನ್ನಿಸಾದು ಎಂಕು ಮೋಕ್ಷನು ಕೊರಡು ಸ್ವಾಮಿ ಅಂಚ ಪಂಡಿತ ಯಾನತ್ತು ಸ್ವಾಮಿ ಈ ರೂಪ ಎಂಕು ಮುನಿದತ್ತಪತಿ ಗಾಲವನ ಸುತೆ ನಾನು ಮುನಿದತ್ತಪತಿ ಗಾಲವನ ಸುತೆ ಮುನಿದನು ಪತಿಯೊಮ್ಮೆ ಜನಗೆ ಮುನಿದನು ಪತಿಯೊಮ್ಮೆ ಜನಗೆ ಮುನಿದಿದ್ದ ಶಾಪವ ತುರುಳೆಗಾಗೆನು ತಪತಿ ಮುನಿದಿದ್ದ ಶಾಪವ ತುರುಳೆಗಾಗೆನು ತಪತಿ ಧನುಜೆಯಾದೆ ನಾನು ಹೀಗೆ ತನುಜೆಯಾದೇನು ನಾನು ಹೀಗೆ ಜಯ ಜಯ ಜಯತು ಸ್ವಾಮಿ ವಾಸ್ತವಾದ ಎನ್ನ ರೂಪ ಇಂಚೆ ಇತ್ತನದಲ್ಲ ನಿಜ ಜೀವನದ ಯಾರು ಏರಿ ಕಾಲವ ಮುನಿ ಪನ್ಪುಣ ಆಯನ ಮಗಳಾದ ಪುಟ್ಟದ ಲೋಕದ ಬಲ್ಪುಣ ತುಯ್ಯ ಸ್ವಾಮಿ ದತ್ತ ಮಹರ್ಷಿನ ಮದುವೆಯಾಗಿ ಅಂಡ ಪೊರ್ತತ್ತನ ಪೊರ್ತುಗು ಯಾನ ಆರಟ ಕಾಮ ಭಿಕ್ಷೆನ ಕೇರ್ನಿಡ್ತಾರ ಮುನಿಕ್ಲಿ ಎನ್ನ ಎದುರುಗು ಅತ್ತ ಎಲ್ಲವಾಯನ ಕಂಡನೆ ಎಂಕ ಶಾಪನ ಕೊರಿಯರು ಸ್ವಾಮಿ ಈ ಜನ್ಮಡ ನನ್ನ ಬಪ್ಪನ ಜನ್ಮ ಈ ಭೂಮಿಡು ಪುಟ್ಟಡು ದುರುಳೆಯಾದ ಲೋಕದ ಜನಗಳಿಗೆ ಉಪದ್ರ ಕೊಡು ಅಂಚ ಪನ್ಪುಣ ಶಾಪನ ಕೊರಿಯರು ಅಂಡ ಎನ್ನ ಶಾಪಗ ವಿಮೋಚನೆ ಬರ್ಪಣ ಏಪಂದು ಬಂದು ಕೇನಗ ಕೊರ್ನಂಚಿನ ಪಾತ್ರ ಹರಿಹರ ಪುತ್ರಿ ಆಯ ಏಪನಿಕ್ ಬರುವೆ
ಬತ್ತದ ನಿನ್ನ ಶರೀರಗೆ ಪಗರಿನ ಬಿಡುವೇನೋ ಆ ಪೊರ್ತುಗು ದಿಕ್ಕು ಮೋಕ್ಷ ಅಂತ ಪನ್ಪನ ಪಂಡಿರು ಸ್ವಾಮಿ ಯಾನು ಏರಂದೇ ತರಿಯಂದೆ ಲೋಕದ ಅವೇತೋ ಹಾಳು ಬೇರೆನ ಮಂತದ್ದು ದುಂಬರಿತು ಪೋಯೆ ದೇವಲೋಕಕ್ಕೆ ಪೋಯೆ ಸ್ವಾಮಿ ಅತ್ತೆ 14 ಲೋಕಲ ಎನ್ನ ಕೈತಾಡೆಗೆ ಬತ್ತನೆ ಆಗ್ಲಿಂದ ಪೂರ ಸೋಪಾತಿ ಆಗ್ಲಿಗೆ ಕಿರುಕುಳನ್ನು ಕೊರುದು ಬತ್ತೆ ಸ್ವಾಮಿ ಈ ಪೊರ್ತುಗಾನಗ ನಿನ್ನ ವಾಯಿನಂಚಿನ ದರ್ಶನ ಎಂಕಾಡು ದೇವರೇ ಎಂಕ ಮೋಕ್ಷನ ಕೊರಡು ಸ್ವಾಮಿ ಅಯ್ಯ ಮಂತಿನ ತಪ್ಪನ ಒತ್ತೊಂದು ಕಾರ ಕೈ ತಲುಪುದು ಕಣ್ಣೀರಿಗೆ ಎತ್ತೊಂದು ಕಣ್ಣೀರಿಗೆ ಪೊಚ್ಚಿ ಪ್ರಾಣಿ ಲೆಕ್ಕ ವರ್ತನೆ ಮಂತ್ರಿದವರ ಮುನಿಶಾಪಗ ಒಳಗಾಯ ಮಹಿಷಿಯಾದಿ ಭೂಲೋಕುಡು ಇತ್ತ ಅವೇದು ಅನ್ಯಾಯ ಧರ್ಮನು ಮಲ್ತ ಇನಗಾನ ಎಲ್ಲ ಪಾಲದ ನಿಕ್ಕ ಮೋಕ್ಷ ಸಿಕ್ಕಿದೆ ನಿನ್ನ ಮನಸ್ಸದ ಆಸೆ ಒಂಜಿ ಪಾತ್ರ ದಾದವು ಎನ್ನ ವಾಯಿನಂಚಿನ ಮನಸ್ಸುಡು ಒಂಜಿ ಆಸೆಯಿಂದ ಪನ್ಪನ ವಂಚನೆ ಒರಿದಿಲ್ಲ ಏಪ ಈರನ ದಿವ್ಯ ರೂಪನ ತೂದು ಈರನ ಪೊರ್ಲುಗು ಮರಲಾಯದೆ ಸ್ವಾಮಿ ಆ ಪೊರ್ತುಗೆ ಈರನೆ ಮದಿಮೆ ಆವಡು ಪಂಡಿತ ಯಾನ ಮನಸ್ಸಿಗೆ ಎನ್ನು ಐಕ ಬೋಡಾತೆ ಈರನೆ ಮದಿಮೆ ಆಪರಂಚಿನ ಅವಕಾಶನ ಯೋಗನ ಭಾಗ್ಯನ ಎಂಕ ಒದಗಿಸಾತು ಕೊರುವರೇ ಸ್ವಾಮಿ ಮುಂದೆ ಶಬರಿಮಲೆಯುಳು ಮುಂದೆ ನಾನ ಶಬರಿಮಲೆಯುಳು ನೆಲೆಗೋದಲಲ್ಲಿಗೆ ನೆಲೆಗಾಗಲು ಅಲ್ಲಿಗೆ ನೀನು ಬರೆದು ಚರಣದಿ ಮಾಳಿಗೆ ಪುರತಮ್ಮಗೆ ದೆಂಬಗೆ ಸರಿದ ಮಾಳಿಗೆ ಪುರತಮ್ಮಗೆ ದೆಂಬಗೆ ಸರಿದ ಓದು ಮುಂದಕ್ಕೆ ನೆಲೆಯಾದು ಮಾಳಿಗೆ ಪುರತಮ್ಮನೆ ದೆಂಬ ಓದಿದ ಬೆಸರಿದ ನೆಲೆಯಾದು ಮುನೇ ಶಬರಿಮಲೆಗಳು ನೆಲೆಯಾಗುವೆತು ಶಬರಿಮಲೆ ಬಲ್ಪೇರಿ ಯಾನು ನೆಲೆ ಉಂಚಿನ ಜಾಗಿದೆ ನಿಕ್ರವಜಿ ಗುಡಿನ ಕಟ್ಟದು ಮಾಳಿಕಾಪುರ ತಮ್ಮ ಬುಧಾರಡು ಇಳ ನೆಲೆ ಅಪ್ಪ ಎನ್ನ ಬಂಜಿತ ಉಲೈತನ ಆಸೆ ಅಂಚನೆ ಒರಿತು ಬೋಪನೆ ನಿನ್ನ ಆಸೆ ನಡಪಾದು ಕೊರ್ಪೆ ಏಪ ಗೊತ್ತುಂಡ ಏಪ ಕನ್ಯಾಸ್ವಾಮಿನು ಎನ್ನ ಸನ್ನಿಧಾನಗ ವರ್ಪನ ಗಡಿ ಮಾಡ ಆಣಿಗೆ ನೀನ ಮದ್ಮೆ ಅಪ್ಪೆ ಮೋಕ್ಷವು ತಯಾರಾಲ ಮಹಿಷಿಗೆ ಮೋಕ್ಷನ ಕೊಡ್ತಾಂಡು ಆನೆ ಭಕ್ತನ ಉದ್ದೇಶಿದಾದ ಪಿಲಿನದೇನಂದು ಬರುಡು ಆಲೋಚನೆ ಮತ್ತಿನೇ ಮಂತಿನಿ ಪಿಲಿನ ನಾಡೊಂದು ಯಾನು ಪೋಣದಿಜ್ಜಿ ಅವೇದು ಬಿಲಿಕುನು ಇಂಜಿಗೇ ಬರೊಂದುಲ್ಲ ಏನಂದು ಇತ್ತೆಂಗ ಅರ್ಥ ಆವೊಂದುಂಡು ಮಹಿಷಿನ ಅಟ್ಟಾಸ ಹೆಚ್ಚಾದ ದೇವತೆಗಳ ಬದುಕರ ಬಂಗಾದಿತ್ತಿಂದು ಮಹಿಷಿನ ಕೆರಿಯವನ್ನ ಸಂತೋಷಡು ಅಖಿಲೇ ಬೀತ ರೂಪಡು ಬರೊಂದುಲ್ಲೇರು ಅಡೊಂಜಿ ಮಲ್ಲ ಪಿಲಿ ತೋಜಿ ನಡತ ಅವೇ ದೇವೇಂದ್ರ ಅದಿಪ್ಪು ಆ ಪಿಲಿನ ದೇವ ನಾನು ತುಂಬ ಹೋಗ್ಬೇಕು
ಬಿಳಿ ತೂಲಗೆಲ್ಪ ಅಪ್ಪಾಜಿ ಬಿಳಿತ ಬೇರೆ ಬೋಡೊಂದು ಪಂಡೇರು ಬಿಳಿಲಿ ದೇರೊಂದು ಬಣ್ಣ ಬಿಳಿದುದೇ ಬಂಜಿ ಬೇರೆ ಗುಣ ಅತ್ತ ಮಾತೆಲ್ಲ ಬೆಳ್ತದೆ ಬಿಳಿದು ಕಡಪುಡ್ನಾಡೆ ಈ ಕಡಪುಡತ್ತ ಅಯ್ಯ ಈರು ಒಲ್ಪರ್ದು ಬತ್ತರ ಅಡೆಗೆ ಬೋಲೆ ಅಪ್ಪಾಜಿ ಈ ಮಲ್ತಿರಂಚಿನ ಬೇಲೆಡು ತುಯ್ಯನ ಎಂಕ್ ಸುರುಕಾದ ತಿಕ್ಕನಗ ಈ ಹರಿಹರ ದಿತ್ತ ಐದು ಬುಕ್ಕ ಮಣಿಕಂಠೆ ಆಯ ಇತ್ತೆ ತುಯ್ಯನ ಜನಕ್ಕುಲ್ನ ಈ ಪಿಲಿನ ದೇರೊಂದು ಬರ್ಪಣಂಚಿನ ಪೊರ್ತುಡು ಜನಕ್ಕುಲ್ನ ಬಾಯಿಡ್ದು ಮಾತೆನ್ನ ಬಾಯಿಡ್ಲ ಬರ್ಪಣೆಂಚ ಅಯ್ಯಪ್ಪ 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 ಅಂದು ಬರಂದುಂಡು ಅಂಚ ಏನಿರ್ದಾರ ನನ್ನ ದುಂಬುಗಿ ಅಯ್ಯಪ್ಪೇಂದೆ ಪುದರ್ ನಿಕ್ಕೆ ಶಾಶ್ವತ ಅಪ್ಪುಣ ಮಗ ಅಪ್ಪಾಜಿ ಬಾರಿ ಸಂತೋಷ ಆಂಡ್ ಈ ಶುಭ ಗಳಿಗೆ ಅವನೊಂದು ಎನ್ನ ಪಾತೆರೊಂಜಿ ನಡೆ ಪಾದು ಕೊರ್ಪರ ಅಪ್ಪಾಜಿ ಈ ರಂಜನ ಪಾತೆರ ನಾನು ಪಾದು ಕೊರ್ಪರಿ ನಾನೇ ಲಾಲಿಸು ಅಪ್ಪಾಜಿ ಲಾಲಿಸು ಎನ್ನ ಮನದಿ ಜನಕ ಲಾಲಿಸು ಆಗೆ ಜನಕಲಾಲಿಸು ಏನ ಬಿನ್ನಗ ಮನದಿ ಮಧುಕರಗರನ ತಪದಲ್ಲಿ ಮನದಿ ಮಧುಕರ ಹರನ ತಪದಲ್ಲಿ ಅನುದಿನವೂ ಮೆಚ್ಚಿಸುತ್ತ ಅರ್ಚಿಸೆ ಅನುದಿನವೂ ಮೆಚ್ಚಿಸುತ್ತ ಅರ್ಚಿಸೆ ಜನುಮ ಸಫಲವು ಅನುದಿನವು ಮೆಚ್ಚಿಸುತ್ತ ಗರ್ಚಿಸೆ ಜನುಮ ಸಫಲವು ಜನಕಲಾಲಿಸು ಎನ್ನ ನಿನ್ನಗ ಮನದಿ ಈರು ಪಂಡಿನ ಬೇರೆ ನಿಷ್ಠಿರ ಮಂತನೆ ಬಿರಿನ ದೇರೊಂದು ಬತ್ತೆ ಬಿರಿನ ತೂದಿಯಾಕ್ಲ ಬಂಜವೇರ ಪುರ ದೂರಾದು ಪೋಂಡು ಅಯ್ಯಪ್ಪ ಮುಣಂಜಿನ ಪುದರ್ಲ ಎಂಕ ಬತ್ತದು ಆಂಡ ಅಪ್ಪಾಜಿ ಇದು ಮುಟ್ಟೆ ಆಂಡ ಒಂಜಿ ಪಾತ್ರ ಇರಡು ಕೇಂದನೆ ಆತಿ ಸರಿ ಇದನ್ನ ಮನಸ್ಸು ಒಂಜಿ ಆಸೆ ಮೂಡ್ದು ನಿನ್ನ ಮನಸ್ಸಿನ ಆಸೆ ಅಂದಪ್ಪ ನನಪಾದ ಕೊರ್ಪನೆ ಯಾನು ಇಂಚ ಪಂಡಿದ್ದೀರಿ ಬೇಜಾರು ಮಲ್ಪನ ಬನ್ನಿ ಎಲ್ಲ ಮಿತಿ ಬಿಸಿರು ಮಲ್ಪನ ಬನ್ನಿ ಖಂಡಿತ ಇಜ್ಜಪ್ಪ ಅಪ್ಪಾಜಿ ಎಲ್ಲ ಮನಸ್ಸು ಆಸೆ ಬೇತದ ಅಲತ್ತಿ ಎಂಕಿ ನನೋದ ಕಾಡುಗು ಬೋಡನ್ನು ಆಸೆ ಆತನಪ್ಪ ಕಾಡುಗು ಬಾಲೆ ಇತ್ತ ಕಾಡುಗು போது பிலினதேரந்து பத்தனாயே ನನ್ನ ಕುಡದಾಯ ಕಾಡುಗು ಕಾಡುಗು ಬಿಲಿದೇರೊಂದು ಬಪ್ಪೆನ್ ಪೋಪೆನ್ ಪಂಡಿನತ್ತಿ ಕಾಡುಗು போற ಕಾರಣ ಬೇತದಸ್ತು ಎಂಗ ಪರಮೇಶ್ವರ ದೇವರನ್ನು ತೋಡು ಆರನ ಪೂಜೆ ಮಲ್ಪುಡು ಆರನ ಬಗ್ಗೆ ತಪಸ್ಸು ಮಲ್ಪುಡು ಆಸೆ ಹೆಚ್ಚಿಗ ಒಂದೊಂದು ಅಂಚಾದಿಪ್ನಕ ಎಂಗ ಕಾಡುಗು ಆ ಪರಮೇಶ್ವರ ದೇವರ ತಪಸ್ಸು ಮಲ್ಪರ ಕಳಪುಡು ಕೊರ್ಪರೆ ಪಾಜಿ ದಾದಪನಂದುಲ್ಲ ಮಗನೇ ನಿನಗೆ ಬೇಳೆಯಲ್ಲವೋ ಬಲೆಯೋ ಒಳವರಿಸಿ ಪ್ರೇಮರೇ ಬಾಲೆಯೋ ಒಳವರಿಸಿ ಪ್ರೇಮದಿ ಪೂಲನೆಯನ್ನು ಪಾಲಿಸುತ್ತಲಿ ಬಾರ ನೀನು ಮೂಲನೆಯಲಿ ಪಾಲಿಸುತ್ತ ನೀನು ಗಿಳಿಯಲ್ಲ ತಪಗೆ
ಲೋಕೊಡು ಪುಟ್ಟನಂಚಿನ ನರಮಾನ್ಯಗ ಬೇತೆ ಬೇತೆ ರೀತಿಡು ಆಯೆ ಬದುಕೊಡು ಒಂದು ಲೋಕದ ನಿಯಮ ಬಾಲೆ ಎಂಚ ಎಲ್ಲಿ ಪುನಗ ಬಾಲೆ ಅದು ಐಡ್ದ ಬುಕ್ಕ ಬೋಡ ಬೋಡ ಆಯ್ನಂಚಿನ ವಿದ್ಯೆನ ಮಾತ ಕಲ್ಪೊಡು ಐಡ್ದ ಬುಕ್ಕ ಮದಿಮೆ ಪನುಪುನ ವಾವಡು ಈ ಮದಿಮೆ ಮಾತ ಆಯ್ನೆಡ್ದ ಬುಕ್ಕ ಲೋಕದ ಜನಕ್ಕೇನು ಮಾತ ಈ ಅರಸುವಾದ ಪಾಲನೆ ಮಲ್ಪೊಡು ಐಡ್ದ ಬುಕ್ಕ ಸನ್ಯಾಸಾಶ್ರಮನು ಸ್ವೀಕಾರ ಮನ್ಪೊಡು ಸರಿಯಾಯಿನ ಜೋಕ್ಲೇನ ಪಡೆ ನೀಡಿದ ಬುಕ್ಕ ಇದು ಲೋಕದ ನಿಯಮ ಲೋಕಗೊಂಜಿ ರೀತಿ ನೀತಿ ಪನುಪುನ ಉಂಡು ಬಾಲೆ ಲೋಕಡು ಪುಟ್ಟನಂಚಿನ ಪ್ರತಿಯೊಂಜಿನ ರಮನೆ ಈ ಬೇಲೆನ ಮಾತ ಮಲ್ತು ನೀಡಿದ ಬುಕ್ಕ ಕಡೆಗೆ ಮೋಕ್ಷ ಸಂಪಾದನೆ ಮಲ್ಪೆರ ಬೋಡಾದೆ ದೇವರಿಗೆ ತಪಸ್ಸನ್ನು ಮಲ್ಪೆರ ಬೋಡಾದೆ ಕಾಡಿಗೆ ಪೋಪುನವು ಕ್ರಮ ಬಾಲೆ ಈ ಎಲ್ಲಿಯ ಬಾಲೆ ಈ ಅರಂತ ನೆಡು ಆರಿ ಪೊರ್ಲುಡು ವಿಜೃಂಭಣೆಡು ಈ ಆಡಳಿತನು ಮಲ್ಪೊಡು ಜೋಕ್ಲೇನು ಪಡೆಯೋಡು ಆ ಮೂಲಕವಾದ ಕಡೆ ಕಾಯಿನ ಸನ್ಯಾಸಾಶ್ರಮನು ಸ್ವೀಕಾರ ಮಂತದು ದೇವರನ್ನು ಪಡೆಯರೆ ನನಲಾಂತ ಸಮಯ ಉಂಡು ಅಂಚಾದಿ ಪುನಗ ಈ ಪೊತ್ತು ಈ ಪೋಪುನವು ಸರಿಯತ್ತ ಬಾಲೆ ಈ ಪಟ್ಟಾಭಿಷೇಕ ಪಟ್ಟ ಎರಡು ಬಾಲೆ ಮದಿಮೇಡು ನೀರು ಬಣದಿಲ್ಲಾರ ಅಪ್ಪಾಜಿ ನಿಜವಲ್ಲ ಸಂಸಾರ ನಿಜವಲ್ಲ ಸಂಸಾರ ಇದು ಭುಜಗಾಭರಣ ತಾವಲ್ಲ ನಿಜವಲ್ಲ ಸಂಸಾರ ಇದು ಭುಜಗಾಭರಣ ತಾವಲ್ಲ ಇದು ಭುಜಗಾಭರಣ ತಾವಲ್ಲ ತ್ಯಜಿಸುವುದಿಂತೀದೇಗವ ತ್ಯಜಿಸುವುದಿಂತೀದೇಗವ ಭುವಿಯಲಿ ಅಜ ಬರಿದುದ ತಾ ಅನುಭವಿಪುವುದು ಅಜ ಬರೆದುದ ತಾನು ಅನುಭವಿಸುವುದು ದೇಗವ ಭುವಿಯಲಿ ಅಜ ಬರೆದುದ ತಾ ಅನುಭವಿಸುವುದು ನಿಜವಾದ್ರೆ ಈ ಜನ್ಮ ಕೊರಿನಂಚಿನ ಬಾಲೆಯಾನತ್ತಿ ಓಲ ಮಣ್ಣ ಮದೆಗೆ ಪೋದು ಸೇರಡೇನೆ ನಾನು ಒಣಂತದ ಸಾಂಕದ ತರ್ಕದ ಮಲ್ಲ ಮಲ್ತಾರೆ ಈರ್ನ ಬಾಲೆಂದೇ ನನ್ನ ಸಾಂಕ್ಯಾರ ಹರಿಹರೆ ಮಣಿಕಂಟಿ ಅಯ್ಯ ಪಿಂಜ ಪುದದಿದು ಬಾರಿ ಕುಸಿದು ಉಳ್ಳಾರೆ ಇದೀಗ ಇವ್ರದ ಪಟ್ಟನು ಏರುಡು ಯಾನು ಮದಿಮೆ ಅವಡು ಮದಿಮೆ ಸಂಸಾರ ಜೀವನ ಮಲ್ಪಡು ಅಂತ ಪಡೋದಿಲ್ಲ ಆಸೆ ಮಗೆ ಅಪ್ಪಾಜಿ ಈರ್ನ ಆಸೆದಾಲ ತಪ್ಪಾಜಿ ಆಂಡ ಆ ಆಸೆ ಇಂಕಿಜ್ಜಪ್ಪಾಜಿ ಇಜ್ಜಿ ಪಟ್ಟನು ಏರುಡು ಬೊಕ್ಕ ಮದಿಮೆ ಅವಡು ಈ ಅಂಗಲಪ್ಪ ಇಂಕಿಜ್ಜಿ ಎನ್ನ ಮನಸ್ಸದ ಆಸೆನೆ ಬೇತುಂಡಪ್ಪಾಜಿ ನಿಂದ ಮನಸ್ಸದ ಆಸೆ ಬೇತುಂಡು ದಾದ ಬಾಲೆ ಅಪ್ಪಾಜಿ ಈ ಸಂಸಾರ ಬಂದ್ಬಿಡವ ನಿಜ
ಸಂಸಾರ ನಿಜಾತ್ ಬುಕ್ಕ ಪುಟ್ಟು ಸಾವು ನೆತ್ತ ಮಧ್ಯರು ಮೂಜಿ ದಿನ ತಾ ಬಾಳ್ವೆಗೆ ಒಂಜಿ ದಿನ ಪುಟ್ಟರೆ ನಾಂಡ ಒಂಜಿ ದಿನ ಬದುಕರೆ ಅಕೇರಿಗೆ ಸಯ್ಯರ ಅವನ ಅರಮನೆದ ಪುಟ್ಟಿಂದಕ್ಕ ಏತು ವರ್ಷ ಬದುಕೆ ಬಣದು ಏರ್ಲ ಕೇಳುಜಿರಪ್ಪ ಖಂಡಿತ ಬದುಕದು ಎಂಚಿನ ಮಲ್ತೆ ನೇನು ಕೇಳಿ ನಮ್ಮ ಜೀವ ಮನರು ನಮ್ಮ ದಾದಾನಲು ಎಡ್ಡ ಬೇರೆ ಮಲ್ತೆ ನಾಂಡ ನಮ್ಮ ಪುದರು ಶಾಶ್ವತವಾದ ಒರಿಯರ ಸಾಧ್ಯ ಸರಿ ಅವ ತಂದೆ ಅನ್ಯಾಯ ಮತ್ತೊಂದು ಬರ್ತದ ಜೀವನ ಸಾಧನೆ ಮತ್ತೊಂದು ಬರ್ತನಲ್ಲ ದಾಲ ಪ್ರಯೋಜನ ಇಜ್ಜಿ ಅಂಚಂದ ತೀರ್ಮಾನ ಮಲ್ತದೆ ಅಪ್ಪಾಜಿ ಮದ್ಮ್ಯಾರ ಇಜ್ಜಿ ಯಾನ ಬ್ರಹ್ಮಚಾರ್ಯದ ಇಪ್ಪಡು ಕಾಡುಗು ಬೋಡು ಪರಮೇಶ್ವರ ತಪಸ್ಸು ಮಲ್ಪಡು ಆರಡ ಹೆಚ್ಚಾಡುವನ್ನ ಆಸೆ ನಾವು ಇಂಚಾದಿಪ್ಪನಕ ಈ ವಿಚಾರ ಪನ್ಪುನ ಬಡ್ತಿ ಅಪ್ಪಾಜಿ ಬಾಲೆ ನಿನ್ನ ಪಾತೆರೊಡಿತ್ತನಂಚಿನ ಸತ್ಯ ಎಂಚಿನ ಪನ್ಪುನವು ಇಂಕ ಸರಿಯಾದ ತೆರಿಡು ಬಾಲೆ ಆನಿದ ದಿನೊಟ್ಟು ಶಿವಯೋಗಿಲು ಪಂಡನಂಚಿನ ಪಾತೆರ ಇಂಕಿತ್ತೆ ನೆನಪುಗು ಬರನುಂಡು ಈ ಮಹಾಪುರುಷೇ ಮನಪುನ ಇನ್ನು ಆನಿಯ ಸ್ಪಷ್ಟವಾದ ಪಂಡದಿತ್ತೇರು ಆಂಡಲ ಇನ್ನನ್ನು ತಾಂಕದ ನಂಚಿನ ತಾಂಕು ನಂಚಿನ ಯೋಗ ಭಾಗ್ಯ ದೇವರಿಂಕ ಕೊರಿಯರಾದಾದನ ನಿನ್ನ ಕಾಲದ ಪಜ್ಜ ಎನ್ನ ಅರಂತನಿಗೆ ದೀನೆಡ್ದ ಬುಕ್ಕ ಎನ್ನ ಬಾಲಗ ಬಲ್ಪಾದ ಬರ್ಪಲೆಕ್ಕ ಕನಕವರ್ಮನಿಯಾನು ಪಡೆ ಬಾಲೆ ಇನಿತ್ತ ದಿನಕ್ಕಾನಗ ಜೀವ ಜೀವಾತ್ಮ ನೆತ್ತ ಸಂಗತಿದಾದಾನು ಬರ್ಪಣೆನು ಸ್ಪಷ್ಟವಾದ ಇಂಕ ಪಂಡ ಬಾಲೆ ಬಾಲೆ ಲೋಕೊಡು ಓವುಲ ಸ್ಥಿರಾತ್ಮ ಪನಪಣೆನು ಸ್ಪಷ್ಟವಾದ ತಿಳಿಯೊಂದೆ ಆಂಡ ಎನ್ನ ಉಡಲು ಪನಪನಂಚಿನ ಬೇನೆಡು ನನ್ನ ಕಡಪುಡುದು ಕೊರಿಯರಿಂಕ ಸರ್ವತ ಸಾಧ್ಯತಿಂಚನ್ನೇ ಬರ್ತಂಡು ಆಂಡ ನಿನ್ನ ಗುರಿ ಪನಪುನವು ಸ್ಪಷ್ಟ ಉಂಡು ಪನಪುನವು ಗಂಟು ಆ ಗುರಿ ತಂಚಿ ಕೋಪ ಮನಪುನವುಲ ಇಂಕ ಖಂಡಿತವಾದಲ ತಿಳಿಯು ಇನಿತ್ತ ದಿನಕ್ಕಾನಗ ನನ್ನ ಕಡಪುಡುದು ಕೊರಪುನಂಚಿನ ಆ ಮಲ್ಲ ಹೊಣೆಗಾರಿಕೆ ಎನ್ನ ಉಂಡು ಬಾಲೆ ಈ ಪೋಪುನ ಸಾಧಿಗೆ ಯಾನು ಏಪಲ ಅಡ್ಡಕಾರ ದೀಪುನ ಎತ್ತು ನಿನ್ನ ಯೋಗ್ಯತೆ ದಾನೆ ಘನತೆ ದಾನೆ ಈ ಏರೇ ಪನಪುನವು ಸ್ಪಷ್ಟವಾದ ತಿಳಿಯೊಂದೆ ಬಾಲೆ ಬಾಲೆ ದುಂಬುದ ದಿನಕ್ಕೂ ಎನ್ನ ಪಾಲಿಗೆ ಕಷ್ಟ ಅಂದು ಬತ್ತನು ನಾನೇ ದಾದ ಮನ್ಪುಡು ಬಾಲೆ ಅಪ್ಪಾಜಿ ಏನ ಉಡಲ್ಲ ಬೇನೆ ಮೇಜಿನ ಬಣ್ಣದೇನ ಸರಿಯಾದ ಅರ್ಥ ಮಲ್ತೊಂಡೆ ಈತ ಸಮೇತ ಸಾಂಗ್ ತಕ್ಕಂಜಿನ ಬಾಲೆ ಇರಿಗಾನ ಎನ್ನ ಕೈ ಬಿಡ್ದು ಪೋಪೆತ್ತ ಮನ್ಪುನ ಬೇಜಾರು ಇರ ಉಡಲು ಉಂಡು ಬೇಜಾರು ಮಲ್ಪುಡ್ಚ ಅಪ್ಪಾಜಿ ಈರಗಾನ ಒರಿಯೇ ಮಗ್ಯತ್ತು ಇರ್ನ ಮಗಿ ನನೂರಿಲಿ ಕನಕವರ್ಮೇನು ಆಗ ಮುಲ್ಪದ ಪಟ್ಟನು ಕಟ್ಟಲೆ ಎನ್ನ ಆಣ ಮೋನಿಡಿರುತ್ತು ಒಂದು ಬಲಿ ಅಂಚಂದು ನಿಕೆ ಒಲ್ಲ ಕಷ್ಟಪತ್ತು ನಾಂಡ ಈರ್ ಕಣ್ಣೀರಿಗೆ ಎಪ್ಪುಡ್ತಿ ಏನನ್ನ ಖಾಲಿ ನೆನವರಿಕೆ ಮಲ್ತ ನಾಂಡು ಅಪ್ಪಗಣ್ಣಿ ಬತ್ತದು ಈರ್ನ ಕಷ್ಟ ನಾನು ಪರಿಹಾರ ಮಲ್ತ ಗೊತ್ತ ಅಪ್ಪಾಜಿ 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 ಬುಡ್ದು ಇಪ್ಪುನಂಚಿನ ಅರೆಗಳಿಗೆ ಇಪ್ಪುನಂಚಿನ ಶಕ್ತಿ ಏರು ಕೊರ್ಪೆನ ಅಪ್ಪಾಜಿ ಅಪ್ಪಾಜಿ ಐನಾತ್ ಬೇಗ ಪೋದು ಬಲ ನಮ್ಮ ನಂಬುದನಂಚಿನ ದೇವರಿ ನಿಕ್ಕೆ ಎಡ್ಡ ಬನ್ಪಡು ಬಾಲೆ ಎಡ್ಡ ಬನ್ಪಡು ಅಪ್ಪಾಜಿ ಆಶೀರ್ವಾದ ಗೆತ್ತೊಂದು ಆಂಡು ಅಂಚದ ಬಿದಾರ್ಸುವೇನೆ ಇವನಾಗ ಎಂಕ್ಲ ಅರಮನೆಯವರ ತೂತಾನಕ ಊತ ಪ್ರಜೆಗಳು ಮಾತ್ರ ಎಲ್ಲ ಬರ್ತದೆ ರಾಶಿ ಬೂರ್ತೀವಿ ಅಯ್ಯಪ್ಪ ಬೋಡಯ್ಯಪ್ಪ ಅಂದು ಕಣ್ಣೀರಿಗೆ ಎತ್ತೊಂದು ಛೇ ಅಕ್ಕನ ಕಣ್ಣೀರ್ದು ನಾ ಎನ್ನ ಮನಸ್ಸುಗಳ ಬೇಜಾರಾಕು ಅಣ್ಣ ಪೋಂದೆ ಉಪಯೋಗಿ ನಿಕ್ಕೆ ಎಲ್ಲ ಕಣ್ಣೀರಿಗೆ ಎಪ್ಪಡ್ತಿ ನಿಗ್ಲೆ ಏಪ ಕಷ್ಟ ಬತ್ತನ ಅಪ್ಪ ಬತ್ತ ನಿಗ್ಲ ಕಷ್ಟ ಯಾರು ಪರಿಹಾರ ಮಂತು ಗೊತ್ತೇ ಯಾರು ಪೋಪಿ ಅಪ್ಪಾಜಿ ನಮ್ಮ ಊರಿಗೂ ಬತ್ತನಂಚಿನ ಆ ದುಷ್ಟಾಯಿನ ರಕ್ಕಸೆ ಶಬರಾಸುರೆ ಪನಪುನಾಯ್ ಏನನ್ನು ಬಂದ ನಡು ಮಾಡ್ನಂಚಿನ ಬರ್ತುಡು ಇಂಕ್ ಏರ್ಲ ಇಜ್ಜಂದೆ ಗತಿ ಇಜ್ಜಂದೆ ಬುಲಿತೊ ನಿಪ್ಪುನ ಪೊರ್ತು ಪೊರ್ತು ಯಾನು ಬತ್ತೆ ಬತ್ತದು ದುಷ್ಟಾಯಿನಂಚಿನ ಶಬರಾಸುರನ ಕೇರ್ದು ಆಗ ಮೋಕ್ಷನು ಕೊಡ್ತೆ ಬಲೆ ತುಯನ ಈ ಪೋಯಿನೆಡ್ದ ಬುಕ್ಕ ಎಂದ ಅನಂತ ನೆಡು ಆಯಿನಂಚಿನ ಕಷ್ಟ ಸುಖ ದಾದ ಅಂದು ಮಾತ ನಿಕ್ಕ ತೆರಿದುಂಡು ಅಂಚಾದಿ ಪುನಗ ಆ ಕಷ್ಟ ನನಲ ಎಂಕ ಅನುಭವಿಸೇರೆ ತೀರುಜಿ ತುಯನ ಶರೀರ ಪನ್ಪುನವು ಜರ್ಜರಿತವಾದುಂಡು ನನ್ನ ದುಂಬಗುಯಾನು ಈ ಊರುದ ಆಳ್ವಿಕೆಯನ್ನು ಮನ್ಪೆದ ಸರ್ವ ಸಮರ್ಥ್ಯ ಆದಿಜ್ಜಿ ಎನ್ನ ಅರಿಕೆ ನುಂಜಿಕೆ ನೋಡು ಬಾಲೆ ನಾನಲ್ಲ ಈ ಪಟ್ಟನು ಎರಡು ಎನ್ನ ಮನಸ್ಸನ್ನು ಸಂತೋಷ ಪಡಿಸೋಡು ಬಾಲೆ ಒಂಜಾಸನ ನೆರವೇರಿಸಲ ಅಪ್ಪಾಜಿ ಬಾಲೆ ನೆಕ್ಕು ದುಂಬಿ ಅನಿ ಇರಡ ಪಂತೆ ಎಂಕ ಅಧಿಕಾರದ ಆಸೆ ಎಂಕಿಜ್ಜಿ ಎನ್ನ ತೀರ್ಮಾನ ಒಂಜಿ ಎನ್ನ ಗುರಿ ಒಂಜಿ ಆ ಪರಮೇಶ್ವರ ದೇವರನ್ನು ತೂಡು ಆದ ತಪಸ್ಸು ಮಾಡ್ಕೊಂಡು ಆಸೆ
ಎಂಕ್ ನೆತ್ತ ಬಗೆರಿ ಯೋಚನೆ ಮಲ್ಪೊಡ್ತಿ ಎನ್ನ ಮೆಗ್ಗೆ ಕನಕಾತ್ಮಗೆ ಮುಲ್ಪದ ಪಟ್ಟನು ಕಟ್ಲೆ ಮುಲ್ಪದ ಪಟ್ಟ ಕಟ್ಟೋಣ ಅಂದ್ ಆಂಡ ನನಗೆ ದುಂಬುಗಿ ಮಲ್ಪಡ ಬೇಲೆ ಬಾರಿ ಉಂಡಪ್ಪಾಜಿ ದಾದವು ದೇ ನಾನು ಮುಲ್ಪಡ್ದೆ ಒಂಜಿ ಬಗರಿನ ಮುಡ್ಪೆ ಅಪ್ಪಾಜಿ ಈ ಪಗಾರಿ ಓಲ್ಬೋದು ಪೂರ್ಣ ಅಲ್ಪ ದಿವ್ಯವೇನ ಎಂಗು ಗುಡಿನು ಕಟ್ಟೋಡು ಐಟು ಶಾಸ್ತ್ರರಾಜನ ಐಕ್ಯಾರ ಉಳ್ಳೆ ಸರಿ ಅಪ್ಪಾಜಿ ನನ್ನ ದುಂಬುಗೆ ಈ ರೂಪುಡಿ ನನ್ನ ತೂವರ ಖಂಡಿತ ಸಾಧ್ಯಜ್ಜಿ ಏನನ್ನು ತೂವಡು ನಾಂಡ ವ್ರತಾಚರಣೆ ಮಲ್ಪೋಡು ಎಂಚ ಗೊತ್ತುಂಡಿ ನಲ್ಪತನ್ಮದಿನ ವ್ರತಾಚರಣೆ ಮಲ್ಪೋಡು ಒಂಜಿ ಮಂಡಲ ಪರ್ಯಂತ ತಪ್ಪತ್ತಿನ ಕಾವಿ ಕುಟ್ಟುಲು ಸುತ್ತೋಡು ಸರಿ ಶಾಂತಿನ ತ್ಯಾಗದ ಸಂಕೇತ ಕೆಕ್ಕಿಲವೇ ರುದ್ರಾಕ್ಷಿ ಮಾಲೆ ಹತ್ತಿನ ತುಳಸಿ ಮಾರೇನೆ ಬಾಡುಡು ಒಂದು ದಾಯಿ ಗೊತ್ತುಡಿ ಶ್ರೀಹರಿನಲ ಬಕ್ಕ ಪರಮೇಶ್ವರ ದೇವರನಲ ಸಂಕೇತ ಸರಿ ಮೂಜಿ ಬೊರ್ತು ಮನಸ್ಸು ಮಲ್ಪರ ಬಲ್ಲಿ ಒಂಜಿ ಬೊರ್ತು ಮನಸ್ಸು ರಡ್ದು ಬೊರ್ತು ಫಲಹಾರ ಹಿರಿಯ ಕ್ಲೇನ ಮಾಲೇನು ಪಾಡ್ಪಾವಡು 40 ದಿನ ವ್ರತಾಚರಣೆ ಮಲ್ತುದು ಎನ್ನ ಸನ್ನಿಧಾನ ಬಣ್ಣಗ ಇರುಮುಡಿ ಕಟ್ಟು ಎಂದು ರಡ್ಡು ಕಟ್ಟನ್ನು ಕಟ್ಟುಡು ಆ ಇರುಮುಡಿ ಬಿರದ ಕಟ್ಟು ಗೊತ್ತುಂಡೆ ಪಿರಿತ ಬೇರಿಗೆ ಬೋಪನಂಜನ ಬೊರ್ತು ಈಗ ಆಹಾರ ಸಾಮಗ್ರಿ ಕಟ್ಟೋದು ಕೊಡ್ತಾರೆ ಆಯ್ತು ಆಹಾರ ಸಾಮಗ್ರಿ ಬೊಕ್ಕೊಂಜಿ ಎದುರ್ದ ಕಟ್ಟಿಡು ತಾರೈಲ ನೀಲ ಪುನಃ ಕಟ್ಟೊಂದು ಎನ್ನ ಸನ್ನಿಧಾನಗೂ ಬರುಡು ಬರ್ಪಣಂಜನ ಪುರ್ತುಗು ಸ್ವಾಮಿಯೇ ಶರಣಮ್ಮಯ್ಯಪ್ಪ ಈ ಮಂತ್ರನು ಬರುಡು ಸ್ವಾಮಿ ಬಂಡ ವಾವರಿ ಶರಣರು ಬಂಡ ಭಕ್ತರು ಅಯ್ಯಪ್ಪ ಬಂಡ ಯಾನ್ ನನಗೆ ದುಂಬಗೊಂದು ತಾರಕ ಮಂತ್ರವಾದ ಬರೆಯುಡು ಅಂಜಿರಿ ಸ್ವಾಮಿಯೇ ಶರಣಮ್ಮಯ್ಯಪ್ಪ ಬಂಡದು ಬರ್ಪು ಸುಳುಕು ದಿಕ್ಕುನಂಜಿನ ಜಾಗವು ಗೊತ್ತುಂಡೆ ಏರಿಮಲೆ ಬೋಂಟೇನು ಗುಬ್ಬುಡು ಏರಿಮಲೆ ಬೋಂಟೇನು ಗುಬ್ಬುದು ತಿರ್ತು ಜಪ್ಪನಾಗ ಪೇರೂರು ತೋಡು ಒಂದು ತಿಕ್ಕುನು ಪೇರೂರು ತೋಡು ಮಿತ್ತು ಬಣ್ಣಗ ತಿಕ್ಕುನವೇ ಅಳುದಾ ನದಿ ಅಳುದಾ ನದಿ ಮೀಯೋಡು ಅಲ್ಪ ಒಂದು ಕಲ್ಲನ್ನು ಗೆತ್ತನೋಡು ಮುರ್ಕು ಲಕ್ಕನ ಕಲ್ಲು ಪತಂದು ದುಂಬತ್ತದ ಕಲ್ಲಿಟ್ಟು ಬಂದ ನಾನು ಮಲ್ಪುಡು 5 ದುಂಬು ಬಣ್ಣ ತಿಕ್ಕುನ ಕಾಳಗಟ್ಟಿ ಆಶ್ರಮ ದುಂಬು ಪರಮೇಶ್ವರ ದೇವರು ದುಷ್ಟೇನೇಂದ್ರ ಮೈಸೂರನ ಕೆರ್ಪುನ ಪೊರ್ಲು ಬಲ್ಕಿನ ತುಗೋಡು ಪಂಡದು ಆ ನಂದಿನ ಅಲ್ಪ ಕಟದು ಬಾಂಡೆಂಚಿನ ಜಾಗ ಅವೇ ಕಾಳಗಟ್ಟಿ ಆಶ್ರಮ ಅವು ಕರೆದು ದುಂಬು ಬಣ್ಣಗ ತಿಕ್ಕುನವೈ ಪಂಪಾ ಸರೋವರ ಪಂಪಾ ಸರೋವರ ಮೀಯಡು ಪಂಪಾ ವಿಲಾಕೋಣಚಿನ ಬಲ್ಪುನು ಬಿಡೋಡು ಕುಣತಿನ ಆಹಾರ ಸಾಮಗ್ರಿ ಅಡಿಗೆ ಮತ್ತು ಒಣಸು ಮಲ್ಪುಡು ಅಲ್ಪಡ್ದು ದುಂಬು ಬಣ್ಣಗ ತಿಕ್ಕುನವೇ ಕನ್ನಿಮೂಲ ಗಣಪತಿ ಆರ್ನ ಪೂಜೆ ಮಲ್ಪೋಡು ಅದಕ್ಕ ರಾಮ ಪಾದ ಬೊಕ್ಕ ಹನುಮ ಪಾದ ಒಂದು ದಿಕ್ಕುಡು ಅವನ ಕರೆದು ದುಂಬು ಬಣ್ಣಗ ಕರಿಮಲೆ ದಿಕ್ಕುಡು ಕರಿಮಲೆ ದುಂಬು ಬಣ್ಣಗ ಇಂಚಿಪಾರ ಕೋಟೆ ಕೈದು ದುಂಬು ಬಣ್ಣಗ ಅಪ್ಪಾಜಿ ಮೇಡು ಇಪ್ಪಾಜಿ ಮೇಡು ಬಂದ ಅಡ್ಡು ಗುಟ್ಟೆ ದಿಕ್ಕುಡು ಅಲ್ಪ ಪುರಿತ ಉಂಡಿನ ದಕ್ಕದು ದುಂಬು ಬಣ್ಣ ದಿಕ್ಕುನವೇ ಶಬರಿ ಪೀಠ ದುಂಬು ಶಬರಿ ಮಲ್ಪುರ ಪುಂಜವು ರಾಮದೇವರನ್ನು ದುಂಬುವನ್ನು ಉದ್ದೇಶರು ತಪಸ್ಸು ಮಂತ್ರಿನ ಜಾಗವು ಅವೇ ಶಬರಿ ಪೀಠ 5 ದುಂಬಣ್ಣಗ ಶರಂಗುತ್ತಿ ಮಲ್ಪಡ ಶರಣು ಗುತ್ತುರು 5 ದುಂಬು ಬಣ್ಣ ದಿಕ್ಕುನವೇ ಎನ್ನ ಸನ್ನಿಧಾನಗೂ ಬಣ್ಣಗ ಪದ್ಯನ್ಮ ಮೊಟ್ಟಿಪ್ಪುಡು ಆ ಪದ್ಯನ್ಮ ಮೊಟ್ಟುನು ಏರೋ ಒಂದು ಮಿತ್ತು ಬರಡು ಆಜಿ ಶಾಸ್ತ್ರ 14 ಪುರಾಣನು ವರಿಣಿಂಚಿನ ಐಟ್ ಫಲ ದಿಕ್ಕುಡು ಪದ್ಯನ್ಮ ಮೊಟ್ಟು ಮಿತ್ತು ಬರ್ತಲ್ಲ ಸುರುಕು ದಿಕ್ಕುನವೇ ಎನ್ನ ಸನ್ನಿಧಾನ ಎನ್ನ ದರ್ಶನ ಮಲ್ಪುಡು 5ಕ್ಕ ಮಾಳಿಕಾಪುರ ತಮ್ಮನ ಪೂಜೆ ಮಲ್ಪುಡು 5 ಬೊಕ್ಕ ಕೊಡತಿನ ಅಂಚಿನ ನೀನ ತಾರೈನ ಅಭಿಷೇಕ ಮಲ್ಪುಡು 5ಕ್ಕ ಭಸ್ಮ ಕೊರಟು ಮೀಯುಡು ಅಡಿಗೆ ಅಕ್ಲ ಮಂತ್ರ ವ್ರತ ಪೂರ್ಣಾಹುತಿ ಆಪುಡು ಅಪ್ಪಾಜಿ ಆಂಡ ಈನ ಮನಸ್ಸು ಒಂಜಿ ಆಸೆ ಎತ್ತಿದು ಬದುಕುಡು ಓವೇ ಒಂಜಿ ಪಂತಿನಂಚಿನ ಪುಣ್ಯದ ಫಲನಾದಾನನ ದೇವರನೇ ತಾಂಕುನಂಚಿನ ಯೋಗ ಭಾಗ್ಯ ಎನ್ನ ಪಾಲಗೆ ಬತ್ತಡು ಆಂಡ ಎನ್ನ ಉಡಲುಡುಂಜ ಆಸೆತ್ತಿನ ಈ ಯುವರಾಜ ಅದು ಈ ರಾಜ್ಯನು ಆಳ್ವಿಕೆ ಮಲಪುನಂಚಿನ ಪೊರ್ಲುನು ತೋಡು ಆ ಯೋಗ ಭಾಗ್ಯ ಇಂಕಿಚ್ಚಾಂಡು ಆಂಡ ನಿನ್ನ ಪಟ್ಟಾಭಿಷೇಕದ ಪೊರ್ಲುನು ತೋಡು ಮಲ್ಪುನಂಚಿನ ಆಸೆ ಇಂಕಿತ್ತದು ಐಕ ಬೋಡಾದು ಬೋಡ ಆಯ್ನಂಚಿನ ಬಂಗಾರ 15 ಮಾತೆಯನ್ನು ಮಲ್ಪಾದ ಪಾಡ್ದೆ ಹಾ 15 ಪೂರ ಈ ತುತ್ತದು ವಿಪ್ಪುಣಂಚಿನ ಪೊರ್ಲುನು ತೋಡು ಮಲ್ಪುಣಂಚಿನ ಆಸೆ ಇಂಕ ಆಸಾದೇವರಿಪ್ಪುಣ ಬಾಲೆ ಅಪ್ಪಾಜಿ ಈನ ಆಸೆ ನೇಬ್ರ ನಿರಾಸೆ ಮಲ್ಪುಜಿ ಈನ ಆಸೆನ ನಡಪಾದ ಕೊರ್ಪೆ ಏಬ ಗೊತ್ತೊಂದೆ ಮಕರ ಸಂಕ್ರಾಂತಿಯ ದಿನ ತಾನಿ ನಿಕ್ಲ ನಮ್ಮ ಬೂಡುಡ್ದು ಪದ್ಯ ಬಂಗಾರನ್ನು ಬಂಡಾರೋದು ಇದು ಪದೊಂದು ಬರಡು ಯಾನ ಐಕ್ಯ ಏನಂಚಿನ ಶಾಸ್ತ್ರ ಮೂರ್ತಿಗೆ ಅಲಂಕಾರ ಮಲ್ಪುಡು ಅಪ್ಪಗೆನ್ನ ಈ ಪಟ್ಟಾಭಿಷೇಕದ ಪೊರ್ಲು ನೀರು ತೂರ ಸಾಧ್ಯ ಉಂಡು ಅಪ್ಪಾಜಿ ನನ್ನ ದುಂಬು ಪಿರಪ್ಪ ಆಲೋಚನೆ ಮಾಡ್ತೀವಿ ತೋಜಿನ ಜನ ಕಾತ ಮಲಿಟ್ಟು ನಾನು ಮಕರ ಜ್ಯೋತಿ ಆದ ತೋಜಿದರ್ಪೆ ಮಕರ ಜ್ಯೋತಿ ಆದ ತೋಜಿದರ್ಪೆ ಮಕರ ಜ್ಯೋತಿ
ಹರಿವರಸನೋ ವಿಶ್ವಮೋಗನೋ ಹರಿದಧೀಶ್ವರಂ ಆರಾಧ್ಯನಾದುಕಂ ಅರುವಿನರ್ತನೋ ನಿತ್ಯನರ್ತನೋ ಹರಿಹರಾತ್ಮಜೋ ಗವಾಶ್ರಯೀ ಶರಣ ಕೀರ್ತನೋ ಶಕ್ತಮಾನಸೋ ಭರಣಲೋಲುಪೋ ನರ್ತನಾಲಸೋ ಅರುಣಭಾಸುರೋ ಭೂತನಾಯಕಂ ಅರುಣಭಾಸುರೋ ಭೂತನಾಯಕಂ ಹರಿಹರಾತ್ಮಜೋ ದೇವಮಾಶ್ರಯೇ ಹರಿವರಾಸನೋ ಶ್ವಮೋಗನೋ ಹರಿದಧೀಶ್ವರೋ ಆರಾಧ್ಯ ಪಾದುಕಂ ಆರಾಧ್ಯ ಪಾದುಕಂ ಆರಾಧ್ಯ ಪಾದುಕಂ ಶಬರಿಮಲದ ದಿವ್ಯ ಪೀಠಡು ಸ್ವಾಮಿನ ಪ್ರತಿಷ್ಠಾಪನೆ ಆತು ಮಾತ್ರ ಲೋಕಗೂ ಮಾತೆಲ್ಲ ಯೋಚನೆ ಮಂತಲೆ ಕನೆ ಸುರುಕಾದ ನಲಿಪತ್ತೆನ್ನುವ ದಿನತ್ತ ಈ ವ್ರತಾಚರಣೆಯನ್ನು ಮಲ್ಪುನ ಮೂಲಕವಾದ ಇರುಮುಡಿನ ಕಟ್ಟದು ಸುರುಕಾದ ಎನ್ನ ಪರಿವಾರ ಸಮೇತ ಈಡೆಯನ್ನು ಬರ್ತದೆ ಆ ದಿವ್ಯ ಸನ್ನಿಧಾನಡು ಯಾನು ಕೊನತ್ತಿನಂಚಿನ ಈ ದಿವ್ಯ ಆಭರಣೆಯನ್ನು ಮಾತ್ರ ಅಲಂಕರಿಸದು ಆ ದಿವ್ಯ ದೇವರನ್ನ ಬಾರಿ ಪೊರ್ನುಡು ಪೂಜೆ ಪೂರ ನಡತನ್ನು ಕೊಲ್ಪನಾಡಿದು ಈ ಪುಣ್ಯಪ್ರದವಾಯಿನ ಕಥಾಮೃತನು ಏರು ಕೇನದೇರ ಏರು ಕೇನಾದೇರ ಏರು ಗೊಬ್ಬದೇರ ಏರು ಗೊಬ್ಬಾದೇರ ಅಕ್ಲೆಗೆ ಮಾತೆರೆಗಲ ನಮ್ಮ ನಂಬುದು ನಂಚಿನ ಅಪ್ಪೆದೆ ಈ ವೈದ್ಯತಿಲ ಅಯ್ಯಪ್ಪ ಸ್ವಾಮಿಲಿಗ ಸರ್ವೇರೆಗಲ ಸನ್ಮಂಗಳನ್ನು ಕೊರಡಂದು ಈ ಪುಣ್ಯ ಕಥಾ ಭಾಗಗೂ ಭದ್ರಂ ಶುಭಂ ಸರ್ವಮಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣಿ ತ್ರಯಂಬಕಿ ಗೌರಿ ಶರಣ್ಯೇ ತ್ರಯಂಬಕಿ ಗೌರಿ ನಾರಾಯಣಿ ನಮೋಸ್ತುತೇ ಜಯ 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 ತು ನಮೋ ಜಯ ತು ನಮೋ ಜಯ ಜಯ ತು ನಮೋ ಚಲಿಸುವ ಜನದಲ್ಲಿ ಮಾತನಿಗೆ ತೋರಿನ್ನತ್ತ ಚಲಿಸುವ ಜನದಲ್ಲಿ ಮಾತನಿಗೆ ಗಿರಿಯ ಬೆನ್ನಲ್ಲಿ ಪೊತ್ತಕು ನನಗೆ ಗರ್ರೆಯನ್ನು ಧರಿಸಿದವರ ಗವತಾರಗೆ ತಳನ ಕಾಯ್ದ ಮುತ್ತು ನರಸಿಂಹಗಿ ಮಂಗಳೋ ಜಯ ಮಂಗಳೋ ಮಂಗಳೋ ಸೌತಕ ಶಿವ ಗಣಪತಿಗೆ ಮಂಗಳೋ ಆದಿದುಮಾವತಿ ದೇವಿ ವೈದ್ಯದಿ ಕೋಟಿ ಚೆನ್ನಯರಿಗೆ ಮಂಗಳೋ ಜಯ ಮಗಳೋ ನಿತ್ಯ ಮಗಳೋ ಮಗಳೋ ಮಗಳೋ